ಖ್ಯಾಟ್ಕದ ಕಾನೂನು ಸಲಹೆಗಾರರ ಮೋಹನ್ ದಾಸ್ ರೈಕುಲ್ ನಮ್ಮೊಟ್ಟಿಗೆಲ್ಲರು ದಯಮಲ್ತ ವೇದಿಕೆಗೆ ಬರಡು. ಮೋಹನ್ ದಾಸ್ ರೈಕುಲ್ ವಕೀಲರು. ವೇದಿಕೆ ಉಪನುಂಚಿನ ಮಾತ ಅತಿಥಿಲ್ನ ಪರವಾದ ಗೌರವ ಅಧ್ಯಕ್ಷರು ರಡ್ಡೆ ರಡ್ಡು ಪಾತೆರ ಗೌರವ ಅಧ್ಯಕ್ಷರು. ಸುರುಕಾದ ಅಪ್ಪ ಗಡ್ಡಿಲ್ಲಪ್ಪೆ ಗಡ್ಡ ಬೋರೊಂದು ಕೋಸ್ಟಲ್ ವಿರುದ್ಧ ಕಲಾವಿದರ ಬಗ್ಗೆ ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ ನೆತ್ತ 7ನೇ ಆವರ್ತಿದ ಈ ಒಂಜಿ ಮ್ಯಾಚ್ ಇನಿ ನಮ್ಮ ಮಾತೆಲ್ಲ ಒಂಜಿ ಕೈ ಜೋಡಾದ ಬೊಲ್ಪು ಬತ್ತಾದ ಪ್ರಾರಂಭ ಮಲ್ತ ಐಕಿನ ಸಹಕಾರ ಕೊರ್ನ ಶ್ರೀ ವಿಠಲ್ ಶೆಟ್ಟಿ ಫೌಂಡೇಶನ್ ಮೇರೆಗೆಲ ಒಂಜಿ ಸೊಲ್ಮೆ ಸಂದ ಒಂದು ಇನ್ನಿತ ಈ ಒಂಜಿ ಮ್ಯಾಚ್ ನಮ್ಮ ಮಾತೆರ್ಲ ಒಂಜಿ ಗೆಟ್ ಟುಗೆದರ್ ಒಯ್ಯಾಗ ಪರಸ್ಪರ ನಮ್ಮ ಕಲಾವಿದರಿಗೆ ಪರಿಚಯ ಆಪಿನ ಒಂಜಿ ಕಾರ್ಯಕ್ರಮದ ಮುಖಾಂತರ ಈ ಒಂಜಿ ಕ್ರಿಕೆಟ್ ಮ್ಯಾಚಿನ ನಮ್ಮ ಆಯೋಜಿಸಿದ ಮಾತ ಈ ತಂಡದ ಕುಲು ನೆಕ್ಕ ಸಹಕಾರ ಕೊಡು ಏರ್ಲ ಒಂಜಿ ದಾಲ ಏರಿಗೆ ಎಂದನಲ್ಲ ಏರು ಸೋತನಲ್ಲ ಅಂಪೈರ್ ನಕನ ದಿಶನ್ ರಾಂಗ್ ಆವಡು ಸರಿ ಆವಡು ಏರ್ಲ ದಾಲ ಒಂಜಿ ಗಲಾಟೆ ಮಲ್ಪಂದೆ ಪೊರ್ಲು ಡಿ ಒಂಜಿ ಕಾರ್ಯಕ್ರಮವನ್ನು ನಿಕುಲು ಕೋಡಿ ಎತ್ತಾದ ಕೊರಡು ಬಂಡದ ಪಂಡೊಂದು ಏನರಡ್ಡೆ ಬಾತಿನ ಉಂಟಾವೆ ಜೈ ಹಿಂದ್ ಜೈ ಕಂಡ. ಇನ್ನಿತ ಈ ಒಂಜಿ ಕಾರ್ಯಕ್ರಮದ ಬಾರಿ ಪೊರ್ಲುಡೆ ನಮ್ಮ ದೇಶ ವಿದೇಶ ತೋಡುಂದಣ ಇಕ್ ಯೂಟ್ಯೂಬ್ ಮುಖಾಂತರ V4 ದಕ್ಲು ಈ ಒಂಜಿ ಟೂರ್ನಮೆಂಟ್ ಲೈವ್ ಅದು ತುಚ್ಪಂದುಲ್ಲೆ ಅಕ್ಲೆಗ್ಲ ಯಾನು ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲೆ. ಅವೇ ಪ್ರಕಾರ ಬಾರಿ ಪೊರ್ಲುದ ಈ ಒಂಜಿ ಗ್ರೌಂಡ್ ವ್ಯವಸ್ಥೆ ಮಲ್ತುಕೊಂಡಂಚಿನ ನಮ್ಮ DKCದ ರೋಹಿತ್ ಮೇರೆಗ್ಲ ಯಾನು ಉಡಲ್ದಿಂಜಿನ ಸೊಲ್ಮೇಲೆ ಸಂದ ಒಂದುಲ್ಲೆ ನನ್ನ ಮಾತೆಲ್ಲ ದಯಮಂತ ರಡ್ಡು ಟೀಮ್ ದಕ್ಕಲ್ಲ ನಮ್ಮ ಇನ್ನಿತ ಈ ಟೂರ್ನಮೆಂಟ್ ಇತ್ತು ಗ್ರ್ಯಾಂಡ್ ಆವಡುಂದಂಡ ಅನೇಕ ಮುಖ್ಯ ಕಾರಣ ನಮ್ಮ ಈ ಒಂಜಿ ಕ್ಯಾಟ್ಕಗೆ ಸಪೋರ್ಟ್ ಆದಿತ್ತಿನಾರು ರಾಕೇಶ್ ವಿಠಲ್ ಶೆಟ್ಟಿ ಮೇರ್ನ ಈ ಒಂಜಿ ಸಹಕಾರಡಿ ಬಾರಿ ಅದ್ಭುತವಾದ ಈ ಕಾರ್ಯಕ್ರಮಕ್ಕೆ ಮೂಲ ಚಾಲನೆ ತಿಕ್ಕಿದ್ರೆ ಇನ್ನು ಯಾರು ಇಜ್ಜೇರು ನಮ್ಮೊಟ್ಟಿಗೆ ಯಾರು ಖಂಡಿತವಾದ ಬಾಂಬೆ ಡೊಲ್ಲೇರು ಆರು ರಡ್ಡು ದಿನೊಟ್ಟು ನಮ್ಮೊಟ್ಟಿಗೆ ಸೇರುವ ಪನ್ಪನ ಪಾತೆರೆಲ್ಲ ಪಂತೇರು ನನ್ನ ರಡ್ಡು ಟೀಮ್ ದಕ್ಕಲ್ಲ ಪಿಚ್ಚಿ ದಲ್ಪಬೋದು ಅಂತೋಡು ಅತಿಥಿಲು ಬತ್ತದ ಒಂಜಿ ತಾರಾಯಣ ದರ್ಪಣ ಮುಖಾಂತರ ಅವಲೇ ಟಾಸ್ ಆಪನು ದಯಮಲ್ತದ್ದು. ಐನು ದಿನ ಬಾರಿ ಪೊರ್ಲುಡೆ ಮಾತೃಭಾಷೆ ತುಳು ಕನ್ನಡ ಹಿಂದಿ ಇಂಗ್ಲಿಷ್ ಇಂಚ ಬೇತೆ ಬೇತೆ ಭಾಷೆಡು ನಮಕ್ ವೀಕ್ಷಕ ವಿವರಣೆ ಮನ್ಪರ ಬೈದಿನಾರು ದಿವಾಕರ್ ಉಪ್ಪಲ ಮೇರೆಲ್ಲ ಯಾನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಎದುಕೊನೊಂದುಲ್ಲೆ ದಯಮಲ್ತದೆ. ದಿವಾಕರ್ ಮೇರೆಗೆ ಮೈಕನ್ನು ಬಿಡ್ದುಕೊರೊಂದುಲ್ಲೆ ಸೋಲ್ಮೇಲು. ಸೊ
Thank you very much for our fine introduction. And back to the CPL 2023 Season 7. Here is the inauguration function of the court in progress. Most respected dignitaries are here. Mr. Lion Kishore D. Shetty, Prakash Tominad, and lot of big names in Coastalwood. ಬೆಳಗಿನ ಜಾವ ಇದೀಗ ಉದ್ಘಾಟನಾ ಸಮಾರಂಭವು ಮುಂದುವರಿಯುತ್ತಾ ಕ್ರೀಡಾಂಗಣದ ಉದ್ಘಾಟನೆ ಇದೀಗ ನಡೀತಾ ಇದೆ. 5 ದಿನಗಳ ಪರ್ಯಂತ ಸಾಗುವಂತಹ ಕ್ರಿಕೆಟ್ ಈಗ ತಾನೇ ನಾಳಿಕೇರವನ್ನು ಹೊಡೆಯುವ ಮೂಲಕ ಈ ಕ್ರೀಡಾಂಗಣದ ಅಧಿಕೃತ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಲಯನ್ ಡಿ ಕಿಶೋರ್ ಶೆಟ್ಟಿ. ಜೊತೆಯಲ್ಲಿ ಗೌರವದ ಅತಿಥಿಗಳ ಘನ ಉಪಸ್ಥಿತಿ. ನಸರು CPL CPL ತುಳುನಾಡ CPL 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 ತುಳುನಾಡ CPL. ಸುಂದರ ಸುಡುವದ್ದು ಪ್ರದರ್ಶನದ ತರುವಾಯ ಇದೀಗ ಕ್ರೀಡಾಕೂಟದ ಕ್ರೀಡಾಂಗಣದ ಉದ್ಘಾಟನೆಯನ್ನ ನೆರವೇರಿಸಲಾಗಿದೆ. ಘನ ಅತಿಥಿಗಳ ಘನ ಉಪಸ್ಥಿತಿಯೊಂದಿಗೆ ಗೌರವಾನ್ವಿತ ಲಯನ್ ಡಿ ಕಿಶೋರ್ ಶೆಟ್ಟಿ ಅವರ ಅಮೃತ ಹಸ್ತದಿಂದ ಪಂದ್ಯಾವಳಿ ಪ್ರಾರಂಭ. ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಈ ತಂಡಗಳು ಅಸ್ತ್ರ ಬ್ರಿಗೇಡ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್.
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್
ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ विनती के बावजूद भी आपकी ಅಸ್ತ್ರ ತಂಡ ಧ್ವನಿ ಕೇಳಿಸ್ತಾ ಇದೆಯಾ? ಎಕ್ಸ್ಟ್ರಾ ಆಟಗಾರನ ಕರೆ ಮಾಡಿ ಒಂದು 10 ನಿಮಿಷ ಆಯ್ತು. ಎಸ್ 8:58ಕ್ಕೆ ಇದೀಗ ಇನ್ನಿಂಗ್ಸ್ ನ ಮೊದಲ ಚೆಂಡು. ದಾಳಿಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಕಡೆಯಿಂದ ಶುಭಂ ಪ್ರಥಮ ಚೆಂಡು. CPL 2023 season 7. Shubham started with a brilliant ball from the side of Sri Rakesh Anand Shetty end. Two openers are there for the side of Black. Astra, Karthik Prabhu and Sujit. Beautiful consecutive balls. Shubham. 2 ball up in the over. Power play applied for first 2 overs. 8 overs match. Shubham. Stunning start for the team. 2 consecutive dot deliveries after lost the toss and put into bat first by Astra. Opener star still on the middle. Beautiful deliveries. Just pushing the ball to the backward point region. Gets a single, and which is the first run of a CPL season 7. Man up to the mark. 3 ball up in the over so far. Sujit the man. Now on striking end. Here is Shubham. And that is a brilliant ball. Straight to the fielder at mid-off region. Very good piece of fielding. I think Sunil is there. Lovely piece of fielding. Sunil. And there is no chance for any kind of run. So lovely bowling, lovely fielding. Everything is good for the team Black Panthers. And now Shubham again to Sujit. Oh, that was a short pitch delivery. The batsman looking to cut the ball. Now contact between ball and bat. Wicket keeper generally collect the ball and there is no chance for any kind of run. So very, very good over going on here by Shubham for Black Panthers. He considered only single run so far. It is once again a final delivery of the over. And this time, stunning shot, Sujit. 1 ball to the fielder at long off region. Very good fields of fielding by the fielder at long off region. And restricted with 2 to end of the over. Sujit up the mark without couple of runs. Score is 3 runs after the completion of 1 over. ವೀಕ್ಷಕರೇ, ಇದು CPL ಪಂದ್ಯಾವಳಿ ಮೊದಲ ಸ್ಪರ್ಧೆ ಇದೀಗ ತಾನೇ ಆರಂಭಗೊಂಡಿದೆ. ಪಂದ್ಯ ಅಸ್ತ್ರ ಮತ್ತು ಬ್ಲಾಕ್ ಪ್ಯಾಂಥರ್ಸ್ ಕಳೆದ 6ನೇ ಋತುವನ್ನು ಗಮನಿಸಿದಲ್ಲಿ 6ನೇ ಋತುವಿನ ಫೈನಲಿಸ್ಟ್ ತಂಡಗಳಾಗಿವೆ ಬ್ಲಾಕ್ ಪ್ಯಾಂಥರ್ಸ್ ಮತ್ತು ಅಸ್ತ್ರ ಬ್ರಿಗೇಡ್ಸ್. ಈ ವರ್ಷ ತಮ್ಮ ಮೊದಲ ಸ್ಪರ್ಧೆಯಲ್ಲಿ ಪರಸ್ಪರ ಎದುರಾಗಲಿದೆ.
ಸೊ ಮೊದಲ ಓವರ್ ಪೂರ್ಣತೆಯಲ್ಲಿ ಕೇವಲ 3 ಓಟಗಳನ್ನು ದಾಖಲಿಸಲ್ಪಟ್ಟಿದೆ. ನಾಣ್ಯ ಚಿಮ್ಮುಗೆಯಲ್ಲಿ ಪರಾಜಿತಗೊಂಡು ಮೊದಲಿಗೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಪಡೆದುಕೊಂಡಿರತಕ್ಕಂತಹ ಅಸ್ತ್ರ ಬ್ರಿಗೇಡ್ಸ್ ತಂಡ. ಸುಜಿತ್ ಮತ್ತು ಅವರ ಜೊತೆಯಲ್ಲಿ ಕಾರ್ತಿಕ್ ರವರು. ಮತ್ತೆ ಕಾರ್ತಿಕ್ ಸ್ಟ್ರೈಕ್ ಅಲ್ಲಿ, ದಾಳಿಯಲ್ಲಿ ವಿಶ್ವಾಸ. ಫುಲ್ ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು. ವಿಶ್ವಾಸ್ ಕರಾವಳಿಯ ಹೆಮ್ಮೆಯ ಗಾಯಕ ವಿಶ್ವಾಸ್ ಪ್ರಸ್ತುತ ದಾಳಿಯಲ್ಲಿ. ಓಹೋ, ಈ ನಡುವೆ ಅತ್ಯುನ್ನತ ಅಂಡರ್ಸ್ಟ್ಯಾಂಡಿಂಗ್ ಈ ಆರಂಭಿಕ ದಾಂಡಿಗರ ನಡುವೆ. ಸೊ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಸ್ಟಾರ್ ಆಟಗಾರ ಉದಯ ಪೂಜಾರಿ ಪ್ರಸ್ತುತ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ವೇಳೆ ಈ ನಡುವೆ ವಿಶ್ವಾಸ. ಅಲ್ಲೊಂದು ಅವಕಾಶ. ಮೊದಲ ಉದ್ದರೆ ಸುಲಭದ ಕ್ಯಾಚ್ ಆಗಿತ್ತು. ಖಂಡಿತವಾಗಿಯೂ ದೊಡ್ಡ ಒಂದು ಸಫಲತೆಯ ಅವಕಾಶವನ್ನ ಕೈ ಚೆಲ್ಲಿದ್ದಾರೆ ಗೂಟ ರಕ್ಷಕ. ಜೀವದಾನ ಮೂಲಕ ಒಟ್ಟು 5 ಓಟಗಳಾಗಿವೆ. ಈ ನಡುವೆ ಉತ್ತಮವಾದಂತಹ ಚೆಂಡು, ಅತ್ಯುತ್ತಮ ದಂಡು ನೇರವಾಗಿ ಫೀಲ್ಡರ್ ಕೈಯಲ್ಲಿ. ಸಿಪಿಎಲ್ ಆರಂಭಗೊಂಡಿದೆ. ಬೌಂಡರಿ ಸಿಕ್ಸರ್ಗಳ ಖಾತೆ ಆರಂಭವಾಗಿಲ್ಲ. ಅಸ್ತ್ರ ಬ್ರಿಗೇಡ್ಸ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್. ಈ ನಡುವೆ ಕಲಾತ್ಮಕವಾದಂತಹ ದಾಂಡುಗಾರಿಕೆ ಕವರ್ ಮತ್ತು ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಮೊದಲ ಬೌಂಡರಿ. ಸಿಪಿಎಲ್ ಸೀಸನ್ 7ರ ಆರಂಭದ ಬೌಂಡರಿಯ ದಾಖಲೆ ಮೂಲಕ ಖಾತೆಯ ಒಟ್ಟು ಗಳಿಕೆ 10ಕ್ಕೆ ತಲುಪಿದೆ. 10 ಓಟಗಳು. ವಿಶ್ವಾಸ್ರವರ ಓವರ್ ಮುಂದುವರಿತಾ ಇದೆ. ಮತ್ತೆ ಸುಜಿತ್, ವಿಜೃಂಭಿಸುವಂತಹ ಸುಜಿತ್. ಓವರ್ ಪಿಚ್ ಚೆಂಡುಗಳು, 2 ಚೆಂಡುಗಳು ಕೂಡ ಗಡಿ ದಾಟಿದೆ ಮೂಲಕ ದುಬಾರಿ ಓವರ್ ಪೂರ್ಣಗೊಂಡಿದೆ. ಪ್ರಥಮ 2 ಓವರ್ಗಳ ಪವರ್ ಪ್ಲೇ ನಿಯಮ ಮುಕ್ತಾಯಗೊಂಡಾಗ ಒಟ್ಟು ಗಳಿಕೆ 14 ಓಟಗಳು. ಮುಂದಿನ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಾಗಿ ಕಾಸ್ಟಲ್ ವುಡ್ ಥಂಡರ್ಸ್ ವಿರುದ್ಧವಾಗಿ ಶಟರ್ ಬಾಕ್ಸ್ ಬುಲ್ಸ್. ಈ ತಂಡಗಳ ಎಲ್ಲ ಆಟಗಾರರು ತಮ್ಮ ಪೂರ್ವ ಸಿದ್ಧತೆಯನ್ನು ಆರಂಭಿಸುವಂತೆ ಕೋರಿಕೆ. ಶಟರ್ ಬಾಕ್ಸ್ ಬುಲ್ಸ್ ವಿರುದ್ಧ ಕಾಸ್ಟಲ್ ವುಡ್ ಥಂಡರ್ಸ್. Meanwhile, I repeat it again, and the captain and all the players be ready for the second match of CPL Day 1. Coastal Wood Thunders versus Shutter Box Bulls. इस बीच ये तीसरी ओवर की शुरुआत हो रही है. रक्षित को लाया गया है आक्रमण के मोर्चा पर. पिछले ओवर पर एक सफलता जरूर रही, लेकिन विकेट कीपर ने उस कैच को छोड़ा. यहां रक्षित की आक्रमण. शॉर्ट पिच गेंद हवा पर है. स्क्वायर लेग और लॉन्ग लेग के बीच में गेंद सीमा रेखा के बाहर. ये रहा चौका. पिछले 3 गेंद पर तीनों चौका पर परिवर्तन किया गया है इन दोनों बल्लेबाजों ने. बहुत ही शानदार शुरुआत में कहना चाहूंगा कि शुभम को एक ओवर को छोड़कर उन तमाम गेंद को इस प्रकार दंडन किया जा रहे हैं कि ढेर सारा रन उस ओवर पर अब आ रहे हैं. इस बीच रक्षित शॉर्ट पिच गेंद के जरिए चौका खर्च करने के बाद अपनी ओवर की अगली गेंद लेकर तैयार है. कार्तिक, जिन्होंने अपना पहला चौका
जमाया है स्क्वायर लेग की ओर से। यहां अगले गेंद लेकर तैयार 4 डिफेंडरों के जरिए। एक और बहुत शॉर्ट पिच गेंद रहा। अंपायर इस गेंद को स्क्वायर लेग अंपायर ने वाइड का करार दिया है। जी हां, ये वाइड है। और इस बार ये शॉर्ट पिच गेंद और एक तरफ फिर से ये इनके किस्मत भी खुला रहा। परिणाम एक और बाउंड्री अपना चुके हैं। काफी महंगा ओवर। शॉर्ट पिच गेंद करते हैं रक्षित। ढेर सारा शॉर्ट पिच और करीब पिछले गेंद वाइड रहा और इस बाद ये बाउंड्री। 2 गेंद पर 9 रन अब तक खर्च कर चुके हैं रक्षित। इस बार नो बॉल का इशारा है। ये सीपीएल का पहला नो बॉल रहा। बहुत सारा घटनाएं यहां घटती हुई। फ्री हिट गेंद रहा। इस बार फ्री हिट है जहां तक कि रक्षित अगले गेंद। और इस बार फ्री हिट पर कोई परिवर्तन नहीं है। कुछ इनकी लाभ नहीं उठा पाए हैं बल्लेबाज ने। शायद ये पहला डॉट बॉल है इस ओवर की। अगले गेंद और इस बार जगह बनाया है। लंबा रहा स्ट्रोक। देखना है कि ये पहला छगड़ इस श्रृंखला का। इस ओवर में सब कुछ आए हैं। चौका है, नो बॉल है, वाइड बॉल है, इसके अलावा 6 भी है। रक्षित इस बार छोड़ दिया है। ऑफ टाइम की काफी बाहर जा रहे थे लेकिन बल्लेबाज देखते ही रहेंगे कि गेंद शायद वाइड हो सकता है, लेकिन बिल्कुल सही निर्णय रहा अंपायर रविंद्र उपड़ा। और इसके साथ ही इस मैच को संभालते हुए एक और अंपायर दीक्षित। इस बार लेग स्टंप के बाहर और इस बार अंपायर ने अपना दोनों हाथ फैला दिया है। ये वाइड रहा। मिड ऑफर फील्ड कर रहे हैं कप्तान सुनील। और इस बार जोरदार प्रहार। देखना है कि ये रोक पाएंगे जिससे पहले कि लॉन्ग ऑन से फील्ड होता हुआ। और बहुत ही जबरदस्त थ्रो रहा लेकिन पहुंच चुके हैं दोनों बल्लेबाज सुरक्षित। इसी के साथ 2 रन अपना खाते पर जोड़ चुके हैं। 33 3 ओवर का खेल संपन्न हो चुके हैं। 33 रन बगैर किसी नुकसान से। पहले ओवर पर 3 रन, उसके बाद की ओवर पर 11 रन। अभी अभी महंगा ओवर समाप्त हो चुके हैं। 19 रन आए हैं इस ओवर पर। ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ಗಮನಕ್ಕೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ತರುವಾಯ ತಮ್ಮ ಹಸ್ತಾಕ್ಷರವನ್ನು ಆರಂಭಿಸುವಂತೆ ಕೋರಿಕೆ. ಶಟರ್ ಬಾಕ್ಸ್ ಬುಲ್ಸ್ ಮತ್ತು ಕೋಸ್ಟಲ್ ವುಡ್ ಥಂಡರ್ಸ್ ಈ ತಂಡದ ನಾಯಕ ಮತ್ತು ಎಲ್ಲ ಆಟಗಾರರ ಗಮನಕ್ಕೆ ಈ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದಾವೆ. ಬಂಧುಗಳೇ, ಪ್ರಥಮ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ ನಡೀತಾ ಇದೆ. 3 ಓವರ್ಗಳ ಮುಕ್ತಾಯ ತರುವಾಯ ಅಸ್ತ್ರ ತಂಡ ಬಹಳಷ್ಟು ಅದ್ಭುತ ಆರಂಭವನ್ನು ಪಡೆದುಕೊಂಡಿದೆ. ಆರಂಭದ ಓವರಲ್ಲಿ ಅತ್ಯಂತ ನಿಧಾನಗತಿಯ ಆರಂಭವನ್ನು ಪಡೆದುಕೊಂಡಿರತಕ್ಕಂಥ ತಂಡ ಮೆಲ್ಲನೆ ತಮ್ಮ ಗಿಯರ್ ಅನ್ನು ಚೇಂಜ್ ಮಾಡುತ್ತಾ ಇದೀಗ 33 ಓಟಗಳನ್ನು ಕಲೆ ಹಾಕಿದೆ. ಆರಂಭದ 3 ಓವರ್ಗಳ ಮುಕ್ತಾಯಕ್ಕೆ ಇನ್ನೂ 5 ಓವರ್ಗಳ ಬಾಕಿ ಇದೆ. 35 ನಿಮಿಷಗಳ ಸಮಯ ಮಿತಿಯನ್ನು ಮರಿಬೇಡಿ.
ಈ ನಡುವೆ ಅತ್ಯುತ್ತಮ ಚೆಂಡಾಗಿತ್ತು. ಆ ಚೆಂಡನ್ನ ನಿಂತಲ್ಲಿಂದಲೇ ಕಟ್ ಮಾಡುವ ಮೂಲಕ ಒಂದು ಓಟವನ್ನು ಗಳಿಸಿಕೊಂಡಿದೆ. ಸಿಪಿಎಲ್ ಪಂದ್ಯಾವಳಿಯ ದೊಡ್ಡ ಪ್ರಾಯೋಜಕರಲ್ಲಿ ಒರ್ವರಾದಂತಹ ಪ್ರೋತ್ಸಾಹಕರಲ್ಲಿ ಒರ್ವರಾದಂತಹ ಶ್ರೀ ವಿನೋದ್ ಯಕ್ಕೂರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ನಡುವೆ ಮೊದಲ ಕ್ಷೇತ್ರ ರಕ್ಷಕ ಕೈ ಚೆಲ್ಲಿದ ಚೆಂಡು ಇನ್ನೋರ್ವ ಕ್ಷೇತ್ರ ರಕ್ಷಕನ ಸಹಕಾರದೊಂದಿಗೆ ಪ್ರಥಮ ಉದ್ದರಿ ಉರುಳಿದೆ. ಕಾರ್ತಿಕ್ ರವರ ಉದ್ದರಿ ಉರುಳಿದೆ. ಆ ಸ್ಥಾನಕ್ಕೆ ತಂಡದ ಅತ್ಯಂತ ಪ್ರಭಾವಿತ ಆಟಗಾರ ರಾಕೇಶ್ ದಿಲ್ಸೆ ಅವರ ಆಗಮನವಾಗ್ತಾ ಇದೆ. ಆರಂಭದ ಸೀಸನ್ನಿಂದಲೂ ಕೂಡ ರಾಕೇಶ್ ರವರು ಭಿನ್ನ ತಂಡಗಳಿಗಾಗಿ ಭಾಗವಹಿಸಿ ಈ ವರ್ಷ ಬ್ಲ್ಯಾಕ್ ಅಸ್ತ್ರ ತಂಡದ ಪ್ರಮುಖ ಅಸ್ತ್ರವಾಗಿ ರಾಕೇಶ್. ಶುಭಂ ಯಶಸ್ವಿ ದಾಳಿ ಶುಭ ಮೂಲಕ ಇದೀಗ ದಿಲ್ಸೆ ಸ್ಟ್ರೈಕ್ ತುದಿಯಲ್ಲಿ. ದೊಡ್ಡ ಹೊಡೆತಗಳ ಸರದಾರ ದಿಲ್ಸೆ. ಈ ನಡುವೆ ಅತ್ಯುತ್ತಮ ಚೆಂಡು, ಶಾರ್ಟ್ ಪಿಚ್ ಆದಂತಹ ಚೆಂಡು, ಡಿಫೆನ್ಸಿವ್ ಆಗಿ ಆಡುವಂತಹ ಪ್ರಯತ್ನ. ಅಂಕಗಳಿಲ್ಲದ ಮೊದಲ ಚೆಂಡು ಡಿಫೆನ್ಸ್ ಮೂಲಕ ರಾಕೇಶ್. ಶುಭಂ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ದಾಳಿಯ ಪ್ರಮುಖ ಆಯುಧವಾಗಿದೆ. ಅತ್ಯಂತ ಪ್ರಮುಖ ದಾಳಿಗಾರ, ಅತ್ಯುನ್ನತ ದಾಳಿಯೊಂದಿಗೆ ಮತ್ತೆ ಶುಭ. ಈ ಬಾರಿ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡು ನೇರವಾಗಿ ಲಾಂಗ್ ಆಫ್ ಕಡೆ ಅಟ್ಟುವ ಮೂಲಕ ಖಾತೆ ಆರಂಭ ಮಾಡಿಕೊಂಡಿದ್ದಾರೆ ದಿಲ್ಸೆ. 34 ಓಟಗಳಿಗೆ 35ಕ್ಕೆ 1 ಎಂಬ ಸ್ಥಿತಿಯಲ್ಲಿದೆ ತಂಡ ಅಸ್ತ್ರ ಬ್ರಿಗೇಡ್ಸ್. ಈ ಬಾರಿ ಸುಜಿತ್ ರವರ ದೊಡ್ಡ ಹೊಡೆತ ನೋಡಬೇಕಾಗಿದೆ. ಸುರಕ್ಷಿತ ಕೈಗಳಲ್ಲಿ ಲ್ಯಾಂಡ್ ಆಗಿದೆ ಮೂಲಕ ಈ ಒಂದು ಓವರಲ್ಲಿ ಆರಂಭಿಕರಿಬ್ಬರನ್ನ ಕಳೆಕೊಂಡಿದೆ ಅಸ್ತ್ರ. ತಿಳಿயாது கட்டத கோரியாது சிபிஎல் யுவಕ ಪಡೆ ಕಾದೆರೆಗೆ ರೆಡಿಯಾಂಡು ಕ್ರಿಕೆಟ್ ಕಲಟು ಪೊರುಂಬಾಟದು ರೆಡಿ 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 ಸ್ಟೇಡಿಯಂ ನಡುಗುಂದುಂಡು. ಶುಭಂ ಮತ್ತೆ ತಮ್ಮ ರಣಬೇಟೆಯನ್ನು ಮುಂದುವರಿಸುತ್ತಾ ಆರಂಭದ ಇನ್ನೋರ್ವ ಆಟಗಾರ ಸುಜಿತ್ ರವರ ಉದ್ದರಿ ಕೂಡ ಪಡೆಕೊಳ್ಳಲಾಗಿದೆ. ಮೂಲಕ 35ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಅಸ್ತ್ರ. ಬಂಧುಗಳ ಈ ಪಂದ್ಯಾವಳಿಗಾಗಿ ಡಗೌಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಮೃತ ಸೋಮೇಶ್ವರ ಮತ್ತು ಕೈಯಾರ ಕಿಂಜಣ್ಣ ರೈ ಅವರ ನಾಮಾಂಕಿತ 2 ಡಗೌಟ್ಗಳಲ್ಲಿ ಆಟಗಾರರ ಘನ ಉಪಸ್ಥಿತಿಯೊಂದಿಗೆ ಸಿಪಿಎಲ್ 7ನೇ ಆವೃತ್ತಿಯ ಪ್ರಥಮ ಸ್ಪರ್ಧೆ ಮುಂದುವರಿಯುತ್ತಾ ಇದೀಗ ಸುಜಿತ್ ರವರ ಸ್ಥಾನವನ್ನು ತುಂಬಲು ಹೊಸ ಆಟಗಾರ ಅಜಿತ್ ಶೆಟ್ಟಿ ಅವರ ಒಳಭಾಗದಲ್ಲಿ 4ನೇ ಓವರ್ನ ಬಳಿಕ 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ, ಗಮನಿಸಿ. ಈ ಓವರ್ ಬಳಿಕ 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ಸೊ ಲಾಸ್ಟ್ ಬಾಲ್, ಅಂತಿಮ ಚೆಂಡು. ಅತ್ಯುತ್ತಮ 2 ಓವರ್ಗಳು ಶುಭಂ ಅವರ ಬೌಲಿಂಗ್ ವಿಶೇಷತೆ. ಡ್ರಿಂಕ್ಸ್ ಬ್ರೇಕ್ ನಾವು 2 ಓವರ್ಗಳು, ಮೇಡನ್ ಇಲ್ಲ, 5 ಓಟಗಳು, 2 ಉದ್ದರಿ. ಇದು ಬೌಲಿಂಗ್ ಅನಾಲಿಸಿಸ್ ಆಫ್ ಶುಭಂ.
ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಸತತವಾದಂತಹ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಈ ಇನ್ನಿಂಗ್ಸ್ ಮುಕ್ತಾಯದ ತರುವಾಯ ಎಲ್ಲ ಆಟಗಾರರು ಹಸ್ತಾಕ್ಷರವನ್ನು ಪೂರ್ಣಗೊಳಿಸಬೇಕಾಗಿದೆ. ಜೊತೆಯಲ್ಲಿ ಪ್ಲೇಯಿಂಗ್ 11 ಇದರ ಲಿಸ್ಟ್ ಅನ್ನು ಕೂಡ ತಲುಪಿಸುವಂತೆ ಸೂಚನೆ. ಮೂವತ್ತೈದು ನಿಮಿಷಗಳ ಅವಧಿಯಲ್ಲಿ 7 ಓವರ್ಗಳನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಈ ವಿಷಯವನ್ನು ಮತ್ತೆ ನಾಯಕನ ಗಮನಕ್ಕೆ ತರ್ತಾ ಇದ್ದಾವೆ. ಎಸ್, ಡ್ರಿಂಕ್ಸ್ ಟೈಮ್ ಔಟ್ ಈಸ್ ಓವರ್. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ 4 overs, score is 35 for the loss of 2 wickets. Astra Brigades. ಡ್ರಿಂಕ್ಸ್ ಬ್ರೇಕ್ ವೇಳೆಯಲ್ಲಿ ನೀರೊಂದಿಗೆ ಮೈದಾನಕ್ಕೆ ತಲುಪುವಂತಹ ಅವಕಾಶ ಕೇವಲ 12ನೇ ಆಟಗಾರನಿಗೆ ಮಾತ್ರ ಇರುವುದು. ಇದನ್ನು ಗಮನಿಸುವಂತೆ ಕೋರಿಕೆ. 12ನೇ ಆಟಗಾರ ಓರ್ವ ಮಾತ್ರ ಮೈದಾನಕ್ಕೆ ಬರುವಂತೆ. 13ನೇ ಆಟಗಾರ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಇರುವಂತೆ. And this time one more opportunity, and they'll say the danger customer is departs. Wicket number 3 gone off Astra. So really disappointment for Rakesh Dilse, the star player of the team, looking for a big one. Stay to the follow through region, a long on region. Fielder is not making any mistake, and consecutive second catch for that guy in that area. So danger customer departs. Rakesh Dilse out. Vivek Hegde, the newcomer for the team Astra Brigades, after the loss of Rakesh Dilse. 35 for the loss of 4 wickets now. ಈ ಒಂದು ಪಂದ್ಯದಲ್ಲಿ ಒಂದು ಹಂತದಲ್ಲಿ 33ಕ್ಕೆ ನಾಲಸ್ ಎಂಬ ಸ್ಥಿತಿಯಲ್ಲಿದ್ದಂತಹ ತಂಡ ಇದೀಗ 3 ಉದ್ದರಿಗಳನ್ನು ಕಳಕೊಂಡಿದೆ. ಒಟ್ಟು ಗಳಿಕೆ 35. ಸುನಿಲ್, the captain of the team, who picked the first wicket in the very first delivery of his over. Oh, lovely piece of bowling, Sunil. This occasion short pitch one. Vivek looking for a big one, not connected with the ball and bat.
And right on the block call. What a delivery. That was a surprising one. And the batsman totally confused Vivek. Really, that is a block call like a Bumrah. And finally, the honor. Lanchulal. Honor of Astra Brigades slowly walking into the middle. So, disappointment for the middle order batsman of Astra. Consecutive wickets following here. Now, fourth wicket gone. 35 for 4. Lanchu on striking end. 2 wickets in over so far. Sunil now on firing. At this occasion, full toss delivery. Batsman played very well to the square leg region. Lanchu, the owner, up to the mark with at a single. 36th run for the team Astra. We are in the 5th over of the first innings. Again Sunil. Really brilliant piece of all-rounder of team Black Panther Sunil. And this time punch the ball to the backward point region, and it should be a single. Yes, it is single to end of the over number 5. And after the completion of 5 overs, stunning over comes on, and 2 wickets in over. And 37 for the loss of 4 wickets. 37 for 4. ಮೂರು ಓವರ್ಗಳ ಆಟ ಬಾಕಿ ಇದೆ ನೋಡಿ. 9:33ಕ್ಕೆ 7 ಓವರ್ಗಳು ಮುಕ್ತಾಯಗೊಳಿಸಬೇಕಾಗಿದೆ. ಗಮನಿಸುವಂತೆ ಕೋರಿಕೆ. ದಾಳಿಯಲ್ಲಿ ವಿಶ್ವ. ಮೊದಲ ಚೆಂಡು ಸ್ಕ್ವೇರ್ ಲೆಗ್ ಮತ್ತು ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ, ಅಲ್ಲಿ ಕ್ಷೇತ್ರ ಪಾಲಕನ ಕೈಗೆ ಚುಂಬನೆ ಕೊಟ್ಟಂತಹ ಚೆಂಡು ನೇರವಾಗಿ ಸಿಕ್ಸರ್ಗೆ ಲಗ್ಗೆ ಇಟ್ಟಿದೆ. ಆರಂಭ ಅದ್ಭುತವಾಗಿದೆ, ಬ್ಯಾಟ್ಸ್ಮನ್ ಪಾಲಾಗಿದೆ. ಈ ಒಂದು 6ನೇ ಓವರ್ನ ಮೊದಲ ಚೆಂಡು. ಮತ್ತೆ ವಿಶ್ವ. ಇದು ಅದೃಷ್ಟದ ಓಟ. ಶಾರ್ಟ್ ಪಿಚ್ ಆಗಿ ಬಂತಹ ಚೆಂಡು. 2 ಚೆಂಡುಗಳಲ್ಲಿ 10 ಓಟಗಳನ್ನು ಕಾಲ ಹಾಕಿದ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಅಜಿತ್ ಶೆಟ್ಟಿ ತಂಡದ ಮಧ್ಯ ಕ್ರಮಾಂಕದಲ್ಲಿ ಆಗಮಿಸಿ ಕಲಾತ್ಮಕವಾದಂತಹ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನು ತೋರ್ಪಡಿಸುವಂತಹ ಪ್ರತಿಭೆ ಅಜಿತ್ ರವರು. ಮತ್ತೆ ವಿಶ್ವಾಸ್. ಮುನ್ನುಗ್ಗಿ ಬಾರಿಸಿದಂತಹ ಚೆಂಡು ಮಿಡಾನ್ ಕ್ಷೇತ್ರದಲ್ಲಿ ಕ್ಷೇತ್ರ ರಕ್ಷಣೆ. ಲಂಚು ಅವರು ಗಳಿಸಿಕೊಂಡಿದೆ. ನಾನ್ ಸ್ಟ್ರೈಕ್ ತುದಿಯಿಂದ ಸ್ಟ್ರೈಕ್ ತುದಿಗೆ 1 ಓಟ. 6ನೇ ಓವರ್ ಪ್ರಗತಿಯಲ್ಲಿ 2 ಓವರ್ಗಳು ಪ್ರಥಮ ಇನ್ನಿಂಗ್ಸ್ ಅಲ್ಲಿ ಬಾಕಿ ಇದೆ. 2ನೇ ಆವೃತ್ತಿಯ CPL ಪಂದ್ಯವನ್ನು ನಾವು ನೋಡ್ತಾ ಇದ್ದೇವೆ ವೀಕ್ಷಕರೇ. ಲಂಚು ತಂಡದ ಮಾಲಕನ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಲಂಚುಲಾಲ್ ಸ್ಟ್ರೈಕ್ ರೊಟೇಟ್ ಮಾಡುವ ಮೂಲಕ ಅಪಾಯಕಾರಿ ಬ್ಯಾಟ್ಸ್ಮನ್ ಅಜಿತ್ ರವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಲಂಚು. ಮತ್ತೆ ಅಬ್ಬರದ ಹೊಡೆತ. ಇದು 94 ಮೀಟರ್ ಸಿಕ್ಸರಿಗೆ. ಅಜಿತ್
6ನೇ ಓವರ್ನ ಮುಂದುವರಿವಿಕೆ. ವಿಶ್ವಾಸ್ ರಿವರ್ಸ್, ನೇರ ಫೀಲ್ಡರ್ ಕೈಯಲ್ಲಿ, ಅನಗತ್ಯ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ, ಸುರಕ್ಷಿತ ಕೈಗಳಲ್ಲಿ ಅಜಿತ್ ರವರ ನಿರ್ಗಮನ ಮೂಲಕ ಅಪಾಯಕಾರಿ ದಾಂಡಿಗ 5ನೇ ಉದ್ದರಿಯ ಪತನದೊಂದಿಗೆ ನಿರ್ಗಮಿಸ್ತಾ ಇದ್ದಾರೆ. ಕೊನೆಯಲ್ಲಿ ವಿಶ್ವಾಸ್ ರವರು ಯಶಸ್ಸನ್ನ ಕಂಡುಕೊಳ್ಳುತ್ತಾ 5ನೇ ಉದ್ದರಿ ಉರುಳಿದೆ ಅಸ್ತ್ರ ಬ್ರಿಗೇಡ್ಸ್. ಒಟ್ಟು ಗಳಿಕೆ 55 ಓಟಗಳು. 55ಕ್ಕೆ 5 ಎಂಬ ಸ್ಥಿತಿಯಲ್ಲಿ ವೀಕ್ಷಕರ CPL ಆರಂಭದ ಋತುವಿನಿಂದ 7ನೇ ಋತುವಿನವರೆಗೆ ತಮ್ಮ ಅದ್ಭುತ ಸಿರಿಕಂಠದ ಮೂಲಕ ವೀಕ್ಷಕ ವಿವರಣೆಯ ರಂಗದಲ್ಲಿ ಅದ್ಭುತ ಸಾಧನೆಯನ್ನ ಮೆರೆಯುತ್ತಾ ಇರತಕ್ಕಂಥ ಶಿವನಾರಾಯಣ್ ಐತಾಳ್ ರವರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಮೋಸ್ಟ್ ವೆಲ್ಕಮ್ ಒನ್ ಆಫ್ ದಿ ಪಾಪ್ಯುಲರ್ ಕಮೆಂಟೇಟರ್ ಇನ್ ಕರ್ನಾಟಕ, ಮಿಸ್ಟರ್ ಶಿವನಾರಾಯಣ್ ಐತಾಳ್ ಜಾಯ್ನಿಂಗ್ ವಿತ್ ಅಸ್. ಹೊಸ ದಾಂಡಿಗನ ರೂಪದಲ್ಲಿ ಆಗಮಿಸಿದ್ದಾರೆ. ಮಂಕಿ ಬಾಯ್ ಫಾಕ್ಸಿ ರಾಣಿ ಚಿತ್ರದ ನಿರ್ದೇಶಕರು ಗಗನ್. ಲಂಚು ಅವರ ಸ್ಟ್ರೈಕ್ ತುದಿಯಲ್ಲಿ. ಈ ಬಾರಿ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡು ನೋ ಬಾಲ್ ಆಗಿದೆ, ಬೀಮರ್ ಚೆಂಡಾಗಿದೆ. ಪರಿಣಾಮ ಸುನಿಲ್ ರವರ ಈ ಒಂದು ಚೆಂಡನ್ನು ಅಡ್ಡ ಚೆಂಡು ಎಂಬುದಾಗಿ ಮೂಲಕ ಅಂಕದ ಜೋಡಣೆ ಆಗ್ತಾ ಇದೆ. ಫ್ರೀ ಹಿಟ್ ಚೆಂಡು. ಆಹಾ, ಸುಂದರತೆಯ ಹೊಡೆತ ಲಂಚು. ಈ ನಡುವೆ ಗಗನ್ ತಮ್ಮ ಖಾತೆಯನ್ನು ಆರಂಭಿಸಲಾಗಿದೆ. ಗಗನ್ ಮಧ್ಯ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ನಿರುತ್ಸಾಹದ ಭರಿತವಾದಂತಹ ಬ್ಯಾಟಿಂಗ್, ಪ್ರಾಯಶಃ ಅದ್ಭುತ ಆರಂಭವನ್ನು ಪಡ್ಕೊಂಡಂತಹ ಅಸ್ತ್ರ. ಕ್ಲೀನ್ ಬೌಲ್ಡ್. ಸುನಿಲ್ ರವರಿಗೆ 3ನೇ ಉದ್ದರಿ. ನಾಯಕನಾಗಿದ್ದುಕೊಂಡು ಓರ್ವ ಸರ್ವಾಂಗೀಣ ಪ್ರತಿಭೆಯನ್ನ ಹೊಂದಿದಂತಹ ತಂಡ ತಮ್ಮ 3ನೇ ಉದ್ದರಿ ಪಡಕೊಳ್ಳಲಾಗಿದೆ. ಸುನಿಲ್ ರವರು ಮೂಲಕ 58ಕ್ಕೆ 6ನೇ ಉದ್ದರಿ ಉರುಳಿದೆ. ರಾಧಾಕಾಂತ್ ರವರ ಆಗಮನವಾಗ್ತಾ ಇದೆ. ಏಳನೇ ಓವರ್ 58ಕ್ಕೆ 6. ರಾಧಾಕಾಂತ್ ರವರು ಪ್ರಸ್ತುತ ನಾನ್ ಸ್ಟ್ರೈಕ್, ಆ ಸ್ಟ್ರೈಕ್ ತುದಿಯಲ್ಲಿ. ಅಸ್ತ್ರ ಬ್ರಿಗೇಡ್ಸ್ ತಂಡದ ಅತ್ಯಂತ ಅಪಾಯಕಾರಿ ದೊಡ್ಡ ಹೊಡೆತಗಳ ಪ್ರತಿಭೆ ರಾಧಾಕಾಂತ್. ಆಹಾ, ಮನವಿ ಪ್ರಾಯಶಃ ಚೆಂಡು ಕಾಲಿಗೆ ತಾಗಿದೆ. ಲೆಗ್ ಬೈ ಮೂಲಕ ಪ್ರಥಮ ಲೆಗ್ ಬೈ ಮೂಲಕ ಇನ್ನೊಂದು ಅಂಕ ಜೋಡಣೆ ಆಗುತ್ತಾ ಇದೆ ಅಸ್ತ್ರ ಖಾತೆಗೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರಕ್ಕಾಗಿ ಬರುವಂತೆ ಮನವಿ. ಶಟ್ಟರ್ ಬಾಕ್ಸ್ ಬುಲ್ಸ್ ವಿರುದ್ಧ ಕಾಸ್ಟಲ್ ವುಡ್ ಥಂಡರ್ಸ್. ಮತ್ತೆ ಫುಲ್ ಟಾಸ್ ಚೆಂಡು, ಲೋ ಫುಲ್ ಟಾಸ್ ಆಗಿದೆ. ಈ ಬಾರಿ ನೇರವಾಗಿ ಫೀಲ್ಡರ್ ಕೈಯಲ್ಲಿ ಮತ್ತೆ ಉದ್ದರಿ ಉಳಿತಾ ಇದೆ. 4ನೇ ಉದ್ದರಿ ಸುನಿಲ್ ರವರಿಗೆ. ಒಂದು ಇನ್ನಿಂಗ್ಸ್ ನಲ್ಲಿ 4 ಉದ್ದರಿಗಳನ್ನು ಪಡೆದುಕೊಳ್ಳುವಂತಹ ಸಾಧನೆ. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ವಿಶ್ವಾಸ್ ರವರ ಸುರಕ್ಷಿತ ಕೈಗಳಲ್ಲಿ ಚೆಂಡು. ಉದ್ದರಿ ಸಂಖ್ಯೆ 7 ಉರುಳಿದೆ. ಹೊಸ ದಾಂಡಿಗ ರಾಜೇಶ್ ಬಂದಿಯೋಡ್ ರವರ ಆಗಮನವಾಗ್ತಾ ಇದೆ.
ಏಳನೇ ಓವರ್ 9:33 ಒಳಗಾಗಿ ಪೂರ್ಣಗೊಳಿಸಬೇಕಾಗಿದೆ. ಇನ್ನು 2 ನಿಮಿಷ ಬಾಕಿ ಇದೆ. ಸುನಿಲ್ ರವರ ದಾಳಿ ಮುಂದುವರಿಯುತ್ತಾ ಹೊಸ ದಾಂಡಿಗ ರಾಜೇಶ್ ಅವರು ಸ್ಟ್ರೈಕ್ ತುದಿಯಲ್ಲಿ. ಮತ್ತೆ ನೋ ಬಾಲ್. ಫುಲ್ ಟಾಸ್ ಚೆಂಡುಗಳ ಪರಿಣಾಮ ನೋ ಬಾಲ್ಗಳು. ಮತ್ತೆ 2 ಓಟಗಳ ಜೋಡಣೆ. ಒಂದು ಓವರಲ್ಲಿ 2 ಬೀಮರ್. ಎಸ್, ಫ್ರೀ ಹಿಟ್ ಚೆಂಡು. ಬೌಲರ್ ಬದಲಾವಣೆ. 4 ವಿಕೆಟ್ಗಳನ್ನು ಪಡ್ಕೊಂಡಂತ ಓರ್ವ ಬೌಲರ್ ಅನ್ನ ಬದಲಾಗಿಸುವಂತಹ ಒಂದು ಸನ್ನಿವೇಶವು ಕೂಡ ಈ ಪಂದ್ಯದಲ್ಲಿ ನಾವು ಕಾಣಬಹುದಾಗಿದೆ. ದಾಳಿಯಲ್ಲಿ ಕಡಂದಲೆ ಕಿರಣ್. ಫ್ರೀ ಹಿಟ್ ಚೆಂಡಾಗಿದೆ. ಬಲವಾದ ಹೊಡೆತ. ಫ್ರೀ ಹಿಟ್ ಚೆಂಡನ್ನು ನೇರವಾಗಿ ಬೌಂಡರಿಗೆ ಪರಿವರ್ತನೆ ಮಾಡಲಾಗಿದೆ. ರಾಧಾಕಾಂತ್ ರವರು. ಇನ್ನೊಂದು ಚೆಂಡು ಬಾಕಿ ಇದೆ 7ನೇ ಓವರ್ ಮುಕ್ತಾಯಗೊಳ್ಳಲು. ಮತ್ತೆ ಕಿರಣ. ಅದೇ ಶೈಲಿಯ ದಾಂಡುಗಾರಿಕೆ ಈ ನಡುವೆ ಮತ್ತೆ ವಂಚಿಸಲ್ಪಟ್ಟಂತಹ ಚೆಂಡು ಗಡಿ ದಾಟಿದೆ. 4 ಓಟಗಳು. ಅಂತಿಮ 7ನೇ ಓವರ್ನ 2 ಚೆಂಡುಗಳು ಕೂಡ ಗಡಿ ದಾಟಿದ ವೇಳೆಯಲ್ಲಿ ಒಟ್ಟು ಗಳಿಕೆ 69. 69 after the completion of 7 over. 35 ನಿಮಿಷದ ಅವಧಿಯಲ್ಲಿ 7 ಓವರ್ಗಳು ಮುಕ್ತಾಯಗೊಂಡಿರುತ್ತದೆ. ದಯವಿಟ್ಟು ಅಂತಿಮ ಓವರ್ನ ವೇಗವಾಗಿ ಮುಂದುವರಿಸಿ ಪೂರ್ಣಗೊಳಿಸಿ. जिस प्रकार 69 रन बन चुके हैं पहला 7 ओवर की समाप्ति के बाद. अब आखिरी ओवर देखना है कि कौन डालेंगे आखिरी ओवर. शिव भट्ट को लाया गया है आक्रमण की मोर्चा पर. आखिरी ओवर शुरू होने जा रहे हैं जहां तक कि स्ट्राइक पर राजेश बंदियोड. 69 रन 69. और इस बार उछलती हुई गेंद सीधा खेला मिड ऑन के क्षेत्र पर. गेंद को फील्ड करते वक्त राजेश अपना विकेट गंवा चुके हैं. 8वां विकेट गिरे हैं. जी हां, उदय पुजारी जो बिरवर किडला के अध्यक्ष भी हैं, स्थापक भी हैं, जिनके सुरक्षित हस्तों पर जाकर गेंद बसा और इस प्रकार राजेश बंदियोड का विकेट गिर चुके हैं. उदय पुजारी तारीफ करना चाहेंगे कि मैंगलोर की क्षेत्र में सबसे बढ़िया नाम है इनकी उदय पुजारी, जिन नया बल्लेबाज के रूप में सैंडी पधार रहे हैं. अंडरआर्म की दुनिया में बहुत बड़ा खिलाड़ी हैं सैंडी. फिलहाल अपने कदम क्रीज की ओर बढ़ाते हुए इस प्रकार ये अपनी पहला गेंद सामना करने के लिए तैयार हैं सैंडी उपड़ा. और इस प्रकार पीछे हटकर कट कर दिया है. गेंद बैकवर्ड पॉइंट पर जा रही है. जिससे पहले कि कटंदले ने फील्ड करते वक्त किरण 1 रन अपना चुके हैं.
आखिरी ओवर चल रहे हैं दर्शकों। यहां अगले गेंद शिवा भट्ट, और इस बार बहुत बढ़िया फील्डिंग वहां उदय पुजारी। आहा, क्या लाजवाब कैच है उदय पुजारी, वेरी कुडला, बिल्कुल बढ़िया क्षेत्र रक्षण। तारीफ करना चाहेंगे कि क्या लाजवाब फील्डिंग है, जबरदस्त कैच है। और अगला खेल खेले, टॉस करना जरूरी है। कोस्टल वुड के थंडर्स के कप्तान और शटर बॉक्स बुल्स के कप्तान से निवेदन है कि टॉस के लिए पधारें। कैप्टन ऑफ कोस्टल वुड थंडर्स एंड शटर बॉक्स बुल्स वांटेड हियर फॉर द टॉसिंग सेरेमनी। सत्तर पर 9, आखिरी जोड़ी है मैदान पर, 3 गेंद बचे हैं। और इस बीच ये अपील किया गया है, शिवा भट्ट ने अपील को टुकरा दिया, रक्षिता लग बाई का करार दिया गया है, जहां 1 रन अपना खाते पर जोड़े हैं। 71 पर पहुंच चुके हैं, आखिरी जोड़ी है, 2 गेंद बचे हैं, 71 है कुल मिलाकर रन संख्या। अगला खेल होगा शटर बॉक्स बुल्स के सामने कोस्टल वुड थंडर्स। अगले गेंद शिवा भट्ट, बिल्कुल बढ़िया प्रदर्शन अपना गेंदबाजी पर, और ये गेंद हवा पर, देखना है जी नहीं, काफी दूर जाकर गेंद टप्पा खा गए, जब तक दूसरा रन आसानी के साथ पूरा कर लिया गया है। आखिरी जोड़ी पर जितना भी रन आते हैं अपना टीम के लिए बहुत ही फायदेमंद होते हैं, और देखना है कि आखिरी 1 गेंद बचे हैं, जहां तक कि इस गेंद पर कहां तक ले जाएंगे कुल मिलाकर रन संख्या को। फिलहाल 73 रन, 9 विकेट के नुकसान के बाद अस्त्रा। और यार करने की कोशिश की, एक बार फिर से उदय पुजारी, जिस प्रकार रोकने की कोशिश की, अपना हाथों पर टकपा खाने के बाद गेंद, और इसी के साथ ये 2 रन, और इसी के साथ पहला पारी समाप्त हो चुके हैं। 75 रन, 75 रन बनी है, 76 रन का टारगेट दिया गया है, जिसमें 9 एक्स्ट्रा है। 8 ओवर इसी प्रकार खत्म हो चुके हैं, पहला मैच है। और धन्यवाद कहना चाहूंगा कि टीम बहुत समय के अनुसार इस पहला पारी समाप्त कर लिया गया है। सो ಬಂಧುಗಳೇ, ಪ್ರಥಮ ಸ್ಪರ್ಧೆಯ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಾಗ ಅಸ್ತ್ರ ತಂಡ ಟಾಸ್ ಅನ್ನು ಕಳೆಕೊಂಡು ಮೊದಲಿಗೆ ಬ್ಯಾಟಿಂಗ್ ಮಾಡಿ ನಿಗದಿತ 8 ಓವರ್ಗಳಲ್ಲಿ 9 ಉದ್ದರಿಯನ್ನು ಕಳೆಕೊಂಡು 75 ಓಟಗಳನ್ನು ಕಲೆ ಹಾಕಿದೆ। 76 ಗುರಿಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಬೇಕಾಗಿದೆ ಬ್ಲ್ಯಾಕ್ ಥಂಡರ್ಸ್ ತಂಡದ ಆರಂಭಿಕ ದಾಂಡಿಗರು ಆಗಮಿಸಬೇಕಾಗಿದೆ। ಶಿಖರದಲ್ಲಿ ಸ್ಪರ್ಧೆಯನ್ನು ಮುಂದುವರಿಸುವಂತೆ ಕೋರಿಕೆ ತರುವಾಯ ನಾಣ್ಯ ಚಿಮ್ಮುಗಿಯಲ್ಲಿ ಶಟರ್ ಬಾಕ್ಸ್ ಬುಲ್ಸ್ ಮತ್ತು ಕೋಸ್ಟಲ್ ವುಡ್ ಥಂಡರ್ಸ್। Yes, I would like to introduce for the first time in CPL season 7 Shivanarayan Aital. ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್।
8 ಓವರ್ಗಳ 35 ನಿಮಿಷಗಳ ಟೈಮ್ ಇರ್ತದೆ. ಪ್ಲೀಸ್ ನೋಟ್ ಡೌನ್ 2 ಟೀಮ್ಸ್. ಪಂದ್ಯ ಆರಂಭಗೊಳ್ತಾ ಇದೆ. ಒಂದೆಡೆ ಸುನೀಲ್, ಇನ್ನೊಂದೆಡೆ ಆಸ್ಕರ್. ಎಸೆಗಾರಿಕೆ ಭಾಗದಲ್ಲಿ ಗಗನ್. ಕೋಸ್ಟಲ್ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಆರಂಭವನ್ನು ಕಂಡುಕೊಳ್ತಾ ಇದೆ. ಸಿಪಿಎಲ್ ಸೀಸನ್ 7. ಮೊದಲ ಚೆಂಡನ್ನು ತಟ್ಟಿ ಮುಟ್ಟು ಓಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒನ್ ವಿದೌಟ್ ಲಾಸ್, ದ ಫಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಸೈಟರ್ಸ್ ಮ್ಯಾಚ್ 76 ಇಸ್ ದಿ ಟಾರ್ಗೆಟ್. ಎರಡು ಎಂಡ್ಗಳು, ಒಂದು ಕೋಲೂರು ಕನ್ನಡ ಸದಾಶಿವ ಶೆಟ್ಟಿ ಎಂಡ್ ಆದ, ಇನ್ನೊಂದು ರಾಕೇಶ್ ಶೆಟ್ಟಿ ಎಂಡ್ ಇರ್ತದೆ. ಡಗರ್ಸ್ಗಳು ಅಮೃತ ಸೋಮೇಶ್ವರ ಹಾಗೂ ಕೈಯಾರ ಕಿಂಜನರಾಯ್. ಶಾಲಾಗಿ ಬಿದ್ದ ಚೆಂಡು ಮನುಷ್ಯನ ಮಾತಾಡ್ತಾ ಸ್ಥಾನಕ್ಕೆ ಮಾಡಿ ತಳ್ಳಿದ್ರು. 1 ಹೆಚ್ಚುವರಿ ಸೇರ್ಪಡೆ. ಚೆಂಡು ಬೌಂಡ್ರಿ. ಆಸ್ಕರ್ ದಾಳಿನ ಮುಖರವಾಗಿ ಮೊದಲ ಬೌಂಡ್ರಿ ದಾಖಲಾಗ್ತಾ ಇದೆ. Five without loss, the first over in progress. Ball back to back boundary. ಎರಡು ಬೌಂಡರಿ ದಾಖಲಿಸ್ತಾ ಇದ್ದಾರೆ ಆಸ್ಕರ್. ಕಳೆದ ಸಿಪಿಎಲ್ ಸೀಸನ್ 6 ಅಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು ಆಸ್ಕರ್. ಅದೇ ರೀತಿ ಒಂದು ದಾಳಿಗೆ ತನ್ನ ನಿರ್ವಹಿಸ್ತಾ ಇದ್ದಾರೆ. ಬ್ಲಾಕ್ ಪ್ಯಾಂಥರ್ಸ್ ಬಹಳಷ್ಟು ಉತ್ತಮ ರೀತಿ ಆರಂಭವನ್ನ ಕಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಗಗನ್. ಸುಂದರತೆ ಸತ ನಿಪ್ಪೆ ಡೆಲಿವರಿ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಗಗನ್ ಯಶಸ್ಸನ್ನು ತಂದ್ಕೊಳ್ತಾ ಇದೆ. ಲೆಗ್ ಬಿ ಫಾರ್ ದಿ ವಿಕೆಟ್. LBW ಮೊದಲ ಉದ್ದಾರವನ್ನು ಕಳ್ಕೊಳ್ತಾ ಇದೆ. ಆಸ್ಕರ್ ಹುದ್ದಾರಿ ನೆಲಕ್ಕೆ ಇಳ್ತಾ ಇದೆ. ಗಗನ್ಗೆ ಯಶಸ್ಸು. ಮುಂದಿನ ಪಂದ್ಯಾಟ ಆಡುವಂತಹ ಕೋಸ್ಟಲ್ ತಂಡ ಹಾಗೂ ಶಟಲ್ ಬಾಕ್ಸ್ ನ ಎಲ್ಲ 14 ಆಟಗಾರರು ಬಂದು ತಮ್ಮ ಹಸ್ತಾಕ್ಷರವನ್ನು ಮಾಡಬೇಕಾಗಿ ಕೇಳಿಕೊಳ್ತಾರೆ. ಕಮೆಂಟ್ರಿ ಬಾಕ್ಸ್ ನ ಬಲಭಾಗದಲ್ಲಿ 2 ತಂಡದ ಆಟಗಾರರು ಬರಬೇಕು. ಆಲ್ 14 ಪ್ಲೇಯರ್ಸ್. ಅದೇ ರೀತಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ ಗಗನ್. ಹೊಸ ದಾಳಿಗೆ ಸೇರ್ಪಡೆ ವಿಶ್ವಾಸ್. ಬಹಳ ಶುದ್ಧವಾದ ಕ್ಯಾಚ್ ಆಗೋ ಸಾಧ್ಯತೆ. ಗಗನ್ಗೆ ಯಶಸ್ಸು.
ಮಂಕುಬಾಯಿ ಫ್ಯಾಕ್ಸಿ ರಾಣಿ ಕನ್ನಡದ ಸಿನಿಮಾದ ನಿರ್ದೇಶಕರು ಕೂಡ ಆದಂತಹ ಗಗನ್ ಇಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ದಾಖಲಿಸಿದ್ರು. ವಿಫಲತೆ ನಡುವೆ ಸಫಲತೆ. ಈ ಮುಂಚೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ನೀಡಿದ್ರು, ಈಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೀತಾ ಇದ್ದಾನೆ ಗಗನ್. ಬ್ಯಾಟ್ಸ್ಮನ್ ವಾಪಸ್ ಆತನ ಕಾಡ್ತಾ ಇದೆ. ವಿಶ್ವಾಸ ಗುರುಪೂರ ಶೂನ್ಯದೊಂದಿಗೆ ವಾಪಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಆ ಕಡೆ ಒಳಭಾಗದಲ್ಲಿ ಕಿರಣ್ ಕಡಂಥಲೆ. ಮೊದಲ ಓವರ್ನಲ್ಲಿ 9ಕ್ಕೆ 2. ಮುಂದಿನ ಪಂದ್ಯದ ಟಾಸ್ಗೋಸ್ಕರ ಎರಡೂ ತಂಡಗಳಿಗೆ ಆಹ್ವಾನ ನೀಡ್ತಾ ಇವೆ. ಕೋಸ್ಟಲ್ ಥಂಡರ್ಸ್ ವರ್ಸಸ್ ಶಟಲ್ ಬಾಕ್ಸ್. ಎಸೆಗಾರಿಕೆ ಭಾಗದಲ್ಲಿ ಸಂದೀಪ್ ಉಪ್ಪಳ. ಉತ್ತಮ ರೀತಿಯ ಸತ ಮಿದುಕುಡು ಭಾಗ ತಳ್ಳಿದ್ರು. ಸುನೀಲ್ ಖಾತೆಗೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ದಶಕದ ಸಾಧನೆ 2 ಅಂಕಿಯ ಮೊತ್ತ 10. ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಉತ್ತಮ ರೀತಿಯ ಸತ ಕವರ್ಸಿ ಭಾಗದಲ್ಲಿ ಒಂದರ ರಕ್ಷಣೆ ವೈಫಲ್ಯ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಸಿಪಿಎಲ್ 6ನ ವಿನ್ನರ್ಸ್ ಹಾಗೂ ರನ್ನರ್ಸ್ ಮೊದಲ ಪಂದ್ಯಾಟದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಮುಂದಿನ ಪಂದ್ಯದ ಟಾಸ್ಗಾಗಿ 2 ತಂಡಗಳಿಗೆ ಲಾಸ್ಟ್ ಕಾಲ್. ಬಹಳ ಸುತ್ತಮುತ್ತ ಆಡತ ಕಡಂದಲೆ ಮುಖ್ಯನ ಕವರ್ಸಿ ಭಾಗದಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಕಡಂದಲೆ ಬೌಂಡ್ರಿ. ಮುಂದಿನ ಪಂದ್ಯ ಕೋಸ್ಟಲ್ ಥಂಡರ್ಸ್ ವರ್ಸಸ್ ಶಟರ್ ಬಾಕ್ಸ್. 2 ಟೀಮ್ಸ್ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಉಪ್ಪಳ ಕಡಂದಲೆಗೆ ಸತ ಚೋಡು ಬಳಸುತ್ತ ಮತ್ತು ಶಾಟ್ ಬಿಡಿ ಕಡೆ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಒಂದೊಂದೇ ಓಟವನ್ನು ದಾಖಲಿಸ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ಶಟರ್ ಬಾಕ್ಸ್ ಮುಂದಿನ ಪಂದ್ಯಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ ವರ್ಸಸ್ ಕೋಸ್ಟಲ್ ವುಡ್ ಥಂಡರ್ಸ್. ಮತ್ತೆ ಉಪ್ಪಳ ಈ ತರ್ಮದ ಕ್ಲೀನ್ ಬೋರ್ಡ್. ಸುನೀಲ್ ವಿಕೆಟ್ ಬಿಟ್ಟು ಓಡುವಂತ ಪ್ರಯತ್ನದಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಮುಂದಿನ ಪದ ಟಾಸ್ಕ್ ಆಗಿ ಕೋಸ್ಟಲ್ ಥಂಡರ್ಸ್ ವರ್ಸಸ್ ಶಟಲ್ ಬಾಕ್ಸ್ ಅನ್ನ ಕರೀತಾ ಇದ್ದಾವೆ. ಲಾಸ್ಟ್ ಕಾಲ್ 2 ತಂಡಗಳು ಬರಬೇಕು. ಅದೇ ರೀತಿ 3ನೇ ವಿಕೆಟ್ ಅನ್ನು ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ ಸುನೀಲ್. ಬ್ಯಾಕ್ ಟು ದ ಪೆವಿಲಿಯನ್. ಆ ಕಡೆ ಒಳಭಾಗದಲ್ಲಿ ರಕ್ಷಿತ್ ಶೆಡಿ.
ಮತ್ತೆ ಉಪ್ಪಳ ಬಹಳ ಸುತ್ತಮುತ್ತ ಹೆಸರು ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ ಕಂಪ್ಲೀಷನ್ ಓವರ್ ನಂಬರ್ 2 ಸ್ಕೋರ್ 17 for 3 17ಕ್ಕೆ 3. ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ಆಗಮಿಸ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ತುಳು ಚಿತ್ರರಂಗದ ಹಾಸ್ಯ ನಟರು ಆದಂತಹ ಕಾಂತಾರದ ರಾಂಪ ಈಗಾಗಲೇ ಆಗಮಿಸಿ ಅವರಿಗೆ ಪ್ರಕಾಶ್ ತುಮಿನಾಡು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಅದೇ ರೀತಿ ಒಂದು ಪಂದ್ಯಾಟಕ್ಕೆ ಈಗಾಗಲೇ ಆಗಮಿಸಿದ ಮತ್ತೋರ್ವ ತುಳು ಹಾಗೂ ಕನ್ನಡ ಚಿತ್ರರಂಗದ ನಟ ಸ್ಕ್ರಿಪ್ಟ್ ರೈಟರ್ ಕಾಂತಾರದ ಬುಲ ಹಾಗೂ ರಾಂಪ ಒಟ್ಟೊಟ್ಟೆ ಬರ್ತಾ ಇದ್ದಾರೆ. ಸನಿಲ್ ಗುರು ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕನ್ನಡಕ ಧಾರಣೆ ಸನಿಲ್ ಗುರು ಬಹುಶಃ ಆಟಗಾರ ಆ ಒಂದು ಕನ್ನಡಕ ಸೆಳೆಯುವ ಪ್ರಯತ್ನದಲ್ಲಿ ಇದ್ದಾರೆ. ಬಹಳಷ್ಟು ಆಕರ್ಷಣೆಯಾಗಿ ಕಾಣ್ತಾ ಇದ್ದಾರೆ ಸನಿಲ್ ಗುರು. ಈ ತರಹದ ಬಿರುಸಿನ ಚೆಂಡು ಸೀಮಾರಕ್ಕೆ ಕಾಡ್ತಾ ಇದೆ. ಸಿಕ್ಸರ್ ಕಡಂಥಲೆ ಕಿರಣ್ ಕಡಂಥಲೆ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೊಂದು ಬಿರುಸಿನ ಆಡಾಟ ಈ ಬಾರಿ ಕ್ಯಾಚ್ ಆಗ್ತದೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡು ಕಿರಣ್ ಕಡಂದಲೆ ವಾಪಸ್ ಸಾಥಿ ರಾಕೆಟ್ ಜಿಲ್ಸೆ ನಾಲ್ಕನೇ ಹುದ್ದೆಯನ್ನ ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಶುಭ ಶಟರ್ ಬಾಕ್ಸ್ ತಂಡದ ಹಿರಿಯ ಆಟಗಾರ ತುಳು ಚಿತ್ರರಂಗದ ನಟ ಹಾಗೂ ವಸ್ತ್ರ ವಿನ್ಯಾಸಕಾರ ಶರತ್ ಈಗಾಗಲೇ ಆಗಮಿಸಿ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ ಹಿರಿಯ ಆಟಗಾರರು ಕೂಡ ಅವರ ಸಾರಥ್ಯದಲ್ಲಿ ಕೂಡ ಸಿಪಿಎಲ್ ಪಂದ್ಯಾಟವನ್ನು ಕೂಡ ಗೆದ್ದುಕೊಳ್ತಾ ಇದ್ದಾರೆ. ಲಾಸ್ಟ್ ಕಾಲ್ ಕೋಸ್ಟಲ್ ರೋಡ್ ತಂಡ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಫಾರ್ ಯು. ಇಲ್ಲ ಓವರ್ ರೆಡ್ಯೂಸ್ ಆಗ್ತದೆ. ಇಲ್ಲಿ ಭಾಗವಹಿಸಿ ಎಲ್ಲಾ ತಂಡಗಳು ಗಮನಿಸಿ ಸಮಯಕ್ಕೆ ಮಹತ್ವ ನೀಡಬೇಕು. 8 ಓವರ್ಗಳ ಪಂದ್ಯ. ನೀವು ಸರಿಯಾದ ಸಮಯಕ್ಕೆ ಬರೆದಿದ್ರೆ ನಿಮಗೆ 6 ಓವರ್ ಇರ್ತದೆ, ಎದುರಾಳಿಗೆ 8 ಓವರ್ ಇರ್ತದೆ. ದಯಮಾಡಿ ಗಮನಿಸಿ. ನಿಯಮಗಳು ಎಲ್ಲರಿಗೂ ಒಂದೇ. ಮತ್ತೆ ಗಗನ್ ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅವಳಿ ಓಟ ಪೂರೈಸುವಂತ ಪ್ರಯತ್ನ ಪೂರೈಕೆಯು ಕೂಡ ಶುಭಂ ಖಾತೆಗೆ. ಆರಂಭಿಕ ಓವರ್ನಲ್ಲಿ 2 ವಿಕೆಟ್ ಅನ್ನ ಪಡ್ಕೊಂಡಿದ್ರು ಕೂಡ ಗಗನ್. ಒಂದು ಪಾರ್ಟ್ನರ್ಶಿಪ್ ಅವಶ್ಯಕತೆ ಇದೆ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. ವಿಕೆಟ್ ಗಳ ಬೇಟೆಯಲ್ಲಿ ಕಾಣಬೇಕಾಗಿದೆ ಅಸ್ತ್ರ ಬ್ರಿಗೇಡ್ಸ್ ಗಳಿಗೆ. ನಾಣ್ಯ ಚುಮಿಗೆ ಪ್ರಕ್ರಿಯೆ ನಡೀತಾ ಇದೆ. ಕೋಸ್ಟಲ್ ತಂಡ ಸ್ವಸ ಶಟರ್ ಬಾಕ್ಸ್.
ಈಗಾಗಲೇ ಪೃಥ್ವಿ ಅಂಬಾರ ಆಗಮಿಸ್ತಾ ಇದ್ದಾರೆ. ಮತ್ತೋರ್ವ ಕನ್ನಡದ ನಾಯಕ ನಟ, ತುಳು ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ಸಿನಿಮಾ ನಟಿಸಿದ ಪೃಥ್ವಿ ಅಂಬಾರ. ಕ್ಯಾಟ್ಕಾ ಪ್ರೆಸೆಂಟ್ಸ್ CPL ಸೀಸನ್ 7 ಪ್ರಕಾಶ್ ಶೆಟ್ಟಿ ಧರ್ಮನಗರ ಮುಂದಾಳತ್ವದಲ್ಲಿ ಈ ಪಂದ್ಯಾಟ ಸಾಗ್ತಾ ಇದೆ. ಶಟರ್ ಬಾಕ್ಸ್ ನಲ್ಲಿ ಮತ್ತವರ ನಟ ನಾಯಕ ನಟ ಅನೂಪ್ ಸಾಗರ್. ತುಳು ಚಿತ್ರರಂಗದ ನಾಯಕ ನಟರು ತಂತ್ರಜ್ಞರು ಒಟ್ಟಾಗಿ ಇವತ್ತಿನ ಪಂದ್ಯವನ್ನು ಆಡ್ಲಿಕ್ಕಿದ್ದಾರೆ. ಪ್ರಮುಖ ಆಟಗಾರ ಸಚಿನ್ ಶೆಟ್ಟಿ, ಸಿದ್ಧಾರ್ಥ ಮೂಲ್ಯ, ದಿನೇಶ್ ಆಚಾರ್, ತುಳುನಾಡ ಚಕ್ರವರ್ತಿ ಅರ್ಜುನ್ ಕಾಪಿಕರ್ ಹಾಗೂ ಮತ್ತೆ ಬಂದ ಗಣೇಶ. ಬಹಳ ಸುತ್ತಮುತ್ತ ರಿವರ್ಸ್ ಶಾಟ್. ರಾಕೇಶ್ ರಕ್ಷಿತ್ ಶೆಟ್ಟಿ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇದ್ದಾನೆ. ಪೃಥ್ವಿ ಅಂಬಾರ ಸಾರಥ್ಯದ ತಂಡ ನಾಣ್ಯ ಚಿಮಿಗೆಯಾಗಿ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯಕ್ಕೆ 31-4. 5 ಓವರ್ಗಳ ಮುಂದೆ ಇನ್ನೂ ಕೂಡ 45 ಓಟದ ಅವಶ್ಯಕತೆ. ಕೋಸ್ಟಲ್ ತಂಡ ಸ್ವಂದಿ ಟಾಸ್ ಸೆಲೆಕ್ಟೆಡ್ ಫೀಲ್ಡ್ ಫಾಸ್ಟ್. 31 for 4. ಮುಂದಿನ ಪಂದ್ಯ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟ, ಹುಲಿ ಸಿಂಹಗಳ ಕಾದಾಟ. ಶಟರ್ ಬಾಕ್ಸ್ ವರ್ಸಸ್ ಕೋಸ್ಟಲ್ ತಂಡಸ್, ಅರ್ಜುನ್ ಕಾಪಿಕರ್ ವರ್ಸಸ್ ಪೃಥ್ವಿ ಅಂಬಾರ. ಎಸಗಾರಿಕೆ ಭಾಗದಲ್ಲಿ ರಾಕೇಶ್ ದಿಲ್ಸೆ, ಕ್ರಿಕೆಟ್ ಆಟಗಾರ ಹಾಗೂ ಹಾಡುಗಾರ. ಮಧ್ಯ ಶುಭಂ ಔಟ್. ಕಟ್ ಮಾಡುವಂತ ಪ್ರಯತ್ನವನ್ನು ಶುಭ ಮಾಡಿದ, ಅನಾವಶ್ಯಕವಾಗಿ ವಿಕೆಟ್ ಹೊರಭಾಗ ಹೋಗುತ್ತಿರುವಂತಹ ಚೆಂಡ ಕೆಣಕಲು ಪ್ರಯತ್ನವನ್ನು ಮಾಡಿದಂತ ಶುಭಂ ವಾಪಸಾತಿ. ವಿಕೆಟ್ ನಂಬರ್ 5, 31-5. ಪ್ರತಿ ಓವರ್ಗೆ 9 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಕಳೆದ ಬಾರಿಯ ರನ್ನರ್ಸ್ ತಂಡ ವಿನರ್ಸ್ ಅಸ್ತ್ರ ಬ್ರಿಗೇಡ್ಸ್ ಇಬ್ರು ಕೂಡ ಇವತ್ತು ಎದುರು ಬದಲಾಗ್ತಾ ಇದ್ದಾರೆ. ಕಳೆದ ವರ್ಷದ ಸಹ್ಯಾದ್ರಿ ಆಟವನ್ನು ಮೆಲುಕಾಗ್ತಾ ಇದ್ದಾರೆ ಇವತ್ತು ಈ ಬಾರಿ ನೆಹರು ಮೈದಾನದಲ್ಲಿ. ಮತ್ತೆ ಎಸೆಗಾರಿಕೆವಾಗಿದೆ ದಿಲ್ಸೆ, ಹೊಸ ದಾಳಿಗಿನ ಸೇರ್ಪಡೆ. ಯಶ್ವಿನ್ ಲೆಫ್ಟಿ ಎಡಗಾಟಗಾರ. ಉತ್ತಮ ರೀತಿಯ ಸತ, ಓಟಗಳು ಬರ್ತಾ ಇಲ್ಲ. ಗೋಟಗಳ ಹಿಂದೆ ಕಾರ್ತಿಕ್ ಪ್ರಭು, ಬಹಳ ಉತ್ತಮ ರೀತಿಯ ಆಟವನ್ನ ಕಾರ್ತಿಕ್ ದಾಖಲಿಸಿದ್ರು ಕೂಡ. ಅಸ್ತ್ರ ಬ್ರಿಗೇಡ್ಸ್ ಸಂಕಟದ ಇರುವಂತಹ ಸಮಯದಲ್ಲಿ
ಕಾರ್ತಿಕ್ ಬಹಳ ಸಮಯೋಚಿತ ಆಟವನ್ನ ಆಡಿದ್ರು. ಮೊದಲ ಬಾರಿಗೆ ಒಂದು ಅತ್ಯುತ್ತಮ ಆಟವನ್ನ ಆಡ್ತಾ ಇದ್ದಾನೆ ಕಾರ್ತಿಕ್. ಉತ್ತಮ ರೀತಿಯ ಸತ. ದೀಪಾಕ್ಷಕ ಅವರ ವಿಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ, ಎರಡನೇ ನೋಟ ಪೂರೈಸುವಂತ ಪ್ರಯತ್ನ. ಅಸ್ತ್ರ ಬ್ರಿಗೇಡ್ ಆಟಗಾರ. ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಫುಟ್ಬಾಲ್ ಕಾಲ್ ಚೆಂಡಾಟ. ವರ್ಲ್ಡ್ ಕಪ್ ಕತಾರಿನ ಫುಟ್ಬಾಲ್ ಫೀವರ್ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಕೋಸ್ಟಲ್ ವುಡ್ ಅಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ದಿಲ್ಸೆ ಬ್ಯಾಟಿಂಗ್ ವಿಭಾಗದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ದಿಲ್ಸೆ ಕಂಡುಕೊಂಡ್ರು ಕೂಡ. ಶಾರ್ಟ್ ಆಗಿ ಬಿದ್ದ ಚೆಂಡು, ರನ್ಔಟ್ ಮಾಡುವಂತ ಅವಕಾಶ, ಡೈರೆಕ್ಟ್ ಹಿಟ್. ತೃತೀಯ ನಿರ್ಣಾಯಕ ತನ್ನ ಅಂಪಾಯ. ತೃತೀಯ ನಿರ್ಣಾಯಕರು. ಔಟ್ ಅನ್ನೋ ಘೋಷಣೆ. ಮತ್ತೊಂದು ಹೋದರ ಆಘಾತವನ್ನ ಕಾಡ್ತಾ ಇದೆ. ಡೈರೆಕ್ಟ್ ಹಿಟ್. V4 ನಲ್ಲಿ ಈ ಪಂದ್ಯಾಟದ ನೇರ ಲೈವ್ ಅನ್ನ ಕಾಣ್ತಾ ಇದ್ದಾವೆ. ಈಗಾಗಲೇ 2000 ವ್ಯೂಸ್ ಕೂಡ ಈ ಪಂದ್ಯಾಟವನ್ನ ನೋಡ್ತಾ ಇದ್ದಾರೆ. ಕಳೆದ 6 ಆವೃತ್ತಿಯಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಲೈವ್ ಕವರೇಜ್ ಅನ್ನು ಮಾಡ್ತಾ ಇದೆ V4. ಈಗಾಗಲೇ ಈ ಒಂದು CPL 7ನೇ ಆವೃತ್ತಿಯಲ್ಲಿ ನಮ್ಮೊಂದಿಗಿದ್ದಾರೆ ಯುವ ವಕೀಲರು ಆದಂತಹ ಶ್ರೀಯುತ ಮೋಹನ್ ದಾಸ್ ರಾಯ್ ಅವರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. ದಿಲ್ಸೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬಹಳ ಶೋತ ಸತ ಸ್ಲಿಪ್ ವಿಭಾಗದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ಡಾಟೆಡ್ ಡೆಲಿವರಿ ಬಹಳ ಶುದ್ಧ ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್ ದಿಲ್ಸೆ. ಮೂವತ್ತ 6 33 for 6. Wide ball. ಮತ್ತೆ ದಿಲ್ಸೆ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಆಗಿ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕೂಡ.
ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4 35ಕ್ಕೆ 6. ದ ಕಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 35 ಫಾರ್ 6. ಇನ್ನು 41 ಓಟದ ಅವಶ್ಯಕತೆ ಉಳಿದ 4 ಓವರ್ಗಳ ಮುಂದೆ ಕೇವಲ 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ರಂಗದ ಕಲನು ಜತ್ತು ತುಂಬುಡು ಬಂತುನ ಬೊತ್ತು ರಟ್ಟು ಕೈನು ಸೇರಾದು ಜೋರುಡು ತಾಟಿನ ಬೊಟ್ಟು ರಂಗದ ಕಲನು ಜತ್ತು ತುಂಬುಡು ಬಂತುನ ಬೊತ್ತು ರಟ್ಟು ಕೈನು ಸೇರಾದು ಜೋರುಡು ತಾಟಿನ ಬೊಟ್ಟು ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ತುಳುನಾಡ ಸಿಪಿಎಲ್ 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 ತುಳುನಾಡ ಸಿಪಿಎಲ್. ಬಳಸುತ್ತ ಹೊಡೆತ ಬೌಂಡ್ರಿ 4 ಹೊಡೆದ ಹೆಚ್ಚುವರಿಯ ಸೇರ್ಪಡೆ. ಆ ಕಡೆ ಒಳಭಾಗದಲ್ಲಿ ಪ್ರಶಾಂತ್ ಕಂಕನಾಡಿ ಕಳೆದ ಬಾರಿ ಕೂಡ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಈ ತರ ಮಧ್ಯೆ ಸಿಕ್ಸರ್ ದಾಖಲೆ. ಅಂಪೈರ್ ಡಿಸಿಷನ್ ಸಿಕ್ಸರ್. ಈ ಒಂದು ಪಂದ್ಯ ನಿರ್ಣಾಯಕರಾಗಿ ರವಿ ಉಪ್ಪಳ ಹಾಗೂ ದೀಕ್ಷಿತ್. ಮತ್ತೆ ಸಂದೀಪ್. ಈ ಬಾರಿಯ ಸತ ಚೆಂಡು ಬಳಸುವುದು ಮತ್ತು ಹೊಡೆತ ಕವರ್ಸ್ ಭಾಗದಲ್ಲಿ 1 ಹೊಡೆದ ಹೆಚ್ಚುವರಿ ಸೇರ್ಪಡೆ. ಪ್ರಶಾಂತ್ ಕಂಕನಾಡಿ ಬಹುಶಃ ಪ್ರತಿ ಸಿಪಿಎಲ್ ನಲ್ಲಿ ಒಂದೊಂದು ಸಿಕ್ಸರ್ ಗ್ಯಾರಂಟಿ ಪ್ರಶಾಂತ್ ಇದ್ದು. ಕಳೆದ ಬಾರಿ ಕೂಡ ಅಂಕಣದಲ್ಲಿ ಸಿಕ್ಸರ್ ದಾಖಲಿಸಿದ್ರು ಕೂಡ ಒಂದೇ ತಂಡದಲ್ಲಿ 2 ಹಾಡುಗಾರರಿದ್ದಾರೆ. ಒಂದೆಡೆ ವಿಶ್ವಾಸ್ ಗುರುಪುರ ಬಹುಶಃ ಇವತ್ತಿನ ದಿನದ ಅವರು ವೈಫಲ್ಯವನ್ನು ಕಂಡುಕೊಂಡ್ರು ಕೂಡ. ಇನ್ನೊಂದೆಡೆಯಲ್ಲಿ ಕುಣಾಲ್ ಗಾಂಜಿವಾಲ ಖ್ಯಾತಿಯ ಪ್ರಶಾಂತ್ ಕಂಕನಾಡಿ ಬಳಸುತ್ತ ಮತ್ತೆ ಹೊಡೆತ ಲಾಂಗ್ ಆಫ್ ಲಾಂಗರ್ ಮಧ್ಯೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದೇ ಓಟವನ್ನು ದಾಖಲಿಸ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. 21 ಎಸೆದ 33 ಓಟದ ಅವಶ್ಯಕತೆ. ಒಂದು ಪಾರ್ಟ್ನರ್ಶಿಪ್ ಅವಶ್ಯಕತೆ ಇದೆ. 1 ಸಿಕ್ಸರ್ 1ರಿಂದ 2 ಸಿಕ್ಸರ್ ಪಂದ್ಯದ ಗತಿ ಬದಲಾಗ್ತದೆ. 1ರಿಂದ 2 ಹುದ್ದರಿ ಪಂದ್ಯ ಚಿತ್ರಣವೇ ಬದಲಾಗ್ತದೆ. ಅಸ್ತ್ರ ಬ್ರಿಗೇಡ್ಸ್ ಮತ್ತೊಂದು ಪಂದ್ಯ ಗೆಲ್ಲುವ ಎಲ್ಲ ಹವಣಿಕೆಯನ್ನು ಮಾಡ್ತಾ ಇದೆ. ಸಿಪಿಎಲ್ ಸೀಸನ್ 7 ಬಹಳಷ್ಟು ಶುಭಾರಂಭದಲ್ಲಿ ಪಡೆಯುವ ಪ್ರಯತ್ನ ಮಾಡ್ತಾ ಇದೆ ಅಸ್ತ್ರ ಬ್ರಿಗೇಡ್ಸ್. ಮತ್ತೆ ಸಂದೀಪ್ ಉಪ್ಪಳ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಭರ್ಜರಿ ಸಿಕ್ಸರ್. ಈ ಅಂಕಣದಲ್ಲಿ ಬಹುಶಃ ಸಿಕ್ಸರ್ಗೆ ಅವಕಾಶ ನೀಡ್ತಾ ಇದ್ದಾರೆ. ಯಾಕಂದ್ರೆ ಫುಲ್ ಟಾಸ್ ಆಗಿ ಅಂಕಣದಲ್ಲಿ ಚೆಂಡು ಬಿದ್ರೆ ಅದು ಸೀಮಾರಕ ಹೊರಭಾಗ ನಿಸ್ಸಂಶಯ 2ನೇ ಸಿಕ್ಸರ್ ಕೂಡ ದಾಖಲಾಗ್ತಾ ಇದೆ. ಪ್ರಶಾಂತ್ ಕಂಕನಾಡಿ
49 50 50 ಅರ್ಧ ಶತಕ 20ಕ್ಕೆ 26 ಪ್ರಶಾಂತ್ ಕಂಕನಾಡಿ ಇರುವಷ್ಟು ಕಾಲ ಬಹುಶಾಸ್ತ್ರ ಬ್ರಿಗೇಡ್ಗೂ ಕೂಡ ತಲೆನೋವಿನ ವಿಚಾರ. ಈಗಾಗಲೇ ಭರ್ಜರಿ 2 ಸಿಕ್ಸರ್ ದಾಖಲಿಸಿದ್ರು ಪ್ರಶಾಂತ್ ಕಂಕನಾಡಿ. ಮತ್ತೆ ಸಂದೀಪ್ ಉಪ್ಪಲ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ದೀಪೇಕ್ಷಕ ಅವರ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ 52 52 19 ಎಸೆತ 24 ಓಟದ ಅವಶ್ಯಕತೆ. 19-24 ಪಂದ್ಯ ಸುಲಭದತ್ತ ಸಾಗುವ ಪ್ರಯತ್ನವನ್ನು ಮಾಡ್ತಾ ಬ್ಲಾಕ್ ಪ್ಯಾಂಥರ್ಸ್ ಅಂತಿಮ ಹಂತದಲ್ಲಿ ಮತ್ತೆ ಸಿಡಿತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ. ಈ ಬಾರಿ ಕ್ಯಾಚ್ ಆಗ್ತಾ ಸಿಕ್ಸರ್ ಲೈನ್ ನಲ್ಲಿ ಹುಬ್ದರಿ ಆಘಾತ. ಪ್ರಶಾಂತ್ ಕಂಕನಾಡಿ ಮೂರನೇ ಸಿಕ್ಸರ್ ಬಾರಿಸೋ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯವನ್ನು ಕಂಡುಕೊಂಡ್ರು. ಈ ಹಂತದಲ್ಲಿ ಜಯದತ್ತ ಸಾಗುತ್ತಿರುವಂತಹ ಬ್ಲಾಕ್ ಪ್ಯಾಂಥರ್ಸ್ ಒಂದು ಹಂತದಲ್ಲಿ ಕಡಿವಾಣ ಹಾಕ್ತಾ ಇದ್ದಾರೆ ಅಸ್ತ್ರ ಬ್ರಿಗೇಡ್ಸ್. ಕೊನೆಯ 4 ನಿಮಿಷ ಮಾತ್ರ ಬಾಕಿ ಇದೆ. 18 ಎಸೆತ 24 ಓಟದ ಅವಶ್ಯಕತೆ. ಅಂಕಣ ಹೊಸ ದಾಂಡಿಗನ ಸೇರ್ಪಡೆ ಧೀರಜ್ ಸನಿಲ್ ಮತ್ತೊಬ್ಬ ಯುವ ವೀಕ್ಷಕ ವಿವರಣೆಗಾರ ಧೀರಜ್ ಸನಿಲ್. ಹದಿನೆಂಟಕ್ಕೆ 24 18-24 ಮತ್ತೆ ಸಕಾರಿಕೆ ಭಾಗದಲ್ಲಿ ದಿಲ್ಸೆ 7 ವಿಕೆಟ್ ಅನ್ನು ಕಳ್ಕೊಂಡಿದೆ. ಕೊನೆಯ ಹಂತದಲ್ಲಿದೆ ಪಂದ್ಯ. ಒಂದು ಪಾರ್ಟ್ನರ್ಶಿಪ್ ಆಗಬೇಕಾಗಿದೆ. ಬೌಲರ್ಸ್ ಗಳಿಗೆ ಬ್ಯಾಟ್ಸ್ಮನ್ ಆಗ್ತಾ ಇದ್ದಾರೆ. ಯಶ್ವಿನ್ ಒಂದೆಡೆ ಆದರೆ ಇನ್ನೊಂದೆಡೆ ಧೀರಜ್ ಸನಿಲ್. 18ಕ್ಕೆ 24 ಒಂದು ಪಾರ್ಟ್ನರ್ಶಿಪ್ ಅಗತ್ಯತೆ ಬ್ಲಾಕ್ ಪ್ಯಾಂಥರ್ಸ್ ಗಿದೆ. ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕಾದ ಅಸ್ತ್ರ ಬ್ರಿಗೇಡ್ಸ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 17ಕ್ಕೆ 24 17-24 ಕ್ಯಾಟ್ ಕಪ್ ಪ್ರೆಸೆಂಟ್ ಸಿಪಿಎಲ್ ಸೀಸನ್ 7 ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಈ ಪಂದ್ಯದ ಮುಗಿತಾಕ್ಷಣ ಬಂದ್ರೆ ಸಾಕು ಎಲ್ಲ ಆಟಗಾರ ಡಗ್ಔಟ್ಸ್ ಗಳಿಗೆ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆಯನ್ನ ಕಾಡ್ತಾ ಇದೆ. ಹದಿನಾರು ಎಸೆತ 23. ಈ ಪಂದ್ಯದ ತರುವಾಯ ಬಂದ್ರೆ ಸಾಕು ಡಗ್ಔಟ್ಸ್ ಗಳಿಗೆ. 2 ಡಗ್ಔಟ್ಸ್ ಗಳ ಆಟಗಾರರು ಗಮನಿಸಿ, ನೀವು ಸ್ವಲ್ಪ ಹೊರಕ್ಕೆ ನಿಂತ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇರಿ. ಎಲ್ಲಾ ತಂಡಗಳು ಕೂಡ ಭಾಗವಹಿಸಬೇಕು. ಎಲ್ಲಾ ತಂಡಗಳು ಕೂಡ ಗಮನಿಸಬೇಕು. ಪಂದ್ಯದ ಮುಗಿತಾಕ್ಷಣ ತಾವುಗಳು ಡಗ್ಔಟ್ಸ್ಗೆ ಎಂಟ್ರಿ ಪಡೆಯಿರಿ. ಒಂದೆಡೆ ಅಮೃತ್ ಸೋಮೇಶ್ವರ ಡಗ್ಔಟ್ಸ್, ಇನ್ನೊಂದು ಕೈಯಾರ ಕಿಂಜಣರೈ ಡಗ್ಔಟ್ಸ್. 2 ಶ್ರೇಷ್ಠ ಸಾಹಿತಿಗಳ ಹೆಸರನ್ನು ಈ ಬಾರಿ ಆ ಡಗ್ಔಟ್ಸ್ಗೆ ಹೆಸರನ್ನು ಇಟ್ಟಿದ್ದಾರೆ. ಕೊನೆ 1 ನಿಮಿಷ ಮಾತ್ರ ಬಾಕಿ ಇದೆ. ಮತ್ತೆ ದಿಲ್ಸೆ ಈ ಬಾರಿ ಎಸೆತ ಚೆಂಡಿಗೆ ಧೀರಜ್ ಸುಲಭದ ಕ್ಯಾಚ್ ನೀಡು. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹುಶಃ ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಬೌಂಡ್ರಿ ದಾಖಲಿಸುವ ಅವಕಾಶ ಧೀರಜ್ಗಿತ್ತು. ಆದ್ರೆ ಕ್ಯಾಚ್ ಹಿಡಿದ್ರ ಮುಖ್ಯ 8ನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ವಿಕೆಟ್ ನಂಬರ್ 8. ಮುಂದಿನ ಓವರ್ ಇಂದ ಪವರ್ ಪ್ಲೇ. 4 ಜನ ಕ್ಷೇತ್ರ ರಕ್ಷಕರು 30th ಸರ್ಕಲ್ ಹೊರಗಿರ್ತಾರೆ.
ಅಂತಾರಾಷ್ಟ್ರೀಯ ನಿಯಮ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಅಲ್ಲಿ ಕೂಡ ತರ್ತಾ ಇದ್ದಾರೆ. ಮುಂದಿನ ಪಂದ್ಯದಲ್ಲಿ ಜೀವನ ಒತ್ತ ಇಟ್ಟು ಗೂಡ್ ಕ್ಷೇತ್ರ ರಕ್ಷಣೆಯನ್ನ ಮಾಡಬಲ್ಲ ಅಂತ ಜೀವನ್ ಕೂಡ ಮುಂದಿನ ಪಂದ್ಯದಲ್ಲಿ ಶಟರ್ ಬಾಕ್ಸ್ ಪರವಾಗಿ ಆಡ್ಲಿಕ್ಕಿದ್ದಾರೆ. ಸಿಪಿಎಲ್ ಕಂಡಂತ ಶ್ರೇಷ್ಠ ಕ್ಷೇತ್ರ ರಕ್ಷಕ ಜೀವನ್. ಹದಿನೈದು ಎಸೆತ 23 ಗುರಿ. 15-23. ಶಿವಭಟ್ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಶಿವಭಟ್. ಒಂದು ಸಿಪಿಎಲ್ ನಲ್ಲಿ ಆವೃತ್ತಿ ನಂಬರ್ 2ರಲ್ಲಿ ಬಹುಶಃ ಬೆಸ್ಟ್ ಬೌಲರ್ ಪ್ರಶಸ್ತಿ ಶಿವಭಟ್ ಪಡೆದಿದ್ರು. ಮತ್ತೆ ದಿಲ್ಸೆ ಈ ಬಾರಿ ಎಸೆತ ಚೆಂಡು ಓಟಗಳು ಬರ್ತಾ ಇಲ್ಲ. ಕೈಯಲ್ಲಿದ್ದ ಪಂದ್ಯ ಮತ್ತೆ ಕೈ ಜಾರಿಸಿಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ಪ್ರಶಾಂತ್ ಕಂಕನಾಡಿ ಭರ್ಜರಿ 2 ಸಿಕ್ಸರ್ ದಾಖಲಿಸಿ ಕೈಯಲ್ಲಿ ಇಲ್ಲದ ಪಂದ್ಯವನ್ನು ಕೈವಶ ಮಾಡಿಕೊಟ್ಟಿದ್ರು. ಆದರೆ ಪ್ಯಾಂಥರ್ಸ್ಗಳು ಲಘು ಬಗನೆ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಮತ್ತೆ ಅಸ್ತ್ರ ಬ್ರಿಗೇಡ್ಸ್ ಪಂದ್ಯದಲ್ಲಿ ಹಿಡಿತ ಸ್ಥಾಪಿಸ್ತಾ ಇದೆ. ಈ ಬಾರಿ ವೈಟ್ ಬಾಲ್. ನಿರ್ಣಾಯಕರನ್ನು ಕೂಡ ಅಲ್ಲೋಲ ಕಲ್ಲೋಲಗೊಳಿಸುವ ಯತ್ನಗಳು ಸಾಗ್ತಾ ಇದೆ. ಕಾರ್ತಿಕ್ ಪ್ರಭು ಬಹಳಷ್ಟು ಅನುಭವಿ ಗುಟ್ ರಕ್ಷಕ. ಈ ರೀತಿಯಲ್ಲಿ ವೈಟ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಶಿವಭಟ್ ಡಾಟೆಡ್ ಡೆಲಿವರಿ. ಇನ್ನು ಕೂಡ 23 ಓಟದ ಅವಶ್ಯಕತೆ. ದಿಲ್ಸೆ ಮತ್ತೆ ಸಗಾರ್ಕೆ ಬಾರಿ ಶಿವಭಟ್ಗೆ ಕೊನೆ ಬಾರಿ ದಿಲ್ಸೆ. ಈ ತರ ಮಧ್ಯ ಕಾಟ್ ಬ್ಯಾನ್ ಮತ್ತದೊಂದರ ಆಘಾತ. ಶಿವಭಟ್ ಈ ಬಾರಿ ಔಟ್ ಆದ್ರು. 9ನೇ ವಿಕೆಟ್ ಕಳ್ಕೊಳ್ತಾ ಇದೆ. ಕೊನೆಯ ಒಂದು ವಿಕೆಟ್. ಅಂಕಣ ಒಳಭಾಗದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಮಾಲಕ ತಾಯಿ ಪೂಜಾರಿ. ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್. ಅಸ್ತ್ರ ಬ್ರಿಗೇಡ್ಸ್ ವಿಜಯದ ಸನಿಹ ಸಾಗ್ತಾ ಇದೆ. 12 ಎಸೆತ 23 ಓಟದ ಅವಶ್ಯಕತೆ. ದಿಲ್ಸೆ ಈ ಮುಂಚಿನ ಓವರ್ ಕೇವಲ 1 ಓಟಗಳಷ್ಟೇ ಅವಕಾಶ ಮಾಡಿಕೊಟ್ರು. ಪವರ್ ಪ್ಲೇ ಈ ಓವರ್ ಲಾಸ್ಟ್ ಓವರ್ ಪವರ್ ಪ್ಲೇ ಆಗಿರ್ತದೆ. ಲಾಸ್ಟ್ 2 ಓವರ್ಸ್ 35 ನಿಮಿಷ 8 ಓವರ್ಗಳು. ರಾಜೇಶ್ ಬಾಂದೇಲ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಮತ್ತು ಹೊಡೆತ. ಮಿಡುಕಡಿ ಭಾಗದಲ್ಲಿ 2 ಓಟದ ಹೆಚ್ಚುವರಿ ಸೇರ್ಪಡೆ. 11ಕ್ಕೆ 21. ಯಶಸ್ವಿ ಸ್ಟ್ರೈಕರ್ ವಿಭಾಗದಲ್ಲಿದೆ. ಉದಯ್ ಪೂಜಾರಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಕಳೆದ ಬಾರಿ ರನ್ನರ್ಸ್ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ಕಳೆದ ಬಾರಿ ವಿನ್ನರ್ಸ್ ಅಸ್ತ್ರ ಬ್ರಿಗೇಡ್ಸ್. ಡಾಟೆಡ್ ಡೆಲಿವರಿ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಬಿರುಸಿನ ಹೊಡೆತ ದಾಖಲಿಸಿದ್ರೆ ಮಾತ್ರ ಇನ್ನೂ ಕೂಡ ಅವಕಾಶ ಇದೆ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. ಒಂದು ಲೆಕ್ಕಾಚಾರದ ಆಟವಲ್ಲಿ ಕ್ಯಾಲ್ಕುಲೇಟ್ ಆಟದಲ್ಲಿ ವೈಫಲ್ಯವನ್ನು ಕಂಡಿದ್ರು ಬ್ಲಾಕ್ ಪ್ಯಾಂಥರ್. ಸುಲಭವಾಗಿ ಗೆಲ್ಲುವ ಅವಕಾಶ ಇತ್ತು. ಆದರೆ ವಿಕೆಟ್ಗಳು ಪಟಪಟನೆ ಕಳ್ಕೊಳ್ತಾ ಇದೆ. ಬಹುಶಃ ಒಂದು ಅತ್ಯುತ್ತಮ ಒಂದು ಪಾರ್ಟ್ನರ್ಶಿಪ್ ಆಗಿದ್ರೆ ಬಹುಶಃ ಜಯಗಳ ಸಾಧ್ಯತೆ ಪ್ಯಾಂಥರ್ಸ್ ಗಳಿಗಿತ್ತು ಕೂಡ. ಈ ತನ್ಮಧ್ಯೆ
ಕಾಟ್ ಬಿಹೈಂಡ್ ಮಾಡುವಂತ ಪ್ರಯತ್ನ, ಆದ್ರೆ ಆ ಒಂದು ಖುಷಿಯಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ ಕಾರ್ತಿಕ್. ಒಂಬತ್ತಿಗೆ 21. ಬಹಳ ಸುತ್ತಮುತ್ತ ಸತ. ಕಾಟ್ ಬಿಹೈಂಡ್ ಆಗೋ ಅವಕಾಶ ಇತ್ತು, ಅದು ಕೈ ಚೆಲ್ತಾ ಇದೆ. ದಿಲ್ಸೆ ಬಿಸಿಲಿನ ತಾಪದೊಂದಿಗೆ ದಿಲ್ಸೆ ತಾಪ ಕೂಡ ಹೆಚ್ಚಾಗ್ತಾ ಇದೆ. ಉತ್ತಮತೆ ಸತ ಒಂದು ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಜೇಶ್ ಟು ಉದಯ್. ಈ ಬಾರಿ ನೋ ಬಾಲ್ ಸೂಚನೆ. 1+1+ ಫ್ರೀ ಹಿಟ್. ಬಹುಶಃ ಈ ಒಂದು ಫ್ರೀ ಹಿಟ್ ನಲ್ಲಿ ಬೌಂಡ್ರಿ ಸಿಕ್ಸರ್ ಗಳು ಬರ್ತದೆ ಅಂತ ಕಾದ್ ನೋಡ್ಬೇಕಾಗಿದೆ. ಮುಂದಿನ ಪಂದ್ಯ ಕೋಸ್ಟಲ್ ತಂಡ ರೆಡಿ ಆಗ್ತಾ ಇದ್ದಾರೆ. V4 ಮುಖ್ಯ ಟೆಕ್ನಿಷಿಯನ್ ಧನ್ರಾಜ್ ಅಖಾಡಕ್ಕಿಳಿತಾ ಇದ್ದಾನೆ. ಕ್ಯಾಮರಾ ಬಿಟ್ಟು ಧನ್ರಾಜ್ ಬ್ಯಾಟ್ ಹಿಡೋ ಪ್ರಯತ್ನ, ಬೌಲಿಂಗ್ ಮಾಡೋ ಪ್ರಯತ್ನದಲ್ಲೇ. ವೈಡ್ ಬಾಲ್, ಇನ್ನೂ ಅವಕಾಶ ಇದೆ ಪ್ಯಾಂಥರ್ಸ್. ನೋ ಬಾಲ್ ಫ್ರೀ ಹಿಟ್ ಮುಂದುವರಿಕೆ. ಬಹುಶಃ ಈ ಫ್ರೀ ಹಿಟ್ ನಲ್ಲಿ ಬೌಂಡರಿ ಸಿಕ್ಸರ್ ಹೊಡೆದ್ರೆ ಬ್ಲಾಕ್ ಪ್ಯಾಂಥರ್ಸ್ಗೆ ಸ್ವಲ್ಪ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಈಗಾಗಲೇ 9 ವಿಕೆಟ್ ಅನ್ನ ಕಳ್ಕೊಂಡಂತ ಪ್ಯಾಂಥರ್ಸ್ ಕೊನೆಯ ಪ್ಯಾಂಥರ್ಸ್ ಗಳು ಅದಾವ ರೀತಿ ಆಟವನ್ನು ಆಡ್ತಾರೆ, ಕಾದು ನೋಡ್ಬೇಕಾಗಿದೆ. ಡಾಟೆಡ್ ಡೆಲಿವರಿ ಓವರ್ ನ ಮುಕ್ತ ಓವರ್ಗಳ ಸಂಖ್ಯೆ 7. ಕಂಪ್ಲೀಷನ್ 7. 59 for 9. ಅಂತಿಮ 6 ಎಸೆತ, 17 ಓಟದ ಅವಶ್ಯಕತೆ. 6-17. ಎಸೆಗಾರಿಕೆ ಭಾಗದಲ್ಲಿ ವಿವೇಕ್ ಹೆಗ್ಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಒಂದೋಟದ ಸೇರ್ಪಡೆ, ಎರಡನೇ ಓಟ ಪೂರ್ವಸ ಪ್ರಯತ್ನ, ಪೂರೈಕೆ ಕೂಡ ಉದಯ್ ಪೂಜಾರಿ ಖಾತೆಗೆ. ಐದಕ್ಕೆ 15. ಕೊನೆಯ ಹಂತದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ನ ಮಾಲಕರು ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉದಯ್ ಪೂಜಾರಿ ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತು ವಿವೇಕ ಸ್ವಲ್ಪ ಕ್ಷೇತ್ರ ರಕ್ಷಾ ಬದಲಾವಣೆ.
ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ, ತನ್ಮೂಲಕ ಬ್ಲಾಕ್ ಪ್ಯಾಂಥರ್ ಸೋಲನ್ನು ಒಪ್ಕೊಳ್ತಾ ಇದೆ. ಅಸ್ತ್ರ ಬ್ರಿಗೇಡ್ಸ್ ಕಳೆದ ಬಾರಿ ಚಾಂಪಿಯನ್, ಈ ಬಾರಿ ಆರಂಭಿಕ ಪ್ರೂವ್ ಮಾಡ್ತಾ ಇದ್ದಾರೆ. ಮೊದಲ ಪಂದ್ಯದಲ್ಲಿ ಜಯ ದಾಖಲಿಸ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಅಸ್ತ್ರ ಬ್ರಿಗೇಡ್ಸ್ಗೆ ಹಾಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ ಬ್ಲಾಕ್ ಪ್ಯಾಂಥರ್ಸ್. ಸೂರಜ್, ಸಾಲಿಯಾನ್, ಪ್ರಶಾಂತ್ ಅಂಚನ್. ಈಗ ಮುಕ್ತಾಯಗೊಂಡ ಪಂದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಮಂಕುಬಾಯಿ ಫ್ಯಾಕ್ಸಿ ರಾಣಿಯ ನಿರ್ದೇಶಕರು ಆದ ಗಗನ್. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಗಗನ್. ಅವರು ನಮ್ಮ ಪ್ರಶಸ್ತಿ ವಿತರಣಾ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕ ವಿವರಣೆಯಲ್ಲೂ ಕೂಡ ಬದಲಾವಣೆಯನ್ನು ಕಾಡ್ತಾ ಇದೆ. ದಿವಾಕರ್ ಉಪ್ಪುಲ ಕಡಲ ಕೆರೆದ ತುಳುವ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಮ್ಯಾನ್ ಆಫ್ ದಿ ಮ್ಯಾಚ್ ಈ ಪ್ರಶಸ್ತಿಯನ್ನ ಗಗನ್ ಪಡ್ಕೊಳ್ತಾ ಇದ್ದಾರೆ. ಆಕರ್ಷಕ ಟ್ರೋಫಿಯೊಂದಿಗೆ ವಿಕೆ ಫರ್ನಿಚರ್ ಕೊಡಮಾಡುವಂತಹ ಗಿಫ್ಟ್ ವೌಚರ್ ಕೂಡ ಗಿಫ್ಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಗಗನ್. ಅಭಿನಂದನೆ ಅರ್ಪಿಸ್ತಾರೆ ಅಸ್ತ್ರ ಬ್ರಿಗೇಡಿನ ಗಗನ್ ಅವರಿಗೂ ಕೂಡ. ಹಾಗೂ ಈ ಒಂದು ಪ್ರಶಸ್ತಿ ನೀಡಿದಂತಹ ಪ್ರಕಾಶ್ ತುಮಿನಾಡು.
ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿ ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್ ಪನ್ನೀರ್ ಪರಿಶುದ್ಧತೆಯ ಹೆಸರಿಗೆ, ರುಚಿಯಾದ ಅಡುಗೆಗೆ, ಬಗೆ ಬಗೆಯಾದ ತಿನಿಸಿಗೆ, ಪರಂಪರೆಗೆ ಹೆಸರಾದ ನಂದಿನಿ ಪನ್ನೀರ್. ಹೆಲ್ದಿ, ಟೇಸ್ಟಿ, ನ್ಯೂಟ್ರಿಷಿಯಸ್. ಮನ ಮನೆಗಳಲ್ಲೂ ನಂದಿನಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್. जी नहीं, अर्जुन काफी काट रहा स्ट्राइक पर और सचिन स्ट्राइक पर, और गेंदबाजी की मोर्चा संभालेंगे कोस्टलवुड थंडर की तरफ से सूरज सालियान करेंगे. स्ट्राइक पर सचिन है. ऑनलाइन क्रिक हीरोज की स्कोरर के जरिए मनोज बंदियोड़ मेरे साथ बैठे हैं, और इस कार्यक्रम का सीधा प्रसारण, जी हां हम तैयार हैं. टेन 38. जी हां, 10:38 पर पहला गेंद. यस, हियर इज द फर्स्ट बॉल. इस खेल की पहला गेंद लेकर गेंदबाज तैयार है सूरज, और पावर प्ले का इस्तेमाल चल रहे हैं. ऑप्शन की बाहर, काफी बाहर चले गए हैं
और अंपायर हरीश पटेल पहली गेंद को वाइड का करार दिया गया। इसके परिणाम अपना खाते के शुभारंभ कर चुके हैं शटर बॉक्स बुल्स। अगली गेंद सचिन शेट्टी सामना करेंगे। और शॉर्ट पिच गेंद हल्के से स्टीयर्ड कर दिया है गेंद थर्ड मैन और बैकवर्ड पॉइंट के क्षेत्र पर सीमा रेखा के बाहर, 4 रन। बिल्कुल दिशाहीन गेंद रही, ऑफ के काफी बाहर जा रहे थे, धीमी गति की गेंद भी रही और हल्के से दिशा दे दिए हैं सचिन शेट्टी ने और काफी शानदार चौके के जरिए अपना खाते की आरंभ कर चुके हैं सचिन शेट्टी। सूरज एक बार फिर से उसी ढंग की खेल है। शॉर्ट पेज इस बार वहां फील्डर तैनात है जिससे पहले कि 1 रन आसानी के साथ आसानी के साथ पूरा कर चुके हैं सचिन शेट्टी और जिनके व्यक्तिगत स्कोर बढ़कर 5 पर पहुंच चुके हैं और कुल मिलाकर 6 रन। पावर प्ले केवल 3 खिलाड़ी 30 दायरे के बाहर, जी नहीं 2 खिलाड़ी, जहां जब तक स्ट्राइक पर रोटेट किया जाए क्षेत्र रक्षण में फिक्स तब्दीली। मिड ऑन पर पृथ्वी अंबार खड़े हैं, लॉन्ग ऑफ कवर एक्स्ट्रा कवर। इस बार बेहतरीन गेंद रहा सूरज की और जैसे ही गेंद टप्पा खाकर अंदर की तरफ आ रहे थे, डिफेंसिव खेल खेलना चाहा लेकिन विकेट के करीब से गेंद विकेट कीपर के पास चले गए। भाग्यशाली भी रहा बल्लेबाज। अर्जुन का पिकार्ड, पहला 2 गेंद का सामना किया जिन्होंने, लेकिन अपनी इतनी लाइफ पर नहीं दिख रहे हैं, आत्मविश्वास को बढ़ाना होगा। अब सचिन आकर कुछ सलाह मशवरा करने के समय है, कुछ सूचना रवाना किया गया है, देखना है कि क्या सूचना होगा। सचिन आत्मविश्वास मनोबल बढ़ाने के प्रयास में है। दो गेंद का सामना किया है अर्जुन ने। अगली गेंद सूरज, यहां जाने दिया विकेट के पीछे। बहुत बेहतरीन 3 गेंद रहा सूरज की अर्जुन के लिए। कोई भी समय ना मिले, मौका नहीं मिले कि अपना खाते का आरंभ किया जाए। इतनी बेहतरीन गेंद, जवाब नहीं रहा फिलहाल अर्जुन से। इस ओवर की आखिरी गेंद सूरज, और इस बार पीछे हटकर सुरक्षित ढंग से खेले हैं, मिड ऑफ के क्षेत्र पर ढकल दिए, जहां 1 रन के साथ ओवर संख्या पहला समाप्त हो चुके हैं। जब रन बनी है कुल मिलाकर 7 रन पहला ओवर की समाप्ति के बाद। 7 4 नो लॉस। ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಚಾಲೆಂಜಿಂಗ್ ಸ್ಟಾರ್ಸ್ ಮತ್ತು ಅಮ್ಮ ಯೋಧಾಸ್ ತಂಡ ತಮ್ಮ ಪೂರ್ವ ಸಿದ್ಧತೆಯನ್ನು ಮತ್ತೆ ಮುಂದುವರಿಸುವಂತೆ ಸೂಚನೆ. 5 ದಿನಗಳ ಪರ್ಯಂತ ಪ್ರಕೃತಿ ಬೆಳಕಲ್ಲಿ ನಡೆಯುವಂತಹ ಈ ವರ್ಷದ 7ನೇ ಆವೃತ್ತಿಯ ಸಿಪಿಎಲ್ ಪಂದ್ಯಾವಳಿ ಕರಾವಳಿಯ
ವಿಭಿನ್ನ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಸಿನಿಮಾ ರಂಗ ತಾಂತ್ರಿಕ ವಿಭಾಗದಲ್ಲಿ ಕರ್ಮ ನಿರತವಾದಂತಹ ಕಾರ್ಯಕರ್ತರ ಒಕ್ಕೂಟ ಕ್ಯಾಟ್ಕಾ ಇದರ ನೇತೃತ್ವದಲ್ಲಿ ಈ ವರ್ಷ ಪ್ರಕಾಶ್ ಧರ್ಮನಗರ ಅವರ ಸಾರಥ್ಯದಲ್ಲಿ 7ನೇ ಆವೃತ್ತಿಯ ಸಿಪಿಎಲ್. ಈ ನಡುವೆ 2ನೇ ಓವರ್ ಆರಂಭ. ಅರ್ಜುನ್ ರವರು ದ್ವಿತೀಯ ಓವರ್ನ ಪ್ರಥಮ ಚೆಂಡಲ್ಲಿ ಮತ್ತೆ 1 ಅಂಕಗಳನ್ನು ಓಟವನ್ನು ಗಳಿಸುವ ಮೂಲಕ ತಮ್ಮ ಖಾತೆಗೆ 2ನೇ ಓಟವನ್ನು ಜೋಡಿಸಲ್ಪಟ್ಟಿದೆ. ಮೂಲಕ ಖಾತೆ ಒಟ್ಟು 8. ಫುಲ್ ಟಾಸ್ ಆಗಿ ಬಂದಿರತಕ್ಕಂತಹ ಚೆಂಡು ಎಲ್ಲೋ ಆಡಲು ಹೋಗಿ ಚೆಂಡೆಲ್ಲೋ ಮೂಲಕ ಸಚಿನ್ ರವರ ಖಾತೆಗೆ 1 ಅಂಕ. ಈಗ ತಾನೇ ದಾಳಿಯನ್ನ ಮುಂದುವರಿಸುವಂತಹ ದಾಳಿಗಾರ ಕೀರ್ತನ್ ರವರು. ಚಿಕ್ಕ ಶರೀರ ಆದರೆ ಸಾಧನೆ ಬಹಳಷ್ಟು ದೊಡ್ಡದು. ಒಂದು ಮೊಟ್ಟೆಯ ಕಥೆಯಾಗಿರಲಿ, ಚಾರ್ಲಿ ಆಗಿರಲಿ, ಅನೇಕ ಚಿತ್ರಗಳಿಗೆ ಸಾಹಿತ್ಯವನ್ನು ಬರೆಕೊಂಡಂತಹ ಅದ್ಭುತ ಸಾಧಕ ಇದೀಗ ದಾಳಿಯಲ್ಲಿ. ಕೀರ್ತನ್ ಈ ಬಾರಿ ಮತ್ತೆ ಕೀರ್ತನ್ ರವರ ಚೆಂಡನ್ನ ಸುರಕ್ಷಿತವಾಗಿ ಮಿಡ್ ಆಫ್ ಕಡೆ, ನೇರವಾಗಿ ಲಾಂಗ್ ಆಫ್ ಕಡೆ ಬೌಂಡರಿ ಲಭ್ಯವಾಗುತ್ತಾ ಇದೆ. ಆರಂಭದ 2-3 ಎಸೆತಗಳಿಗೆ ಉತ್ತರ ಇಲ್ಲದಂತಹ ಅರ್ಜುನ್ ಈ ಬಾರಿ ತಮ್ಮ ಲಯವನ್ನ ಕಂಡುಕೊಳ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠ ಮಟ್ಟದ ಟೈಮಿಂಗ್ ಮೂಲಕ ತಮ್ಮ ಮೊದಲ ಬೌಂಡರಿಯನ್ನ ಕಂಡುಕೊಂಡಿದ್ದಾರೆ. ಮಗದೊಮ್ಮೆ ದಾಳಿ ಮುಂದುವರಿತಾ ಇದೆ. ಆಹಾ, ಈ ನಡುವೆ ಸ್ಕ್ವೇರ್ ಲೆಗ್ ಮತ್ತು ಮಿಡ್ ವಿಕೆಟ್ ನಡುವೆ ಕಮೆಂಟ್ರಿ ಬಾಕ್ಸ್ಗೆ ಬೌಂಡರಿ. ಅರ್ಜುನ್ ರವರು ಅಷ್ಟ ದಿಕ್ಕುಗಳಲ್ಲಿ ಆಡುವ ತಾಕತ್ತುಳ್ಳಂತಹ ಆಟಗಾರ. ಮತ್ತೆ ಈ ನಡುವೆ ಆನ್ ಸೈಡ್ ಅಲ್ಲಿ ಹೊಡೆಯುವ ಪ್ರಯತ್ನ, 3ನೇ ಬೌಂಡ್ರಿಗಾಗಿ ಪ್ರಯತ್ನ. ಆದರೆ ಈ ನಡುವೆ ಕಾಲಿಗೆ ತಾಗಿದ ಚೆಂಡು, ಯಾವುದೇ ಔಟಗಳಿಲ್ಲ. ದ್ವಿತೀಯ ಓವರ್ ಸ್ವಲ್ಪ ಮಟ್ಟಿಗೆ ದುಬಾರಿ. 2 ಬೌಂಡ್ರಿಗಳನ್ನು ಕಂಡಂತಹ ಓವರ್. ಪವರ್ ಪ್ಲೇ ಸಂಖ್ಯೆ 2 ಮತ್ತು ಅಂತಿಮ ಓವರ್ ನಡೀತಾ ಇದೆ. ಈ ಬಾರಿ ಉದ್ದಾನೆಯ ಆಟಗಾರನ ಹೊಡೆತ ನೇರವಾಗಿ ಫೀಲ್ಡರ್ ಕೈಯಲ್ಲಿ ಚೆಂಡು ಬರ್ತಾ ಇದೆ. ಈ ಮೂಲಕ ಅರ್ಜುನ್ ಕಾಪಿಕಾಡ್ ರವರ ಉದ್ದರಿ ಉರುಳಿದೆ. ಪ್ರಥಮ ಆಘಾತ. ಎರಡು ಓವರ್ಗಳ ಮುಕ್ತಾಯಕ್ಕೆ ಇದೀಗ ಅನೂಪ್ ಸಾಗರ್ ಅವರ ಆಗಮನವಾಗ್ತಾ ಇದೆ. 17 ಓಟಗಳು 2 ಓವರ್ಗಳ ಮುಕ್ತಾಯಕ್ಕೆ 1 ಉದ್ದರಿಯ ಪತನಕ್ಕೆ. ಚಲನಚಿತ್ರ ರಂಗದ ದಿಗ್ಗಜ ನಾಯಕ ನಟರಲ್ಲಿ ಬರುವ ಅನೂಪ್ ಸಾಗರ್ ಕ್ರಮ ಸಂಖ್ಯೆ 3ರಲ್ಲಿ ಪ್ರಸ್ತುತ ಶಟರ್ ಬಾಕ್ಸ್ ಬುಲ್ಸ್ ಪರವಾಗಿ ಈ ವರ್ಷ
Dear spectators, we are watching the match between Coastalwood Thunders versus Shutterbox Bulls, and after lost the toss, put into bat first, Shutterbox Bulls. They finished their first 2 overs, scored 17. They lost 1 wicket of Arjun Kapikad, which is the last delivery of the second over. And now, once again, back to we are in the 3rd over of the first innings. Gaurav brought into attack. Gaurav, the man from Coastalwood Thunders, 17 for 1. 17 for 1. Look at the fielding positions for Sachin. Square leg 1 shot, mid on. 1 man at extra cover region inside the circle. Man at a short 3rd man. Long off, long on, deep mid wicket region. Very first delivery of the 3rd over. Gaurav into ball to Sachin Shetty. That was away from the leg stump. Started with an extra delivery. Gaurav, wide is the call. So extra, with the help of that extra, score is now almost on 18 for 1. Season 7 CPL. That's a slow delivery, and it should be 1 ball to the fans for 4 runs. 2 good shot, over pitch delivery. Sachin Shetty taken the full advantage of that one. Hit the ball to the long on region. 1 ball to the fans for 4 runs. Protection is there, but fielder is just a spectator there. So over that boundary, score is jumped now on 22 for the loss of 1 wicket. Once again, change in the fielding positions. Mid on, square leg, mid wicket, long on, and fine leg. These are the 5 fielders in the leg stump area, leg side area. And it is once again the next delivery. Gaurav down the track and charge the ball to the cover region. Fielder is presented before who got 1 more run. Very good understanding between the wicket Anup Sagar and Sachin Shetty for team Shutterbox Bulls. Very tremendous piece of all-rounders are here in the squad of that team. Shutterbox Bulls. Here is Gaurav once again. Into ball to Anup Sagar. And that was a delivery away from the off stump. Short pitch one. Cut the ball to the similar area. And it should be a single. So last 2 balls they got singles each. 3 balls. And here is 1 more dot delivery. Four ball up in the over. Very good comeback. Gaurav. Sachin down the track and charge the ball. Oh, that is a bye-bye ball all the way for a beautiful mega 6. Oh, Sachin. Really little champion batsman of the Shutterbox Bulls. It is Gaurav again.
Little bit of expensive over in progress, Gaurav. Appeal, still on appeal. Lovely comeback. Over number 3 comes an end. Score is 30 for the loss of 1 wicket. So exactly a 10 run per over. That is the current run rate of the batting team. 30 for 1. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ಚಾಲೆಂಜಿಂಗ್ ಸ್ಟಾರ್ಸ್ ಮತ್ತು ಅಮ್ಮ ಯೋಧಾಸ್ ತಂಡ ತಮ್ಮ ಸಿದ್ಧತೆಯನ್ನು ಮತ್ತೆ ಮುಂದುವರಿಸುವಂತೆ ಮನವಿಯ ತರುವಾಯ ಇದೀಗ 4ನೇ ಓವರ್ ಆರಂಭವಾಗಬೇಕಾಗಿದೆ. ಕರಾವಳಿಯ ಚಲನಚಿತ್ರ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರ ಒಕ್ಕೂಟ ಇದೀಗ 7ನೇ ಆವೃತ್ತಿಯ ಸಿಪಿಎಲ್ ಪಂದ್ಯಾವಳಿಯೊಂದಿಗೆ ಕೇಂದ್ರ ಮೈದಾನ ಮಂಗಳೂರಿನಿಂದ ನೇರ ಪ್ರಸಾರ V4 ವಾಹಿನಿಯಲ್ಲಿ 10:38 ಈ ಇನ್ನಿಂಗ್ಸ್ ಆರಂಭಗೊಂಡಿದೆ. ನಾಯಕ ಗಮನಿಸುವಂತೆ 35 ನಿಮಿಷಗಳ ಮೊದಲಾಗಿ 7 ಓವರ್ಗಳು ಪೂರ್ಣಗೊಳಿಸಬೇಕಾಗಿದೆ. ಅಲ್ಲಾಂದಲ್ಲಿ ಅಂತಿಮ ಓವರಲ್ಲಿ ಓರ್ವ ಆಟಗಾರ ಫೀಲ್ಡರ್ 30 ಯಾರ್ಡ್ಸ್ ಒಳಗೆ ಇರಬೇಕಾಗತ್ತೆ. ಫುಲ್ ಟಾಸ್ ಆಗಿ ಬಂದ ಚೆಂಡು ಮತ್ತೆ ಸಿಕ್ಸರ್. ಆಹಾ, ಅಶ್ವಥ್ ರವರ ಅಮೋಘ ಸಿಗ್ನಲ್ ಪರಿಣಾಮ. ನೋಡಿ, ಹೊರಹೋಗದ ಚೆಂಡು ಶೀಘ್ರದಲ್ಲೇ ಮರಳಿಸಬೇಕಾಗಿದೆ. ಇಲ್ಲಿ 35 ನಿಮಿಷಗಳ ಮಿತಿಯನ್ನ ಗಮನಿಸಬೇಕು. ನೋಡಿ, ಚೆಂಡು ಬರ್ತಾ ಇದೆ ಸರ್. ನೋಡಿ, ಮತ್ತೆ ದಾಳಿ, ಸುಂದರತೆಯ ದಾಳಿ. ಕೀರ್ತನ್ ಭಂಡಾರಿ ಮತ್ತೆ ದಾಳಿಯೊಂದಿಗೆ ಸರಿಸುಮಾರು 25ಕ್ಕಿಂತಲೂ ಅಧಿಕ ಚಲನಚಿತ್ರಗಳಿಗೆ ಸಾಹಿತ್ಯವನ್ನು ಬರಗೊಂಡಂತಹ ಪ್ರತಿಭೆ. ಕೀರ್ತನ್ ಮತ್ತೆ ದಾಳಿಯಲ್ಲಿ
ಆಹಾ, ಓವರ್ ಪಿಚ್ ಆಗಿ ಬಂದಿರತಕ್ಕಂತಹ ಚೆಂಡನ್ನ ಫಾಲೋ ಥ್ರೂ ಅಲ್ಲಿ ಆಡಿದ್ದಾರೆ. ಅತ್ಯುತ್ತಮ ಪ್ರಯತ್ನ, ಆದರೆ ಮತ್ತೆ ಗಡಿ ದಾಟಿದೆ. ಕಳ್ಳೂರು ಕನ್ಯಾನ ಸದಾಶಿವ ಶೆಟ್ಟಿ ಬೌಂಡರಿ. ಸತತವಾಗಿ ದಂಡನೆ ನಡೀತಾ ಇದೆ. ಅನೂಪ್ ಸಾಗರ್ ಮತ್ತು ಸಚಿನ್ ರವರ ನಡುವೆ ದ್ವಿತೀಯ ವಿಕೆಟ್ಗಾಗಿ ಭರ್ಜರಿ ಜೊತೆಗಾರಿಕೆ. ಓವರ್ ಸಂಖ್ಯೆ 4. ಈ ಓವರ್ನ ಬಳಿಕ ಡ್ರಿಂಕ್ಸ್ ಬ್ರೇಕ್, 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಅಂತಿಮ 2 ಚೆಂಡುಗಳ ಬಳಿಕ ಡ್ರಿಂಕ್ಸ್ ಬ್ರೇಕ್. ಸಚಿನ್ ಮತ್ತೆ ಸ್ಟ್ರೈಕ್ ಅಲ್ಲಿ. 11 ಗಂಟೆಯ ಸಮೀಪ. ಕೇವಲ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಆಹಾ, ದೊಡ್ಡ ಹೊಡೆತ. ಇದು ಸರಿಸುಮಾರು 105 ಮೀಟರ್ ಸಿಕ್ಸರಿಗೆ. ಈ ದಿನದ ಅತ್ಯಂತ ದೊಡ್ಡ ಸಿಕ್ಸರ್ ಸಚಿನ್ ಶೆಟ್ಟಿ ಮುಖೇನ. ಎಸ್, ಪಂದ್ಯವನ್ನು ಮುಂದುವರಿಸುವಂತೆ ಅಂತಿಮ ಚೆಂಡು ಬಾಕಿ ಇದೆ. 47ಕ್ಕೆ ತಲುಪಿದೆ. ಈಗ ತಾನೇ ಈ ಒಂದು ಓವರಲ್ಲಿ 17 ಓಟಗಳು. 47 ಅಬ್ಬರದ ಆರಂಭವನ್ನ ಪಡೆದುಕೊಂಡಿದೆ ತಂಡ ಶಟರ್ ಬಾಕ್ಸ್ ಬುಲ್ಸ್. ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಅಗಲವಾಗಿದೆ. ಸೊ ಮತ್ತೆ ಕೀರ್ತನ್ ಅನೇಕ ಓಟಗಳನ್ನ ಬಿಟ್ಟುಕೊಡುತ್ತಾ ಕೀರ್ತನ್ ಈ ಒಂದು 8 ಓವರ್ಗಳ ಸ್ಪರ್ಧೆಯಲ್ಲಿ ಸರಿಸುಮಾರು 100ಕ್ಕಿಂತಲೂ ಅಧಿಕ ಸ್ಕೋರ್ ಬರುವ ಸಾಧ್ಯತೆ. ನೋ ಬಾಲ್ ಆಗಿದೆ. ಮತ್ತೆ ಅಡ್ಡ ಚೆಂಡುಗಳ ಆಟ, ವೈಡ್ ಬಾಲ್ಗಳ ಆಟ. ಈ ನಡುವೆ ನೋ ಬಾಲ್. ಪಂದ್ಯಾಟದ ನಿರ್ವಹಣೆಯಲ್ಲಿ ಪ್ರಸ್ತುತ ಹರೀಶ್ ಪಡೀಲ್ ಮತ್ತು ಅಶ್ವಥ್ ಬಗಂಬಿಲ. ಅರ್ಧ ಶತಕ ಪೂರ್ಣಗೊಂಡಿರುತ್ತದೆ ಬ್ಯಾಟಿಂಗ್ ತಂಡ ಶಟರ್ ಬಾಕ್ಸ್ ಬುಲ್ಸ್. ಈ ನಡುವೆ ಅತ್ಯುತ್ತಮ ಚೆಂಡೊಂದಿಗೆ ಓವರ್ ಸಂಖ್ಯೆ 4 ಮುಕ್ತಾಯ. ಡ್ರಿಂಕ್ಸ್ ಬ್ರೇಕ್. $50 for 1 after the completion of 4 over, and here is a drink break. ನಸರು CPL CPL ತುಳುನಾಡ CPL 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 ತುಳುನಾಡ CPL. Yes,
1 ನಿಮಿಷದ ಡ್ರಿಂಕ್ಸ್ ಟ್ರಾಲಿಯ ಸಮಯ ಮುಕ್ತಾಯಗೊಂಡಿರುತ್ತದೆ. ಸ್ಪರ್ಧೆಯನ್ನು ಶೀಘ್ರದಲ್ಲೇ ಮುಂದುವರಿಸುವಂತೆ ಕೋರಿಕೆ. ಅದೇ ಪ್ರಕಾರ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಚಾಲೆಂಜಿಂಗ್ ಸ್ಟಾರ್ಸ್ ಮತ್ತು ಅಮ್ಮ ಯೋಧಾಸ್ ತಂಡ तम पूर्व सिद्धತೆಯನ್ನು पूर्णಗೊಳಿಸುವಂತೆ ಮತ್ತೊಮ್ಮೆ सूचने तरुवाय. जी हाँ, हम अपेक्षा करेंगे कि खेल तुरंत आगे बढ़े. जिस प्रकार ये चौका सीमा रेखा के बाहर गेंद जाकर दम तोड़े हैं. जी हाँ, चौका. और इसके साथ ही ये 54 रन पर पहुंच चुके हैं. बहुत जबरदस्त बल्लेबाजी का प्रदर्शन विशेष ढंग से सचिन शेट्टी जो आरंभिक बल्लेबाज हैं और इनकी बेताज बल्लेबाजी की नमूना यहां पेश करता हुआ. क्या लाजवाब प्रदर्शन है अपने बल्लेबाजी से. रन संख्या कुल मिलाकर 54 पर पहुंच चुके हैं. अगली गेंद और एक बार फिर से धीमी गति गेंद, खड़े खड़े ड्राइव. सचिन, क्या लाजवाब पारी है इनकी. चौका चौकों की बरसात इस फरवरी महीना पर. भरत है गेंदबाजी पर और इस गेंदबाजी पर जैसे ही 2 गेंद की जिन्होंने और पहले गेंद पर चौका, इस बार छक्के. और क्या है कि अगली गेंद सचिन. रन संख्या कुल मिलाकर 60 पर पहुंच चुके हैं. मात्र 1 विकेट गंवाया है शटर बॉक्स बुल्स ने अर्जुन कापिकाड और इसकी बाद बहुत बेहतरीन साझेदारी. इस बार फुल टॉस में गेंद को तब्दीला, जहां पृथ्वी अंबार खड़े हैं मिड ऑन, जहां तक कि 1 रन आसानी के साथ पूरा भी कर लिया गया है. सचिन शेट्टी 61 पर पहुंच चुके हैं. अनूप सागर कोई जल्दीबाजी नहीं है, इनको आराम के साथ इम्तिहान के साथ गेंद को देखते हैं, पढ़ते हैं और खेल लेते हैं. यहां अगले गेंद भरत और इस बार अनूप सागर ने भी अपना तेवर दिखाना शुरू की है मैदान की चारों ओर. इस प्रकार ये सीमा रेखा के बाहर आकर्षक 1 और चौका. झन्नाटेदार बल्लेबाजी. शटर बॉक्स बुल्स अपना बेहतरीन रन की ओर आगे बढ़ता हुआ. और जैसा ही गेंद इस बार फ्लैट 6. जी हां, अंपायर का इशारा आ चुके हैं, ये 6 है. काफी महंगा ओवर. चौका, छक्के और उसके बाद 1 सिंगल, उसके बाद चौका, उसके बाद छक्के. 2 छक्के
और 2 चौके 2 छक्के इस ओवर पर हम देखे हैं, एक सिंगल। आखिरी गेंद और ये डॉट बॉल के साथ ओवर संख्या 5वां समाप्त हो चुके हैं। और जैसे ही 5 ओवर का खेल संपन्न हुआ, रन संख्या कुल मिलाकर पहुंचे हैं 71 रन, 71 यानी 21 रन आए हैं इस ओवर पर और 3 ओवर का खेल बचे हैं। ನೋಡಿ ಅಲ್ಲಿ 10:38ಕ್ಕೆ ಇನ್ನಿಂಗ್ಸ್ ಆರಂಭಗೊಂಡಿರುತ್ತದೆ. ಸಮಯದ ಬಗ್ಗೆ ಗಮನವನ್ನು ಹರಿಸುವಂತೆ ಮತ್ತೊಮ್ಮೆ ಸೂಚನೆ. ಬಹಳಷ್ಟು ದೊಡ್ಡ ಮೊತ್ತದ ಕಡೆ ಮೊದಲಿಗೆ ಬ್ಯಾಟಿಂಗ್ ಮಾಡುವಂತಹ ಶಟರ್ ಬಾಕ್ಸ್ ಬುಲ್ಸ್ ತಂಡ 5 ಓವರ್ಗಳಲ್ಲಿ 71. ಗೂಟ ರಕ್ಷಕನ ಬದಲಾವಣೆ. ಸೂರಜ್ ರವರ ಕೈಯಲ್ಲಿ ಚೆಂಡಿದೆ. ಉರಿ ಬಿಸಿಲು ಸರಿಸುಮಾರು 32ರಿಂದ 34 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕಾಣುವಂತಹ ಮಂಗಳೂರು ಕೇಂದ್ರ ಮೈದಾನ. ಈ ನಡುವೆ ದಾಳಿ ಸೂರಜ್ ರವರು, ಸ್ಟ್ರೈಕ್ ತುದಿಯಲ್ಲಿ ಸಚಿನ್. ಅಮೋಘ ಆಟದೊಂದಿಗೆ ಸಚಿನ್. ಮೂವತ್ತ 4 ವೈಯಕ್ತಿಕ ಗಳಿಕೆಯೊಂದಿಗೆ ಕೇವಲ 13 ಚೆಂಡುಗಳಲ್ಲಿ ಸಚಿನ್. ಇದೀಗ 6ನೇ ಓವರ್ನ ಮೊದಲ ಚೆಂಡು ಲಾಂಗ್ ಆನ್ ಕಡೆ ಅಟ್ಟುವ ಮೂಲಕ 35ನೇ ಓಟ ಸಚಿನ್ ರವರ ಖಾತೆಗೆ. ಒಟ್ಟು 72. ಕಳೆದ ಸ್ಪರ್ಧೆಯಲ್ಲಿ ವಿರೋಚಿತ ಆಟವನ್ನಾಡಿ ರಾಕೇಶ್ ದಿಲ್ಸೆ ಅವರ ಅಸ್ತ್ರ ತಂಡ ಗೆಲುವನ್ನು ದಾಖಲಿಸಿದೆ. ಗಗನ್ ರವರ ಪಾಲಾಗಿದೆ ಮೊದಲ ಸ್ಪರ್ಧೆಯ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಬಹಳಷ್ಟು ಸಮಯ ತಗೊಳ್ತಾ ಇದ್ದಾರೆ. 35 ನಿಮಿಷಗಳ ಬಗ್ಗೆ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೇವೆ. ಈ ಬಾರಿ ಅನೂಪ್ ಸಾಗರ್ ಅವರ ಬ್ಯಾಟಿನ ಒಳಭಾಗ ತಾಗಿದಂತಹ ಚೆಂಡು ಗೂಟ ರಕ್ಷಕರ ಹಿಂಬದಿಯ ಮೂಲಕ ಮತ್ತೆರಡು ಓಟಗಳ ಜೋಡಣೆ ಆಗುತ್ತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ ವಿರುದ್ಧ ಅಮ್ಮ ಯೋಧಾಸ್ ಇವತ್ತಿನ 3ನೇ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿದೆ. ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಈ ವರ್ಷದ ಸಿಪಿಎಲ್ ಪಂದ್ಯ. ಪ್ರಕಾಶ್ ಧರ್ಮನಗರ ಅವರ ಅತ್ಯಂತ ವ್ಯವಸ್ಥಿತ ನೇತೃತ್ವ. ಮತ್ತೆ ಸೊಗಸಾದ ಹೊಡೆತ. ಪ್ರತಿ ಚೆಂಡಿಗೂ ಕೂಡ ಓಟಗಳು ಬರುವಂತಹ ಸನ್ನಿವೇಶ. 2 ಓಟಗಳನ್ನ ಆರಾಮವಾಗಿ ತಮ್ಮ ಖಾತೆಗೆ ಸೇರಿಸಲ್ಪಡ್ತಾ ಇದೆ ಅನೂಪ್ ಸಾಗರ್. ಜೊತೆಗಾರಿಕೆ ಶ್ರೇಷ್ಠ ಮಟ್ಟದ್ದು. ಅರ್ಧ ಶತಕಕ್ಕೆ ದಾಟಿ ಜೊತೆಗಾರಿಕೆ ಮುಂದುವರಿತಾ ಇದೆ. 73ಕ್ಕೆ ತಲುಪಿದ ಒಟ್ಟುಗಳಿಗೆ. ಸೂರಜ್ ರವರ ದಾಳಿ ಮತ್ತೆ ಮುಂದುವರಿತಾ. ಚೆಂಡು ಆಕಾಶದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಆದರೆ ಇಬ್ಬರು ಕ್ಯಾಚರ್ಗಳ ನಡುವೆ, ಫೀಲ್ಡರ್ಗಳ ನಡುವೆ ಹೊಂದಾಣಿಕೆಯ ಕೊರತೆ. ಜೀವದಾನ ಪಡ್ಕೊಳ್ತಾ ಇದ್ದಾರೆ ಅನೂಪ್ ಸಾಗರ್. ಸೂರಜ್ ರವರು ನಿರಾಶಾದಾಯಕವಾಗಿ ಸಲಹೆಗಳನ್ನು ನೀಡುತ್ತಾ, ಸೂಚನೆಗಳನ್ನು ಕಲ್ಪಿಸುತ್ತಾ ಕೇವಲ 1 ಉದ್ದರಿಯನ್ನು ಕಳಕೊಂಡಿರತಕ್ಕಂತಹ ಶಟರ್ ಬಾಕ್ಸ್ ಬುಲ್ಸ್ ತಂಡ ಅಮೋಘ ಜೊತೆಗಾರಿಕೆಯೊಂದಿಗೆ ಅನೂಪ್ ಸಾಗರ್ ಮತ್ತು ಸಚಿನ್ ಶೆಟ್ಟಿ ಅವರ ನಡುವೆ. ಕ್ಕೆ ತಲುಪಿದೆ ಒಟ್ಟುಗಳಿಕೆ. ಈ ನಡುವೆ ಸುಂದರಮಯ ಹೊಡೆತ. ಈ ನಡುವೆ ಒಂದೇ ಓಟ. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಲಾಂಗ್ ಆನ್ ಕಡೆಯಲ್ಲಿ. ನಿರಂತರವಾಗಿ ಅಂಕಗಳು ಬರಿತಾ ಇವೆ, ಓಟಗಳು ಬರಿತಾ ಇವೆ. ಕೊನೆಯ ಎಸೆತದೊಂದಿಗೆ ಅಗ್ರ ಪಂಕ್ತಿಯ ದಾಂಡಿಗರನ್ನ ಕಟ್ಟಿ ಹಾಕುವ ಪ್ರಯತ್ನ. ಆದರೆ ಸಫಲತೆಯೇ ಕೇವಲ 1 ವಿಕೆಟ್ ಪತನದ ಗಳಿಸುವಲ್ಲಿ ಮಾತ್ರ.
79 ಇವತ್ತಿನ ಅತ್ಯಂತ ಶ್ರೇಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ. ಮತ್ತೆ ಮುನ್ನುಗ್ಗಿ ಬಾರಿಸಿದಂತಹ ಚೆಂಡು, ಪ್ರತಿರೋಧ ಇಲ್ಲ, ಮತ್ತೆ ಚೆಂಡು ಗಡಿ ದಾಟಿದ 4 ಓಟಗಳು. ಅಶ್ವಥ್ ರವರ ಅಮೋಘ ಸಿಗ್ನಲ್ ಪರಿಣಾಮ ಈ 4 ಓಟದೊಂದಿಗೆ 83 ತಲುಪಿದೆ. 6 ಓವರ್ಗಳ ಮುಕ್ತಾಯಕ್ಕೆ 83. ದೊಡ್ಡ ಬೆಟ್ಟದ ಕಡೆ ಬ್ಯಾಟಿಂಗ್ ವಿಭಾಗ. जी हाँ, 83 पर पहुंच चुके हैं. केवल 6 ओवर पर अभी भी 2 ओवर का खेल बचे हैं. 100 की आंकड़ा पार करने की संभावना ज्यादा है. मात्र 1 विकेट गंवाया है अर्जुन का पिकार्ड. इसके अलावा अनूप सागर और सचिन शेट्टी बिल्कुल गेंदबाजी के ऊपर हावी होता हुआ इस खेल पर. और आखिरी 2 ओवर पर देखना है कि क्या कर पाएंगे. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ದಾವೆ. ಅಂತಿಮ ಓವರಲ್ಲಿ 4 ಫೀಲ್ಡರ್ಗಳಿಗೆ ಮಾತ್ರ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವ ಅವಕಾಶ. ಟೈಮ್ ಈಗ ತಾನೇ ಮೀರಿದೆ. जी हां, गौरव को लाया गया है आक्रमण की मोर्चा पर. और इस बार मांग की है अंपायर से और इस मांग को टुकरा दिए हैं अंपायर ने. बिल्कुल गेंद और बल्ले पर संपर्क नहीं रहा. हरीश पटेल एवं अश्वथ बगमविला इस मैच को संभालता हुआ. उसके अलावा दीक्षित एवं रविंद्र उपड़ा सीपीएल सीजन 7 का विधि करता है. इस बीच अगली गेंद और गौरव की इस गेंद को अनूप सागर ने जगह बनाकर खेला है. स्क्वायर लेग के ऊपर से कमेंट्री बॉक्स के ठीक ऊपर गेंद जाकर सीमा रेखा के बाहर 6 रन के लिए. क्या लाजवाब पारी है, दुआदार पारी है. और अनूप सागर सचिन शेट्टी को रोकना अब असंभव की दृश्य हो रही है. क्या बेहतरीन बल्लेबाजी. रन संख्या बढ़कर 89 पर पहुंच चुके हैं. 89. अगली गेंद गेंदबाज बिल्कुल दिशाहीन गेंद कर रही है. और कोई ऐसी गेंदबाज अब तक नहीं आए हैं जो टीम को जो विकेट ले सके. अगली गेंद और एक बार फिर से अनूप सागर. इस बार वहां फील्डर तैनात है. इसी के साथ एक लंबा साझेदारी टूट चुके हैं. अनूप सागर का विकेट गिरे हैं लॉन्ग फाइन लेग पर. इस स्ट्रेट को, इस गेंद को लपेट लिया जिस प्रकार अनूप सागर की विकेट गिर चुके हैं. जी हां, फिलहाल मैदान पर क्रिकेट के अंपायर हैं, क्रिकेट खिलाड़ी हैं, गायक भी हैं दिनेश आचार्य. ಮುಂದಿನ ಸ್ಪರ್ಧೆಯಲ್ಲಿ ಹಸ್ತಾಕ್ಷರ ಆರಂಭಗೊಂಡಿರುತ್ತದೆ. ಅಮ್ಮ ಯೋಧಾಸ್ ಮತ್ತು ಚಾಲೆಂಜಿಂಗ್ ಸ್ಟಾರ್ಸ್ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರುವಂತೆ ಮನವಿ. ಪ್ರಧಾನ ಕಮೆಂಟ್ರಿ ಬಾಕ್ಸ್ನ ಬಲಭಾಗ, ಪ್ರಧಾನ ವೇದಿಕೆ ಎಡಭಾಗದಲ್ಲಿ ಹಸ್ತಾಕ್ಷರ
ವಿಭಾಗ ಇದೆ. ದಿನೇಶ್ ಆಚಾರ್ಯ ಕ್ರಮ ಸಂಖ್ಯೆ 4ರಲ್ಲಿ, ಸಚಿನ್ ಶೆಟ್ಟಿ ಆರಂಭಿಕ ಆಟಗಾರರಾಗಿ ಎಲ್ಲ ಸೀಸನ್ಗಳಲ್ಲೂ ಕೂಡ ತಮ್ಮ ಫಾರ್ಮ್ ಅನ್ನ ನಿರಂತರವಾಗಿ ಕಾಯ್ದುಕೊಳ್ಳುವಂತಹ ಆಟಗಾರ. ಆಹಾ, ದಿನೇಶ್ ಬಂದ, ದಿನೇಶ್ ಹೋದ. ಪ್ರಥಮ ಚೆಂಡಲ್ಲಿಯೇ ದಿನೇಶ್ ರವರ ಉದ್ದರಿ ಉರುಳಿದೆ. ಸೊನ್ನೆಯನ್ನ ಸುತ್ತಿಕೊಂಡು ದಿನೇಶ್. ಸಿದ್ಧಾರ್ಥ್ ರವರ ಪ್ರವೇಶವಾಗುತ್ತಾ ಇದೆ. ದಿನೇಶ್ ಆಚಾರ್ಯ ಅವರ ಸ್ಥಾನವನ್ನು ತುಂಬಲು ಸಿದ್ಧಾರ್ಥ್ ರವರ ಆಗಮನ. ಸತತವಾಗಿ 2 ಉದ್ದರಿಗಳನ್ನು ಪಡೆಕೊಂಡು ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿದಂತಹ ದಾಳಿಗಾರ ಗೌರವ್ ಹ್ಯಾಟ್ರಿಕ್ ಅವಕಾಶದೊಂದಿಗೆ ಈ ಕೂಟದಲ್ಲಿ ಹ್ಯಾಟ್ರಿಕ್ ಪಡೆಕೊಳ್ಳುವಂತಹ ಅವಕಾಶ ಗೌರವ್ ಅವರ ಪಾಲಾಗಿದೆ. ಹೊಸ ದಾಂಡಿಗ ಸಿದ್ಧಾರ್ಥ್ ಸ್ಟ್ರೈಕಲ್ಲಿ ಕಾಲಿಗೆ ತಾಗಿದ ಹ್ಯಾಟ್ರಿಕ್. ಈ ಮೂಲಕ ಸಿಪಿಎಲ್ ದಾಖಲೆ. ದ್ವಿತೀಯ ಸ್ಪರ್ಧೆಯಲ್ಲೇ ಹ್ಯಾಟ್ರಿಕ್ ಸಂಪಾದನೆಯನ್ನ ಗಳಿಸಿಕೊಂಡಿದೆ ಗೌರವ್ ಅವರಿಗೆ ಗೌರವದ ಸಾಧನೆ. ಮತ್ತೆ 3 ಉದ್ದರಿಗಳು ಅಂತಿಮ 3 ಚೆಂಡುಗಳಲ್ಲಿ. ಗೌರವ್ ಈ ನಡುವೆ ಇನ್ನೊಂದು ಡಾಟ್ ಬಾಲ್ ಅಮೋಘ ಓವರ್ ಮುಕ್ತಾಯಗೊಂಡಿರುತ್ತದೆ. 90ಕ್ಕೆ 4, 90 ಓಟಗಳಿಗೆ 4 ಎಂಬ ಸ್ಥಿತಿಯಲ್ಲಿದೆ. ಇನ್ನು ಅಂತಿಮ ಓವರ್ ನೋಡಿ, ಗಮನಿಸಿ, ಅಲ್ಲಿ ಅಂತಿಮ ಓವರ್ ಅಲ್ಲಿ 4 ಮಂದಿ ಮಾತ್ರ 30ರ ಹೊರಭಾಗದಲ್ಲಿ ನಿಲ್ಲುವ ಅವಕಾಶ. ಇದು ತೀರ್ಪುಗಾರ ಗಮನಕ್ಕೆ. 30 ಗಜಗಳ ಹೊರಭಾಗದಲ್ಲಿ ಕೇವಲ 4 ಮಂದಿ. ಪವರ್ ಪ್ಲೇ. ದಯವಿಟ್ಟು ಸ್ಪರ್ಧೆಯನ್ನು ಬೇಗ ಮುಂದುವರಿಸಿ. ಈಗ ತಾನೇ ಪನಿಷ್ಮೆಂಟ್ ಲಭ್ಯವಾಗಿದೆ, ಇನ್ನೂ ಕೂಡ ತಡ ಮಾಡಬೇಡಿ. Meanwhile, I repeat it again. Please come, continue the match. We know that struggling with the lack of times. 2 officials are Ashwath and Mr. Arish Padil. And last over will ball him by Madhav. Yes, Madhav, one of the popular singer of Coastal. And here is striking and Sachin. Unbeaten innings. 15 ball, 39 runs. Already scored Sachin Shetty. And beautiful start, Madhav. Wow. Beautiful, stunning start for his team. Very first delivery of the over. And Sachin Shetty beaten completely. Once again, Madhav.
And this should be another biggie. Yes! Bye ball. It is a lovely 6 all the way for a long on region. So 45. Sachin Shetty unbeaten 45. 17 balls, 45 runs. 96 on the scorecard. 96 on the scorecard and Sachin on 45. Madhav, third time is over. And it should be a half century and century for Shutterbox Bulls. Half century for Sachin Shetty. 51 unbeaten. 101 for Shutterbox. What a tremendous innings, Sachin Shetty. 18 balls, 51 runs, Sachin Shetty. And score of Shutterbox 101. Sachin Madhav started with a dot delivery, but after that ball, consecutive 2 sixes he conceded. And now one more dot delivery. 101 runs so far in the total scorecard of Shutter. 102. Shutterbox Bulls 102 for 4. Here is once again 2 balls remains. Full toss delivery. Converted to full toss and it should be opportunity. Fielder is presented and before 2 fielders are there, finally who got 2 more runs. Final ball of the first innings, 104 runs so far. Prashant Anshan, the fielder. Now the final delivery. This occasion, Sachin! Oh, third 6 of the over. Sachin unbeaten with 59 runs, I think. Yes, Sachin Shetty unbeaten with 59 runs. What a tremendous innings he played here. And anyhow, finally, Shutterbox Bulls, they scored 110. 110 on the scorecard. This is the mega total of CPL season 7. Anyhow, before start the second innings, I would like to hand over microphone my colleague, presenter and senior commentator of Karnataka, S.N. Aital. ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್
ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ ನಿಮ್ ಫೇವ್ರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನಾ? ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್ ಪನ್ನೀರ್. ಪರಿಶುದ್ಧತೆಯ ಹೆಸರಿಗೆ, ರುಚಿಯಾದ ಅಡುಗೆಗೆ, ಬಗೆ ಬಗೆಯಾದ ತಿನಿಸಿಗೆ, ಪರಂಪರೆಗೆ ಹೆಸರಾದ ನಂದಿನಿ ಪನ್ನೀರ್. ಹೆಲ್ದಿ, ಟೇಸ್ಟಿ, ನ್ಯೂಟ್ರಿಷಿಯಸ್. ಮನ ಮನೆಗಳಲ್ಲೂ ನಂದಿನಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆ. 111ರ ಟಾರ್ಗೆಟ್. ಪಂದ್ಯ ಆರಂಭಗೊಳ್ತಾ ಇದೆ. ಬಹಳ ಸುತ್ತಮುತ್ತ ಆಡಾಟ. ಮೊದಲ ಚೆಂಡಿನಲ್ಲಿ ಭರ್ಜರಿ ಸಿಕ್ಸ. ಸೂರಜ್ ಸಾಲಿಯಾನ್ ಚಾಲೆಂಜಿಂಗ್ ಸ್ಟಾರ್ಸ್ ತಂಡ ನಾಯಕರು ಬರಬೇಕು ವರ್ಸಸ್ ಅಮ್ಮ ಯೋಧಾಸ್. ಎರಡು ತಂಡದ 14 ಜನರ ಹಸ್ತಾಕ್ಷರದೊಂದಿಗೆ ಆಟಗಾರ ಹೆಸರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ವೈಡ್ ಬಾಲ್. ನೂರ 11ರ ಚೇಸ್ ಮಾಡ್ತಾ ಇದೆ. ಸುಂದರತೆ ಸತ. ಬಹಳ ಸುತ್ತಮುತ್ತ ಗುಡ್ ರಕ್ಷಣೆ. ಓಟಗಳು ಬರ್ತಾ ಇಲ್ಲ. ಸಂತೋಷ್ ಆಚಾರ್ಯ ಒಂದೆಡೆ, ಶಶಾಂಕ್ ಒಂದೆಡೆ, ಸೂರಜ್ ಮತ್ತೆ ಸಂತೋಷ್. ಬಹಳ ಸುತ್ತಮುತ್ತ ಸತ. ಓಟಗಳು ಬರ್ತಾ ಇಲ್ಲ. ಮತ್ತೆ ವೈಡ್ ಬಾಲ್. ಬಲಗುಟ ಹೊರಹೊರಳಿಕೆಯನ್ನು ಕಾಡ್ತಾ. ತರದ ಮೊತ್ತ 8. ಶಶಾಂಕ್ ಮತ್ತೆ ವೈಡ್ ಬಾಲ್.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್ ಆಚಾರ್. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ. ಮತ್ತೆ ಸಂತೋಷ್ ಈ ಬಾರಿಯ ಸತ ಚೆಂಡು ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಗುಡ್ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಈ ಒಂದು ಪಂದ್ಯ ನಿರ್ಣಾಯಕರಾಗಿ ಒಂದೆಡೆ ಹರೀಶ್ ಪಾಟೀಲ್, ಇನ್ನೊಂದೆಡೆ ಆಶಾ ಶೆಟ್ಟಿ ಬಗಂಬಿಲ. ಉತ್ತಮ ರೀತಿಯ ಸತ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ದ ಕ್ಷೇತ್ರ ಕ್ಷಣ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಮುಕ್ತಾಯದ ಮೊದಲ ಓವರ್ ಮುಕ್ತಾಯದ ಬಳಿಕ ತಡೆದ ಮೊತ್ತ 11ಕ್ಕೆ ನೋ ಲಾಸ್. ದಿ ಕಾಂಪ್ಲಿಷ್ ಓವರ್ ನಂಬರ್ 1 ಸ್ಕೋರ್ 11 ವಿದೌಟ್ ಲಾಸ್. ಮುಂದಿನ ಪಂದ್ಯ ಅಮ್ಮಾಯೋದಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ ಸಿದ್ಧಾರ್ಥ ಮೂಲ್ಯ. ಮತ್ತೊರು ಆಲ್ರೌಂಡರ್ ಸವ್ಯ ಸಾಚಿ. ಕಳೆದ ಪಂದ್ಯದಲ್ಲಿ 2 ದಾಖಲೆಗಳು ಕಂಡುಕೊಂಡಿತ್ತು. ಒಂದೆಡೆ ಗೌರವ್ ಹ್ಯಾಟ್ರಿಕ್ ಪಡೆದಿದ್ರೆ ಸಚಿನ್ ಶೆಟ್ಟಿ ಹಾಫ್ ಸೆಂಚುರಿ ಕೂಡ ದಾಖಲಿಸಿದ್ರು. ವೈಡ್ ಬಾಲ್. ಕಿರುತೆರೆ ನಟ ಗಟ್ಟಿಮೇಳ ಖ್ಯಾತಿಯ ಪ್ರಜ್ವಲ್ ಶೆಟ್ಟಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ತನ್ಮಧ್ಯೆ ಬೌಂಡ್ರಿ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಕೂಡ.
ಭರ್ಜರಿ ಹೊಡೆತ, ಸಿಕ್ಸ್. ಇಪ್ಪತ್ತ 3 ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸ್ತಾ ಇದೆ. ನಾಣ್ಯ ಚಿಮೆಯ ಪ್ರಕ್ರಿಯೆ ನಡೀತಾ ಇದೆ. ಅಮ್ಮಯ್ಯ ದಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಪ್ರಜ್ವಲ್ ಶೆಟ್ಟಿ ಗಟ್ಟಿಮೇಳ ಖ್ಯಾತಿಯ ನಟ ಕೂಡ ಪ್ರಜ್ವಲ್. ಈ ಧರ್ಮದ ಬಿರುಸಿನ ಆಡಾಟ. ಸೂರಜ್ ಸಾಲಿಯಾನ್ ಬಹುಶಃ ಈ ಅಂಕಣದಲ್ಲಿ 6 ರನ್ ಮಧ್ಯೆ 12 ಆಟವನ್ನು ಆಡ್ತಾ ಇದ್ದಾನೆ. ಭರ್ಜರಿ ಆಟ. ಬೂಮ್ ಬೂಮ್ ಸೂರಜ್. ಈ ಮುಂಚೆ ಸಚಿನ್ ಶೆಟ್ಟಿ 59 ಆಟವನ್ನು ಆಡಿದ್ರೆ ಈಗ ಸೂರಜ್ನ ಆರ್ಭಟ ಆರಂಭ. 111 111 ನೆಲ್ಸನ್ 111 ಅಂತಹ ಒಂದು ಟಾರ್ಗೆಟ್ ನೀಡ್ತಾ ಇರುವಂತಹ ಒಂದು ತಂಡ ಶಟರ್ ಬಾಕ್ಸ್. ಈಗ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ ಕೋಸ್ಟಲ್ ವುಡ್ ಥಂಡರ್ಸ್. ಎದುರಾಳಿಗಳಿಗೆ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಫೈಟ್ ನೀಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅನವಶ್ಯಕ ಬೀಸು ಹೊಡೆತ. ಕ್ಯಾಚ್ ಕೈ ಚೆಲ್ತಾ ಇದೆ. ಅದೃಷ್ಟ ಕೈ ಚೆಲ್ತಾ ಇದೆ. ಅರ್ಜುನ್ ಕಾಪಿಕಾರ್. ಚಾಲೆಂಜಿಂಗ್ ಸ್ಟಾರ್ಸ್ won the toss. ಜೀವದಾನವನ್ನ ಪಡ್ಕೊಳ್ತಾ ಇದೆ ಸೂರಜ್. ಈ ಜೀವದಾನ ವರದಾನವಾಗಿ ಕನ್ವರ್ಟ್ ಮಾಡ್ತಾನ, ಕಾದು ನೋಡ್ಬೇಕಾಗಿದೆ. ಸೂರ್ಯರ ಪ್ರಖರ ಕಿರಣ ಕೂಡ ನಾಯಕನ ಕಣ್ಣನ್ನ ಕುಗ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯಕ್ಕೆ 30ಕ್ಕೆ ನೋ ಲಾಸ್. ದಿ ಕಾಂಪ್ಲಿಷ್ ಒನ್ ನಂಬರ್ 2 ಸ್ಕೋರ್ 30 ವಿದೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಸಚಿನ್ ಶೆಟ್ಟಿ ಬರ್ತಾ ಇದ್ದಾನೆ. ಶಟರ್ ಬಾಕ್ಸ್ 3 ಓವರಲ್ಲಿ 30 ಆಗಿತ್ತು. ಈಗ ಇವರು 2 ಓವರಲ್ಲೇ 30 ದಾಖಲಿಸ್ತಾ ಇದ್ದಾರೆ. ಮತ್ತೆ ಸಚಿನ್ ಶೆಟ್ಟಿ. ವೈಡ್ ಬಾಲ್. ಮತ್ತೆ ಸಚಿನ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಪಾಯಿಂಟ್ ಭಾಗದಲ್ಲಿ ಸೇರ್ಪಡೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. 32 32. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹಡದ ಸ್ಕಾಲಜಿ ಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಶಶಾಂಕ ಕಳೆದ 15 ದಿವಸಗಳ ಹಿಂದೆ ಅಷ್ಟೇ ಪಾಣಿಗ್ರಹಣವಾಗಿದ್ರು. ಇವತ್ತು ಎದುರಾಳಿಗಳಿಗೆ ಬಹಳಷ್ಟು ಸಮಸ್ಯೆ ತಂದೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಹೊಡೆತ. ಶಶಾಂಕ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದೆ.
ಕೋಸ್ಟಲ್ ಥಂಡರ್ಸ್, ಶಟರ್ ಬಾಕ್ಸ್ ಬುಲ್ಸ್ ಎದುರಾಳಿಗಳ ವಿರುದ್ಧ ಬಹಳಷ್ಟು ಪ್ರತಿ ಹೋರಾಟ ನೀಡ್ತಾ ಇದೆ ಥಂಡರ್ಸ್ಗಳು. ಥಂಡರ್ಸ್ ವರ್ಸಸ್ ಬುಲ್ಸ್. ಮತ್ತೆ ಸಚಿನ್. ಉತ್ತಮ ರೀತಿಯ ಎಸೆತ, ಬಹಳ ಶುದ್ಧವಾದ ಹೊಡೆತ, ಡಿಪಿಡಿ ಕಡೆ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ, ಆಟ ಪೂರೈಸುವ ಪ್ರಯತ್ನ, ಕ್ಷೇತ್ರ ವೈಫಲ್ಯ ಮಾಡಿ ಕೋಟದ ಸೇರ್ಪಡೆ. ಜೀವನ್ ಮೊದಲ ಬಾರಿಗೆ ಅಡಿವಿಕೆಯನ್ನು ಕಂಡುಕೊಂಡ್ರು. ಸಿಪಿಎಲ್ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಗಲಿಬಿಲಿಗಳುತ್ತಾ ಇದ್ದಾರೆ. ಡಿಜೆ ಆಫ್. ಬೌಲಿಂಗ್ ಸಿಕ್ಸರ್ ಹಾಗೂ ವಿಕೆಟ್ ಆದ ನಂತರ ಡಿಜೆ ಬೌಲಿಂಗ್ ರನ್ ಅಪ್ ಅಲ್ಲಿ ಆಫ್ ಮಾಡಿ. ಬಹಳ ಶುದ್ಧವಾದ ಹೊಡೆತ, ಈ ಬಾರಿ ಕ್ಯಾಚ್ ಆಗ್ತಾ ಇದೆ. ದಿನೇಶ್ ಆಚಾರ್ಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಬಾರಿಗೆ ಸಿಪಿಎಲ್ ಆಟವನ್ನು ಆಡ್ತಾ ಇದ್ದಾನೆ ದಿನೇಶ್ ಆಚಾರ್ಯ ಫ್ರಮ್ ಸುರತ್ಕಲ್. ಶಶಾಂಕ್ ಔಟ್ ಆದ್ರು. $46 for 1. ಮೂರು ಓವರ್ಗಳ ಮುಕ್ತಾಯಕ್ಕೆ 46ಕ್ಕೆ 1. ಎಸೆಗಾರಿಕೆ ಭಾಗದಲ್ಲಿ ದಿನೇಶ್ ಆಚಾರ್ಯ. ಮ್ಯಾಂಗ್ಳೂರ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡಿದ ಅನುಭವಿ ಆಟಗಾರ, ಕೆಸಿಎ ಕ್ವಾಲಿಫೈಡ್ ಅಂಪೈರ್, ಹಾಡುಗಾರ ಕೂಡ ದಿನೇಶ. ದಿನು ಆ ಕಡೆ ಒಳಭಾಗ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತದೆ. ಮತ್ತೋರ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಧನ್ರಾಜ್ ಖದ್ರಿ. 46 for 1. ಬಹಳ ಶುದ್ಧವಾದ ಎಸೆತ, ಬೌಂಡ್ರಿ, ಅರ್ಧ ಶತಕ, 50 ಪೂರೈಸ್ತಾ ಇದೆ. 4ನೇ ಓವರ್ ನಲ್ಲಿ 50. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಲೆಗ್ ಬಾಯ್. ಸಮಯ ಸರಿದಂತೆ ಆಶೀಶ್ ಶೆಟ್ಟಿ ಬಕಂಬಿಲ್ಲ. ಎದುರಾಳಿಗಳು ವಿಲವಿಲ. ತನ್ನ ಡ್ಯಾನ್ಸ್ ಮುಖೇನ ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಯವನ್ನು ನೀಡ್ತಾ ಇದ್ದಾರೆ ನಟ ಕೂಡ. ಕಳೆದ ಬಾರಿ ಆಟಗಾರ ಈ ಬಾರಿ ಅಂಪೈರ್ ಆಗಿ ಪ್ರಮೋಷನ್ ಲಭಿಸ್ತಾ ಇದೆ. ಮತ್ತೆ ದಿನೇಶ್ ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ.
ಡಾಟೆಡ್ ಡೆಲಿವರಿ. ಉತ್ತಮ ರೀತಿಯ ಸತ ಮಿದುಕಡೆ ಬಾಗಿ ತಳ್ಳಿದ್ರು. ಜೀವನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಗೂಟ ರಕ್ಷಣೆಯಲ್ಲಿ ಸಚಿನ್ ಶೆಟ್ಟಿ ಒಂದು ಹಂತದಲ್ಲಿ ಗೂಟಗಳ ಹಿಂದೆ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಸ್ಟಾಂಪ್ ಸ್ವಲ್ಪ ಮಟ್ಟಿಗೆ ಕೈ ಚೆಲ್ತಾ ಇದೆ. ಬಹಳಷ್ಟು ಉತ್ತಮ ಎಸೆಗಾರಿಕೆ ಭಾಗದಲ್ಲಿ ದಿನೇಶ್ ಮತ್ತೆ ದಿನೇಶ್ ಟು ಸೂರಜ್. ಶಾಡಕ್ಕೆ ಬಿದ್ದ ಚೆಂಡು ಬಳಸುತ್ತ ಮತ್ತು ಹೊಡೆತ ಚೆಂಡು ಸೀಮರ ಭಾಗದಲ್ಲಿ ಶಿಕ್ಷ ಷಟ್ಕ ಆರೋಟದ ಸೇರ್ಪಡೆ. ಅಮ್ಮ ಯೋದಾಸ್ ಪ್ಲೇಯಿಂಗ್ 11 ನೀಡಿ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 58ಕ್ಕೆ 1. ದಿ ಕಂಪ್ಲೀಷನ್ ಓವರ್ ನಂಬರ್ 4 ಸ್ಕೋರ್ 58 for 1. ಈಗಾಗಲೇ ಅಮ್ಮ ಯೋದಾಸ್ ಪ್ಲೇಯಿಂಗ್ 11 ಈಗಾಗಲೇ ನೀಡಿದ್ದಾರೆ ಕೂಡ. 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ತುರ್ತು ಮಾತುಕತೆ ಕೂಡ ಕಂಡು ಬರ್ತಾ ಇದೆ. ಶಟರ್ ಬಾಕ್ಸ್, ಎರಡು ಜೀವಾರದ ದಾನದ ನಡುವೆ ಆಟವನ್ನು ಆಡ್ತಾ ಇದ್ದಾನೆ ಸೂರಜ್. ಒಂದು ಕ್ಯಾಚ್, ಒಂದು ಸ್ಟಂಪಿಂಗ್ ಕೂಡ. ಮುಂದಿನ ಪಂದ್ಯ ಅಮ್ಮ ಯೋಧಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಸಂದೀಪ್ ಶೆಟ್ಟಿ ವರ್ಸಸ್ ಪ್ರಕಾಶ್ ಧರ್ಮನಗರ. ಸಿಪಿಎಲ್ ಸಾಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7 ಕ್ಯಾಟ್ಕ ಪ್ರೆಸೆಂಟ್ಸ್. ಕುಲೂರು ಕನ್ಯಾಣ ಸದಾಶಿವ್ ಶೆಟ್ಟಿ ಹಾಗೂ ರಾಕೇಶ್ ಶೆಟ್ಟಿ ಎಂಡ್ ಬ್ಯಾನರ್ ಆಗಿ ನಮ್ಮೊಂದಿಗಿದೆ. ಡಾಕ್ಔಟ್ಸ್ ಗಳಾಗಿ ಅಮೃತ ಸೋಮೇಶ್ವರ್ ಹಾಗೂ ಅಯ್ಯಾರ ಕಿಂಜನರಾಯ್ ಸಾಹಿತಿಗಳ ಹೆಸರನ್ನು ಕಂಡುಕೊಳ್ತಾ ಇದ್ದಾವೆ. ವೇದಿಕೆ ವಿಠಲ್ ಶೆಟ್ಟಿ ವೇದಿಕೆ. ಈ ರೀತಿಯಾಗಿ ಸಿಪಿಎಲ್ ಸೀಸನ್ 7 ಆರಂಭವನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್ ಕಾಪಿಕಡ್, ನೀಳಕಾಯ್ದ ಒತ್ತನೆಯ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ. ಅರ್ಜುನ್ ಟು ಕದ್ರಿ. ಈ ಬಾರಿ ಎಸೆದ ಚೆಂಡು ಸುಲಭದ ಕ್ಯಾಚ್ ನೀಡಿದ್ರು. ಅರ್ಜುನ್ಗೆ ವಿಕೆಟ್ ಲಭಿಸ್ತಾ ಇದೆ. ನಾಯಕನ ಎಂಟ್ರಿ, ಅದರೊಂದಿಗೆ ವಿಕೆಟ್ ಪಡಿತಾ ಇದ್ದಾನೆ ಅರ್ಜುನ. ಎರಡನೇ ಹುದ್ದರಿ ಕಳ್ಕೊಳ್ತಾ ಇದೆ ಕೋಸ್ಟಲ್ ಥಂಡರ್ಸ್. ಪಂದ್ಯಾಟದಲ್ಲಿ ಬಿಗಿ ಹಿಡಿತ ಸ್ಥಾಪಿಸಿದ ಥಂಡರ್ಸ್ ಅನಾವಶ್ಯಕವಾಗಿ ಧನ್ರಾಜ್ ಕದ್ರಿ ವಿಕೆಟ್ ನೀಡ್ತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಭರತ್.
ಮತ್ತೆ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಕಾಪಿ ಕಡೆ ಎಸೆದ ಚೆಂಡಿಗೆ ಬೌಂಡ್ರಿ ದಾಖಲಾಗ್ತಾ ಇದೆ. ಎರಡು ಕ್ಷೇತ್ರ ರಕ್ಷಕರ ನಡುವೆ ಆಟವನ್ನು ಆಡ್ತಾ ಇದ್ದಾನೆ ದಾಂಡಿಗ ಭರತ್. We are ready. We are ready. We are Thunders. We are Thunders. Coastal Thunders. Coastal Thunders. We are ready. We are ready. Yeah. Yeah. Coastal Thunders. Coastal Thunders. Coastal Thunders. Coastal Thunders. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್, ಬರ ಸ್ಟ್ರೈಕರ್ ಭಾಗದಲ್ಲಿ ನಾಶಕರ ಭಾಗದಲ್ಲಿ ಸೂರಜ್ ಸಾಲಿಯಾನ್, ಹಾರ್ಡ್ ಹಿಟರ್ ಆಫ್ ದಿ ಬಾಲ್. ಸಿಪಿಎಲ್ ಸಾಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7 ಮಂಗಳೂರು ನೆಹರು ಮೈದಾನದಲ್ಲಿ ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ. ತನ್ಮಾನಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಸೂರಜ್ ಹೊಡೆತದಲ್ಲಿ ಸ್ವಲ್ಪ ವೈಫಲ್ಯವನ್ನ ಕಂಡುಕೊಳ್ತಾ ಇದ್ದಾರೆ. ಸೂರಜ್ ಇರುವಷ್ಟು ಕಾಲ ಕೋಸ್ಟಲ್ ಥಂಡರ್ಸ್ಗೆ ಆನಬಲ. ಈಗಾಗಲೇ ಭರ್ಜರಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಬಹಳ ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇದೆ ಆಲ್ರೌಂಡರ್ ಸೂರಜ್ ಸಾಲಿಯಾನ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ದೀಪಕ್ಷಕ ಅವರ ಭಾಗದ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಸೂರಜ್ ಖಾತೆಗೆ. ಮತ್ತೆ ಅರ್ಜುನ್ ಟು ಭಾರತ್, ಬಹಳ ಸುತ್ತಮುತ್ತ ಹೊಡೆತ ಮಿಡುಕಡು ಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಭಾರತ್ ಖಾತೆಗೆ. ಓವರ್ನ ಮುಕ್ತದ ಓವರ್ಗಳ ಸಂಖ್ಯೆ 5. ದ ಕಂಪೀಟಿಷನ್ ನಂಬರ್ 5 ಸ್ಕೋರ್ 65ಕ್ಕೆ 2, 65-2. 18 balls 46, 18ಕ್ಕೆ 46. ಪ್ರತಿ ಓವರ್ಗೆ 15 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಈಗಾಗಲೇ ಮುಂದಿನ ಪಂದ್ಯಕ್ಕಾಗಿ ಚಾಲೆಂಜ್ ಸ್ಟಾರ್ಸ್ ಪರವಾಗಿ ನಟ ಗಾಯಕ ವಿನಾಯಕ ಜಪು ರೆಡಿ ಆಗ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದಿನೇಶ್ ಟು ಭರತ್. ಉತ್ತಮ ರೀತಿಯ ಸತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲವಾರಿ, ಬಹಳ ಸುತ್ತಮುತ್ತ ಹೊಡೆತ
ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. 3ನೇ ಓಟ ಪೂರೈಸುವ ಪ್ರಯತ್ನ. ತಾನಾಪಾಯ ತೃತೀಯ ನೇತ್ರ ಈಗಾಗಲೇ ಆಗಮಿಸುತ್ತಿರುವಂತಹ ಉಡುಪಿ ಮತ್ತೋರ್ವ ನಾಯಕ ನಟ ಸಂದೀಪ ಭಕ್ತ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಗುಡ್ಡದ ಭೂತದ ಖ್ಯಾತಿಯ ಗಬ್ಬರ್ ಸಿಂಗ್ ರಿಲೀಸ್ ಸೂಚನೆಯಲ್ಲಿದೆ. ಸಂದೀಪ್ ಭಕ್ತನ ಆಗಮನವಾಗ್ತದೆ. ಅದರೊಂದಿಗೆ ಸನ್ನಿ ಹಿರಿಯ ಆಟಗಾರ ಪ್ರೇಮೇಂದ್ರ ಶೆಟ್ಟಿ ಆಗಮಿಸಿದ್ದಾರೆ. ಅವರ ಸಹೋದರ ಕೂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ, ಸಚೀಂದ್ರ ಶೆಟ್ಟಿ. ನಾಟ್ ಔಟ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಬಿಸಿ ಅಲ್ಲ 1 ಮಿನಿಟ್. ನಿರ್ಣಾಯಕರು ಮುಂದುವರಿಸಿ. ನಾಟ್ಔಟ್ ಸೂಚನೆ ಬರ್ತಾ ಇದೆ. ಮತ್ತೊಂದು ತರಣಾಪಾಯಗೆ ಸೂಚನೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಹಿಮಾನಿ ನ್ಯಾಚುರಲ್ ಎಂಡಿ ಶರತ್ SK ಗ್ರೂಪ್ ಅವರು ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. ನಾಟೌಟ್ ಅನ್ನುವಂತ ಘೋಷಣೆ. 2 ಬಾರಿ ಕೂಡ ಒಂದು ಹಂತದಲ್ಲಿ ಸೂರಜ್ ಬಚಾವಾಗ್ತಾ ಇದ್ದಾನೆ. ಸದಾ ಅದೃಷ್ಟದ ಬೆನ್ನೇರ್ತಾ ಇದ್ದಾನೆ ಸೂರಜ್. ಸ್ವಲ್ಪ ಮಟ್ಟಿಗೆ ದುರದೃಷ್ಟ ಕಾಡ್ತಾ ಇದೆ ಶಟರ್ ಬಾಕ್ಸ್ಗೆ. ಲಾಸ್ಟ್ 3 ಬಾಲ್ಸ್ ಬೈನಿಂಗ್. ಮತ್ತೆ ದಿನೇಶ್ ಆಚಾರ್ಯ. ಬಹಳ ಸುತ್ತಮುತ್ತ ಹೊಡೆತ. ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಂಡು ಸೂರಜ್ ಔಟ್ ಆದ್ರು. ಈ ಬಾರಿ 4 ಬಾರಿ ಅದೃಷ್ಟದ ಬೆನ್ನೇರಿದ ಸೂರಜ್ ಕೊನೆಗೂ ಕೂಡ ದುರದೃಷ್ಟ ಕೈ ಕಾಡ್ತಾ ಇದೆ. ಈಗಾಗಲೇ ಒಂದು ಕಾರ್ಯಕ್ರಮ ಆಗಮಿಸಿದಂತಹ SK ಗ್ರೂಪಿನ ಮಾರ್ಕೆಟಿಂಗ್ ಅವರಾದ ಶ್ರೀಯುತ ರಾಧಾಕೃಷ್ಣ ಆಗಮಿಸಿದ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. CPL ಪರವಾಗಿ ಕಾಶ್ಮೀರ್ ಪ್ರೀಮಿಯರ್ ಲೀಗ್.
KA19MF 8867. ಶಿಫ್ಟ್ ಕಾರ್ ಅಲ್ಲಿಂದ ವೆಕೇಟ್ ಮಾಡಿ ನಮ್ಮ ಲಾರಿಯನ್ನು ತಗೊಂಡು ಹೋಗಬೇಕು. ದಯಮಾಡಿ ಗಮನಿಸಿ, ಅಲ್ಲಿ ಗ್ರೌಂಡ್ ಕ್ಲಿಯರ್ ಆಗ್ತಾ ಇದೆ. ದಯಮಾಡಿ ಅಲ್ಲಿನ ಕಾರನ್ನು ಕ್ಲಿಯರ್ ಮಾಡಿ. RTO ಆಫೀಸ್ ಎದುರು ನಮ್ಮ ರಸ್ತೆ ಹತ್ತಿರ ಇರುವಂತಹ ಕಾರನ್ನು ಆದಷ್ಟು ಶೀಘ್ರ ತೆರವುಗೊಳಿಸಿ. ಸ್ವಲ್ಪ ಆ ಕಡೆ ತಗೊಂಡೋಗಿ. ಆ ಕಡೆ ಒಳಭಾಗದಲ್ಲಿ ಪೃಥ್ವಿ ಅಂಬರ. ಆರು ಓವರ್ಗಳ ಮುಕ್ತಾಯಕ್ಕೆ 68ಕ್ಕೆ 3. 12 ಎಸೆತ 43 ಓಟದ ಅವಶ್ಯಕತೆ. ಈಗಾಗಲೇ ಮತ್ತೊಂದು ಕನ್ನಡ ನಟ ಸಂದೀಪ್ ಭಕ್ತ ನಟಿಸಿರುವಂತಹ ಸಿನಿಮಾ ಗಬ್ಬರ್ ಸಿಂಗ್, ಆ ಒಂದು ಸಿನಿಮಾದ ನಾಯಕಿ ನಟಿ ವೆನ್ಸಿಟಾ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ CPL ಪರವಾಗಿ ನೀಡ್ತಾ ಇದ್ದಾವೆ. CPL 2 ಆವೃತ್ತಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದಂತಹ ಸಚಿಂದರ್ ಶೆಟ್ಟಿ ಉಡುಪಿ ಈಗಾಗಲೇ ಪಂದ್ಯಾರ್ಥ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಸಿದ್ಧಾರ್ಥ ಮೂಲ್ಯ ಭರತ್ಗೆ ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಬಾಗಿಲು ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 11 ಎಸೆತ 42 ಓಟದ ಅವಶ್ಯಕತೆ. 11:42 ಸ್ಟ್ರೈಕರ್ ಇವಾಗಲೇ ಮತ್ತೋರ್ವ ತುಳು ಚಿತ್ರರಂಗ ಅದೇ ರೀತಿಯಲ್ಲಿ ಕನ್ನಡ ಸಿನಿಮಾದ ನಾಯಕ ನಟ ದಿಯಾ ಖ್ಯಾತಿಯ ಬೈರಾಗಿಯಲ್ಲಿ ಕೂಡ ನಟಿಸಿದ ಪೃಥ್ವಿ ಅಂಬರ, ಶಿವರಾಜ್ ಕುಮಾರ್ ಜೊತೆಗೆ ಕೂಡ ನಟಿಸಿದ ಖ್ಯಾತಿಯ ನಟ ಪೃಥ್ವಿ ಅಂಬರ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ. ಸುಂದರತೆ ಎಸೆತ, ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ. ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ. ಮತ್ತೆ ಸಿದ್ಧಾರ್ಥ. ಸಹೋದರ ಸವಾಲು ಒಂದೇ ತಂಡದಲ್ಲಿದೆ. ಒಂದೆಡೆ ಸಿದ್ಧಾರ್ಥ, ಒಂದೆಡೆ ಗಣೇಶ. ಇತ್ತೀಚೆಗೆ ನಡೆದಂತ CCL ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಕೂಡ ಗಣೇಶ ಪಡೀತಾ ಇದ್ದಾರೆ. CPL ಈ ಒಂದು ಪಂದ್ಯಾಟದ ಬಹಳಷ್ಟು ಉತ್ತಮ ರೀತಿಯವರ ಆಟಗಾರ ಕೂಡ. ಮತ್ತೆ ಬಂದ ಗಣೇಶ, ಸ್ವಲ್ಪ ಆಟ ಚಪ್ಪೆ ಹಾಕ್ತಾ ಇದೆ. ಮತ್ತೆ ಸಿದ್ಧಾರ್ಥ. ಸುಂದರತೆ ಎಸೆತ, ಬೀಸುವ ಪ್ರಯತ್ನ, ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಪಂದ್ಯದ ಮತ್ತೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಶಟರ್ ಬಾಕ್ಸ್. ಮುಂದಿನ ಪಂದ್ಯ ಅಮ್ಮ ಯೋಧಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 7. ದ ಕಂಪ್ಲೀಟ್ ಓವರ್ ನಂಬರ್ 7. ಸ್ಕೋರ್ 70. ಇನ್ನೂ ಕೂಡ 41 ಓಟದ ಅವಶ್ಯಕತೆ. ಅಂತಿಮ 6 ಎಸೆತ.
ಪವರ್ ಪ್ಲೇ ಸಮಯ ಈಗಾಗಲೇ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಕೇವಲ 11:32 ಆಗಿದೆ ಸ್ಟಾರ್ಟ್ ಆಗುವಾಗ. ಈಗಾಗಲೇ 12:10. ಈಗಾಗಲೇ ಮತ್ತೋರ್ವ ವೀಕ್ಷಕರಣಗಾರ ಪ್ರತುಲ್ ಹಿರೇಡ್ಕ ಆಗಮಿಸಿದ್ದಾರೆ. ಮುಂದಿನ ಪಂದ್ಯಕ್ಕೆ ರೆಡಿ ಆಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ ಮತ್ತೋರ್ವ ಬೌಲರ್ ಕೂಡ ಆಲ್ರೌಂಡರ್ ಚರಣ್ CRB. ಮತ್ತೆ ಸಚಿನ್ ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ, ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಬಹುಶಃ 110 ಅವರಿಗೆ ಶ್ರೀರಕ್ಷೆ. ಶಟರ್ ಬಾಕ್ಸ್ಗೆ ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ತಾ ಇದ್ದಾರೆ ಆ ಒಂದು ತಂಡ. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೌಂಡ್ರಿ, 4 ಓಟದ ಸೇರ್ಪಡೆ ಬಹುಶಃ ಇವೆಲ್ಲ ರನ್ ರೇಟ್ಗೆ ಯಶಸ್ಸನ್ನು ದಾಖಲಿಸಿಕೊಡ್ತದೆ. ಬಹಳ ಸುತ್ತಮುತ್ತ ಆಡಾಟ. ದೀಪೇಕ್ಷಕ್ ಅವರ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 77-7. ಜಯ ದೂರವಾಗ್ತಾ ಇದೆ, ಸೋಲಿನ ಅಂತರ ಕಡಿಮೆ ಆಗ್ತಿದೆ. ರನ್ ರೇಟ್ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಎದುರಾಳಿಗಳು ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಸತತ ಹೊಡೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಸೂರಜ್ ಸಾಲಿಯನ್ ಹಾಕಿಕೊಟ್ಟಂತ ಒಂದು ಅತ್ಯುತ್ತಮ ಬುನಾದಿ. ಬಹುಶಃ ತದನಂತರ ಕೋಸ್ಟಲ್ ವುಡ್ ತಂಡ ಉಳಿದ ಆಟಗಾರ ಅದನ್ನು ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. ಉತ್ತಮ ರೀತಿಯ ಸತ, 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಜೀವನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಕೊನೆಯ ಬಾರಿ ಕೊನೆಯ ಒಂದು ಚೆಂಡು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಕ್ಯಾಚ್ ಆಗ ಅವಕಾಶ. ಈ ಬಾರಿ ಗಣೇಶ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಪಂದ್ಯವನ್ನು ಜಯಿಸ್ತಾ ಇದ್ದಾನೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಶಟರ್ ಬಾಕ್ಸ್ಗೆ. ಹಾಗೆ ರೀತಿ ಬಹಳ ಉತ್ತಮ ಹೋರಾಟ ನೀಡಿದಂತ ಕೋಸ್ಟಲ್ ವುಡ್ ಥಂಡರ್ಸ್ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಚಿನ್ ಶೆಟ್ಟಿ 59 ಆಟವನ್ನು ಆಡಿದ್ರು. ಅವರು ನಮ್ಮ ಪ್ರಶಸ್ತಿ ವಿತರಣಾ ವೇದಿಕೆಯಲ್ಲಿ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಸಚಿನ್ ಶೆಟ್ಟಿ. ಅದೇ ರೀತಿಯಲ್ಲಿ ಮುಂದಿನ ವೀಕ್ಷಣೆಗಾಗಿ ದಿವಾಕರ್ ಉಪ್ಪಲ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL.
ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ Again, left-handed batsman Raki Kothari and Prakash Shetty Dharmanagara. Yes, he is the main pillar of CPL and opening pads with the ball. Icon player of team Challenging Stars Sandesh Periduru. Oh, beautiful outswinging delivery. What a start for Sandesh. What a start for Challenging Stars. Really started with a challenging delivery. And that was a brilliant piece of bowling. Once again, bowler Sandesh.
Left and right hand combination. And another beautiful hit. Get on the pad, I think. Waiting for the decision umpire. Yes, signaling that was an extra. So, challenging stars, Amma Yodhas open their account with extra. 2 ball up in the over. Account opened with extra by the form of a leg by Prakash Dharmanagara back to the striking end. Sandesh, icon star player of Challenging Stars, one of the toppest all-rounder of coastal film industry. And Dharmanagara Prakash, what a talented man. Oh, clean ball! Whoa, that is a miracle delivery. Line of the block call, and Dharmanagara Prakash is clean ball. First wicket gone off. Amma Yodhas. Dharmanagara Prakash on track. Really disappointment. Disappointment. That was a full toss delivery. New man, Manoj, our official Cricket Heroes scorer. New batsman promoted to number 3rd. And just walking into the middle in the place of Prakash Dharmanagara. Under pressure, really under pressure, because they lost first wicket in the earlier of the innings. 1 for 1. So lots of responsibility in the shoulder of Manoj Bandyod. So let's wait and see what he will do now. A successful over continues here from the side of Rakesh and Shetty end. That is a brilliant ball. Short pitch one. And batsman is pushing the ball to the backward point region and up to the mark. So Manoj Bandyod up to the mark with that single. So many players from Bandyod, Kasaragod representing for different teams like Rakesh Dilse, like Rajesh Bandyod, Manoj, and all the lots of players from Kasaragod district like Bandyod Uppala. Yes. Here is once again icon star player Sandesh for the left hand batsman. Down the track and looking for a big one. Out swinging delivery. Really, that is the lengthened, line and length of this guy. Consecutive dot delivery. Two runs so far. They already got 1 wicket of Prakash Dharmanagara. Brilliant start for the team. Another wicket gone. Both the openers are departs. This occasion, left-handed batsman always backing to the pavilion. So that is a really brilliant piece of bowling by Sandesh Periduro. The man playing like icon. The man performing like a star all-rounder. And he took 2 wickets in the earlier. Really under pressure. Yodhas. Vaibhav, the new man, number 4th batsman of the team. Vaibhav walking into the middle. Under pressure, Amma Yodhas. After the fall of Prakash Dharmanagara and his colleague, opener batsman lefty, also always back to the pavilion. 2 for 2 now. After the completion of 1 over. Over completed, Raki? Yes. ಮೊದಲ ಓವರ್ ಪೂರ್ಣತೆಯಲ್ಲಿ 2
ಓಟಗಳಿಗೆ 2 ಉದ್ದರಿಗಳನ್ನು ಕಳಕೊಂಡಿದೆ ಅಮ್ಮ ಯೋಧಾಸ್. ಆರಂಭ ಆಘಾತಕಾರಿಯಾಗಿದೆ. ವಿನಾಯಕ್ ಹೆಗಡೆ ಅವರ ಕೈಯಲ್ಲಿ ಚೆಂಡಿದೆ. ಮನೋಜ್ ಬಂದ್ಯೋಡ್ ಕೈಯಲ್ಲಿ ದಂಡಿದೆ. ದ್ವಿತೀಯ ಓವರ್ ಆರಂಭವಾಗ್ತಾ ಇದೆ. ಆಘಾತಕಾರಿ ಆರಂಭ ಅಮ್ಮ ಯೋಧಾಸ್ ಕಡೆಯಿಂದ. ಆರಂಭಿಕರಿಬ್ಬರನ್ನ ಕಳಕೊಂಡ ಮೊದಲ ಓವರ್. ಇದೀಗ ವಿನಾಯಕ್ ಹೆಗಡೆ, ರಾಕೇಶ್ ಅಣ್ಣ ಶೆಟ್ಟಿ ಎಂಡ್ ಕಡೆಯಿಂದ ತಮ್ಮ ದಾಳಿ ಆರಂಭಿಸ್ತಾ ಪವರ್ ಪ್ಲೇ ಓವರ್ ಸಂಖ್ಯೆ ದ್ವಿತೀಯ ಆರಂಭವಾಗ್ತಾ ಇದೆ. ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಮನೋಜ್ ರವರ ಕೈಯಿಂದ ದಂಡು ನೇರವಾಗಿ ಸ್ಕ್ವಾಲಗ್ ಬಳಿ ಹಾಡಿದ್ದಾರೆ. ಅತ್ಯಂತ ಶ್ರೇಷ್ಠ ದರ್ಜೆಯ ಕ್ಷೇತ್ರ ರಕ್ಷಣೆಯ ಸಜಾವಟನ್ನ ಮಾಡಿಕೊಂಡಿದೆ ತಂಡ. ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಪವರ್ ಪ್ಲೇ ವಿಭಾಗದಲ್ಲಿ ಕೇವಲ 2 ಆಟಗಾರರು 30 ಗಜಗಳ ಹೊರಭಾಗದಲ್ಲಿ ಲಾಂಗ್ ಆನ್ ಅಲ್ಲಿ ಮತ್ತು ಡೀಪ್ ಮಿಡ್ ವಿಕೆಟ್ ಕಡೆಯಲ್ಲಿ. ಉಳಿದೆಲ್ಲ ಆಟಗಾರರು 30 ಗಜಗಳ ಒಳಭಾಗದಲ್ಲಿ. ಅಲ್ಲಿ ಮಿಡ್ ಆಫ್ ಮಿಡ್ ಆನ್ ಕವರ್ ಅಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ. ಈ ನಡುವೆ ಮುಂದಿನ ಚೆಂಡು ಅತ್ಯುತ್ತಮ ನಿಧಾನಗತಿಯ ಚೆಂಡಾಗಿತ್ತು ವಿನಾಯಕ್ ರವರಿಂದ. ಆ ಚೆಂಡಿನ ಗತಿ ತಿಳಿದಂತಹ ಆಟಗಾರ ಮೆಲ್ಲನೆ ಸ್ಟ್ರೈಕ್ ರೊಟೇಟ್ ಮಾಡುವ ತವಕದಲ್ಲಿ ಒಂದೊಂದು ಓಟವನ್ನು ಗಳಿಸಿಕೊಂಡಿದ್ದ ಆರಂಭದ 2 ಚೆಂಡುಗಳಲ್ಲಿ. ಒಟ್ಟು 4ಕ್ಕೆ 2. ಸುಂದರತೆಯ ಬೌಲಿಂಗ್ ಪ್ರದರ್ಶನ, ನಿಧಾನಗತಿಯ ಚೆಂಡುಗಳು, ಉತ್ತರ ಇಲ್ಲದಂತಹ ದಾಂಡಿಗರು. 3 ಚೆಂಡುಗಳಲ್ಲಿ ವಿನಾಯಕರವರು ಬಿಟ್ಟುಕೊಟ್ಟಂತ ಕೇವಲ 2 ಓಟಗಳು ಮಾತ್ರ. ಪವರ್ ಪ್ಲೇಯಲ್ಲಿ ಇಷ್ಟರವರೆಗೆ ಬೌಂಡ್ರಿಗಳಿಲ್ಲ, ಸಿಕ್ಸರ್ಗಳಿಲ್ಲ. ಈ ನಡುವೆ ಮತ್ತೆ ದಾಳಿ ಮುಂದುವರಿತಾ ಇದೆ. ಬ್ಯಾಕ್ಫುಟ್ ಬಾಲ್ ಬಂದಂತ ಪಂಚ್ ಮಾಡಿದಂತ ಚೆಂಡು ನೇರವಾಗಿ ಫೀಲ್ಡರ್ ಕೈಯಲ್ಲಿ. ಆಹಾ, ಅಂತಾರಾಷ್ಟ್ರೀಯ ಮಟ್ಟದ ಕ್ಷೇತ್ರ ರಕ್ಷಣೆಯೇ. ಚಾಲೆಂಜಿಂಗ್ ಸ್ಟಾರ್ಸ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದ್ವಿತೀಯ ಆಟಗಾರರ ಅದ್ಭುತ ಪ್ರದರ್ಶನ. ಮಿಡ್ ಆಫ್ ಅಲ್ಲಿ ಕೋಡಕಲ್, ಪ್ರವೀಣ್ ಕೋಡಕಲ್. ಈ ನಡುವೆ ಮತ್ತೆ ದಾಳಿ ಮುಂದುವರಿತಾ ಇದೆ. ಈ ನಡುವೆ ಮತ್ತೆ ಮಿಡ್ ಆಫ್ ಅಲ್ಲಿ ದ್ವಿತೀಯ ಓಟಕ್ಕಾಗಿ ಧಾವಂತ. ಈ ನಡುವೆ ಕೊಡಕಲ್ ರವರ ಅದ್ಭುತ ಕ್ಷೇತ್ರ ರಕ್ಷಣೆ 2 ಓಟಗಳಿಗೆ ಸೀಮಿತಗೊಳಿಸಲಾಗಿದೆ. ಪವರ್ ಪ್ಲೇ ಓವರ್ ಮುಂದುವರಿತಾ ಇದೆ. ದ್ವಿತೀಯ ಓವರ್ ಅಲ್ಲಿ ಒಟ್ಟುಗಳಿಗೆ 6ಕ್ಕೆ ತಲುಪಿದ 2 ಉದ್ದರಿಗಳನ್ನು ಕಳಕೊಂಡು ಸಂದೇಶ್ ಪೆರಡೂರು ಅವರ ಆರಂಭದ ಓವರ್ ಅದ್ಭುತವಾಗಿತ್ತು. ಮುಂದಿನ ಸ್ಪರ್ಧೆಯಲ್ಲಿ ಉಡುಪಿ ಯುನೈಟೆಡ್ ತಂಡ ತಮ್ಮ ಪೂರ್ವ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಸೊಗಸಾದ ಚೆಂಡುಗಳು. ಇಲ್ಲಿಗೆ ದ್ವಿತೀಯ ಓವರ್ ಮುಕ್ತಾಯ. ಕೇವಲ 6ಕ್ಕೆ 2. ಪ್ರಾಯಶಃ ಬೌಂಡ್ರಿಗಳು, ಸಿಕ್ಸರ್ಗಳು ಕಾಣದ ಮೊದಲ ಪವರ್ ಪ್ಲೇ. ಮುಂದಿನ ಸ್ಪರ್ಧೆಯಲ್ಲಿ ಯುನೈಟೆಡ್ ಉಡುಪಿ ವಿರುದ್ಧವಾಗಿ ವಿಜಯಲಕ್ಷ್ಮಿ. ವೀರಾಸ್ ಈ ತಂಡ ಸಿದ್ಧರಾಗುವಂತೆ ಕೋರಿಕೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಬಾಕಿರತಕ್ಕಂಥ 2 ತಂಡಗಳಾಗಿವೆ, ವಿಜಯಲಕ್ಷ್ಮಿ ವೀರಾಸ್ ಮತ್ತು ಉಡುಪಿ ಯುನೈटेड. जिस प्रकार 2 ओवर का खेल संपन्न हो चुके हैं, खेल संख्या 3 चल रहे हैं, जहां तक कि अम्मा योदास की स्थिति बहुत ही नाजुक है. फिलहाल 2 विकेट गंवा चुके हैं, मात्र 6 रन बन चुके हैं. पहला विकेट गिरा प्रकाश धर्मनगरा, उसके बाद उनके साथ राखी कोठारी जो आरंभिक बल्लेबाज के रूप में उतरे थे, उनका भी विकेट गंवाया. और 2 विकेट जब गिरा जब स्कोर था 2 रन. इस बार नई ओवर लेकर गेंदबाज तैयार है. संजू को लाया गया है आक्रमण के मोर्चा पर और फिलहाल मैदान पर मनोज बंदियोड़ के साथ बल्लेबाजी करता हुआ स्ट्राइक पर वैभव. पावर प्ले का नियम हटा चुके हैं. 3रा ओवर की शुरुआत है.
35 मिनट का जो समय है इन पर ज्यादा जोर किया जाए, ध्यान रखें। और इस बार लेग स्टंप से बाहर जाती हुई गेंद टप्पा खाने के बाद और अंदर की तरफ आ रहे थे और लेग बाई का इशारा कर चुके हैं। बल्लेबाज के पास नहीं जाएगा ये अतिरिक्त रूप में। कुल मिलाकर रन संख्या 7 पर पहुंच चुके हैं। दोपहर के समय 12:35। बुधवार के दिन है, काफी तेज सूरज की किरणें इस मैदान पर और इस बार तेज रफ्तार की गेंद रहा, बल्ले से संपर्क नहीं रहा। शायद ये अंपायर से निर्णय आना चाहिए, ये बल्ले से निकलता हुआ रन होगा। जबरदस्त गेंदबाज है, क्या लाजवाब गेंदबाजी करते हैं। चैलेंजिंग स्टार्स के हर एक गेंदबाज पिछले 2 ओवर बहुत बढ़िया रहा, इस तीसरा ओवर भी कितनी खतरनाक गेंदबाजी है उनके पास चैलेंजिंग स्टार्स। और इस बार ड्राइव किए हैं ऑन साइड पर टप्पा खाने के बाद। जब जब जहां जहां गेंद गई वहां वहां फील्डर तैनात है। यह 11 खिलाड़ियों की खेल है, लेकिन ऐसा लगता है कि 22 खिलाड़ी हैं। जहां भी गेंद गई वहां फील्डर तैनात है। बहुत ही बढ़िया कप्तानगिरी में कहना चाहूंगा। इस बीच अगले गेंद लेकर गेंदबाज तैयार हैं। बहुत बेहतरीन गेंद, मनोज फुल टॉस गेंद खेला सीधा बल्ले से, पहला चौका। काफी समय के अंतराल के बाद चौका की खाता खोला है मनोज बंदियोड़ के बल्ले से। योद्धा, अम्मा योद्धा, जिस प्रकार योद्धा की तरह खेलना चाहिए, और अम्मा की ओर से ये मनोज ने चौकों की श्रृंखला की शुरुआत कर चुके हैं। अगले गेंद लेकर गेंदबाज तैयार। संजय, और इस बार स्क्वायर के पास वहां फील्डर मौजूद है, एक ही रन वहां प्राप्त कर पाएगा। इसी के साथ ये ओवर समाप्त हो चुके हैं। 3 ओवर का खेल संपन्न हुआ है। 14 रेड विकेट नष्ट, 14 पर 2 विकेट। इस बार गेंदबाजी पर परिवर्तन। विनायक जिस प्रकार गेंदबाजी का मोर्चा संभालता हुआ, चैलेंजिंग स्टार्स की ओर से 2 विनायक मौजूद हैं, एक बीच मैदान पर, एक कमेंट्री बॉक्स के ठीक साथ में। विनायक 2-2 है एक टीम पर। इस बीच अगले गेंद, जबरदस्त स्ट्रोक ऑन साइड पर, लेकिन क्या फील्डिंग है। चैलेंजिंग स्टार्स की कहीं भी ऐसी मौका नहीं मिले कि ये जरा सा मिसफील्ड हो, लेकिन जबरदस्त फील्डिंग का नमूना पेश करता हुआ विनायक अपनी गेंदबाजी पर अगली गेंद लेकर तैयार है। हाँ, इस बार नो बॉल का इशारा है। स्क्वायर लेग अंपायर से नो बॉल का करार दिया है। ओहो, ये चेकिंग आर्म्स है। गेंदबाजी पर
इस बीच अगले गेंद लेकर तैयार हैं और जैसा ही गेंद मिड विकेट पर खेला 1 रन वहां मिले हैं और इस प्रकार 1 रन के जरिए रन संख्या में फिर से बढ़ोतरी हो चुके हैं, 18 पर पहुंच चुके हैं। 2 विकेट के नुकसान के बाद लड़खड़ाते हुए पारी को संवारने के प्रयास किया है इन दोनों बल्लेबाजों ने, वैभव तथा मनोज, और अब तक इसमें कामयाबी हो चुके हैं। इस बीच अगली गेंद विनायक आगे आकर ड्राइव किए हैं, ये है वैभव की ताकत, लगभग ये 80 मीटर लंबा छगड़ी सीमा रेखा के बाहर जाकर दम तोड़े हैं। लाजवाब स्ट्रोक रहा इस ओवर की। वैभव अम्मा ಯೋಥಾಸ್ के लिए ಕಳೆದ ಸ್ಪರ್ಧೆಯಲ್ಲಿ 110 ಬೃಹತ್ ಮುನ್ನಡೆಯನ್ನ ಬೃಹತ್ ಗುರಿಯನ್ನ ಹಿಂಬಾಲಿಸುವ ವೇಳೆಯಲ್ಲಿ ಸೂರಜ್ ರವರ ಉದ್ದರಿಯ ಪತನದ ತನಕ ಅಲ್ಲಿ ಚೇಸಿಂಗ್ ಅವಕಾಶ ಇತ್ತು. इस बीच अगली गेंद पैरों पर शायद टकराया जरूर, वहां अपील नहीं किया गया है, शायद ये लेग स्टंप के बाहर गेंद जा रहे थे और बल्ले से, क्षमा कीजिए, बल्ले से वैभव और मनोज बिल्कुल बढ़िया प्रदर्शन अपने बल्ले से करते हुए 2 विकेट पहला ओवर गिरने के बाद ये चौथा ओवर बहुत बेहतरीन हो रही है यहां, और ये एक बार फिर से टप आउट किए हैं बल्लेबाज वैभव ने। अपेक्षा की तरह संपर्क नहीं हो सका, ये ओवर थ्रो है, एक और रन के लिए दौड़ पड़े हैं और फिर ओवर थ्रो। इतनी बढ़िया फील्डिंग रहा लेकिन इसके बावजूद भी ये तीसरा रन के लिए दौड़ पड़े हैं। 3 रन, लाजवाब दौड़ विकेटों के बीच में। 4 रन दौड़कर पूरा किए हैं, क्षमा करिए 4 रन वैभव ने खेला था, वैभव स्ट्राइक पर 4 रन। लाजवाब रनिंग, बहुत ही बेहतरीन दौड़। इसी के साथ ओवर संख्या 4 समाप्त हो चुके हैं। ड्रिंक्स ब्रेक, 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ನಾಲ್ಕು ಓವರ್ಗಳ ಪೂರ್ಣತೆಯಲ್ಲಿ 28ಕ್ಕೆ 2. ನಸರು ಸಿಪಿಎಲ್ ಸಿಪಿಎಲ್ ತುಳುನಾಡ ಸಿಪಿಎಲ್ 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 ತುಳುನಾಡ ಸಿಪಿಎಲ್. ಈ ಕ್ರಿಕೆಟ್ ಸ್ಪರ್ಧೆಯ ನಿಯಮಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕ್ತಾ ಇದ್ದೇವೆ. ಪ್ರಾಯಶಃ ಯಾವುದೇ ತಂಡದ ಯಾವುದೇ ಬೌಲರ್ ಚೆಕ್ಕಿಂಗ್ ಮೂಲಕ ನೋ ಬಾಲ್ ಕರೆದಲ್ಲಿ ಆ ಆಟಗಾರ ಮತ್ತೆ ಈ ಕೂಟದಲ್ಲಿ ಬೌಲಿಂಗ್ ಮಾಡುವಂತೆ ಇಲ್ಲ. ಇದರ ಬಗ್ಗೆ ಗಮನವನ್ನು ಹರಿಸುವಂತೆ ಎಲ್ಲ ಬೌಲರ್ಗಳಲ್ಲಿ ಸೂಚನೆ. ನೆಕ್ಸ್ಟ್ ಮಾತ ಮ್ಯಾಚ್ಲ ಅಂಚನೆ ಆಪುಂಡು ಪ್ರಾಯಶಃ ಈ ಓವರ್ದು ಅಂಚೆ ಆಪುಂಡು ಚೆಕಿಂಗ್ ಬಾಲ್ಗೆ ನೋ ಬಾಲ್ ಎತ್ತರಡ ಹಿಡಿದು ಬಕ್ಕ ಆ ಬೌಲರ್ ಈ ಕೂಟೋಡು CPL 7 ಬಾಲ್ ಪಾಡ್ರಿಚ್
ದಾಳಿ ಮುಂದುವರಿಯುತ್ತಾ ಬೌಲಿಂಗ್ ವಿಭಾಗದಲ್ಲಿ ಸಂಜು. ಹೊಸ ಮುಖಗಳನ್ನು ನಾವು ಕಾಣ್ತಾ ಇದ್ದೇವೆ CPL ಸೀಸನ್ 7ರಲ್ಲಿ. ಸಂಜು ಪ್ರಾಯಶಃ ಕಳೆದ ವರ್ಷ ಕೂಡ ಅಮೋಘ ಆಟವನ್ನು ಆಡಿದ್ದಾರೆ. ಈ ನಡುವೆ ಮುಂದಿನ ಚೆಂಡು ಮತ್ತೆ ಮನೋಜ. ಈ ಬಾರಿ ಮನೋಜ್ ರವರ ಅದ್ಭುತ ಹೊಡೆತಕ್ಕೆ ಚೆಂಡು ನೇರ ಸಿಕ್ಸರಿಗೆ. ಆರಂಭದ ತತ್ತರಿಸಿದ ಸ್ಥಿತಿಯಿಂದ ಪಾರಾಗುವ ಪ್ರಯತ್ನದಲ್ಲಿ ಅಮ್ಮ ಯೋಧಾಸ್. ವೈಭವ ಮತ್ತು ಮನೋಜ್ ರವರ ಅಬ್ಬರ ಬ್ಯಾಟಿಂಗ್. ಸ್ಕೋರ್ ಸಂಖ್ಯೆ ಮತ್ತೆ ಮುಂದುವರಿತಾ ಇದೆ. ಒಟ್ಟು 34ಕ್ಕೆ ತಲುಪಿದೆ. ಪಂಚಮ ಓವರ್ ಪ್ರಗತಿಯಲ್ಲಿ 34. ಮತ್ತೆ ಮನೋಜ. ಈ ನಡುವೆ ಬಹಳಷ್ಟು ದೊಡ್ಡ ಹೊಡೆತ. ಸಿಕ್ಸರ್ಗಳ ಸರದಾರನಾಗಿ ಮನೋಜ ಮತ್ತೆ ಅಬ್ಬರಿಸ್ತಾ ಇದ್ದಾರೆ ಮನೋಜ್. ಕ್ರಿಕ್ ಹೀರೋಸ್ನ ಅಧಿಕೃತ ಸ್ಕೋರರ್ ಆಗಿ, ಪ್ರಸ್ತುತ CPLನ ಅತ್ಯಂತ ಶ್ರೇಷ್ಠ ಬ್ಯಾಟರ್ ಆಗಿ, ಮಧ್ಯಭಾಗದಲ್ಲಿ ಸುಡು ಬಿಸಿಲಿನಲ್ಲಿ ವಿಶ್ರಮಿಸುವ ಮನೋಜ್ ಬಂದ್ಯೋಡ್. ಬಾಲ್ 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 इस बीच अगली गेंद जिस प्रकार 1 रन निश्चित रूप में मिल जाएगा. ओवर संख्या 5वां चल रहे हैं. 1 रन निश्चित रूप में मिले. वैभव और मनोज के बीच में बहुत बढ़िया साझेदारी. 8 ओवर की खेल है और इस बीच ये कैच होने की संभावना. इसके साथ वैभव का विकेट अभी गिर रहे हैं. बहुत बढ़िया साझेदारी फिलहाल अब टूट चुकी हैं. विकेट कीपर ने कैच लिया और संजय के नाम विकेट. विख्यात आ रहे हैं नए बल्लेबाज के रूप में. लंबाई है इनके लिए. विख्यात जो 5वां पायदान पर बल्लेबाजी करता हुआ. ಅತ್ಯುತ್ತಮ ಜೊತೆಗಾರಿಕೆಯನ್ನು ನಿಭಾಯಿಸಿದಂತಹ ವೈಭವ್ ಮತ್ತು ಮನೋಜ್. ಇದೀಗ ವೈಭವ್ ರವರ ನಿರ್ಗಮನ ತರುವಾಯ ವಿಖ್ಯಾತ್ ರವರ ಆಗಮನ. ಇನ್ನೇನು ಅರ್ಧ ಗಂಟೆಯಲ್ಲಿ ಎಕ್ಸಾಮ್ ಬರೀಲಿಕ್ಕಿದೆ ವಿಖ್ಯಾತ್ ರವರಿಗೆ. ಆದರೆ ತಲೆಯಲ್ಲಿ ಎಲ್ಲ ಕ್ರಿಕೆಟ್. ಸ್ಟ್ರೈಕ್ ತುದಿಯಲ್ಲಿ ವಿಖ್ಯಾತ್. ಸರಿಸುಮಾರು 5.5-6 ಅಡಿ ಎತ್ತರ. ಸ್ಟ್ರೈಕ್ ತುದಿಯಲ್ಲಿ. ಈ ನಡುವೆ ಸಂಜಯ್ ಅವರ ದಾಳಿ. ಯಾರ್ಕ್ ಮಾಡುವಂತ ಪ್ರಯತ್ನ. ಮೊದಲ ಚೆಂಡು ವಿಖ್ಯಾತ್ ರವರಿಗೆ. ಮೊದಲ ಚೆಂಡಲ್ಲಿ ತಾನೆದುರಿಸಿದ ಮೊದಲ ಚೆಂಡಲ್ಲಿ ಒಂದು ಓಟದೊಂದಿಗೆ ಓವರ್ ಮುಕ್ತಾಯವಾಗ್ತಾ ಇದೆ. ಪಂಚಮ ಓವರ್ ಮುಕ್ತಾಯಕ್ಕೆ 42ಕ್ಕೆ 3. ಸರಿಸುಮಾರು 40 ಓಟಗಳ ಜೊತೆಗಾರಿಕೆ ಕಳೆದ ಚೆಂಡಲ್ಲಿ ಮುಕ್ತಾಯಗೊಂಡಿದೆ. ಇದೀಗ ಇನ್ನೂ 3 ಓವರ್ಗಳು ಬಾಕಿ ಇವೆ. ವಿಖ್ಯಾತ್ ಮತ್ತು ಮನೋಜ್ ಬಂದಿಯೋಡ್ರವರು ಸೇರಿಕೊಂಡು ಎಷ್ಟರ ಮಟ್ಟಿಗೆ ತಮ್ಮ ಒಟ್ಟು ಮೊತ್ತವನ್ನು ದಾಖಲಿಸ್ತಾರೆ ಎಂಬುದಾಗಿ ನೋಡಬೇಕಾಗಿದೆ. ಸೊ ದಾಳಿಯಲ್ಲಿ ಬದಲಾವಣೆ. ಸಂದೇಶ್ ಕೈಯಲ್ಲಿ ಚೆಂಡಿದೆ. ಮೊದಲ ಓವರ್ ಅದ್ಭುತವಾಗಿ ಎಸೆದಂತಹ ಸಂದೇಶ್ ಮತ್ತೆ ಆಕ್ರಮಣದಲ್ಲಿ 42. 3 ಉದ್ದರಿಗಳನ್ನು ಕಳೆಕೊಂಡು ಅಮ್ಮ ಯೋಧಾಸ್ ಮುಂದಿನ ಸ್ಪರ್ಧೆಯಲ್ಲಿ ವಿಜಯಲಕ್ಷ್ಮಿ ವೀರಾಸ್ ವಿರುದ್ಧವಾಗಿ ಉಡುಪಿ ಯುನೈಟೆಡ್. ಸಂಜಯ್ ಸುಂದರತೆಯ ಬೌಲಿಂಗ್. ಅದೃಷ್ಟ ಇದೀಗ ಬ್ಯಾಟ್ಸ್ಮನ್ ಪಾಲಾಗ್ತಾ ಇದೆ, ಬ್ಯಾಟರ್ ಪಾಲಾಗ್ತಾ ಇದೆ. ಪರಿಣಾಮ ಖಾತೆಗೆ 4 ಓಟಗಳ ಜೋಡಣೆ. ವಿಖ್ಯಾತ್ ಒಟ್ಟು ಮೊತ್ತ 5ಕ್ಕೆ ತಲುಪಿದೆ. ಅದು ತಂಡದ ಒಟ್ಟು ಮೊತ್ತ 46.
ಇನ್ನು 17 ಚೆಂಡುಗಳು ಬಾಕಿವೆ. ಸಂಜಯ್ ಕಳೆದ ತನ್ನ ಪ್ರಥಮ ಓವರಲ್ಲಿ 2 ಓಟಗಳನ್ನು ನೀಡಿ 2 ಉದ್ದರಿಗಳನ್ನು ಪಡೆಕೊಡುತ್ತಾ ಸಂಜಯ್. ನಿಧಾನಗತಿಯ ಚೆಂಡು, ಬಲವಾದ ಹೊಡೆತ, ಚೆಂಡು ನೇರವಾಗಿ ಲಾಂಗ್ ಆನ್ ಕಡೆ ಬರಿತಾ ಇದೆ. ಸಂಜಯ್ ಉರಿ ಬಿಸಿಲು, ಆಹಾಹಾ, ಪ್ರತಿ ಬಾರಿಯೂ ಕೂಡ ಯಾರ್ಕರ್ ಮತ್ತು ಶಾರ್ಟ್ ಪಿಚ್ ಎಸೆತಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಸಂಜಯ್ರವರು. ಸುಡು ಬಿಸಿಲಿನಲ್ಲೂ ಕೂಡ ಕ್ರಿಕೆಟ್ ಎಂಬ ವಿಶ್ವದ ಅತ್ಯಂತ ಶ್ರೇಷ್ಠ ಕ್ರೀಡಾಕೂಟವನ್ನು CPL ಮೂಲಕ ಆಡಿಸ್ತಾ ಇದ್ದಾವೆ. ಮತ್ತೆ ಚೆಂಡು ಮತ್ತು ದಂಡಲ್ಲಿ ಸಂಪರ್ಕ ಕಾಣ್ತಾ ಇಲ್ಲ. ಗಾಳಿಯಲ್ಲಿ ದಂಡನ್ನು ಬೀಸುವಂತಹ ಮನೋಜ್ ಬಂದ್ಯೋಡ್ ಅತ್ಯಂತ ಅಗ್ರ ಪಂಕ್ತಿಯ ದಾಳಿಗಾರನಿಗೆ ಗೌರವವನ್ನು ಕೊಡುವಂತಹ ಪ್ರಯತ್ನ. ಸಂಜಯ್ ಆರಂಭದ ಓವರಲ್ಲಿ 2 ವಿಕೆಟ್ಗಳನ್ನು ಕಬಳಿಸಿದಂತಹ ಅಗ್ರ ಪಂಕ್ತಿಯ ದಾಳಿಗಾರ. ಮತ್ತೆ ಬೌನ್ಸ್ ಬಳಿಕ ಚೆಂಡು ಯಾವ ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ತಾರೆ ಎಂಬುದಾಗಿ ಹೇಳಲು ಅಸಾಧ್ಯ. ಕೆಲವೊಮ್ಮೆ ಇನ್ ಸ್ವಿಂಗ್, ಕೆಲವೊಮ್ಮೆ ಔಟ್ ಸ್ವಿಂಗ್, ಕೆಲವೊಮ್ಮೆ ಗೂಗಲಿ, ಎಲ್ಲವೂ ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ ಸಂಜಯ್. ಸಂದೇಶ್, ಪೆರಡೂರು ಸಂದೇಶ್ ಮತ್ತೆ ಈ ನಡುವೆ ಗೂಟ ರಕ್ಷಕನ ಜಂಪಿಂಗ್, ಆದರೆ ಚೆಂಡು ನೇರವಾಗಿ ವಂಚಿಸಲ್ಪಟ್ಟಿದೆ. ದ್ವಿತೀಯ ಬಾರಿಗೆ ಓಹೋ, ಇಲ್ಲಿ ಪುರಸ್ಕಾರ ಮನವಿಗೆ ಮೂಲಕ LB ಮೂಲಕ ನಿರ್ಗಮಿಸ್ತಾ ಇದ್ದಾರೆ ಮನೋಜ್ ಬಂದ್ಯೋಡ್. ಈ ನಡುವೆ ಸಚಿನ್ ಅಡ್ಯಾರ್ ಅವರ ಆಗಮನ, 4ನೇ ಉದ್ದರಿಯ ಪತನದ ತರುವಾಯ ಸಂದೇಶ್ ರವರಿಗೆ 3ನೇ ಉದ್ದರಿ ಲಭ್ಯವಾಗುತ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 47ಕ್ಕೆ 4. ಏಳನೇ ಓವರ್ ಪ್ರಗತಿಯಲ್ಲಿ ದಾಳಿಯಲ್ಲಿ ಬಂದ್ಯೋಡ್ನ ಮತ್ತೊಂದು ಪ್ರತಿಭೆ ರಾಜೇಶ್ ರವರ ಸಹೋದರ ಚರಣ್ CRB. ಈ ನಡುವೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಹಸ್ತಾಕ್ಷರವನ್ನ ಮಾಡಿಸಿಕೊಳ್ಳುವಂತೆ. ಮತ್ತೆ ಗಾಳಿಯಲ್ಲಿ ಚೆಂಡಿದೆ, ಸ್ಕ್ವೇರ್ ಲೆಗ್ ಮತ್ತು ಲಾಂಗ್ ಲೆಗ್ ನಡುವೆ ಸಾಗಿ ಬರ್ತಾ ಇದೆ. ಚೆಂಡು ಬೌಂಡರಿಗೆ. ಅದೃಷ್ಟ ಮತ್ತೆ ಉದ್ದನೆಯ ಆಟಗಾರ ವಿಖ್ಯಾತ್ ರವರ ಪಾಲಾಗಿದೆ. 4 ಉದ್ದರಿಗಳನ್ನು ಕಳಕೊಂಡಿರತಕ್ಕಂತಹ ಅಮ್ಮ ಯೋಧಾಸ್ ತಂಡದ ಬೌಲಿಂಗ್ ವಿಭಾಗ ಬಹಳಷ್ಟು ಶ್ರೇಷ್ಠತೆಯನ್ನು ಕಂಡುಕೊಂಡಿದೆ. ಆದ ಕಾರಣ
60ರಿಂದ 70, 70ರಿಂದ 80 ಓಟಗಳನ್ನು ಮಾಡಿದರೆ ಒಂದು ಸುರಕ್ಷಿತ ಸ್ಕೋರ್ ಆಗಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ನಡುವೆ ಮುಂದಿನ ಚೆಂಡೊಂದಿಗೆ ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಮತ್ತೆ ಗಾಳಿಯಲ್ಲಿ ಸ್ಕ್ವೇರ್ ಲೆಗ್ ಇಂದ ಬಂದಿರತಕ್ಕಂಥ ಕ್ಷೇತ್ರ ರಕ್ಷಕ. ಈ ನಡುವೆ 2 ಓಟಗಳು ಮತ್ತೆ ವಿಖ್ಯಾತ್ರವರ ಖಾತೆಗೆ. (53ಕ್ಕೆ 4). ವಿಖ್ಯಾತ್ರವರು 12 ಓಟಗಳೊಂದಿಗೆ ತಮ್ಮ ಇನ್ನಿಂಗ್ಸ್ ನನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಜೊತೆಯಲ್ಲಿ ಸಚಿನ್ ರಿವರ್ಸ್ ಆಡುವ ಪ್ರಯತ್ನ. ಈ ನಡುವೆ ವಂಚಿಸಲ್ಪಟ್ಟಂತಹ ವಿಕೆಟ್ ಗುಟ್ಟ ರಕ್ಷಕ ಮತ್ತೆ 4 ಬಾಯ್ಸ್ ಓಟಗಳು ಇತರ ಓಟಗಳ ಖಾತೆಗೆ ಸೇರಲ್ಪಡ್ತಾ ಇದೆ. ಈ 4 ಓಟಗಳು ರನ್ ಯಾವ ರೀತಿಯಲ್ಲಿ ಬಂದರೂ ಕೂಡ ಅದು ಅಮ್ಮ ಯೋಧಾಸ್ಗೆ ಉಪಯುಕ್ತ ಓಟಗಳಾಗಲಿವೆ. 57ಕ್ಕೆ ತಲುಪಿದ ಒಟ್ಟುಗಳಿಕೆ. ಪ್ರಸ್ತುತ ಓವರ್ ಸಂಖ್ಯೆ 7ನೇ ಓವರ್ ಪ್ರಗತಿಯಲ್ಲಿ. Meanwhile, I requesting once again all the players of Vijay Lakshmi Veeras and Udupi United, come over here and complete your sign-up procedure. End of the over number 7th. 57 for 4, I think, which is the lowest total in first 7 overs in the tournament so far. ಈ ನಡುವೆ ಅಂತಿಮ ಓವರ್. ಅಂತಿಮ ಓವರ್ ದಾಳಿಯಲ್ಲಿ ಮೋಹನ್ ದಾಸ್ ರವರು, ದಾಸ್ ನಾಮಾಂಕಿತ ಮೋಹನ್ ದಾಸ್. 57 ಪ್ರಾಯಶಃ ಈ ಕೂಟದಲ್ಲಿ ಆ ಮೊದಲ 7 ಓವರ್ಗಳ ಅತ್ಯಂತ ಕನಿಷ್ಠ ಮೊತ್ತವಾಗಿದೆ. ಸಚಿನ್ ರವರು ಸ್ಟ್ರೈಕ್ ತುದಿಯಲ್ಲಿ. ದಾಸ್ ದೂರದಿಂದ ರಾಕೇಶ್ ಅಣ್ಣ ಶೆಟ್ಟಿ ಎಂಡ್ ಕಡೆಯಿಂದ ತಮ್ಮ ದಾಳಿ ಆರಂಭಿಸಿದ. ದಯವಿಟ್ಟು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ತಮ್ಮ ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ, ಹಸ್ತಾಕ್ಷರವನ್ನು ಮಾಡಲು ಬಾಕಿರುವಂತಹ ಆಟಗಾರರು ಬನ್ನಿ. Here is the last over of the first innings of 57 for 4. First innings in on time, that's why no any restrictions. And started with the full toss delivery. One ball to the fielder, a well fielded judgment by the fielder, and I think it should be out. Yes, straight hit from the long end. What a throw! Direct hit, lovely throw. And Sachin this occasion departs. One more wicket gone of Amma Yothas. 5th wicket down. Sachin back to the pavilion. Now the danger man, Prashant with the danger cap. Prashant for Amma Yothas. Stunning fielding by Likhit of team Challenging Stars. Wow, beauty with the field. Prashant Shetty is on now at non-striking end. This occasion, a lovely piece of bowling. Das Vikhyat, who is the striking and batsman, unable to connect with the bat. Really, each and every bowlers, they doing lovely job, like Sanjay, Sandesh, and all the bowlers. Vinayak, this occasion
Das. Down the track and looking for a big one inside edge again to the final region. Looking for a second one. Yes, no, yes, no. That's opportunity. Oh, it should be. It should be couple of runs. 2 more runs to the total. 60 on the scorecard. Final over of the first innings in progress. ಬಂದುಲೆ ಮೂಜನೆ ಗೊಬ್ಬದ ಸುರುತ ಇನ್ನಿಂಗ್ಸ್ನ ಮತ್ತು ಒಂದುಲ್ಲ ಹಿಡಿದ ಬೆಕ್ಕದ 4ನೇ ಗೊಬ್ಬು ಬೋಡದ ಲೇಪಲೆ ಕೊರಿತ ವಿಜಯಲಕ್ಷ್ಮಿ ವೀರಾಸ್ ಬೆಕ್ಕ ಉಡುಪಿ ಯುನೈಟೆಡ್ ರೆಡ್ ಟೀಮ್ ಲೈನ್ ಅದು ಬೇಗ ರೆಡಿ ಅದು ಉಪ್ಪಡು ಮಧ್ಯಾಹ್ನ 1 ಗಂಟೆ ಇನ್ನು ಒಟ್ಟು ಎನಮ ಮ್ಯಾಚ್ ಗೊಬ್ಬ ಇರವಿಲ್ಲ ಮೂಜನೆ ಮ್ಯಾಚ್ದ ಅರ್ಧ ಮುಗಿಯೊಂದು ಬತ್ತಂತುಲೆ. And this occasion, one more opportunity to stay. Oh, stunning! But at the end, fell down. And this occasion, there is a chance for a run out and gone. So Prashant, without facing any delivery, he walking back to the pavilion. No more wicket gone. One more wicket gone of Amma Yothas. Now the new man Mahesh Acharya for team Amma Yothas, a left-hand batsman, but we are in the final over of the innings. Vicky is still on the middle playing with 14 runs. I mean 15 runs in 12 deliveries. Mahesh now on non-striking end. Das again. Beautiful piece of bowling, beautiful piece of bowling. The batsman looking for a big one, looking to it to the onside region. Consecutive dot deliveries. And here is the final delivery of the first innings. 61 for the loss of 6 wicket. Really it is the lowest total of a CPL 2023 season 7. And short pitch delivery, there is opportunity for to cotton ball. Yes, get it. And finally Vicky out and end of the innings. 61 is a total scorecard. 61 for the loss of 7 wicket. Really they are not batted well. Finally restricted with a 61 for 7. 62 is the chasing target for the team. Challenging Stars. ಈ ಸ್ಪರ್ಧೆಯ ತರುವಾಯ ನಡೆಯುವಂತಹ ಮುಂದಿನ ಪಂದ್ಯದಲ್ಲಿ ವಿಜಯಲಕ್ಷ್ಮಿ ವೀರಾಸ್ ವಿರುದ್ಧವಾಗಿ ಉಡುಪಿ ಯುನೈಟೆಡ್ ನಡುವೆ ಕದನ. ಮಧ್ಯಾಹ್ನ 1 ಗಂಟೆ ಆಗಿದೆ. ಈ ಪಂದ್ಯದ ತರುವಾಯ ಮತ್ತೆ 5 ಸ್ಪರ್ಧೆಗಳು ಬಾಕಿ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೇ ಸಿಪಿಯಲೇ.
ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಾಗಿ ಟೂರ್ನಮೆಂಟ್ ನಡೆಸಲಾಗ್ತಾ ಇದೆ. ತುಳು ಚಲನಚಿತ್ರ ನಟರ ಮತ್ತು ತಂತ್ರಜ್ಞರ ಅಸೋಸಿಯೇಷನ್ ನೇತೃತ್ವ ಸಾರಥ್ಯ ಆಶ್ರಯದಲ್ಲಿ ಮುಂದುವರಿಕೆ ಆಗ್ತಾ ಇದೆ. 8 ತಂಡಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೀಗ್ ಮಾದರಿಯಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. ಚಾಲೆಂಜಿಂಗ್ ಸ್ಟಾರ್ಸ್ ಇಮಿಡಿಯೇಟ್ ಆಗಿ ಆರಂಭಿಕ ಆಟಗಾರರು ಅಂಕಣಕ್ಕೆ ಬರಬೇಕು. ಚಾಲೆಂಜಿಂಗ್ ಸ್ಟಾರ್ಸ್ ಆರಂಭಿಕ ಆಟಗಾರರು. ನಲವತ್ತೆಂಟು ಎಸೆತ 62 ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ. ಸಂದೇಶ್ ಮತ್ತು ಸಂದೀಪ್ ಆರಂಭಿಕ ಅಗ್ರಸರದಿ ಆಟಗಾರ. ಸಂದೀಪ್ ಶೆಟ್ಟಿ ಮತ್ತು ಚರಣ್ CRB ಆರಂಭಿಕ ಅಗ್ರಸರದಿ ಆಟಗಾರರು ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ವೈಭವ್ ಮೊದಲ ಓವರ್ನ ಎಸೆಗಾರಿಕೆ ಭಾಗದಲ್ಲಿ ಅಮ್ಮ ಯೋಧಾಸ್ನ ಪರವಾಗಿ. ಪವರ್ ಪ್ಲೇ ಜಾರಿಯಲ್ಲಿದೆ. ಕೇವಲ ಇಬ್ಬರು ಆಟಗಾರರಿಗೆ ಮಾತ್ರ 30 ಯಾರ್ಡ್ ಸರ್ಕಲ್ನ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಅವಕಾಶ ಇರುತ್ತೆ. ನಿಟ್ಟಿನಲ್ಲಿ ಎರಡೂ ತಂಡಗಳು ಕೂಡ ಈ ಟೂರ್ನಮೆಂಟ್ನಲ್ಲಿ ತಮ್ಮ ಅಭಿಯಾನವನ್ನು ಈಗ ಆರಂಭಿಸ್ತಾ ಇದ್ದಾರೆ. ಮೊದಲ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಕೂಡ ಈ ಟೂರ್ನಮೆಂಟಿನ ಮೊದಲ ದಿನದ 3ನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. CRB ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ವೈಭವ್. ಔಟ್ ರೈಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮೊದಲ ಚೆಂಡಿನಲ್ಲಿ ಓಟಗಳಿಗೆ ವೈಭವ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಬಾರಿ ಮೊದಲ ಚೆಂಡು ಡಾಟೆಡ್ ಡೆಲಿವರಿ ಆಗಿ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಮತ್ತೆ ವೈಭವ್ ಎಸೆಗಾರಿಕೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಮಾಡ್ತಾ ಇರುವಂತಹ ಆಟಗಾರರು ಕೂಡ ಮೊದಲ ಹಂತದಲ್ಲಿ ದಾಂಡಿಗರನ್ನು ಕಟ್ಟಿ ಹಾಕಬಲ್ಲ ಪ್ರಯತ್ನವನ್ನು ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆ. ಎರಡನೇ ಚೆಂಡು ಬೀಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಚೆಂಡು ದಾಂಡಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಲಾಫ್ಟೆಡ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ನಿರೀಕ್ಷಿತ ಹೊಡೆತ ಬರ್ತಾ ಇಲ್ಲ. ಶಾರ್ಟ್ ಕವರ್ಸ್ ಮೇಲ್ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಖ್ಯಾತ್ ಕೈ ಸೇರ್ತಾ ಇದೆ. ಚೆಂಡು ಶೂನ್ಯಕ್ಕೆ ಮೊದಲ ವಿಕೆಟ್ ಪತನ. 62 ಮೊತ್ತವನ್ನು ಚೇಸ್ ಮಾಡಬಲ್ಲ ಪ್ರಯತ್ನದಲ್ಲಿ ಶೂನ್ಯಕ್ಕೆ ಮೊದಲ ವಿಕೆಟ್ ಉರುಳ್ತಾ ಇದೆ. ಬಹಳಷ್ಟು ನಿರೀಕ್ಷೆ ಆಟಗಾರ ಚರಣ್ CRB ಮೊದಲ ವಿಕೆಟ್ ರೂಪದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಿನದ ಮುಂದಿನ ಪಂದ್ಯಾಟವನ್ನು ಆಡುವಂತಹ ತಂಡಗಳ ಆಟಗಾರರು ಬಿಟ್ಟು ವಿಶ್ರಾಂತಿಯಲ್ಲಿರುವಂತಹ ಉಳಿದ ಆಟಗಾರರು ದಯವಿಟ್ಟು ಗಮನಿಸಿಕೊಳ್ಳಿ. ವೇದಿಕೆಯ ಮುಖ್ಯ ವೇದಿಕೆಯ ಬಲಭಾಗದಲ್ಲಿ ಈಗಾಗಲೇ ಊಟದ ವ್ಯವಸ್ಥೆ ಸಿದ್ಧ ಆಗಿದೆ. ವಿಶ್ರಾಂತಿಯಲ್ಲಿರುವಂಥ ಆಟಗಾರರು ಆದಷ್ಟು ಬೇಗ ನಿಮ್ಮ ಊಟವನ್ನು ಮುಗಿಸ್ಕೊಳ್ಳಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಈ ಬಾರಿ ಹಸಿರ್ತಕ್ಕಂಥ ಚೆಂಡು ಮತ್ತೆ ವಿಖ್ಯಾತ್ ಕೈ ಸೇರ್ತಾ ಇದೆ. ಬಾರಿ
ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನ. ಡಕ್ಔಟ್ ರೂಪದಲ್ಲಿ ಹುದಾರಿ ಆಘಾತವನ್ನು ಕಂಡ್ರು. 0ಕ್ಕೆ 2ನೇ ವಿಕೆಟ್ ಉರುಳ್ತಾ ಇದೆ. ಅಂಕಣಗಳ ಭಾಗದಲ್ಲಿ ಲಿಖಿತ್ ಆಳ್ವಾ ಮತ್ತೋರ್ವ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್. 0ಕ್ಕೆ 2 ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಕುಸಿತ. ನಿರೀಕ್ಷಿತ ಆಟವನ್ನು ಚಾಲೆಂಜಿಂಗ್ ಸ್ಟಾರ್ ಆಟಗಾರರು ಆಡ್ತಾ ಇಲ್ಲ. 62ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಒಂದಷ್ಟು ಲೋ ಸ್ಕೋರ್ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇರುವಂತಹ ತಂಡ ಕೂಡ ನೆಟ್ಟಿನಲ್ಲಿ ದಾಂಡಿಗರು ಕೂಡ ಮೊದಲ ಹಂತದಲ್ಲಿ ಕೈ ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಚೆಂಡು. ಬಾರಿ ಹಸಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್. ಈ ಬಾರಿ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾನೆ ವೈಭವ್. ಈ ಬಾರಿ ಟೂರ್ನಮೆಂಟಿನ 2ನೇ ಹ್ಯಾಟ್ರಿಕ್ ದಾಖಲಾತಿ. ಪಂದ್ಯದ ಚಿತ್ರಣ ಬದಲಾಯಿಸಬಲ್ಲ ಓವರ್ ಇವಾಗ ಅಂಕಣಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 0ಕ್ಕೆ 3ನೇ ವಿಕೆಟ್ ಪತನ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಬಹುಶಃ ಈ ಚೆಂಡು ಡಾಟ್ ಆದ್ರೆ ಈ ಟೂರ್ನಮೆಂಟಿನ ಒಂದು ಅತ್ಯುತ್ತಮ ಓವರ್ ದಾಖಲಾತಿಯನ್ನು ಕಾಣಬಲ್ಲಂತ ಒಂದು ಸಾಧ್ಯತೆ ಕೂಡ ಇದೆ. ಅಂಕಣಗಳ ಭಾಗದಲ್ಲಿ ಪ್ರವೀಣ್ ಕೊಡಕಾಲ್ ಮತ್ತೋರ್ವ ಹಿರಿಯ ಆಟಗಾರನ ಸೇರ್ಪಡೆ. ಕಳೆದ ಮೂಡುಬಿದ್ರೆ CCL ಪಂದ್ಯಾಕೂಟದ ಅತ್ಯುತ್ತಮ ಕ್ಷೇತ್ರರಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ, ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಕೂಡ. ಕೊನೆಯ ಚೆಂಡಿಗಾಗಿ ಮತ್ತೆ ವೈಭವ್. ರಕ್ಷಣಾತ್ಮಕ ಆಟ. ಈ ಬಾರಿ ಸುರಕ್ಷಿತ ಆಟವನ್ನು ಆಡಿದ್ರು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ಯಾವುದೇ ಓಟವನ್ನು ಚಾಲೆಂಜಿಂಗ್ ಸ್ಟಾರ್ ಆಟಗಾರ ದಾಖಲಿಸಲ್ಲ. ಟ್ರಿಪಲ್ ವಿಕೆಟ್ ಮೇಡನ್, ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ವೈಭವ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 0ಕ್ಕೆ 3 ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್. ಅಗ್ರ ಸರದಿ ಆಟಗಾರರು ಇನ್ನಿಂಗ್ಸ್ ಕಟ್ಟಬಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದ್ಯಾವ ರೀತಿ ಆಟ ಮುಂದಿನ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ ಕೂಡ. 8 ತಂಡಗಳು ಭಾಗವಹಿಸಿರ್ತಕ್ಕಂಥ ಈ ಟೂರ್ನಮೆಂಟಿನ ಮೊದಲ ದಿನದ 3ನೇ ಪಂದ್ಯಾಟ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ಪಂದ್ಯಾಟದ ಮೆರುಗನ್ನು ಒಂದಷ್ಟು ಹೆಚ್ಚಿಸಲಿಕ್ಕಿದೆ. ಗೊಂಬೆ ಕುಣಿತಾ ಇರ್ತದೆ. ಎರಡನೇ ಓವರ್ ಮೊದಲ ಚೆಂಡು. ಚಾಲೆಂಜಿಂಗ್ ಸ್ಟಾರ್ಸ್ ಅಕೌಂಟ್ ಓಪನ್ ಆಗ್ತಾ ಇದೆ. ಖಾತೆ ಆರಂಭವನ್ನು ಕಾಣ್ತಾ ಇದೆ. ಒಂದೋಟಗಳಿಗೆ 3 ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್. ಅಗ್ರ ಸರದಿ ಆಟಗಾರರಿಗಾಗಲೇ ಪೆವಿಲಿಯನ್ ಪರೇಡ್ ಅನ್ನ ಮಾಡಿದ್ದಾರೆ. ಅಕ್ರಾಸ್ ದ ಲೈನ್ ಬೀಸಬಲ್ಲ ಪ್ರಯತ್ನ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೌಲರ್ ವಿಖ್ಯಾತ್. ಮತ್ತು ಅವರು ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ಸ್ ಆಟಗಾರ ಕೂಡ ಯೋಧಾಸ್ನ ಪರವಾಗಿ. ಈ ಬಾರಿ ವಿಶಿಷ್ಟತೆ ಆಟವನ್ನು ಆಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಪಾಯಿಂಟ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಮಾತ್ರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚೆಂಡು ದಾಂಡಿಗೆ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ. ಈ ಬಾರಿ ಮತ್ತೆ ವಿಖ್ಯಾತ್ ಒಂದಷ್ಟು ವೇರಿಯೇಷನ್ ಅನ್ನು ದಾಖಲಿಸ್ತಾ ಇದ್ದಾರೆ. ಗತಿ ಪರಿವರ್ತನೆ ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳಿಗೆ ಅವಕಾಶವನ್ನು ಮಾಡಿದ್ರು.
ಈ ಬಾರಿ ಎಸೆದ ಚೆಂಡು 4ನೇ ವಿಕೆಟ್ ಪತನ. ಈ ಬಾರಿ ಪ್ರವೀಣ್ ಕೊಡಕಲ್ ವಾಪಸ್ ಆತಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಧರ್ಮನಗರ. ಕೇವಲ 1 ಓಟಗಳಿಗೆ 4ನೇ ವಿಕೆಟ್ ಉರುಳ್ತಾ ಇದೆ. 61 ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ಬರಬೇಕಾಗಿದೆ. 7 ಮಂದಿ ಆಟಗಾರರು ಒಟ್ಟಾಗಿ 61 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಕೊನೆಯ ಒಂದು ಚೆಂಡು ಎಸೆದಿರ್ತಕ್ಕಂಥ ಚೆಂಡು ಈ ಬಾರಿ ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ. 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ಕೇವಲ 1 ಓಟವನ್ನು ದಾಖಲಿಸಿ 4 ಪ್ರಮುಖ ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇರತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್. ಬಹುಶಃ ಪವರ್ ಪ್ಲೇ ಹಂತದಲ್ಲಿ ದಾಖಲಾಗ್ತಾ ಇರತಕ್ಕಂಥ ಅತ್ಯಂತ ಕನಿಷ್ಠ ಮೊತ್ತ. ಕೇವಲ 1 ಓಟವನ್ನು ಚಾಲೆಂಜಿಂಗ್ ಸ್ಟಾರ್ಸ್ ಆಟಗಾರರು ದಾಖಲಿಸಿದ್ದಾರೆ. ಇನ್ನು 6 ಓವರ್ಗಳಲ್ಲಿ 61 ಓಟ್ಗಳು ಬರಬೇಕಾಗಿದೆ. ಕಳೆದ ವಾರವಷ್ಟೇ ಬಹುಶಃ ಮಾರುತಿ ಉಳ್ಳಾಲದ ಹಗಲು ರಾತ್ರಿಯ 5 ದಿನಗಳ ಕಾಲದ ಯಶಸ್ವಿ ಕ್ರೀಡಾಕೂಟವನ್ನು ಕಂಡಿರ್ತಕ್ಕಂಥ ನೆಹರು ಮೈದಾನ ಮತ್ತೊಂದು 5 ದಿನಗಳ ಕಾಲದ ಟೂರ್ನಮೆಂಟ್ಗೆ ಆತಿಥ್ಯವನ್ನು ವಹಿಸ್ತಾ ಇದೆ. ಕ್ಯಾಟ್ಕಾ ಸಂಯೋಜನೆಯಲ್ಲಿ ಸಾಗ್ತಾ ಇರ್ತಕ್ಕಂಥ CPL ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಲೆಫ್ಟಿ ಎಡ ಅಂಚು ರಾಕಿ ಕೊಟ್ಟಾರೆ. ಕಳೆದ CCL ಪಂದ್ಯಾಟವೊಂದರಲ್ಲಿ ಬಹುಶಃ ಲೀಗ್ ಹಂತದ ಒಂದು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿದಂಥ ಆಟಗಾರ ಕೂಡ ಇವಾಗ CPL ಅನ್ನು ಆಡ್ತಾ ಇದ್ದಾರೆ. ಅಮ್ಮ ಯೋಧಾಸ್ನ ಪರವಾಗಿ ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಈ ಬಾರಿ ಸಂದೀಪ ಶೆಟ್ಟಿ ದಾಂಡಿನ ಮೊದಲ 6 6 ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 7ಕ್ಕೆ 4 ಚಾಲೆಂಜಿಂಗ್ ಸ್ಟಾರ್ಸ್ ನ ತಂಡ. ಪವರ್ ಪ್ಲೇ ಹಂತದಲ್ಲಿ ಓಟಗಳ ಭಾರವನ್ನು ಕಂಡಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್ ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದ್ದ ಹಾಗೆ ಸಂದೀಪ ಶೆಟ್ಟಿ ಮೊದಲ 6 ದಾಖಲಿಸಿದ್ದಾರೆ. ಅದ್ಯಾವ ರೀತಿಯ ಪರ್ಫಾರ್ಮೆನ್ಸ್ ಮುಂದುವರಿಕೆಯನ್ನು ಕಾಣುತ್ತೆ ನೋಡಬೇಕಾಗಿದೆ. ನಿರೀಕ್ಷಿತ ಹಂತದ ಹೊಡೆದ ಹೈ ಲಾಫ್ಟೆಡ್ ಶಾಟ್. ಈ ಬಾರಿ ಸೀಮಾ ರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಅವಳಿ ಆಟಗಾರರು ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. 1 ಓಟಗಳು ಮಾತ್ರ ಹೆಚ್ಚುವರಿ 8ಕ್ಕೆ ತಲುಪ್ತಾ ಇದೆ. ರಾಕಿ 3ನೇ ಚೆಂಡಿಗಾಗಿ ಬಹಳಷ್ಟು ತಮ್ಮ ರೀತಿ ಆಟ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಚೆಂಡು ಸಂದೇಶ್ ಪೆರಡೂರು ದಾಂಡಿನ ಮೊದಲ ಬೌಂಡ್ರಿ ಇವಾಗ ದಾಖಲಾಗ್ತಾ ಇದೆ. 12 ಓಟಗಳಿಗೆ ತಲುಪ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ ನ ತಂಡ. ತನ್ಮಧ್ಯೆ ಮತ್ತೆ ಬಿರುಸಿನ ಹೊಡೆತ. ಈ ಬಾರಿ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು
ಸಂದೇಶ್ ದಾಂಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ಬರ್ತಾ ಇದೆ. ಮೊದಲ ಬೌಂಡ್ರಿ ದಾಖಲಿಸಿದ ಸಂದೇಶ್. ಇವಾಗ ಇನ್ನಿಂಗ್ಸಿನ ಎರಡನೇ ಸಿಕ್ಸರ್, ವೈಯಕ್ತಿಕ ಮೊದಲ ಸಿಕ್ಸರ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಹದಿನೆಂಟು ಓಟುಗಳಿಗೆ ತಲುಪ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ನ ತಂಡ. ಪ್ರಮುಖ 4 ವಿಕೆಟ್ಗಳಿಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದೆ. ಮತ್ತೆ ರಾಕಿ ಎಸಿರ್ತಕ್ಕಂಥ ಚೆಂಡು ತನ್ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಈ ಬಾರಿ 24 ಓಟಗಳಿಗೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. ಗಮನಿಸ್ಕೊಳ್ಳಿ, ಈ ಪಂದ್ಯದ ಸೆಕೆಂಡ್ ಸೆಷನ್ ಈಗಾಗಲೇ ಅರ್ಧಾಂಶ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಹಸ್ತಾಕ್ಷರದ ಪ್ರಕ್ರಿಯೆಗಾಗಿ ಬರಬೇಕು. ಉಡುಪಿ ಯುನೈಟೆಡ್ ಮತ್ತು ವಿಜಯಲಕ್ಷ್ಮಿ ವೀರಾಸ್. ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟುಗಳನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಸುರಕ್ಷಿತ ಹೊಡೆತವನ್ನು ಸಂದೇಶ ದಾಖಲಿಸಿದ್ದಾರೆ. ಇವಾಗ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದೊಟ್ಟು ಮೊತ್ತ 25ಕ್ಕೆ ತಲುಪ್ತಾ ಇದೆ. ರಾಕಿ ಕೊಠಾರಿಯ ಓವರ್ 24 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ 4 ವಿಕೆಟ್ಗಳು ಉರುಳ್ತಾ ಇದೆ. ಈ ಓವರ್ನಲ್ಲಿ ಕೇವಲ 24 ಓಟುಗಳು ಮಾತ್ರ ಬರ್ತಾ ಇದೆ. ಎರಡೂ ತಂಡಗಳ ಆಟಗಾರರು ಗಮನಿಸಿಕೊಳ್ಳಿ, 30 ಎಸೆತ 37 ಓಟುಗಳು ಬರಬೇಕಾಗಿದೆ. ಒಂದು ಓಟುಗಳ ಸೇರ್ಪಡೆ ಈ ಬಾರಿ ವಿಖ್ಯಾತ್ ಯೋಧಾಸ್ನ ಮತ್ತೋರ್ವ ಪ್ರಮುಖ ಬೌಲರ್ ಇವಾಗ 4ನೇ ಓವರ್ನ ಆರಂಭಿಸ್ತಾ ಇದ್ದಾರೆ. ವಿಕೆಟ್ ಟೇಕಿಂಗ್ ಬೌಲರ್ ಕೂಡ ಇವಾಗ 2ನೇ ಚೆಂಡಿಗಾಗಿ. ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಈ ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ನೆಗೆತದ ವಾರ್ನಿಂಗ್ ಅನ್ನು ಕೂಡ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಸರಿ, ಡಾಟ್ ಬಾಲ್ ಅನ್ನುವಂಥ ಒಂದು ತೀರ್ಪು ಬರ್ತಾ ಇದೆ. ಲ್ಯಾಗ್ ಬಿಫೋರ್ ದ ವಿಕೆಟ್ಗಾಗಿ ಬಲವಾಗಿರ್ತಕ್ಕಂಥ ಮನವಿಗಳು ಸಾಕ್ತಾ ಇದೆ. ಬಾರಿ ಮತ್ತೆ ಓಟಗಳಿಗೆ ವಿಖ್ಯಾತ ಅವಕಾಶವನ್ನು ಈ ಬಾರಿ ಮಾಡಿಕೊಡ್ತಾ ಇಲ್ಲ. ಸಂದೀಪ ಶೆಟ್ಟಿ ಓಟವನ್ನು ಪಡ್ಕೊಳ್ತಾ ಇಲ್ಲ. 26ಕ್ಕೆ 4 ಸೆಕೆಂಡ್ ಸೆಷನ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್. ಉತ್ತಮ ರೀತಿ ಆಟ ಈ ಬಾರಿ. ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. 27ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ವಿಖ್ಯಾತ್ ಓವರ್ನಲ್ಲಿ. 5 ದಿನಗಳ ಕಾಲದ ಕ್ರೀಡಾ ಹಬ್ಬ, ಕ್ರಿಕೆಟ್ ಜಾತ್ರೆ ಮುಂದುವರಿಕೆ ಆಗ್ತಾ ಇದೆ. ಎಸಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಔಟ್ ಆಫ್ ದ ಸ್ಟೇಡಿಯಂ. ಈ ಬಾರಿ ಚೆಂಡು ನೇರವಾಗಿ ಮುಖ್ಯ ರಸ್ತೆ ಭಾಗಕ್ಕೆ ಹಾದು ಹೋಗ್ತಾ ಇದೆ. ಸಂದೇಶ್ ಪೆರಡೂರು ದಾಂಡಿನ 3ನೇ ಸಿಕ್ಸರ್. 33 ಓಟುಗಳು. ಬಹಳಷ್ಟು ತಮ್ಮ ರೀತಿ ಆಟ ಈ ಬಾರಿ. ಬಿಟ್ಟ ಸ್ಥಳವನ್ನು ತುಂಬಬಲ್ಲಂತ ಪ್ರಯತ್ನ. 1 ಓಟ 2 ಓಟಗಳ ಪೂರೈಕೆ. ಒಂದಷ್ಟು ಇನ್ನಿಂಗ್ಸ್ ಕಟ್ಟಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಸಂದೇಶ್ ಪೆರಡೂರು ಚಾಲೆಂಜಿಂಗ್ ಸ್ಟಾರ್ಸಿನ ಪರವಾಗಿ. ತಂಡದೊಟ್ಟು ಮೊತ್ತ 35 ಓಟುಗಳಿಗೆ ತಲುಪ್ತಾ ಇದೆ. 35
ಪ್ರಮುಖ 4 ದಾರಿಗಳ ಆಘಾತವನ್ನು ಕಂಡಿದ್ದಾರೆ. ಅರ್ಧಾಂಶ ಇನ್ನಿಂಗ್ಸ್ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಅಂತಿಮ 24 ಎಸೆತ ಜಯಕ್ಕಾಗಿ 27 ಓಟುಗಳು ಬರಬೇಕಾಗಿದೆ. ಇಪ್ಪತ್ತ 27 ಒಂಟಿ ಅವಳಿ ಓಟುಗಳ ಮುಖಾಂತರವಾಗಿ ಇನ್ನಿಂಗ್ಸ್ ಕಟ್ಟಬಲ್ಲ ಪ್ರಯತ್ನವನ್ನು ಮಾಡಿದರೂ ಕೂಡ ಜಯ ಸಾಧ್ಯತೆಯ ಲೆಕ್ಕಾಚಾರದ ಪಂದ್ಯ. ಚಾಲೆಂಜಿಂಗ್ ಸ್ಟಾರ್ಸಿಗೆ ನನಸುರು CPL CPL ತುಳುನಾಡ CPL 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 ತುಳುನಾಡ CPL. ಉಡುಪಿ ಯುನೈಟೆಡ್ ಮತ್ತು ವಿಜಯಲಕ್ಷ್ಮಿ ವಿರಾಸ್ ಹಸ್ತಾಕ್ಷರವನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಟಾಸ್ ಪ್ರಕ್ರಿಯೆ ನಡಿಬೇಕಾಗಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಕೇವಲ 4 ಓವರ್ಗಳು ಮಾತ್ರ ಬಾಕಿ ಇದೆ. ನೆಗೆತವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು ವೈಡ್ ಬಾಲ್. ಈ ಬಾರಿ ತಲೆಯ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಎಕ್ಸ್ಟ್ರಾಸ್ ಓಟಗಳ ಸೇರ್ಪಡೆಯೂ ಕೂಡ. 24ಕ್ಕೆ 26. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟುಗಳ ಪೂರೈಕೆಯನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ. 1 ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 37ಕ್ಕೆ ತಲುಪ್ತಾ ಇದೆ. 23 ಎಸೆತ 25 ಓಟುಗಳು ಬರಬೇಕಾಗಿದೆ. ಎಸೆತಕ್ಕಿಂತ ಕೇವಲ 2 ಓಟುಗಳು ಮಾತ್ರ ಲೆಕ್ಕಾಚಾರದಲ್ಲಿ ಜಾಸ್ತಿ ಇದೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ನೋ ಬಾಲ್. ಈ ಬಾರಿ ಮೊದಲ ನೆಗೆತದ ವಾರ್ನಿಂಗ್ ಅನ್ನ ಮೊದಲ ಚೆಂಡಿನಲ್ಲೇ ಪಡ್ಕೊಂಡಿದ್ದಾರೆ. ಇದು ನೋ ಬಾಲ್ ಅನ್ನುವಂತ ಸ್ಪಷ್ಟ ಸೂಚನೆಯನ್ನು ಸ್ಕ್ವೇರ್ ಲೆಗ್ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಇಪ್ಪತ್ತ 23 ಎಸೆತ 24 ಓಟಗಳು ಇವಾಗ ಜಯಕ್ಕಾಗಿ ಬರಬೇಕಾಗಿದೆ. ಫ್ರೀ ಹಿಟ್ ಅವಕಾಶ ಇದೆ. ಅದ್ಯಾವ ರೀತಿಯಲ್ಲಿ ಸಂದೇಶ್ ಫ್ರೀ ಹಿಟ್ ಅನ್ನ ಬಳಸ್ತಾರೆ ನೋಡಬೇಕಾಗಿದೆ. ಈ ಬಾರಿ ಎಸೆದಂತ ಚೆಂಡು ಬಹಳಷ್ಟು ವೇಗದ ಮಿತಿಯಲ್ಲಿ ಬೀಳ್ತಾ ಇದೆ. ಓಟಗಳಿಗೆ ಇವಾಗ ವೈಭವ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಟೂರ್ನಮೆಂಟಿನ 2ನೇ ಹ್ಯಾಟ್ರಿಕ್ ಪಡ್ಕೊಂಡಂತ ಬೌಲರ್ ಕೂಡ ಅತ್ಯುತ್ತಮ ರೀತಿಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಟೂರ್ನಮೆಂಟ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಆಟ. ಮಿಡ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಂಡ್ರು. ಈ ಬಾರಿ ಸ್ಟ್ರೈಕ್ ರೊಟೇಟ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಸಂದೇಶ್ ಮಾಡಿದ್ದಾರೆ. ಬಹುಶಃ ಈ ಓವರ್ ಮುಕ್ತಾಯವನ್ನು ಕಂಡ ಬಳಿಕ 3 ಓವರ್ಗಳಲ್ಲಿ ಮತ್ತೆ ಓಟವನ್ನು ದಾಖಲಿಸಬಲ್ಲ ಆಲೋಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್ ಸುರಕ್ಷಿತ ಆಟವನ್ನು ಇವಾಗ ಆಡಬೇಕಾಗಿದೆ. ಈ ಬಾರಿ ಎಸೆದಂತ ಚೆಂಡು ಮತ್ತೆ 1 ಓಟುಗಳ ಸೇರ್ಪಡೆ. ಈ ಬಾರಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. 40ಕ್ಕೆ 4 ಚಾಲೆಂಜಿಂಗ್ ಸ್ಟಾರ್ಸಿನ ಮೊತ್ತ. ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ಅವರ ಬೌಲಿಂಗ್ ಅಣ್ಣನ್ನು ಬಳಸ್ತಾ ಇದ್ದಾರೆ. ವೈಭವ್ ಬಹಳಷ್ಟು ತಮ್ಮ ರೀತಿ ಆಟ. ಈ ಬಾರಿ
ಓಟಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ. ಒಂದಷ್ಟು ಅದೃಷ್ಟ ಚಾಲೆಂಜಿಂಗ್ ಸ್ಟಾರ್ಸಿಗೆ ಕೈ ಕೊಡ್ತಾ ಇದೆ. ಚೆಂಡು ಡಾಟ್ ಆಗ್ತಾ ಇದೆ ಕೂಡ. ಅಂತಿಮ 19 ಚೆಂಡು ಜಯಕ್ಕಾಗಿ 22 ಓಟಗಳ ಅವಶ್ಯಕತೆ. 19ಕ್ಕೆ 22. ಉತ್ತಮ ರೀತಿ ಆಟ ಈ ಬಾರಿ. ಓಟವನ್ನು ಸಂದೇಶ್ ದಾಖಲಿಸಿಲ್ಲ. ಅಂತಿಮ 18 ಚೆಂಡು ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. 18ಕ್ಕೆ 22. ಅದ್ಯಾವ ರೀತಿ ಆಟ ಮುಂದಿನ ಹಂತದಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಅದ್ಯಾವ ಬೌಲರನ್ನು ಮುಂದಿನ ಹಂತದಲ್ಲಿ ಪರಿಚಯಿಸಾರೆ ನೋಡಬೇಕಾಗಿದೆ. ಅಮ್ಮ ಯೋಧಾಸ್ನ ತಂಡ. ಮತ್ತೋರ್ವ ಯುವ ಎಸೆತಗಾರನ ಪರಿಚಯವನ್ನು ಮಾಡ್ತಾ ಇದ್ದಾರೆ, ಸಾಯಿ ನಿಹಾಲ್. ಉತ್ತಮ ರೀತಿಯ ಎಸೆಗಾರಿಕೆಯನ್ನು ದಾಖಲಿಸಬಲ್ಲ ಮತ್ತೋರ್ವ ಯುವ ಆಟಗಾರ ಕೂಡ CPL ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಯೋಧಾಸ್ನ ಪರವಾಗಿ. ಪಂದ್ಯಾಟದ ನಿರ್ಣಾಯಕ ಹಂತದ ಓವರ್ಗಳು ಬಾಕಿ ಇದೆ. ನೆಟ್ಟಿನಲ್ಲಿ 6ನೇ ಓವರ್ ಈಗ ಆರಂಭ. ಸ್ಲೋವರ್ ಆಗಿ ಬೀಳ್ತಾ ಇದೆ ಚೆಂಡು. ಒಂದಷ್ಟು ಓವರ್ ಪಿಚ್ ಆಗಿತ್ತು. ಒಂದು ಓಟವನ್ನು ಸಂದೀಪ್ ಶೆಟ್ಟಿ ಪಡ್ಕೊಳ್ತಾ ಇದ್ದಾರೆ. 17 ಎಸೆತ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. 17ಕ್ಕೆ 21. ತೀರಾ ಕುತೂಹಲಕಾರಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ಮತ್ತು ಅಮ್ಮ ಯೋಧಾಸ್ನ ಪಂದ್ಯಾಟ. ಈ ಬಾರಿ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟೆಡ್ ಡೆಲಿವರಿ, ಬ್ಲಾಕರ್ ಡೆಲಿವರಿಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. 16ಕ್ಕೆ 21. ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದ್ದ ಹಾಗೆ ಒಂದಷ್ಟು ಅಂತರ ಜಾಸ್ತಿ ಆಗ್ತಾ ಇದೆ. ವೈಭವ್ ಬಹಳಷ್ಟು ಉತ್ತಮ ರೀತಿಯ ಒಂದು ಓವರನ್ನು 5ನೇ ಓವರ್ ರೂಪದಲ್ಲಿ ದಾಖಲಿಸಿದ್ದಾರೆ. ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಮತ್ತೆ ಓಟ್ಗಳ ಸೇರ್ಪಡೆ ಇಲ್ಲ. ಈ ಬಾರಿ ಬ್ಲಾಕರ್ ಡೆಲಿವರಿಗಳು ಒಂದಷ್ಟು ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲ ಪ್ರಯತ್ನ. ಈ ರೀತಿಯ ಎಸೆತಗಳಿಗೆ ಸಾಯಿ ನಿಹಾಲ್ ಅವಕಾಶವನ್ನು ಮಾಡ್ತಾ ಇದ್ದಾರೆ. 3 ಎಸೆತಗಳು ಈ ಓವರ್ನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. 15ಕ್ಕೆ 21 ಓಟ್ಗಳು ಬರಬೇಕಾಗಿದೆ. ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಈ ಬಾರಿ ಸೀಮಾ ರೇಖಾರವಾಗುವ ಕ್ರಮಿಸ್ತಾ ಇದೆ. ವಿಶಿಷ್ಟತೆಯ ಹೊಡೆತ ಒಂದಷ್ಟು ಅಂಕಣದೊಳ ಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಈ ಬಾರಿ 14ಕ್ಕೆ 17 ಬರಬೇಕಾಗಿದೆ. ಒಂದೆಡೆ ತಂಡದ ನಾಯಕ, ಇನ್ನೊಂದೆಡೆ ತಂಡದ ಐಕಾನ್ ಆಟಗಾರರ ಜೊತೆ ಆಟ ಮುಂದುವರಿಕೆ ಆಗ್ತಾ ಇದೆ. 14ಕ್ಕೆ 17. ಉತ್ತಮ ರೀತಿ ಆಟ ಈ ಬಾರಿ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದರ ಬದಲಿಗೆ 2 ಓಟಗಳ ಪೂರೈಕೆಯನ್ನು ಕೂಡ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. 13 ಎಸೆತ 15 ಓಟಗಳು ಬರಬೇಕಾಗಿದೆ. ಕೊನೆಯ ಚೆಂಡಿಗಾಗಿ ಸಾಯಿ ನಿಹಾಲ್. ಎಸೆತಕ್ಕಂಥ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ ಈ ಬಾರಿ.
ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ. ಸಂದೀಪ್ ಶೆಟ್ಟಿ ಮತ್ತು ಸಂದೇಶ್ ಪೆರಡೂರು ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಎಸೆತ, 14 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 14. ಎರಡು ತಂಡಗಳಿಗೂ ಕೂಡ ಜಯ ಸಾಧ್ಯತೆಯ ಪಂದ್ಯಾಟ ಇದೆ. ಪಂದ್ಯಾಟವನ್ನು ಜಯಿಸಬಲ್ಲದ ಅವಕಾಶ ಇದೆ. ವಿಕೆಟ್ ಉರುಳಿದ್ರೆ ಅಮ್ಮ ಯೋಧಾಸ್ ಪಂದ್ಯಾಟದ ಮೇಲೆ ಸ್ಪಷ್ಟ ಹಿಡಿತವನ್ನು ಕಾಣ್ತಾರೆ. ಇವಾಗ ಚಾಲೆಂಜಿಂಗ್ ಸ್ಟಾರ್ಸ್ ವಿಕೆಟ್ಸ್ ಅನ್ನ ಉಳಿಸಿಕೊಂಡು ಪಂದ್ಯ ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡಬೇಕಾಗಿದೆ. ವೈಯಕ್ತಿಕ ನೆಲೆಯಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಇಬ್ಬರು ಆಟಗಾರರು ಕೂಡ ಆರಂಭಿಕ ಆಟಗಾರರಾಗಿ ಅಂಕಣ ಪ್ರವೇಶವನ್ನು ಕಂಡಿರ್ತಕ್ಕಂಥ ಸಂದೀಪ್ ಶೆಟ್ಟಿ ಇನ್ನು ಕೂಡ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಾಣಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ತಂಡದ ಐಕಾನ್ ಆಟಗಾರ ಸಂದೇಶ್ ಕೂಡ 3ನೇ ಓವರ್ನಲ್ಲಿ ಒಂದಷ್ಟು ಪಂದ್ಯದ ಗತಿ ಬದಲಾಯಿಸಬಲ್ಲ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ದಾರೆ. ಈ ರೀತಿಯ ಆಟವೇ ಒಂದಷ್ಟು ನಿರ್ಣಾಯಕ ಹಂತವನ್ನು ಕಾಣುತ್ತೆ. ತೀರಾ ಶಾರ್ಟ್ ಆಗಿತ್ತು ಚೆಂಡು, ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೈಸ್ ಬೌಂಡ್ರಿ, ವೈಡ್ +4 ಅನ್ನುವಂಥ ತೀರ್ಪನ್ನು ಮುಖ್ಯ ತೀರ್ಪುಗಾರರು ನೀಡಿದ್ದಾರೆ. ಅತಿರಿಕ್ತ ಓಟುಗಳ ಸೇರ್ಪಡೆ ಆಗ್ತಾ ಇದೆ. 12ಕ್ಕೆ 9. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ 11 ಎಸೆತ, 9 ಓಟುಗಳು ಬರಬೇಕಾಗಿದೆ. ಮೊದಲ 2 ಓವರ್ಗಳಲ್ಲಿ ಕೇವಲ 1 ಓಟುಗಳಿಗೆ 4 ವಿಕೆಟ್ಸ್ ಅನ್ನು ಒಪ್ಪಿಸಿದ ಚಾಲೆಂಜಿಂಗ್ ಸ್ಟಾರ್ ಇವಾಗ ಪಂದ್ಯದ ಮೇಲೆ ಹಿಡಿತವನ್ನು ಕಾಣ್ತಾ ಇದೆ. ಸುರಕ್ಷಿತ ಆಟ ಈ ಬಾರಿ. ಪಾಯಿಂಟ್ ಮತ್ತು ಗಲಿ ನಡುವಣ ಒಂದು ಓಟ, ನಡುವೆ ಬೌಂಡ್ರಿ ಸೇರ್ಪಡೆ. ಸಂದೇಶ್ ಪೆರಡೂರು ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. 57 ಓಟುಗಳಿಗೆ ತಲುಪ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್. 10 ಎಸೆತ, ಕೇವಲ 5 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಒಂದು ಹಂತದಲ್ಲಿ 6 ಓವರ್ಗಳಿಗೆ 61ರ ಟಾರ್ಗೆಟ್ ಇತ್ತು. ಇವಾಗ 10 ಎಸೆತಕ್ಕೆ 5 ಓಟ. ನೆಗೆತವನ್ನು ಪಡ್ಕೊಳ್ತಾ ಇದೆ. ಓಟುಗಳಿಗೆ ಪ್ರಕಾಶ್ ಶೆಟ್ಟಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ. 8 ಎಸೆತ, 9 ಎಸೆತ, 5 ಓಟುಗಳು ಬರಬೇಕಾಗಿದೆ. ಬಹಳಷ್ಟು ತಮ್ಮ ರೀತಿ ಆಟ. ಲಾಂಗ್ ಆಫ್ ಮೇಲ್ ಭಾಗದಲ್ಲಿ ಸಂದೇಶ್ ಒಂದು ಓಟವನ್ನು ಪಡ್ಕೊಂಡ್ರು. 8 ಎಸೆತ, 4 ಓಟುಗಳ ಅವಶ್ಯಕತೆ. ಎಂಟಕ್ಕೆ 4. ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟುಗಳ ಸೇರ್ಪಡೆ ಈ ಬಾರಿ. ಮೊದಲ 2 ಓವರ್ಗಳಲ್ಲಿ 4 ವಿಕೆಟ್ಗಳು ಉರುಳಿದ ಬಳಿಕ ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಕಟ್ಟುತ್ತಾ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ಸ್. ಗಮನಿಸಿಕೊಳ್ಳಿ, 1 ನಿಮಿಷದ ಒಳಗಾಗಿ 2 ತಂಡಗಳ ಕ್ಯಾಪ್ಟನ್ ಟಾಸ್ಗೆ ಬರದೇ ಇದ್ದಲ್ಲಿ ಆ ಬಳಿಕದ ನಿರ್ಧಾರ ಸಂಘಟಕರದ್ದಾಗಿರುತ್ತೆ. 1 ನಿಮಿಷ, ಕೊನೆ 1 ನಿಮಿಷದ ಅವಕಾಶ 2 ತಂಡಗಳ ಕ್ಯಾಪ್ಟನ್ಸ್ಗೆ. ಐವತ್ತ 9ಕ್ಕೆ 4. ಸುರಕ್ಷಿತ ಸ್ಥಿತಿಯಲ್ಲಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್ ಇವಾಗ ಅಂತಿಮ ಎಸೆತ ಜಯಕ್ಕಾಗಿ 3 ಓಟವನ್ನು ಪಡ್ಕೊಳ್ಬೇಕಾಗಿದೆ. 6ಕ್ಕೆ 3. ಬೌಲರ್ ಸಚಿನ್ ಆಡ್ಯಾರು.
ಕೋಸ್ಟಲ್ ರೋಡ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಗಳ ಮತ್ತೋರ್ವ ಹೆಸರಾಂತ ಕ್ರಿಕೆಟಿಗ ಕೂಡ. ಬಹುಶಃ ಅಂತಿಮ ಓವರ್ಗಾಗಿ ಮತ್ತೆ ಸಾಯಿ ನಿಹಾಲ್ ಅನ್ನ ಪರಿಚಯಿಸ್ತಾ ಇದ್ದಾರೆ. 6 ಎಸೆತ 3 ಓಟ. ಎಸೆದಿರ್ತಕ್ಕಂಥ ಚೆಂಡು ಈ ಬಾರಿ 1 ಓಟಗಳ ಪೂರೈಕೆಯೂ ಕೂಡ 5 ಎಸೆತ 2 ಓಟಗಳು ಬರಬೇಕಾಗಿದೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್. ಈ ಬಾರಿ ಪಂದ್ಯಾಟದ ಮೇಲೆ ಹಿಡಿತವನ್ನ ದಾಖಲಿಸಬಲ್ಲ ಪ್ರಯತ್ನವನ್ನ ಮಾಡಿದ ಸಂದೇಶ್ ಪೆರ್ಡೂರು ಇವಾಗ ವಾಪಸ್ ಆಗ್ತಾ ಇದ್ದಾರೆ. 4 ಎಸೆತ 2 ಓಟಗಳು ಬರಬೇಕಾಗಿದೆ. 4ಕ್ಕೆ 2. ಆದ್ಯಾವ ತಂಡ ಈ ಪಂದ್ಯಾಟವನ್ನ ಜಯಿಸಾರ ಇವಾಗ ನೋಡಬೇಕಾಗಿದೆ. ಅಂಕಣಗಳ ಭಾಗದಲ್ಲಿ ಸಂಜು ಯುವ ಆಟಗಾರನ ಸೇರ್ಪಡೆ. ಒತ್ತಡವನ್ನು ನಿಭಾಯಿಸಿಕೊಂಡು ಪಂದ್ಯಾಟವನ್ನು ಆಡಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ 2 ತಂಡಗಳಿಗೂ ಕೂಡ. ನಾಲ್ಕು ಎಸೆತ 2 ಓಟಗಳ ಅವಶ್ಯಕತೆ. ಅಂಕಣಗಳ ಭಾಗದಲ್ಲಿ ಸಂಜು ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಓಟವನ್ನ ಸಂಜು ಪಡ್ಕೊಳ್ತಾ ಇಲ್ಲ. ಪ್ರಸ್ತುತ ಟಾಸ್ ಪ್ರಕ್ರಿಯೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಉಡುಪಿ ಸೈಕಲ್ಸ್ನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಬೆನಕದಾಸ್ ಶೆಟ್ಟಿ ಅವರು. ಅವರ ಮುಖಾಂತರವಾಗಿ ಮುಂದಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ನಡೀತಾ ಇದೆ. 3 ಎಸೆತ 2 ಓಟಗಳ ಅವಶ್ಯಕತೆ ಇದೆ ಜಯಕ್ಕಾಗಿ. 50-50 50-50 ಪಂದ್ಯಾಟ ಇದೆ. ಬಹಳಷ್ಟು ತಮ್ಮ ರೀತಿಯ ಆಟ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. 1 ಓಟಗಳ ಪೂರೈಕೆ. ಈ ಬಾರಿ 2ನೇ ಓಟವನ್ನು ಪಡೆಯಬಲ್ಲ ಪ್ರಯತ್ನ. ಪೂರೈಕೆಯೂ ಕೂಡ ನಂಬಲ ಸಾಧ್ಯ ರೀತಿಯಲ್ಲಿ ಸಂಜು ದಾಂಡಿನಲ್ಲಿ ಓಟಗಳು ಬರ್ತಾ ಇದೆ. ಪಂದ್ಯಾಟವನ್ನು ಜಯಿಸ್ತಾ ಇರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ಸ್ ನ ತಂಡಕ್ಕೆ ಅಭಿನಂದನೆ ಹೇಳ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸ್ತಾ ಇರ್ತಕ್ಕಂಥ ವಿಜಯಲಕ್ಷ್ಮಿ ವೀರಾಸ್ ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯ ನಿರ್ಧಾರವನ್ನು ಮಾಡ್ತಾ ಇದೆ. ವಿಜಯಲಕ್ಷ್ಮಿ ವೀರಾಸ್ won the toss, elected to field first. ಈ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಸಂದೇಶ್ ಪೆರ್ಡೂರು 39 ರನ್ ಹಾಗೂ 3 ವಿಕೆಟ್. ಕೇವಲ 6 ರನ್ನಿಗೆ 3 ವಿಕೆಟ್ ಪಡ್ಕೊಂಡಿದ್ದಾರೆ. ಸಂದೇಶ್ ಪೆರ್ಡೂರು ಮ್ಯಾನ್ ಆಫ್ ದ ಮ್ಯಾಚ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೇ ಸಿಪಿಯಲೇ.
ತೂಲೆಯೇ ನನಸುರು CPL ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮ್ಯಾನ್ ಆಫ್ ಯುನೈಟೆಡ್ ಉಡುಪಿ ಉಡುಪಿ ಯುನೈಟೆಡ್ ಲಾಸ್ಟ್ ಕಾಲ್ ಡಿಲೇ ಆದ್ರೆ ಮತ್ತೆ ಓವರ್ 7 ಇಂದ 6 ಗೆ ಬರ್ತದೆ ದಯಮಾಡಿ ಗಮನಿಸಿ ನಿಮ್ಮ ಸಹಕಾರ ಇದ್ರೆ ದಿನಕ್ಕೆ 8 ಪಂದ್ಯ
ಈ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದ ರೆಡ್ ಎಫ್ಎಂ ಏರಿಯಾ ಮ್ಯಾನೇಜರ್ ಶೋಭಿತ್ ಶೆಟ್ಟಿ ಆಗಮಿಸಿ ಅವರ ಹೃತ್ಪೂರ್ವಕ ಸ್ವಾಗತ ಸಿಪಿಎಲ್ ಪರವಾಗಿ ನೀಡ್ತಾ ಇದ್ದಾವೆ. ಅದೇ ರೀತಿ ಐಡಿಯಲ್ ಮಾರ್ಕೆಟಿಂಗ್ ಹೆಡ್ ಆದಂತ ನಿತಿನ್ ಕಾಮತ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. 7 overs match, 2 teams, umpires. Seven overs match. ಉಡುಪಿ ಯುನೈಟೆಡ್ 12th ಮ್ಯಾನ್ ಕಳಿಸಿಕೊಡ್ಲಿಲ್ಲ. ಲಾಸ್ಟ್ ಕಾಲ್. ಯಾವುದೇ ತಂಡ 12th ಮ್ಯಾನ್ ಕಳಿಸಿಕೊಂಡು ಮತ್ತೆ 5 runs ಪೆನಾಲ್ಟಿ ವಿದಿನ್ ಓವರ್. ಎಸಗಾರಿಕೆ ಭಾಗದಲ್ಲಿ ಆಶಿಕ್ ಶೆಟ್ಟಿ. ವೈಡ್ ಬಾಲ್. ಬಹಳ ಸುತ್ತಮುತ್ತ ಹೊಡೆತ ಬೌಂಡರಿ ದಾಖಲಿಸ್ತಾ ಇದೆ. ಸಂದೀಪ್ ಭಕ್ತ ಮೊದಲ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಫಾರ್ ವಿದೌಟ್ ಕ್ಲಾಸ್ ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 7 overs match. ಕ್ರಿಕ್ ಲೈ ಸ್ಕೋರ್ ನಲ್ಲಿ ರಾಕೇಶ್ ದಿಲ್ಸೆ. ಬಹಳ ಸುತ್ತಮುತ್ತ ಹೊಡೆತ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಮನೋಜ್ ಪಂದ್ಯೋಡ್ ಎಲ್ಲಿದ್ರು ಕೂಡ ನಮ್ಮ ಕಮ್ಯುನಿಟಿ ಬಾಕ್ಸ್ ಹತ್ತ ಬರಬೇಕು. ಉತ್ತಮ ರೀತಿಯ ಸತ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ ಖಾತೆಗೆ. ಕಳೆದ ಬಾರಿ ವಿಜಯಲಕ್ಷ್ಮಿ ರಾಸ್ ಪರವಾಗಿ ಆಡಿದಂತಹ ಸಂದೀಪ್ ಭಕ್ತ ಈ ಬಾರಿ ವಿಜಯಲಕ್ಷ್ಮಿ ರಾಸ್ ವಿರುದ್ಧವೇ ಆಡ್ತಾ ಇದ್ದಾರೆ. One shot. ಮತ್ತೆ 9 ತಡದ ಮೊತ್ತ. ಶಾರ್ಟ್ ಆಗಿ ಬಿದ್ದ ಚೆಂಡು 1 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ ದಶಕದ ಸಾಧನೆಯನ್ನ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಶಟರ್ ಬಾಕ್ಸ್. 2 ಟೀಮ್ಸ್ ಕ್ಯಾಪ್ಟನ್ ತಮ್ಮ ತಂಡದ 14 ಜನ ಯಾದಿಯೊಂದಿಗೆ ಸೈನ್
ಐಕಾನ್ ಎಲ್ಲ ಕ್ಯಾಪ್ಟನ್ ಬಂದ್ರೆ ಸಾಕು. ಬೌಂಡ್ರಿ 4 ಓಟದ ಸೇರ್ಪಡೆ. ಅಲ್ಲಿ ನಿರ್ಣಾಯಕರು ಗಮನಿಸಿ 2+2 1+1+1 ಬೌಲರ್ಸ್ 5 ಬೌಲರ್ಸ್. ಸುದೇಶ್ ರಾಯ್ ಎಸೆಗಾರಿಕೆ ಭಾಗದಲ್ಲಿ. ಬೌಂಡ್ರಿಯನ್ನ ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ಮನೋಜ್ ಬಂದ್ಯೋಡು ಆದಷ್ಟು ಬೇಗನೆ. ಮತ್ತೆ ಸುದೇಶ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಊಟಕ್ಕೆ ಬಾಕಿ ಇರುವಂತಹ ತಂಡದ ಆಟಗಾರ ಆದಷ್ಟು ಶೀಘ್ರ ಊಟಕ್ಕೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೊನೆ 15 ನಿಮಿಷ ಮಾತ್ರ ಊಟದ ಅವಧಿ ಇರ್ತದೆ. ಸುಂದರತೆ ಎಸೆತ ಡಾಟೆಡ್ ಡೆಲಿವರಿ. ಸುಂದರತೆ ಎಸೆತ ಡಾಟೆಡ್ ಡೆಲಿವರಿ. ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ ಸುದೇಶ್ ರಾಯ್. ಈಗಾಗಲೇ ಕ್ಯಾಟ್ಕ ಸಂಸ್ಥೆಯ ಆರಂಭಿಕ ಅಧ್ಯಕ್ಷೆಯೂ ಕೂಡ ಆದಂತಹ ಅಶ್ವಿನಿ ಪ್ರಕಾಶ್ ಶೆಟ್ಟಿ ಈಗಾಗಲೇ ಆಗಮಿಸಿದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಭಕ್ತ ಖಾತೆಗೆ. ಉತ್ತಮ ರೀತಿಯ ಎಸೆತ. 1 ಓಟದ ಹೆಚ್ಚುವರಿ ಸೇರ್ಪಡೆ.
2 ಓವರ್ಗಳ ಮುಕ್ತಾಯಕ್ಕೆ 21-21. ಮುಂದಿನ ಪಂದ್ಯದ ಟಾಸ್ಗಾಗಿ ಫಸ್ಟ್ ಕಾಲ್ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಶಟರ್ ಬಾಕ್ಸ್. ಸೆವೆನ್ ಓವರ್ಸ್ ಮ್ಯಾಚ್. 5 ಬೌಲರ್ 2+2 1+1+1. ಯಾವುದೇ ತಂಡಗಳು ಡಿಲೇ ಮಾಡಿದರೆ ಇದೇ ರೀತಿಯ ಒಂದು ರೂಲ್ಸ್ ಇರ್ತದೆ. 7ರಿಂದ 6 ಕೂಡ ಬರುವ ಅವಕಾಶ ಇದೆ. ಸೆವೆನ್ ಓವರ್ಸ್ 30 ಮಿನಿಟ್ಸ್. ಪ್ಲೀಸ್ ನೋಟ್, ಸಮಯ ಮೀರ್ತಾ ಇದೆ, ಆಟಗಾರ ಗಮನಿಸು. ಕ್ಷೇತ್ರ ರಕ್ಷಣೆಯ ತಂಡ 7 ಓವರ್ಸ್ 30. ಬಹಳ ಶೂತ ಮತ್ತೆ ಎಸೆತ ಎಸೆಗಾರಿಕೆ ಭಾಗದಲ್ಲಿ ರವಿರಾಜ, ಬಣ್ಣ ಬಣ್ಣದ ಬದುಕಿನ ರವಿರಾಜ. ರವಾಶ್ ಶೆಡಿ ಕಳೆದ ಬಾರಿ ಕೂಡ ವಿಜಯಲಕ್ಷ್ಮಿ ವೀರಾಸ್ ಪರವಾಗಿ ಆಡಿದ್ರು. ಸಂದೀಪ್ ಭಕ್ತ, ಸತೀಂದ್ರ ಶೆಟ್ಟಿ ಎಲ್ಲ ಒಟ್ಟಾಗಿ ಆಡಿದ್ರು. ಈಗ ವಿರುದ್ಧವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಶುತ ಮಾತಾಡ್ತಾ ಕವರ್ಸಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ಬಹಳ ಸುತ್ತಮುತ್ತ ಎಸೆತ ಡಾಟೆಡ್ ಡೆಲಿವರಿ. ಮತ್ತೆ ರವಿರಾಜ್ ಶೆಡಿ ಮತ್ತೆ ಡಾಟೆಡ್ ಡೆಲಿವರಿ. ಗುಟ್ಟುಗಳ ಹಿಂದೆ ಕರಡ, ಮತ್ತವರ ಅನುಭವಿ ಆಟಗಾರ ಕೂಡ. ಅಂಡ್ರಾ ಮತ್ತು ಓವರ್ರಾಮ್ ನಲ್ಲಿ ಕೂಡ ಬಹಳಷ್ಟು ಉತ್ತಮ ಒಂದು ಹೆಸರು ಮಂಗಳೂರಿನಲ್ಲಿ ಕರ್ಣ. ತಡದ ಮೊತ್ತ 24. ಕೊನೆಯ ಚೆಂಡು ಬಾಕಿ ಇದೆ. ಬಹಳ ಶುದ್ಧಮತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ರವಿರಾಜ್ ಶೆಟ್ಟಿ. ಮನೋಜ್ ಬಂದೋಡ್ ಎಲ್ಲಿದ್ರು ಕೂಡ ಬರಬೇಕು ಆದಷ್ಟು ಶೀಘ್ರ ನಮ್ಮ ಕಮ್ಯುನಿಟಿ ಬಾಕ್ಸ್ ಹತ್ರ. ಮೂರು ಓವರ್ಗಳ ಮುಂದೆ 25ಕ್ಕೆ ನೋ ಲಾಸ್. ದಿ ಕಂಪ್ಲೀಷನ್ ಓವರ್ ನಂಬರ್ 3 ಸ್ಕೋರ್ 25 ವಿದೌಟ್ ಲಾಸ್.
ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ. ಈ ತರ ಮಧ್ಯೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ಮತ್ತು ಕೂಡ ಓಟಗಳು ಬರ್ತಾ ಇದೆ. ಮತ್ತೆ ಬರಶೆಡಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಭಕ್ತನ ಖಾತೆಗೆ. ಮತ್ತೆ ಓಟಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ 31 ಒಂದು ಆಕ್ರಮಿಸದ ಮುಖ್ಯ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುವುದು ಮಾತಾಡುತ್ತಾ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 2 ಓಟದ ಪೂರೈಕೆ. ಈ ತನ್ಮದ ಗೂಟಗಳಿಂದ ವೈಫಲ್ಯ. ಬೌಂಡ್ರಿ ಬೈ ಮುಖೇನ ಅದೃಷ್ಟ ಈ ಬಾರಿ ಉಡುಪಿ ಯುನೈಟೆಡ್ಗೆ. ಮುಂದಿನ ಪಂದ್ಯಕ್ಕಾಗಿ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಶಟರ್ ಬಾಕ್ಸ್ ಕ್ಯಾಪ್ಟನ್ ರೆಡಿ ಇರಬೇಕು. ಶಟರ್ ಬಾಕ್ಸ್ ವರ್ಸಸ್ ಅಸ್ತ್ರ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 38ಕ್ಕೆ ನೋ ಲಾಸ್. ದಿ ಕಾಂಪ್ಲಿಷ್ ಓವರ್ ನಂಬರ್ 4 ಸ್ಕೋರ್ 38 ವಿದೌಟ್ ಲಾಸ್. 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ಟಾಸ್ಗೋಸ್ಕರ ಕರೀತಾ ಇದ್ದಾವೆ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಶಟರ್ ಬಾಕ್ಸ್. ಆದಷ್ಟು ಬೇಗನೆ ಪಂದ್ಯಾಟ ಮುಂದುವರಿಸಿ.
ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ರವಿರಾಜ್ ಶೆಡಿ ಶಾರ್ಟ್ ಆಗಿ ಬಿದ್ದ ಚೆಂಡು ದೀಪ್ ಗಲ್ಲಿ ಭಾಗದಲ್ಲಿ ಓಟಗಳು ಬರ್ತಾ ಇದೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಧೀರಜ್ ಕತ್ಗೆ ಒಂದೆಡೆ ಧೀರಜ್, ಇನ್ನೊಂದೆಡೆ ಸಂದೀಪ್ ಭಕ್ತ. ಬಹಳ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕಾರ್ಲಗ್ ಬಾಗಿ ತಳ್ಳಿದ್ರು. ಅಕ್ಷಿಕ್ ಶೆಟ್ಟಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಎಸೆತ ಡಾಟೆಡ್ ಡೆಲಿವರಿ. ಭಕ್ತ ಕಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕವರ್ಸ್ ಹಾಗೂ ಪಾಯಿಂಟ್ ಗಲ್ಲಿ ನಡುವೆ, ಆದರೆ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಗುಣರಕ್ಷಕ ಕರ್ಣ ಮುಖ್ಯನ ಪುನಃ ಎಸೆತಗಾರ ರವಿರಾಜ್ ಶೆಟ್ಟಿ ಬಹಳ ಸುತ್ತಮುತ್ತ ಎಸೆತಗಾರಕ್ಕೆ ನೀಡ್ತಾ ಇದ್ದಾನೆ. ವಿಜಯಲಕ್ಷ್ಮಿ ರಾಸ್ ಕಡೆಯಿಂದ ಉತ್ತಮ ರೀತಿಯ ಎಸೆತ. ಬಹಳ ಸುತ್ತಮುತ್ತ ಆಡಾಟ, ಮತ್ತೊಂದು ಭರ್ಜರಿ ಸಿಕ್ಸ ಷಟ್ಕ ಭಕ್ತನ ಮುಖೇನ ಸಂದೀಪ್ ಭಕ್ತ. ಇನ್ನು ಉಳಿದ ಎಲ್ಲಾ ಪಂದ್ಯಗಳು ಕೂಡ 7 ಓವರ್ದಾಗಿರುತ್ತೆ. 7 hours ಮ್ಯಾಚ್. ಉತ್ತಮ ರೀತಿಯ ಎಸೆತ, ಕಾಟ್ ಬಿಹೈಂಡ್. ಭಕ್ತ ಹುದ್ದಾರಿ ನೆಲಕ್ಕೆ ಉಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದಾನೆ ಭಕ್ತ. ಸಂದೀಪ್ ಭಕ್ತ ತರುವಂತ ಹೊಸ ದಾಡಿಗಿನ ಸೇರ್ಪಡೆ ಸಚೇಂದ್ರ ಶೆಟ್ಟಿ. ಐದು ಓವರ್ಗಳ ಮುಕ್ತಾಯಕ್ಕೆ 47ಕ್ಕೆ ಇನ್ನು 2 ಓವರ್ ಇದೆ. ಇನ್ನು ಕೂಡ 6 ನಿಮಿಷ ಬಾಕಿ ಇದೆ. 47 for 1, 47ಕ್ಕೆ 1. ಎಸೆಗಾರಿಕೆ ಭಾಗದಲ್ಲಿ ಸುದೇಶ್ ರಾಯ್. ಇನ್ನುಳಿದ ಎಲ್ಲ ಪಂದ್ಯಗಳು 7 ಓವರ್ದಾಗಿರುತ್ತದೆ. ಆಲ್ ದ ಟೀಮ್ಸ್ ಕ್ಯಾಪ್ಟನ್ ಪ್ಲೀಸ್ ನೋಟ್.
ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಈ ಒಂದು ಪಂದ್ಯಾಟದ CPL ಪಂದ್ಯಾಟದ ನಾಳೆಯ ದಿನ ಇವತ್ತಿಂದ ಕೂಡಿ ನಾಳೆ ಎಲ್ಲಾ ದಿನಗಳು ಕೂಡ 7 ಓವರ್ದಾಗಿರ್ತದೆ. 7 overs ಮ್ಯಾಚ್. ಬಹಳ ಸುತ್ತಮುತ್ತ ಎಸೆತ. ಸ್ಟ್ರೈಕರ್ ವಿಭಾಗದಲ್ಲಿ ಸಚೀಂದ್ರ ಶೆಟ್ಟಿ. 6ನೇ ಓವರ್ ಪಂದ್ಯ ಚಾಲ್ತಿಯನ್ನ ಕಾಡ್ತಾ ಇದೆ. ವೈಡ್ ಬಾಲ್. ಉತ್ತಮ ರೀತಿಯ ಎಸೆತ. ಡಾಟೆಡ್ ಡೆಲವರಿ. ಈಗಾಗಲೇ 28 ನಿಮಿಷ ಆಗಿದೆ. ಮುಂದಿನ ಓವರ್ ಪವರ್ ಪ್ಲೇ ಆಗಿರ್ತದೆ. ಲಾಸ್ಟ್ ಓವರ್. ಮತ್ತೆ ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ ಸಚೀಂದ್ರ ಶೆಟ್ಟಿ. ಬಹುಶಃ ಸ್ಟಂಪ್ ನಲ್ಲಿ ಹೋಗ್ತಿರುವಂತಹ ಚೆಂಡು ಬಹುಶಃ ಕವರ್ಸ್ ಅಥವಾ ಲಾಂಗ್ ಆಫ್ ವಿಭಾಗದಲ್ಲಿ ಬಾರಸಿಡೆ ಹೊಡೆತವನ್ನು ದಾಖಲಿಸಿದ್ರೆ ಬಹುಶಃ ಓಟಗಳು ಬರುವ ಸಾಧ್ಯತೆ ಕೂಡ ಇದೆ. ಮುಂದಿನ ಓವರ್ ಈ ಓವರ್ ನಂತರ ಪವರ್ ಪ್ಲೇ ಆಗಿರ್ತದೆ. ಬಹಳ ಸುತ್ತಮುತ್ತ ಎಸೆತ. ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅರ್ಧ ಶತಕ 50 ಕೊನೆಯ ಬಾರಿ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 6. ದ ಕಮಿಷನ್ ನಂಬರ್ 6 ಸ್ಕೋರ್ 50 ಫಾರ್ 1. ಲಾಸ್ಟ್ ಓವರ್ ಪವರ್ ಪ್ಲೇ. ಅಂಪೈರ್ ಪ್ಲೀಸ್ ನೋಟ್. ಪವರ್ ಪ್ಲೇ ನಲ್ಲಿ 5 ಕ್ಷೇತ್ರ ರಕ್ಷಕ ತಟ್ಟೆ ಹೊರಗಿರ್ತ ಅದು 4 ಆಗ್ತದೆ. ಮುಂದಿನ ಪದಕ್ಕಾಗಿ ಲಾಸ್ಟ್ ಕಾಲ್. ಟಾಸ್ ಗಾಗಿ ಕರೀತಾ ಇದ್ದೇವೆ. ಶಟರ್ ಬಾಕ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಕ್ಯಾಪ್ಟನ್ ಬನ್ನಿ. ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಶಟರ್ ಬಾಕ್ಸ್ ಟೀಮ್ ಪ್ಲೀಸ್ ನಾಟ್. ಟಾಸ್ ಗಾಗಿ ಬರಬೇಕು.
ಎಸೆಗಾರಿಕೆ ಭಾಗದಲ್ಲಿ ಕೊಠಾರಿ, ಚಿನ್ನು ಕೊಠಾರಿ. ಸಮಯ ಆಲ್ರೆಡಿ ಮೀರ್ತಾ ಇದೆ, ದಯಮಾಡಿ ಗಮನಿಸಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಳಸುತ್ತ ಹೊಡೆತ, ಡಿಫೈಲ್ ಆಗಿ ಭಾಗದಲ್ಲಿ 2 ಓಟದ ಪೂರೈಕೆ ಆಗ್ತಾ ಇದೆ. ರಾಕೇಶ್ ದಿಲ್ಸೆ ಎಲ್ಲಿದ್ರು ಕೂಡ ಕಮೆಂಟ್ ಬಾಕ್ಸ್ ಅದು ಬರಬೇಕು. ರಾಕೇಶ್ ದಿಲ್ಸೆ. ಚಿನ್ನು ಈ ಬಾರಿ ಎಸೆದ ಚೆಂಡು, ಬಳಸುವುದು ಮತ್ತು ಹೊಡೆತ, ಲಾಂಗ್ ಆನ್ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ, 2 ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ವೈಟ್ ಬಾಲ್. ಸುಂದರತೆ ಸತ ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟಾ ಡೆಲಿವರಿ. ಚಿನ್ನು ಕೊಠಾರಿ ಮತ್ತೆ ಎಸೆಗಾರಿಕೆ ಬಾಲ್. ರಾಕೇಶ್ ದಿಲ್ಸೆ ಎಲ್ಲಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತ ಬರಬೇಕು. ಈ ತರ ಮಧ್ಯೆ ತಟ್ಟಿಬಿಟ್ಟು ಓಡೋದ ಪ್ರಯತ್ನ, ಮತ್ತೊಂದು ಆಟದ ಹೆಚ್ಚುವರಿಯ ಸೇರ್ಪಡೆ, ಲೆಗ್ ಬಾಯ್. ಲಾಸ್ಟ್ 2 ಟರ್ನ್ಸ್ ರಿಮೈನಿಂಗ್. ಮತ್ತೆ ಚಿನ್ನು ಎಸೆಗಾರಿಕೆ ಭಾಗದಲ್ಲಿ ಬಳಸು ಬಿರುಸಿನ ಹೊಡೆತ, ಭರ್ಜರಿ 6. ಧೀರಜ್ ಮುಖ್ಯ ಆಲ್ರೌಂಡರ್, ಸವ್ಯಸಾಚಿ ಆಟಗಾರ ಧೀರಜ್. ಮತ್ತೆ ಚಿನ್ನು, ತಿನ್ನುಟ್ಟು ಧೀರಜ್, ಚಿನ್ನು ಕೊಠಾರಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಸ್ಕಾರಾಗಿ ತಳ್ಳಿದ್ರು, ಮತ್ತೊಂದು ಬೌಂಡ್ರಿ. ಕೊನೆ ಹಂತದ ಈ 10 ಓಟ ಪಂದ್ಯ ಆಟದ ಟರ್ನಿಂಗ್ ಪಾಯಿಂಟ್. ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ 7. ಕಂಪ್ಲೀಟ್ 7 66. 67 is the target. ರಾಕೇಶ್ ದಿಲ್ಸೆ ಎಲ್ಲಿದ್ರು ಕಡೆ ಕಮೆಂಟ್ರಿ ಬಾಕ್ಸ್ ಹತ್ತ ಬರಬೇಕು. ಈ ಹಂತದಲ್ಲಿ ಮತ್ತೆ ವೀಕ್ಷಕ ವಿವರಣೆ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಅನುಭವಿ ವೀಕ್ಷಕ ವಿವರಣೆಗಾರ, 7 ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಬಲ್ಲಂತಹ ದಿವಾಕರ್ ಉಪ್ಪಳ. ಕಡಲ ಕೆರೆದ
ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ Amber, please wait. Please wait. Online score is not ready. Yes, ready. Bharat Alva and Bharat Shetty. Both the Bharats are there for team Veeras. Alva striking and Shetty on non-striking end. And with the ball, United Udupi have Dheeraj from Kulur Kanyana Sadashiva Shetty end.
67 out of 42 deliveries, that is the equation. First ball. And that was away from the off jump, started with an extra delivery. Both the Bharats are there. They are chasing the target of 67 runs. We are in the first over of the second innings. Here is the bowler captain conversation with the umpire Harish Padil. Upcoming match, you know that toughest team of the competition fighting to each other, Astra Brigades and Shutterbox Bulls. One and one lead the team. They scored 100 runs and above in the tournament so far. They are Shutterbox Bulls playing against Astra Brigades. They defeated Black Panthers in the very first match of CPL Season 7. Umpire, bowler change. Yes, thank you. Yes, change from the bowling end. Sachindra. Yes, Sachindra Shetty into the attack. Very first delivery of Sachin. Alva Bharat on striking end. Shetty Bharat on non-striking end. That was a brilliant ball. Oh no, line is not perfect. Umpire Harish Padil called it an extra delivery. So 2 runs so far, and all the 2 runs were in the form of extra, particularly wides. Power play applied. Only 2 fielders are there in the outside circle. And that is a super delivery. After 2 wides, Sachindra this occasion right on the block call, and Alva Bharat not able to find it. So wicket number 1 is gone for Duck. Alva Bharat departs. 2 for the loss of 1 wicket. No any contribution from the bat of this man Alva Bharat. Now the new man Akshit Shetty, the new man from the side of Viras. Vijaya Lakshmi targeted 67. Now first wicket gone for on the scorecard of 2 runs. And now new man Akshit on the middle. Here is Sachindra, wicket taking bowler of the team. Only 1 ball up, 2 runs and 1 wicket. Is Sachindra first time to Akshit. And this occasion, 1 more opportunity. It should be back-to-back wickets. Whoa! After 2 wides, 2 wickets. Can you believe it? What a remarkable comeback of team Udupi United with the bowling of Sachindra. Nishu, the man who get that catch at the middle of region. So 2 balls, 2 wickets. Tremendous piece of start for Udupi United. Target is not big one. Now the new man is Karna. Struggling innings, collapsing innings of Viras. This occasion opening batsman's not playing like Viras. Struggling. 2 wickets in 2 balls in the earlier. 2 for the loss of 2 wicket. 2 ball up. And now the bowler Sachindra with hat-trick. Sachindra. Karna. Number 4th man. And leg gun, perfection delivery right on the block call. And the batsman gently pushed the ball to the cover region, and Karna up to the mark. It's a tremendous piece of bowling by Sachindra. 3 ball up, 2 wickets and 2 runs. Totally 3 runs so far. 3 for the loss of
2 wickets. And it should be another good delivery. Very good piece of comeback of Sachin. Really great. Trump card with the bowler. Bowling side of United. Udupi. And full toss delivery this occasion. Playing well. Bharat Shetty. Cover and extra cover region. No protection is there. Power play applied. That's while. Looking for the third one and comfortably they got it. 3 runs. And looking for fourth one. No. This occasion satisfied with that 3 runs. Lovely running between the wicket. So with the help of that 3 runs, 6 for the 6 on the scorecard. 6 for the loss of 2 wickets. 67 is the chasing target. We are in the first over of the second innings. 7 overs match. Ladies and gentlemen, this is CVL season 7. Beautiful, beautiful balls. And appealing for run out and umpire given for the third umpire. So wait and see what happening in the eye of third man. ಈ ನಡುವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯುವ ಉದ್ಯಮಿಗಳಾದಂತಹ ಉದಯ ಶೆಟ್ಟಿ ಧರ್ಮನಗರ ಆಗಮಿಸಿರುತ್ತಾರೆ. ಇವರನ್ನ ಗೌರವ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯುವ ಉದ್ಯಮಿಗಳಾಗಿರತಕ್ಕಂತಹ ಉದಯ ಶೆಟ್ಟಿ ಧರ್ಮನಗರ. Light button. And not out is the declaration. So there's information from the third umpire. Batsmen are reached safely. ಮೊದಲ ಓವರ್ ಮುಕ್ತಾಯಕ್ಕೆ 7 ಓಟಗಳು 2 ಉದ್ದರಿಗಳನ್ನು ಕಳಕೊಂಡು ಇನ್ನು 60 ಬೇಕಾಗಿದೆ. 36 ಬಾಕಿ ಇದೆ. 36 ಚೆಂಡುಗಳಲ್ಲಿ 60. ಮುಂದಿನ ಸ್ಪರ್ಧೆಯ ನಾಣ್ಯ ಚಿಮ್ಮುಗೆಯ ಬಗ್ಗೆ ಮಾಹಿತಿ. ಶಟರ್ ಬಾಕ್ಸ್ ಬುಲ್ಸ್ ಮತ್ತು ಅಸ್ತ್ರ ಬ್ರಿಗೇಡ್ಸ್ ನಾಣ್ಯ ಚಿಮ್ಮುಗೆಯ ಪ್ರಕ್ರಿಯೆ ನಡೆಯುತ್ತಾ. ತಡ ಮಾಡಬೇಡಿ. ಅಸ್ತ್ರ ಬ್ರಿಗೇಡ್ಸ್ ಮತ್ತು ಶಟರ್ ಬಾಕ್ಸ್ ನಾಯಕರು ಟಾಸ್ಗಾಗಿ ಬನ್ನಿ. ರಾಕೇಶ್ ದಿಲ್ಸೆ ಕರ್ತವ್ಯವನ್ನು ನಿಭಾಯಿಸಿಕೊಳ್ಳುವಂತೆ. ಬಹಳಷ್ಟು ಸೂರ್ಯನ ತಾಪ ಏರಿಕೆಯಾಗಿರತಕ್ಕಂಥ ಫೆಬ್ರವರಿ ತಿಂಗಳ 22ನೇ ತಾರೀಕಿನಂದು ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಇನ್ನು ಸರಾಗವಾಗಿ ಪ್ರಕೃತಿಯ ಬೆಳಕಲ್ಲಿ ಭಾನುವಾರ ತನಕ ಈ ಕ್ರಿಕೆಟ್ ಸರಣಿ ಸಾಗಲಿದೆ. ಗೌತಮ್ ರವರನ್ನ ದಾಳಿಯಲ್ಲಿ ನಿಯೋಗಿಸಿಕೊಂಡಿದ್ದಾರೆ. ಗೌತಮ್ ಕಯ್ಯಾರ್ ಗೌತಮ್ ಕಯ್ಯ. ಫುಲ್ ಟಾಸ್ ಆಗಿ ಬಂದಿರತಕ್ಕಂತಹ ಚೆಂಡು ರಿವರ್ಸ್ ಆಡುವ ಪ್ರಯತ್ನ. ಈ ನಡುವೆ 2ನೇ ಓಟಕ್ಕೆ ಪ್ರಯತ್ನ ಇಲ್ಲ. 1 ಓಟದೊಂದಿಗೆ ನಾನ್ ಸ್ಟ್ರೈಕ್ ತುದಿಯಲ್ಲಿದ್ದಾರೆ ದಾಂಡಿಯ ಕರ್ಣ. ಸ್ಟ್ರೈಕ್ ತುದಿಯಲ್ಲಿ ಆರಂಭಿಕ ಆಟಗಾರ ಭರತ್ ಶೆಟ್ಟಿ. ಬಹಳಷ್ಟು ಜವಾಬ್ದಾರಿ ಇದೆ ಭರತ್ ಶೆಟ್ಟಿ ಅವರಿಗೆ. ಆರಂಭಿಕ ಆಟಗಾರನಾಗಿ ಆಗಮಿಸಿ ಕುಸಿಯುವ ತಂಡಕ್ಕೆ ಆಸರೆಯಾಗಬೇಕಾಗಿದೆ ಭರತ್. ಈ ನಡುವೆ ಮತ್ತೆ ಫುಲ್ ಟಾಸ್ ಆಗಿ ಸತತ ಫುಲ್ ಟಾಸ್ ಚೆಂಡುಗಳು ದಾರಿಯನ್ನ ಮಾಡಿಕೊಟ್ಟಿದೆ ಚೆಂಡಿಗೆ. ನೇರವಾಗಿ ಬೌಂಡರಿಯ ಕಡೆ ಮೂಲಕ ಭರತ್ ರವರ ಬೌಂಡರಿಯ ಆರಂಭದ ಹೊಡೆತ. ಪರಿಣಾಮ ಗಳಿಕೆಯಲ್ಲಿ ಮಗದೊಮ್ಮೆ ಏರಿಕೆ 12ಕ್ಕೆ ತಲುಪಿದೆ. 2 ಉದ್ದರಿಗಳನ್ನು ಕಳಕೊಂಡಿರತಕ್ಕಂತಹ ವೇಳೆಯಲ್ಲಿ ಬಹಳಷ್ಟು ಜವಾಬ್ದಾರಿಯುತ ಹೊಂದಾಣಿಕೆ ಬರುತ್ತಾ ಇದೆ ಕರ್ಣ ಮತ್ತು ಭರತ್ ಶೆಟ್ಟಿ ನಡುವೆ. ವೀರಾಸ್ ತಂಡಕ್ಕೆ ಆಸರೆಯ ಜೊತೆಗಾರಿಕೆ. ಮುಂದಿನ ಸ್ಪರ್ಧೆಗಾಗಿ ಈಗ ತಾನೇ ರಾಕೇಶ್ ದಿಲ್ಸೆ ನಮ್ಮ ಜೊತೆ ಇದ್ದಾರೆ. ಉದಯ್ ಶೆಟ್ಟಿ ಅವರು ನಾಣ್ಯ ಚುಮ್ಮುಗೆಯನ್ನು ನೆರವೇರಿಸಿಕೊಡುವಂತೆ ಮನವಿ. ಧರ್ಮನಗರ ಉದಯ್ ಶೆಟ್ಟಿ ಅವರು ಬರಬೇಕು. ಈ ನಾಣ್ಯ ಚುಮ್ಮುಗೆಯ ಪ್ರಕ್ರಿಯೆಯನ್ನು ತಾವುಗಳು ನಡೆಸಿಕೊಡುವಂತೆ ತಮ್ಮಲ್ಲಿ ಕೋರಿಕೆ.
ಪಂದ್ಯ ಶಟರ್ ಬಾಕ್ಸ್ ಬುಲ್ಸ್ ವಿರುದ್ಧವಾಗಿ ಅಸ್ತ್ರ ಬ್ರಿಗೇಡ್ಸ್ ನಡುವೆ ಇಂದಿನದ ಪಂಚಮ ಸ್ಪರ್ಧೆ ಆಗಿರುತ್ತದೆ. ಈ ನಡುವೆ ದ್ವಿತೀಯ ಓವರ್ ಮುಂದುವರಿಯುತ್ತಾ 13-2 3 ಚೆಂಡುಗಳು ಪೂರ್ಣಗೊಂಡಿರುತ್ತದೆ ದ್ವಿತೀಯ ಓವರಲ್ಲಿ. ಅಗಲ ಎಸೆತವಾಗಿದೆ. ಈ ನಡುವೆ ನಾಣ್ಯ ಚಿಮ್ಮುಗೆ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ. ಅಸ್ತ್ರ ತಂಡದ ನಾಯಕ ರಾಕೇಶ್ ದಿಲ್ಸೆ ಅವರ ಪಾಲಾಗಿದ್ದ ನಾಣ್ಯ. ರೂಪೇಶ್ ಶೆಟ್ಟಿ ಅವರು ತಂಡದ ನಾಯಕನಾಗಿದ್ದರು. ಅವರ ಗೈರು ಹಾಜರಿಯಲ್ಲಿ ಜವಾಬ್ದಾರಿಯನ್ನು ರಾಕೇಶ್ ದಿಲ್ಸೆ ಅವರು ನೆರವೇರಿಸ್ತಾ ಇದ್ದಾರೆ. ಈ ನಡುವೆ ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಕರ್ಣ ಲೆಗ್ ಬೈ ಮತ್ತೆ ಕಾಲಿಗೆ ತಾಗಿದೆ. ಕಳೆದ ಸ್ಪರ್ಧೆಯಲ್ಲಿ ಪಂದ್ಯದ ವಿಜೇತ ತಂಡ ರಾಕೇಶ್ ದಲ್ಸೆ ಈಗ ತಾನೇ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡು ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾವೆ. ವಿರುದ್ಧವಾಗಿ ಅರ್ಜುನ್ ಕಾಪೆಕಾಡ್ ಮತ್ತೆ ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಶಟಲ್ ಬ್ಯಾಟ್ಮನ್ ಹಾಗೆ ಅದು ಬಲೆಗೆ ಬಿದ್ದಿದೆ. ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡನ್ನು ಕಟ್ ಮಾಡುವ ತಗದಲ್ಲಿ ನೇರವಾಗಿ ಡೀಪ್ ಕವರ್ ಅಲ್ಲಿರತಕ್ಕಂತಹ ಕ್ಷೇತ್ರ ರಕ್ಷಕನ ಸುರಕ್ಷಿತ ಕೈಗಳಲ್ಲಿ ಭರತ್ ಶೆಟ್ಟಿ ಅವರ ಹೊಡೆತ ಮೂಲಕ 3ನೇ ಉದ್ದರಿ ಉರುಳುತ್ತಾ ಇದೆ. ವಿಜಯ ಲಕ್ಷ್ಮಿ ವೀರಾಸಿಗೆ ಆರಂಭಿಕ ದಾಂಡಿಗಾರ ಭರತ್ ರವರ ಉದ್ದರಿ ಕಳೆಗೊಳ್ತಾ ಇದೆ, ನಷ್ಟವಾಗ್ತಾ ಇದೆ. ಮಧ್ಯ ಕ್ರಮಾಂಕದಲ್ಲಿ ಇನ್ನೋರ್ವ ಆಟಗಾರನ ಆಗಮನ ಕಾಣಬೇಕಾಗಿದೆ. 67ರ ಗುರಿ. 3ನೇ ಉದ್ದರಿ ಉರುಳುವಾಗ 15. ಹೊಸ ದಾಂಡಿಗನಾಗಿ ಸುಧೇಶ್ರ ಆಗಮನ. ಎಡಗೈ ದಾಂಡಿಗ ಸುಧೇಶ್ ಆರಂಭದ 2 ಉದ್ದರಿಗಳ ಪತನದ ಬಳಿಕ ಒಂದಷ್ಟು ಚೇತರಿಕೆಯ ಆಟವನ್ನು ಕಾಣ್ತಾ ಇದ್ವಿ ವೀರಾಸ್ ಕಡೆಯಿಂದ. ಆದರೆ ಈ ನಡುವೆ ಭರತ್ ಶೆಟ್ಟಿ ಅವರ ನಿರ್ಗಮನದ ತರುವಾಯ ಮತ್ತೆ ಜೊತೆಗಾರಿಕೆ ಮುರಿದು ಬಿದ್ದಿದೆ. ಎಡಗೈ ದಾಂಡಿಗ ಸುಧೇಶ್ ಸ್ಟ್ರೈಕ್ ತುದಿಯಲ್ಲಿ. ಅಂತಿಮ ಚೆಂಡು ದ್ವಿತೀಯ ಓವರ್. ಈ ನಡುವೆ ಮತ್ತೆ ಅಗಲ ಎಸೆತವಾಗಿದೆ. ಕೆಲವೊಂದು ಇತರ ಓಟಗಳು ಜೊತೆ ವಿಕೆಟ್ಗಳು ಖಂಡಿತವಾಗಿ ಬೌಲಿಂಗ್ ಮಾಡಿದ ಬಳಿಕ ಅಂಪೈರ್ನ ನೇರ ಎದುರು ಭಾಗಕ್ಕೆ ಬಂದರೆ ಅಂಪೈರ್ಗೆ ಕಣ್ ಕಾಣಿಸ್ತಾ ಇಲ್ಲ, ಕಾಣಲಿಕ್ಕೆ ಸಾಧ್ಯತೆ ಕಡಿಮೆ. ಈ ನಡುವೆ ಆ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಗೌತಮ್. ಮತ್ತೆ ದಾಳಿಯಲ್ಲಿ ಎಡಗೈ ದಾಂಡಿಗನ ಬಲವಾದ ಹೊಡೆತ, ನೇರ 1 ಬೌನ್ಸ್ ಬೌಂಡ್ರಿ. ಮಿಡ್ ವಿಕೆಟ್ ಮತ್ತು ಲಾಂಗ್ ಆನ್ ನಡುವೆ ಸಾಗಿ ಬರ್ತಾ ಇದೆ. ತಮ್ಮ ಖಾತೆಗೆ ಆರಂಭದ ಬೌಂಡ್ರಿಯ ಜಮಾವಣೆ ಮೂಲಕ 2 ಓವರ್ಗಳ ಮುಕ್ತಾಯಕ್ಕೆ 20ಕ್ಕೆ 3 ಉದ್ದರಿ. ಇನ್ನು 47 ಬೇಕಾಗಿದೆ. 30 ಚೆಂಡುಗಳು ಬಾಕಿವೆ. 30ರಲ್ಲಿ 40 ಮತ್ತೆ ಪ್ರಮುಖ 3 ಉದ್ದರಿಗಳನ್ನು ಕಳಕೊಂಡಿದೆ ವೀರಾಸ್. 47 ಬೇಕಾಗಿದೆ. 20 ಬಂದಿದೆ. 67ರ ಗುರಿ. ಮತ್ತೆ ಸಚೀಂದ್ರ ಅವರ ಕೈಯಲ್ಲಿ ಚೆಂಡು.
ಈಗ ತಾನೇ ಕಳೆದ ಓವರಲ್ಲಿ 2 ವಿಕೆಟ್ಗಳನ್ನು ಕಬಳಿಸಿದಂತಹ ಯುನೈಟೆಡ್ उडुपी ತಂಡದ प्रमुख अस्त्र जीतने के लिए 67 रन का सवाल है। 2 ओवर की समाप्ति पर 20 रन बन चुके हैं, हालांकि 3 विकेट गंवा भी चुके हैं। अब 47 बनाना है 30 गेंदों में। कह नहीं पाएंगे कि कौन सी टीम इस खेल जीतेंगे। करना फिलहाल स्ट्राइक पर। सुधेश नौ स्ट्राइक पर करना। गेंदबाजी की मोर्चा संभालेंगे सचिंद्र, और ये यार्कर गेंद रहा। शुरुआत गेंद करना ने पूरी तरह से सम्मान देते हुए खेला सामने की छोर, जहां रन की कोई गुंजाइश नहीं है। यूनाइटेड उडुपी की महत्वपूर्ण तेज गेंदबाज का बहुत ही सोच संभाल कर गेंद बल्लेबाजी करते हुए। इस बीच अगले गेंद, और इस बार फ्रंट फुट पर जाकर गेंद को हवा में खेलना चाहा, संपर्क नहीं हो सका बल्ले से। करना जैसे ही करना बीट हुई, सुदेश आकर कुछ सलाह मशूरा करते हुए बीच मैदान पर क्या सूचना रवाना किया होगा, देखना होगा। फिलहाल बहुत तेज है मैदान पर। इस गर्मी के बावजूद भी फिल्म इंडस्ट्री के तमाम कलाकारों ने इस प्रतियोगिता में अपना क्रिकेट की तजुर्बा पेश करता हुआ। और इस बार धीमी गति गेंद बैकफुट पर जाकर खेला जरूर स्क्वायर के पास, जहां अंपायर के करीब फील्डर खड़े हैं, जिन्होंने जब तक गेंद को फील्ड करते वक्त 1 रन और अपना खाते पर जोड़े हैं। दर्शकों के लिए मैं जानकारी देना चाहूंगा, ये CPL 2023 7वां बार इस प्रतियोगिता आयोजित किया जा रही है, और यहां सीधा प्रसारण V4 चैनल पर मैंगलोर के केंद्र मैदान से। अगले गेंद सचिंद्र विकेट चटकाने की प्रयास करते हुए दहने और बायां के बल्लेबाज के बीच में यह साझेदारी है। अब सुधेश स्ट्राइक पर। बहुत बढ़िया गेंद, जगह बनाकर रूम बनाकर खेलना चाहा, संपर्क नहीं हो सका। शायद सचिंद्र इस गेंद को बहुत बढ़िया ढंग से स्विंग करते हैं, पढ़ नहीं पा रहे हैं कि बल्लेबाज टप्पा खाने के बाद बहुत ही तरह टर्न होता हुआ। और इस प्रतियोगिता के लिए खास तरह से ये पिच बनाई गई है। हार्ड टेनिस बॉल क्रिकेट टूर्नामेंट आने वाला रविवार के दिन आखिरी दिन होगा, और इस बार कनेक्ट जरूर मिले अपना बल्ले से। आवाज बेहतरीन रहा, और गौतम कैया जो लंबे कद के खिलाड़ी हैं सीमा रेखा के करीब, जिन्होंने फील्ड करते वक्त मात्र 1 रन अपने खाते पर जोड़े हैं। अब दाहिने हाथ के बल्लेबाज स्ट्राइक पर। करना आखिरी गेंद इस ओवर की। सचिंद्रा ने बहुत बेहतरीन गेंदबाजी की। कुल मिलाकर रन संख्या है 22 रन। मात्र 2 रन खर्च किए हैं अपने 5 गेंद में। और बेहतरीन गेंद, अच्छी सम्मान देते हुए खेला जरूर। तीसरे के अंदर गेंद को रोक लिया है, जिससे पहले के ओवर संख्या तीसरा समाप्त हो चुके हैं। बेहतरीन ओवर, मात्र 3 रन इस ओवर पर आए हैं। 3 ओवर के बाद 23 पर 3। 44 बनाना है 24 गेंदों में। 44 ಬೇಕಾಗಿದೆ, 24 ಮುಂದೆ। अगला खेल होगा इस श्रृंखला का बेहतरीन 2 टीमों के बीच, जो अपनी पहली मैच जीते हैं। शटर बॉक्स बुल्स के सामने हस्तरा ब्रिगेड्स, और टॉस जीता है हस्तरा के कप्तान राकेश दिल से। जैसे ही टॉस जीता, क्षेत्र रक्षण करने का फैसला कर लिया गया है, और अपेक्षा है कि सभी खिलाड़ियों से समय बहुत महत्वपूर्ण है। आज के दिन पर 8 खेल है, और अब चौथा खेल फिलहाल चल रहे हैं। समय 3 बज चुके हैं। ಈ ನಡುವೆ 4ನೇ ಓವರ್ ಆರಂಭವಾಗ್ತಾ ಇದೆ. ಮಣಿಕ್
ನೇರ ಪ್ರಸಾರದಲ್ಲಿ V4 ನ ಟೆಕ್ನಿಕಲ್ ಇಂಜಿನಿಯರ್ ಮಣಿಕ್ ಕೈಯಲ್ಲಿ ಚೆಂಡಿದೆ. ಗಗನ್ ಮಾಡೂರ್ ಅವರು ತಮ್ಮ ತಂಡವನ್ನು ಸೇರ್ಕೊಳ್ಬೇಕು. ಕಮೆಂಟ್ರಿ ಬಾಕ್ಸ್ ಬಳಿ ತಂಡ ಇದೆ. ಗಗನ್ ಮಾಡೂರು, member of Astra, join with your team. आवाज जरूर आए हैं। इस प्रकार आउट का करार दिया है। जैसे ही मणिक ने अपना गेंदबाजी का मोर्चा संभाला, पहली गेंद पर विकेट चटकाया है और ये बेहतरीन विकेट रहा। चौथा विकेट गिर चुके हैं। जैसे ही स्टेप आउट किया, करना आगे आकर बड़ा स्ट्रोक लगाने की कोशिश की, लेकिन बल्ले के ऊपर उन्हें किनारा लगा। विकेट कीपर के पास गई, जिन्होंने कोई गलती नहीं किए हैं। और नया बल्लेबाज फिलहाल वीराज की ओर से रविराज आ रहे हैं। विजय लक्ष्मी वीराज की तरफ से। माणिक, इस बार एक और विकेट। क्या बढ़िया गेंदबाजी है माणिक, 2 गेंद पर 2 विकेट। जैसे ही नया बल्लेबाज आया, पहला गेंद का सामना किया, कट करना चाहा, बल्ले के ऊपर उन्हें किनारा लगा। विकेट कीपर ने गलती नहीं की और 2 गेंद पर 2 विकेट। ಇದೀಗ ತುಳುನಾಡ ಸಿಂಗಂ ಬರ್ತಾ ಇದ್ದಾರೆ. ಅಸ್ತಿಕ್ ಶೆಟ್ಟಿ ಯಾವುದೇ ಒತ್ತಡದ ಸಂದರ್ಭದಲ್ಲೂ ಕೂಡ ಒತ್ತಡವನ್ನು ನಿಭಾಯಿಸಬಲ್ಲಂತಹ ತುಳುನಾಡ ಕಂಡ ಏಕೈಕ ಧ್ರುವ ತಾರೆ. ಅಸ್ತಿಕ್ ಬ್ಯಾಟ್ ಹಿಡಿಯುವ ಶೈಲಿ ನೋಡಿದ್ರೆ ಗೊತ್ತಾಗತ್ತೆ, 2ರಲ್ಲೊಂದು ಆಗತ್ತೆ. ಹ್ಯಾಟ್ರಿಕ್ ಚೆಂಡಾಗಿತ್ತು, ಆದರೆ ಇದು ಅಗಲವಾಗಿದೆ. ಹ್ಯಾಟ್ರಿಕ್ ಚೆಂಡು ಮತ್ತೆ ಜೀವಂತವಾಗಿದೆ. ಮಾಣಿಕ್ ಈ ಪಂದ್ಯಾವಳಿಯಲ್ಲಿ ಈಗ ತಾನೇ 2 ಹ್ಯಾಟ್ರಿಕ್ ಅನ್ನು ನಾವು ಕಂಡಿದ್ದೇವೆ. ಮತ್ತೆ ಮಾಣಿಕ್, ಆಹಾ, ಈ ಮೂಲಕ ಇನ್ನೊಂದು ಉದ್ದರೆ. ಹ್ಯಾಟ್ರಿಕ್ ಸಂಖ್ಯೆ 3 ಇಂದಿನ ಬೌಲರ್ಗಳ ಮೇಲಾಟವಾಗಿದೆ. 3ನೆಯ ಬೌಲರ್ ಇಂದಿನ ಹ್ಯಾಟ್ರಿಕ್ ಸಂಪಾದನೆಯೊಂದಿಗೆ. ಆಹಾ, ಮಣಿಕ್ ಅವರ ಕರಾಮತ್ತು. 3 ಚೆಂಡುಗಳಲ್ಲಿ 3 ವಿಕೆಟ್. ಇದೀಗ ಅಂತಿಮ LBW ಮೂಲಕ ಔಟ್ ಆಗ್ತಾ ಇದ್ದಾರೆ. ಆಹಾ, ಆಸ್ತಿಕ್ ಅತ್ಯಂತ ಜವಾಬ್ದಾರಿಯುತ ಆಟ ಆಡಬೇಕಿತ್ತು. ಈ ನಡುವೆ ಕೊಠಾರಿ ಆಗಮನವಾಗ್ತಾ ಇದೆ. ಚಿನ್ನು ಕೊಠಾರಿ ಬಾಲಲ್ಲಿ ಮತ್ತು ಚೆಂಡಲ್ಲಿ ಮತ್ತು ದಂಡಲ್ಲಿ ಸಮಾನ ಆಟವನ್ನು ತೋರ್ಪಡಿಸಬಲ್ಲ ಕೊಠಾರಿ. ಖಂಡಿತವಾಗಿಯೂ ತಮ್ಮ ಕೇಶ ವಿನ್ಯಾಸದೊಂದಿಗೆ ಆಕರ್ಷಿತ ಆಟಗಾರ. ಈ ನಡುವೆ ದಾಳಿ ಮುಂದುವರಿಯುತ್ತಾ ಮಾಣಿಕ್ ಬಿರುಗಾಳಿ.
ಈ ನಡುವೆ ಆತ್ಮವಿಶ್ವಾಸದಲ್ಲಿ ಗೂಟ ರಕ್ಷಕ ತೀರ್ಪುಗಾರರ ನಡುವೆ ಮಾತುಕತೆ ನಡೀತಾ ಇದೆ. 3 ಉದ್ದರಿಗಳು ಈ ತನ್ನಡುವೆ ಮಾಣಿಕ್ ರವರ ಪಾಲಾಗಿದೆ. ಅಶ್ವಥ್ ಮತ್ತು ಹರೀಶ್ ಪಡೀಲ್ ನಡುವೆ ಮಾತುಕತೆ ನಡೀತಾ ಇದೆ. ಪ್ರಾಯಶಃ ಸ್ನಿಕ್ಕರ್ ಸಹಾಯ ತಗೊಳ್ಳುವ ಸಾಧ್ಯತೆಗಳಿವೆ. ಅಂಪೈರ್ಗಳು ತಮ್ಮ ಪೊಸಿಷನ್ಗೆ ಹೋಗ್ತಾರೆ, ಆಮೇಲೆ ನಿರ್ಣಯವನ್ನ ತಗೊಳ್ತಾರೆ. ಅನುಭವಸ್ಥ ತೀರ್ಪುಗಾರರ ನಿರ್ಣಯ ಅಂತಿಮವಾಗಿರುತ್ತದೆ. ಮತ್ತೆ ಅಶ್ವಥ್ ತಮ್ಮ ತೀರ್ಪುಗಾರಿಕಾ ವಿಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಅಂಡ್ ಫೈನಲ್ ಡಿಸಿಷನ್ ಈಸ್ ನಾಟ್ ಔಟ್. ಸೊ ದಟ್ ದ ಡಿಸಿಷನ್. ಮಾತುಕತೆ ಇಲ್ಲ, ತೀರ್ಪುಗಾರರ ತೀರ್ಮಾನ ಅಂತಿಮ, ಆಮೇಲೆ ಮಾತುಕತೆಗೆ ಅವಕಾಶ ಇಲ್ಲ. ಮುಂದುವರಿಸಿ, ಸ್ಪರ್ಧೆ ಮುಂದುವರಿಸಿ. 3 ಉದ್ದರಿಗಳನ್ನು ಪಡ್ಕೊಂಡಿರತಕ್ಕಂತಹ ಮಾಣಿಕ್ ಮರ್ಮಾಘಾತ ನೀಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. 24ಕ್ಕೆ 6 ಎಂಬ ಸ್ಥಿತಿಯಲ್ಲಿದೆ. 2 ಓವರ್ಗಳಲ್ಲಿ 20 ಆಗಿತ್ತು. ಇದೀಗ 4ನೇ ಓವರ್ ಮುಂದುವರಿಯುತ್ತಾ 6 ಉದ್ದರಿಗಳನ್ನು ಕಳಕೊಂಡು ಗಳಿಸಿಕೊಂಡಿದೆ. ಕೇವಲ 24 ಓಟಗಳಾಗಿವೆ. ಮಾಣಿಕ್ ಈ ನಡುವೆ ಹಳ್ಳಿ ತಪ್ಪಿದ ಮತ್ತೆ ಚೆಂಡು. 2ನೇ ವೈಡ್ ಈ ಒಂದು ಓವರಲ್ಲಿ. 25 ಒಟ್ಟುಗಳಿಕೆ. ಗೆಲುವಿನ ಗುರಿ 67 ಓಟಗಳಾಗಿವೆ. 6 ಉದ್ದರಿಗಳನ್ನು ಕಳಕೊಂಡಿರತಕ್ಕಂಥ ವಿಜಯಲಕ್ಷ್ಮಿ ವೀರಾಸ್ ಈ ನಡುವೆ ಮತ್ತೆ ಫುಲ್ ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು ಮಿಸ್ ಫೀಲ್ಡ್. ಬಹಳಷ್ಟು ಉತ್ತಮ ರೀತಿಯ ಕವರ್. 2 ಓಟಗಳು ಬರಿತಾವೆ. ಪ್ರತಿ ಓಟಗಳು ಕೂಡ ಅತ್ಯಂತ ಪ್ರಮುಖ ಘಟ್ಟ. 67 ದೊಡ್ಡ ಗುರಿ ಏನಲ್ಲ. ಪ್ರಸ್ತುತ 4ನೇ ಓವರ್ ಪ್ರಗತಿಯಲ್ಲಿ. ಇನ್ನು ಈ ಓವರ್ ಮುಗಿದ ಬಳಿಕ 3 ಓವರ್ ಸ್ಪರ್ಧೆ ಬಾಕಿ ಇದೆ. ನಿಧಾನಗತಿಯ ಚೆಂಡು. ಚಿನ್ನು ಕೋಟಾರಿ ಆಡುವ ಪ್ರಯತ್ನದಲ್ಲಿ ಮತ್ತೆ ಬ್ಯಾಟ್ ಮೇಲೆ ತಾಗಿದೆ. ಪ್ರಾಯಶಃ ಸ್ಲಿಪ್ ಇದ್ದಲ್ಲಿ ಅವಕಾಶ ಇತ್ತು. ಇಲ್ಲಿಗೆ ಓವರ್ ಸಂಖ್ಯೆ 4 ಪೂರ್ಣಗೊಳ್ಳುತ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 29ಕ್ಕೆ 6. 29 for 6. Now drinks break. ಸುಧಾಕರ್ ಶೆಟ್ಟಿ ಬೆದ್ರಾ ತಾವುಗಳು ತಮ್ಮ ತಂಡವನ್ನು ಸೇರಿಕೊಳ್ಳುವಂತೆ ಮನವಿ. ಈಗ ತಾನೇ ತಂಡ ಪ್ರಧಾನ ವೇದಿಕೆ ಕಮೆಂಟ್ರಿ ಬಾಕ್ಸ್ ಬಳಿ ಇದ್ದು ತಂಡವನ್ನು ಸೇರಿಕೊಳ್ಳುವಂತೆ. ಸುಧಾಕರ್ ಶೆಟ್ಟಿ ಬೆದ್ರಾ.
ಉಡುಪಿ ಯುನೈಟೆಡ್ ತಂಡದ ನಾಯಕ ಗಮನಿಸಿ, ಈಗ ತಾನೇ ತಮ್ಮ ಸಮಯ ಮೀರ್ತಾ ಇದೆ. ಅಂತಿಮ 2 ಓವರ್ಗಳು ಹೆಚ್ಚುವರಿ ಪವರ್ ಪ್ಲೇ ಆಗಿರುತ್ತೆ. ಪೆನಾಲ್ಟಿ ಪವರ್ ಪ್ಲೇ ಎಂಬುದಾಗಿ ನಾವು ನೀಡ್ತಾ ಇದ್ದೇವೆ. ಕೇವಲ 4 ಫೀಲ್ಡರ್ಗಳಿಗೆ ಮಾತ್ರ ಅಂತಿಮ 2 ಓವರಲ್ಲಿ ಫೀಲ್ಡಿಂಗ್ ಮಾಡಬಹುದು. ತೀರ್ಪುಗಾರರ ಗಮನಕ್ಕೆ ಅಂತಿಮ ಸ್ಪರ್ಧೆ ಮುಂದುವರಿಸಿ, ಮತ್ತೆ ಮಾತುಕತೆ ಬೇಡ ದಯವಿಟ್ಟು. ಹದಿನೆಂಟು ಚೆಂಡುಗಳು 38 ಓಟಗಳು. 18 balls 8 runs. ಗೌತಮ್ ಕಯ್ಯ, ಯುನೈಟೆಡ್ ಉಡುಪಿ ಬಹಳಷ್ಟು ಸಮಯ ವ್ಯರ್ಥವಾಗ್ತಾ ಇದೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. 18ರಲ್ಲಿ 38. ಕಯ್ಯ ಅವರ ಕೈಯಲ್ಲಿ ಚೆಂಡಿದೆ. अपेक्षा है कि जल्दी इस खेल को आगे बढ़ाएं. बहुत समय ले रहे हैं. 4 ओवर के लिए आधा घंटा हो चुके हैं और इस बार बल्ले के मुंह खोला है और टप्पा खाने के बाद सीमारे के बाहर 4 रन के लिए. अब 17 गेंद में 34 रन. बहुत बेहतरीन स्ट्रोक रही बाएं हाथ के बल्लेबाज सुदेश से. और जहां तक कि बाएं हाथ के लेफ्ट हैंडेड बैट्समैन हो तब तक खतरा जरूर है यूनाइटेड उडुपी के पास. आखिरी 2 ओवर पेनाल्टी पावर प्ले होगा. जी हां, कయ్యా अगली गेंद लेकर तैयार हैं. आधा से ज्यादा खिलाड़ी लौट चुके हैं पोलियन पर और फिर से एक बार फिर वहां कैच छोड़ा और देखना है कि अंपायर का इशारा, ये 6 रन. कैच भी छोड़ा और गेंद सीमा रेखे के बाहर. इतना आसान से कैच छोड़ने वाला खिलाड़ी नहीं है वहां. शायद इनके आंखों के सामने सूरज की रोशनी हो सकता है. और जिस प्रकार 2 गेंद पर एक चौका एक छक्का आजमाया अपना चुके हैं सुदेश. एक बार फिर से कయ్యా के गेंद पर सुदेश ने जमाया एक और बढ़िया स्ट्रोक. 6 रन. धुआंधार पारी. 3 गेंद पर अपनाया 16 रन. क्या लाजवाब खेल है सुदेश. और अब 22 की रन की जरूरत है. जैसा ही 38 सवाल था, 16 रन आए हैं 3 गेंद में. परिणाम अब केवल 22 आना है 15 गेंदों में. 15 गेंदों में 22 रन बनाना है. 15 गेंद पर 12 रन की दरकार. अगली गेंद कయ్యా. एक बार फिर से और इस बार एक और छगड़े. पिछले ओवर और इस ओवर में जमीन आसमान की फर्क. मणिक ने गेंदबाजी में जादू की. अब कయ్యా आकर पूरी उस मेहनत पर पानी फेर दी. हैट्रिक 6 और मेरे ख्याल से ये पहला खिलाड़ी है इस श्रृंखला पर आज के दिन पर लगातार 3 छक्के हैट्रिक 6 जमाने वाले सुदेश वीरास.
जी हां, सुदेश रॉय, और इनके ताकत देखी है, लेफ्ट हैंडेड बैट्समैन हैं और पूरी तरह से इसका फायदा उठा रहे हैं। अब केवल 16 रन। अगली गेंद लेकर गेंदबाज तैयार। फुल टॉस, नो बॉल। दबाव पर है गेंदबाज और दूसरा रन के लिए दौड़ पड़े हैं। प्राप्त किया 2 रन। नो बॉल के साथ ये 3 रन। पूरी तरह से मैच अब विराज के पास से लौटता हुआ। कैया ने इस ओवर पर सामने वाला टीम को ये खेल सौंपता हुआ। क्रिकेट कह नहीं पाएंगे, क्रिकेट ऐसी खेल है कि क्रिकेट इज अनप्रेडिक्टेबल गेम, अनिश्चितताओं की खेल है। अब फ्री हिट हो सकता है। जी हां, अंपायर हरीश पड़ील ने अपनी उंगली आसमान की ओर उठाया और फ्री हिट का इशारा भी कर लिया गया है। कैया और एक फुल टॉस गेंद, फ्री हिट पर चौका। चक्का और चौकों की बरसात इस दोपहर के बाद के मौसम पर। कैया रन संख्या बढ़कर पहुंच चुके हैं कुल मिलाकर 58। 9 रन से दूर है। 13 गेंद पर 9 रन। मैच की स्थिति पूरी तरह से पलटवार कर चुके हैं। आखिरी गेंद और एक फुल टॉस गेंद। कैया बिल्कुल निराश है अपने प्रदर्शन से और इसी के साथ ये लंबा ओवर समाप्त हो चुके हैं। काफी महंगा ओवर। और जैसे ही 4 ओवर का खेल संपन्न हुआ, जी हां, अब 2 ओवर पावर प्ले है। 5 ओवर का खेल संपन्न हो चुके हैं। 2 ओवर का खेल बचे हैं। जैसे कि मैं कहना चाहूंगा कि कैया पिछले ओवर में 23 रन कर चुकी हैं। पूरी 2 ओवर में 12 + 3 30, कुल मिलाकर 42 रन। 2 ओवर पर 42 रन खर्च किए हैं कैया। अब दयानंद बुड्रिया करेंगे गेंदबाजी। ಮುಂದಿನ ಸ್ಪರ್ಧೆಗಾಗಿ ಅಸ್ತ್ರಗಳು ಸಜ್ಜುಗೊಳಿಸುವಂತೆ ಅಸ್ತ್ರ ಮತ್ತು ಶಟ್ಟರ್ ಬಾಕ್ಸ್ ನಡುವೆ 12 ಚೆಂಡುಗಳಲ್ಲಿ 8 ಬೇಕಾಗಿದೆ. ದಾಳಿಯಲ್ಲಿ ಬುಡ್ರಿಯಾ, ಒತ್ತಡಗಳನ್ನು ನಿಭಾಯಿಸುವಲ್ಲಿ ನಿಪುಣ ಆಟಗಾರ ಬುಡ್ರಿಯಾ. ಎಡಗೈ ದಾಂಡಿಗ ಸುದೇಶ್ ರಾಯ್. ಸುದೇಶ್ ರವರ ಉದ್ದರಿ, ಇದು ಬುಡ್ರಿಯಾ. ವಾವ್. ದಯಾನಂದ ಬುಡ್ರಿಯಾ ನಾಮಾಂಕಿತ ಆಟಗಾರ, ಅತ್ಯಂತ ಹಿರಿಯ ಆಟಗಾರ, ಪ್ರಾಯಶಃ ಸಿಪಿಎಲ್ ಆಡುವಂತಹ ಅತ್ಯಂತ ಹಿರಿಯ ಆಟಗಾರರಲ್ಲಿ ಬರುವ. ತಮ್ಮ ಪ್ರಥಮ ಚೆಂಡಲ್ಲಿ ಉದ್ದರಿಯ ಉರುಳುತ್ತಾ ಇದೆ. ಅಪಾಯಕಾರಿ ಸುದೇಶ್ ರವರ ಉದ್ದರಿ. ಇನ್ನು 11ರಲ್ಲಿ 8. ಪಂದ್ಯ ಇನ್ನೂ ಕೂಡ ಜೀವಂತವಾಗಿದೆ. ವಿಕ್ರಮ್ ರವರ ಆಗಮನ ವೀರಾಸ್ ತಂಡಕ್ಕಾಗಿ. ವಿಕ್ರಮ ವಿಕ್ರಮ ಚಿನ್ನು ಕಟಾರಿ ಅವರ ಜೊತೆ ಸೇರ್ಕೊಳ್ತಾ ಇದ್ದಾರೆ. 7ನೇ ಉದ್ದರಿ ಉರುಳುವಾಗ ಇನ್ನು 8 ಬೇಕಾಗಿದೆ. 11 ಚೆಂಡುಗಳು ಬಾಕಿವೆ. ಕಳೆದ ಓವರ್ ಪ್ರಾಯಶಃ ಇಷ್ಟೊಂದು ದುಬಾರಿ ಆಗಿಲ್ಲ ಅಂದ್ರೆ ಪಂದ್ಯ ಮತ್ತೆ ರೋಚಕತೆ ಸೃಷ್ಟಿಯಾಗುತ್ತಾಯಿತು. ಇನ್ನು 3 ಉದ್ದರಿಗಳು ಮಾತ್ರ ಕೈಯಲ್ಲಿದೆ. 8 ಬೇಕಾಗಿದೆ 11 ಚೆಂಡುಗಳಲ್ಲಿ. ಕೈಯಲ್ಲಿರುವ ಉದ್ದರಿಗಳ ಸಂಖ್ಯೆ ಗಮನಿಸಬೇಕು. 3 ಉದ್ದರಿ, ಬಾಲಂಗೋಚಿಗಳು ಮಾತ್ರ. ಆಹಾ, ಬುಡ್ರಿಯಾ ಅವರ ಶರವೇಗದ ದಾಳಿ.
ಮತ್ತೆ ಬುಡ್ರಿಯಾ, ನಿಧಾನಗತಿಯ ಚೆಂಡು ಫುಲ್ ಟಾಸ್ ಆಗಿ ಪರಿವರ್ತನೆ, ಸೀದಾ ಮಿಡಾನ್ ಕ್ಷೇತ್ರದಲ್ಲಿ ಕ್ಷೇತ್ರ ರಕ್ಷಣೆ. ಪ್ರಾಯಶಃ ಕಳೆದ 5ನೇ ಓವರ್ ದಯಾನಂದ ಬುಡ್ರಿಯಾ ಅವರ ಪಾಲಾಗ್ತಿದ್ರೆ ಚಿತ್ರ ಇನ್ನೂ ಕೂಡ ಪಂದ್ಯ ರೋಚಕತೆ ಆಗುತ್ತಾ ಇತ್ತು. ಇನ್ನೂ ಕೂಡ ರೋಚಕತೆಗೆ ಏನು ಕಡಿಮೆ ಇಲ್ಲ. 7 ಬೇಕಾಗಿದೆ, 9 ಚೆಂಡುಗಳು ಬಾಕಿ ಇದೆ. ಸ್ಟ್ರೈಕಲ್ಲಿ ಚಿನ್ನು, ಆಹಾ, ಬ್ಯಾಕ್ಔಟ್ ಅಲ್ಲಿ ಪಂಚ್ ಮಾಡಿದ ಚೆಂಡು ನೇರವಾಗಿ ಫೀಲ್ಡರ್ ಕೈಗೆ ಬರುತ್ತಾ ಇದೆ. ಮತ್ತೆ ಒಂದು ಓಟ. 4 ಚೆಂಡುಗಳಲ್ಲಿ ಬುಡ್ರಿಯಾ ಬಿಟ್ಟು ಕೊಟ್ಟದ್ದು 2 ಓಟಗಳು, ಗಳಿಸಿಕೊಂಡದ್ದು 1 ಉದ್ದರಿ. 8 ಚೆಂಡುಗಳು ಬಾಕಿ ಇದೆ. 6 ಓಟಗಳ ದೂರದಲ್ಲಿ ವಿಜಯಲಕ್ಷ್ಮಿ ವೀರಾಸ್. ಮತ್ತೆ ಬುಡ್ರಿಯಾ, ಸುಂದರತೆಯ ಬೌಲಿಂಗ್ ಬೌಲಿಂಗ್ ಮಾಡಿ ಬುಡ್ರಿಯಾ ನೇರವಾಗಿ ಗೂಟ ರಕ್ಷಕನ ಬಳಿ ತಲುಪ್ತಾ ಇದ್ದಾರೆ. ಏನೊಂದು ಸ್ಟಾಮಿನಾ. 7 ಚೆಂಡುಗಳಲ್ಲಿ 6 ಬೇಕಾಗಿದೆ. ಒತ್ತಡದ ಸಂದರ್ಭದಲ್ಲಿ ಬುಡ್ರಿಯಾ ಅವರ ಅಮೋಘ ಬೌಲಿಂಗ್ ಪ್ರದರ್ಶನ. ನೋಡಿ ಅಲ್ಲಿ ಪವಿಲಿಯನ್ ನಲ್ಲಿ ಆಟಗಾರರು ಪವಿಲಿಯನ್ 2 ವಿಶಿಷ್ಟ ಸಾಹಿತಿಗಳ ಹೆಸರನ್ನ ನಾವು ಪವಿಲಿಯನ್ಗೆ ಇಟ್ಕೊಂಡಿದ್ದೇವೆ. ಅಲ್ಲಿ ಪವಿಲಿಯನ್ ನಲ್ಲಿ ಇರುವಂತೆ ಸೂಚನೆ. ಕೈಯಾರ ಕಿಂಜಣ್ಣರಾಯ್. ಈ ನಡುವೆ ಬುಡ್ರಿಯಾ ಮತ್ತೆ ದಾಳಿಯಲ್ಲಿ. ಆ ಗಾಳಿಯಲ್ಲಿ ಚೆಂಡು, 2ನೇ ಉದ್ದರಿ. ಆಹಾ, ನಾಟಕೀಯ ಓವರ್. 8ನೇ ಉದ್ದರಿ ಉರುಳಿದೆ. ಕೈಯಲ್ಲಿ 2 ಉದ್ದರಿ ಬಾಕಿ ಇದೆ. ಗಳಿಸಬೇಕಾಗಿದೆ 6 ಓಟಗಳು. ದಯಾನಂದ ಬುಡ್ರಿಯಾ ಎದುರಾಳಿಗೆ ಒಂದಷ್ಟು ದಯೆಯನ್ನ ತೋರಿಸಿದ ದಯಾನಂದ 2 ಉದ್ದರಿಗಳನ್ನ ಈ ಒಂದು ಓವರಲ್ಲಿ ಪಡೆಕೊಂಡು 2 ಓಟಗಳನ್ನ ಖರ್ಚು ಮಾಡಿ ಬಹಳಷ್ಟು ಶ್ರೇಷ್ಠ ಬೌಲಿಂಗ್ ಪ್ರದರ್ಶನವನ್ನ ಮಾಡಿದ್ದಾರೆ ಬುಡ್ರಿಯಾ ದಯಾನಂದ. 6ರಲ್ಲಿ 6. ಆಹಾ, ಕಡಂದಲೆದ ಪಿಲಿ ಅರುಣ್ ಶೆಟ್ಟಿ ಕಡಂದಲೆ. ಸೊ ಪಿಲಿ ಬರೋಂದುಲ್ಲಿರ್ತೂಲೆ ರೆಡ್ ವಿಕೆಟ್ ಕೈ ಟುಪ್ಪುನಿ, ರೆಡ್ ವಿಕೆಟ್ ಉಪ್ಪುನಗ ಆಜಿ ಬೋರ್ಡು ಆಜಿ ಬಾಲುಡ್. ಸೊ ಚಿನ್ನು ಕೋಟಾರಿ ಅವರ ಮೇಲೆ ಭರವಸೆ ಇದೆ. ವೀರಾಸ್ ಮೂವತ್ತು ಗಜಗಳ ಹೊರಭಾಗದಲ್ಲಿ ಕೇವಲ 4 ಮಂದಿಗೆ ಮಾತ್ರ ಫೀಲ್ಡಿಂಗ್ ಮಾಡುವ ಅವಕಾಶ. ಇದನ್ನು ಗಮನಿಸುವಂತೆ ಪೆನಾಲ್ಟಿ ಪವರ್ ಪ್ಲೇ ಓವರ್ ನಡೀತಾ ಇದೆ. ಆರರಲ್ಲಿ ಬೇಕಾಗಿದೆ 6. ಕೈಯಲ್ಲಿರುವ ಉದ್ದರಿಯ ಸಂಖ್ಯೆ ಕೇವಲ 2. ಏನಾಗಬಹುದು? ಸೊ 6 balls 6 wicket and with the ball who is he? Manik. Vinayak taken the responsibility in his shoulder and the first ball of Vinayak's over. And this occasion, oh, lovely standing catch, caught on ball. Oh, what a match it is! Really unbelievable match. Kotari out. Now last wicket remains. They need 6 runs. What a unbelievable match. ಅಂತಿಮ ಜೋಡಿ ಇದೆ. 9 ಬಿದ್ದಿದೆ. 5ರಲ್ಲಿ ಬೇಕಾಗಿದೆ 6. ಅಂತಿಮ ಆಟಗಾರನಾಗಿ ಹರ್ಷ. ಹರ್ಷನ ಆಗಮನ, ಬಹಳಷ್ಟು ನಿರೀಕ್ಷೆ ಹರ್ಷ ಅವರ ಮೇಲೆ ವೀರಾಸ್ ತಂಡದ ಅಭಿಮಾನಿಗಳಿಂದ. ಅಂತಿಮ ಜೋಡಿ ಬೇಕಾಗಿದೆ 5 ಚೆಂಡುಗಳಲ್ಲಿ 6. ಕಳೆದ ಬುಡ್ರಿಯಾ ಅವರ ಓವರ್ ಈ ಪಂದ್ಯಕ್ಕೆ ಬಹಳಷ್ಟು ರೋಚಕತೆ ತಂದಿತ್ತು. ಅದಕ್ಕೆ ಮೊದಲು ಕೈಯ ಅವರ ಓವರಿಂದ ಕೈ ಚೆಲ್ಲಿದಂತಹ ಪಂದ್ಯವನ್ನ ಬುಡ್ರಿಯಾ ಅವರ ಓವರ್ ಮೂಲಕ ಮರಳಿ ಪಡುವಂತಹ ಪ್ರಯತ್ನ. ಈ ನಡುವೆ ವಿನಾಯಕ್ 5ರಲ್ಲಿ ಬೇಕಾಗಿದೆ 6.
ಅಂತಿಮ ವಿಕೆಟ್. ಆಹಾ, ಬೌಂಡರಿ ಸಮಬಲದಲ್ಲಿದೆ. ಶಾರ್ಟ್ ಪಿಚ್ ಆಗಿ ಬಂದಂತಹ ಚೆಂಡು. ಅಂತಿಮ ಆಟಗಾರ. 2 ಬೇಕಾಗಿದೆ, ಕ್ಷಮೆ ಇರಲಿ, 2 ಬೇಕಾಗಿದೆ. 4 ಚೆಂಡುಗಳಲ್ಲಿ 2 ಓಟಗಳ ಅನಿವಾರ್ಯತೆ. ಗುರು ಶಿಷ್ಯರ ನಡುವೆ ಹೋರಾಟ, ಹೊಂದಾಣಿಕೆ. ದಾಂಡಿಗರಿಬ್ರು ಗುರು ಮತ್ತು ಶಿಷ್ಯರು. ವಿನಾಯಕ್ ಮತ್ತೆ ಕೈಯಲ್ಲಿ ಚೆಂಡು. ಉಳಿದಂತಹ 4 ಚೆಂಡುಗಳಲ್ಲಿ 2 ಓಟಗಳನ್ನು ಮಾಡಬೇಕಾಗಿದೆ. ಮತ್ತೆ ನಿಧಾನಗತಿಯಲ್ಲಿ ತಳ್ಳಿ ಬಿಡುವ ಮೂಲಕ 1 ಓಟವನ್ನು ಗಳಿಸಿಕೊಳ್ಳಲಾಗಿದೆ. ಪಂದ್ಯ ಪ್ರಸ್ತುತ ಟೈ ಆಗಿದೆ. ಇನ್ನು 3 ಚೆಂಡುಗಳಲ್ಲಿ 1 ಓಟ ಬೇಕಾಗಿದೆ. ಬೌಂಡರಿಯ ಮೂಲಕ ಪಂದ್ಯದ ಆ ಒಂದು ರೋಚಕತೆಗೆ ತೆರೆ ಎಳೆದಂತಹ ಆಟಗಾರ. ಇಲ್ಲಿಗೆ ಸಮಬಲದಲ್ಲಿ ಚೆಂಡು ಸಂಖ್ಯೆ 3 ಬಾಕಿ ಇದೆ. ಗಳಿಸಬೇಕಾಗಿದ್ದ 1 ಓಟ, ಅಂತಿಮ ಜೋಡಿ, ಇದು ವಿಶೇಷತೆ. ಆಹಾ, ಸುರಕ್ಷಿತ ಸುಂದರತೆಯ ಈ ಮೂಲಕ ವೀರಾಸ್ ತಂಡ ಗೆಲುವಿನ ದಡ ಸೇರಿದೆ. ಅಂತಿಮ 1 ವಿಕೆಟ್ಗಳ ರೋಮಾಂಚನಕಾರಿ ಜಯ. ವಿಜಯಲಕ್ಷ್ಮಿಗೆ ವಿಜಯದ ಮಾಲೆ. ಇದು ಪ್ರಶ್ನೆ, ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಗರಿ ಯಾರಿಗೆ? ವಿಕೆ ಫರ್ನಿಚರ್ ಪ್ರಸ್ತುತ ಪ್ರಾಯೋಜಿತ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೋಸ್ ಟು ವಿತ್ ದ ಬಾಲ್ ಅಂಡ್ ವಿತ್ ದ ಬ್ಯಾಟ್ ಒನ್ ಆನ್ ಒನ್ಲಿ ಸುಧೇಶ್ ರಾಯ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್. ನನಸುರು ಸಿಪಿಎಲ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ.
ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. ಅಮ್ಮ, ಸಂಜೆ ತಿಂಡಿ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್ ಪನ್ನೀರ್ ಪರಿಶುದ್ಧತೆಯ ಹೆಸರಿಗೆ, ರುಚಿಯಾದ ಅಡುಗೆಗೆ, ಬಗೆ ಬಗೆಯಾದ ತಿನಿಸಿಗೆ, ಪರಂಪರೆಗೆ ಹೆಸರಾದ ನಂದಿನಿ ಪನ್ನೀರ್. ಹೆಲ್ದಿ, ಟೇಸ್ಟಿ, ನ್ಯೂಟ್ರಿಷಿಯಸ್. ಮನೆ ಮನೆಗಳಲ್ಲೂ ನಂದಿನಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. SLJ Jewelers and Diamond House, KS Rao Road, Ampankatta, Mangalore. ಇನ್ನೊಂದೆಡೆ ತುಳು ಚಿತ್ರರಂಗ ಕಂಡಿರ್ತಕ್ಕಂಥ ಮತ್ತೋರ್ವ ಯಶಸ್ವಿ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಶಟರ್ ಬಾಕ್ಸ್ನ ಆರಂಭಿಕ ಅಗ್ರಸರದಿ ಆಟಗಾರರಾಗಿ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಊಟ ಆಗದೇ ಇರುವಂಥ ಆಟಗಾರರಿದ್ದರೆ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಊಟವನ್ನು ಮುಗಿಸ್ಕೊಳ್ಳಿ ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. ಗೌತಮ್ ಕಯ್ಯ ಅವರು ಇಮಿಡಿಯೇಟ್ ಆಗಿ ಕಮೆಂಟ್ರಿ ಬಾಕ್ಸಿಗೆ ಬರಬೇಕು ದಯವಿಟ್ಟು. ಗೌತಮ್ ಕಯ್ಯ. ಗಗನ್ ಮೊದಲ ವರ್ಣಿಸಗಾರಿಕೆ ಭಾಗದಲ್ಲಿ ಅಸ್ತ್ರ ಬ್ರಿಗೇಡ್ಸ್ ಪರವಾಗಿ ಮೊದಲ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ. ಲಾಫ್ಟೆಡ್ ಶಾಟ್ಗಳನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಸುರಕ್ಷಿತ ಹೊಡೆತವನ್ನು ದಾಖಲಿಸಿದ್ದಾರೆ. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಸಚಿನ್ ಖಾತೆ ಆರಂಭ, ಶಟರ್ ಬಾಕ್ಸ್ ಬುಲ್ಸ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 5 ದಿನಗಳ ಕಾಲದ ಯಶಸ್ವಿ ಪಂದ್ಯಾಕೂಟ ಮೊದಲ ದಿನದ ಪಂದ್ಯಾಟಗಳ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ದಿನಕ್ಕೆ 7 ಪಂದ್ಯಗಳಿರುತ್ತೆ. ಒಟ್ಟು 35 ಪಂದ್ಯಗಳು 5ನೇ ದಿನದವರೆಗೂ ಸಾಗುತ್ತೆ. ಎರಡನೇ ಚೆಂಡು, ಲಾಫ್ಟೆಡ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. ಅರ್ಜುನ್ ದಾಡಿನ ಮೊದಲ 6 ದಾಖಲಾಗ್ತಾ ಇದೆ. 6 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 7ಕ್ಕೆ ತಲುಪ್ತಾ ಇದೆ. 7 ವಿದೌಟ್ ಲಾಸ್. ಇನ್ನಿಂಗ್ಸಿನ ಮೊದಲ ಹಂತದಲ್ಲೇ ಬಿರುಸಿನ ಹೊಡೆತಗಳಿಗೆ ಕೈ ಹಾಕುವಂತ ಪ್ರಯತ್ನ ಮುಂದುವರಿಕೆ.
ಒಂದು ಓಟುಗಳ ಹೆಚ್ಚುವರಿಯನ್ನು ಮತ್ತೆ ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 8 ಓಟುಗಳಿಗೆ ತಲುಪ್ತಾ ಇದೆ. ಗಗನ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಓವರ್ನ ಮೊದಲ 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 8 ಓಟುಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ಶಟರ್ ಬಾಕ್ಸ್ ಬುಲ್ಸ್ನ ತಂಡ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗಗನ್ ಸ್ವತಃ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ವಿಶಿಷ್ಟತೆ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಮತ್ತು 5 ಲೆಗ್ ನಡುವಣ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸೇರ್ಪಡೆ. ಈ ಬಾರಿ 4 ಓಟಗಳ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ ಇವಾಗ 12 ಓಟಗಳಿಗೆ ತಲುಪ್ತಾ ಇದೆ. 12 ವಿದೌಟ್ ಲಾಸ್. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಹಸಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್ಗಾಗಿ ಬಲವಾಗಿರ್ತಕ್ಕಂಥ ಅಪೀಲ್ಗಳು ಸಾಕ್ತಾ ಇದೆ. ಮೊದಲ ಓವರ್ನ ಅಂತಿಮ ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಲು ಪ್ರಯತ್ನವನ್ನು ಮಾತ್ರ ಮಾಡಿದ್ರು. ಸದ್ಯ ಡಾಟೆಡ್ ಡೆಲಿವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇರತಕ್ಕಂಥ ಅಸ್ತ್ರ ಬ್ರಿಗೇಡ್ನ ತಂಡ. 12ಕ್ಕೆ ನೋ ಲಾಸ್. ಹಲೋ 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 ಎರಡನೇ ಓವರ್ಗಾಗಿ ಸಂದೀಪ್ ಉಪ್ಪಾಳ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಅವಳಿ ಕ್ಷೇತ್ರರಕ್ಷಕರು ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಅಜಿತ್. CPL ಸೀಸನ್ 7 ಇದರ ಪರ್ಪಲ್ ಕ್ಯಾಪ್ ಹಾಗೂ ಆರೆಂಜ್ ಕ್ಯಾಪ್ ಮೊದಲ ಸುತ್ತಿನ ಪಂದ್ಯದ ಬಳಿಕ ಈ ಒಂದು ಪರ್ಪಲ್ ಕ್ಯಾಪ್ ಅನ್ನು 4 ವಿಕೆಟ್ ಪಡೆದಂತಹ ಬ್ಲಾಕ್ ಪ್ಯಾಂಥರ್ಸ್ ಸುನಿಲ್ ಪರ್ಪಲ್ ಕ್ಯಾಪ್ ಅನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಸುನಿಲ್ ಫ್ರಮ್ ಬ್ಲಾಕ್ ಪ್ಯಾಂಥರ್ಸ್ ಅವರು ನಮ್ಮ ವೇದಿಕೆ ಬರಬೇಕು. ಅವರಿಗೆ ರಿತೇಶ್ ಬಗೇರ ವಕೀಲರು ಹಾಗೂ ಅಜಿಲ್ ಈ ಒಂದು ಹೋಟೆಲಿನ ಮಾಲೀಕರು ಕೂಡ. ಸುನಿಲ್ ಲಾಂಗ್ ಆಫ್ ನಲ್ಲಿ ಇವಾಗ ಅರ್ಜುನ್ ಕಾಪಿ ಕಾರ್ಡ್ ದಾಂಡಲ್ಲಿ ಮತ್ತೆ ಸಿಕ್ಸರ್ ದಾಖಲಾತಿ. 6 ಓಟುಗಳು ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದ್ದಾರೆ. 20ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ 20 ವಿದೌಟ್ ಲಾಸ್. ಎರಡನೇ ಓವರ್ ಮುಂದುವರಿಕೆ ಹಂತವನ್ನು ಕಾಣ್ತಾ ಇದೆ. ಮತ್ತೆ ಸಂದೀಪ್ ಉಪ್ಪಾಳ 3ನೇ ಬಾರಿ. ರಿತೇಶ್ ಬಂಗೇರ್ ಅವರು ಪರ್ಪಲ್ ಕ್ಯಾಪ್ ಅನ್ನ ಸುನಿಲ್ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಸುತ್ತಿನ 4 ವಿಕೆಟ್ ಹೈಯೆಸ್ಟ್ ವಿಕೆಟ್ ಗೆಟರ್ ಇದನ್ನ ರಿತೇಶ್ ಬಂಗೇರ್ ಅವರು ನೀಡ್ತಾ ಇದ್ದಾರೆ. ಸುನಿಲ್ ಅವರಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ಸುನಿಲ್ ಮೊದಲ ಪಂದ್ಯದಲ್ಲೇ 4 ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟವನ್ನು ಅರ್ಜುನ್ ಪಡ್ಕೊಂಡ್ರು. ಪವರ್ ಪ್ಲೇ ಪ್ರಗತಿಯಲ್ಲಿದೆ. 4ನೇ ಚೆಂಡಿಗಾಗಿ ಮತ್ತೆ ಸಂದೀಪ್.
21 ಓಟವನ್ನು ದಾಖಲಿಸ್ತಾ ಇದೆ ಶಟರ್ ಬಾಕ್ಸ್. ಈ ಒಂದು CPL ಸೀಸನ್ 7ಗೆ ಆಗಮಿಸಿದಂತಹ ತುಳು ಚಿತ್ರರಂಗದ ನಟರು ಆದಂತಹ ಶ್ರೀಯುತ ತಿಮ್ಮಪ್ಪ ಕುಲಾಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ CPL ಪರವಾಗಿ. ಅಂತಿಮ 2 ಎಸ್ಗಳು ಬಾಕಿ ಉಳಿತಾ ಇದೆ. ಲಾಫ್ಟೆಡ್ ಶಾಟ್ ಮತ್ತೆ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಚೆಂಡು ಒಂದಷ್ಟು ನೆಗೆತವನ್ನು ಪಡ್ಕೊಳ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ಓಟಗಳು ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ, ಸ್ಥಗಿತವನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ಬಹಳಷ್ಟು ಕೆಳ ಹಂತದಲ್ಲಿ ಹಾದು ಹೋಗ್ತಾ ಇದೆ ಚೆಂಡು. ಒಂದಷ್ಟು ವಿಭಿನ್ನತೆ ಎಸೆತಗಳನ್ನು ಇವಾಗ ಸಂದೀಪ್ ದಾಖಲಿಸ್ತಾ ಇದ್ದಾರೆ. ಎಸೆತದಿಂದ ಎಸೆತಕ್ಕೆ ಅವರ ಎಸೆತಗಳ ಲೈನ್ ಆರ್ ಲೆಂತ್ ಒಂದಷ್ಟು ಬದಲಾವಣೆ ಕಾಣ್ತಾ ಇದೆ. 2ನೇ ಓವರ್ ಮುಕ್ತಾಯ, ಪವರ್ ಪ್ಲೇ ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡುಗಳಲ್ಲಿ ತಂಡದ ಒಟ್ಟು ಮೊತ್ತ ಇವಾಗ 21. ಎಲ್ಲ 10 ವಿಕೆಟ್ಸ್ಗಳು ಕೂಡ ಸುರಕ್ಷಿತವಾಗಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. 21ಕ್ಕೆ ನೋ ಲಾಸ್. ಇವಾಗ 3ನೇ ಓವರ್ ಆರಂಭ. ಬೌಲರ್ ರಾಕೇಶ್ ದಿಲ್ಸೆ, CPL ಪಂದ್ಯಾಕೂಟಗಳ ಮತ್ತೋರ್ವ ಬಹುಬೇಡಿಕೆ ಆಟಗಾರ ಕೂಡ, ಅತ್ಯುತ್ತಮ ಆಲ್ರೌಂಡರ್ಸ್ ಆಟಗಾರ ರಾಕೇಶ್ ದಿಲ್ಸೆ ಎಸ್ಗಾರಿಕೆ ಭಾಗದಲ್ಲಿ. ಅರ್ಜುನ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ದಿಲ್ಸೆ ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ವೇಗದ ಮಿತಿಯಲ್ಲಿ ಒಂದು ಎಸೆತ ಬೀಳ್ತಾ ಇದೆ. ಚೆಂಡು ದಾಂಡಿಗೆ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. 2ನೇ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಬಲ್ಲ ಪ್ರಯತ್ನ. ಈ ಬಾರಿ ಕೇವಲ 1 ಓಟಗಳು ಮಾತ್ರ ಹೆಚ್ಚುವರಿ ಆಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 22 ಓಟಗಳು. 22. 8 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಲೀಗ್ ಮಾದರಿಯ ಪಂದ್ಯಾಕೂಟ. ಇದಾದ ಬಳಿಕ ಕ್ವಾಲಿಫೈಯರ್ ಮಾದರಿಯಲ್ಲಿ ಪಂದ್ಯಾಟಗಳಿರುತ್ತೆ. ಪ್ರತಿ ತಂಡವು ಕೂಡ ಲೀಗ್ ಹಂತದಲ್ಲಿ 7 ಪಂದ್ಯಗಳನ್ನು ಆಡ್ತಾರೆ. ಬ್ಲಾಕರ್ ಡೆಲಿವರಿ ಬಾರಿ ಸಚಿನ್ ಶೆಟ್ಟಿ ಮತ್ತೊಂದು ಓಟವನ್ನು ಪಡ್ಕೊಂಡ್ರು. ದಿಲ್ಸೆ ಓವರ್ ಒಂದಷ್ಟು ಓಟಗಳಿಗೆ ಕಡಿವಾಣವನ್ನು ಹಾಕ್ತಾ ಇದೆ. ನಿಯಂತ್ರಣವನ್ನು ದಾಖಲಿಸ್ತಾ ಇದ್ದಾರೆ. ನಿಧಾನಗತಿ ಆಟವನ್ನು ಇಬ್ಬರು ಆಟಗಾರರು ಕೂಡ ಅಂಕಣದೊಳ ಭಾಗದಲ್ಲಿ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟ್ಗಳ ಸೇರ್ಪಡೆ. ಸತತ ಎಸೆತಗಳಿಗೆ ಓಟ್ಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 24 ಓಟಗಳಿಗೆ ತಲುಪ್ತಾ ಇದೆ. 4 ಎಸೆತಗಳು ಮುಕ್ತಾಯ. ರಾಕೇಶ್ 5ನೇ ಬಾರಿ. ಬಿರುಸಿನ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಈ ಬಾರಿ ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಮತ್ತೆ 1 ಓಟ್ಗಳು ಮಾತ್ರ ಸೇರ್ಪಡೆ. 25ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ.
ರಾಕೇಶ್ ದಿಲ್ ಸೆ ಕೊನೆ ಬಾರೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಬಲವಾಗಿರ್ತಕ್ಕಂಥ ಅಪೀಲನ್ನ ಮಾಡಿದ್ರು. ಲೆಗ್ ಬೈಸ್ ಬೌಂಡ್ರಿ ಅನ್ನುವಂಥ ತೀರ್ಪು ಬರ್ತಾ ಇದೆ. 4 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 29 ಓಟಗಳು. 29 ವಿದೌಟ್ ಲಾಸ್. ಉಡುಪಿ ಯುನೈಟೆಡ್ನ ಗೌತಮ್ ಕೈ ಅವರು ದಯವಿಟ್ಟು ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮನೋಜ್ ಅವರು ಈಗಾಗಲೇ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಗಗನ್ ಮೊದಲ ಓವರ್ ಅನ್ನು ದಾಖಲಿಸಿದಂತ ಬೌಲರ್ ಮತ್ತೆ 4ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಕ್ರೀಡಾಂಗಣದ 2 ಬ್ಯಾಟಿಂಗ್ ತುದಿಗಳನ್ನು ಕೂಡ ಬಳಸಲಾಗ್ತಾ ಇದೆ. ಪ್ರತಿ ಪಂದ್ಯಕ್ಕೆ ಬ್ಯಾಟಿಂಗ್ ತುದಿಗಳು ಬದಲಾಗ್ತಾ ಇರುತ್ತೆ. ಮೊದಲ ಚೆಂಡಿಗಾಗಿ ಗಗನ್. ಸಚಿನ್ ಶೆಟ್ಟಿಗೆ ಹಸಿರ್ತಕ್ಕಂಥ ಚೆಂಡು ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆಯ ಕ್ರಮಿಸ್ತಾ ಇದೆ. 6 ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 35 ಓಟಗಳಿಗೆ ತಲುಪ್ತಾ ಇದೆ ಶಟರ್ ಬಾಕ್ಸ್ ಬೌಲ್ಸ್. ಎರಡನೇ ಚೆಂಡು ವೈಡ್ ಬಾಲ್ ಅನ್ನುವಂಥ ತೀರ್ಪು ರವಾನೆಯನ್ನು ಕಾಣ್ತಾ ಇದೆ. ಬಾರಿ ತಂಡದ ಒಟ್ಟು ಮೊತ್ತ 36 ಓಟಗಳಿಗೆ ತಲುಪ್ತಾ ಇದೆ. 36 ವಿದೌಟ್ ಲಾಸ್. ಶಟರ್ ಬಾಕ್ಸ್ ಬುಲ್ಸ್ನ ತಂಡ ಆಸ್ತ್ರ ಬ್ರಿಗೇಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಟಾಸ್ ಜಯಿಸಿ ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆ. ಟಾಪ್ ಎಜ್ ಆಗ್ತಾ ಇದೆ. ಬಾರಿ ಶಾರ್ಟ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡಬಟ್ಟು ಚೆಂಡು ಸೀಮಾ ರೇಖೆಯ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ ಇವಾಗ 4 ದಶಕದ ಪೂರೈಕೆ 40. ಮ್ಯೂಸಿಕ್ ಆಫ್ ಮಾಡಿ ದಯವಿಟ್ಟು. ಚೆಂಡು ಬಹಳಷ್ಟು ತಮ್ಮ ರೀತಿ ಆಟ ಈ ಬಾರಿ. ಕ್ರಿಕೆಟಿನ ನೈಜ ಕ್ರಿಕೆಟಿನ ಕಲಾತ್ಮಕ ಹೊಡೆತಗಳನ್ನ ಅಂಕಣದೊಳ ಭಾಗದಲ್ಲಿ ದಾಖಲಿಸುವ ಪ್ರಯತ್ನವನ್ನು ಸಚಿನ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಟೂರ್ನಮೆಂಟಿನ ಮೊದಲ ದಿನದ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ ಕೂಡ. ನಲವತ್ತ 1 ಓಟಗಳಿಗೆ ತಲುಪ್ತಾ ಇದೆ.
3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದ್ದಾರೆ. 7 ಓವರ್ಗಳ ಪಂದ್ಯಾಟದಲ್ಲಿ ಅರ್ಧಾಂಶ ಇನ್ನಿಂಗ್ಸ್ ಮುಗೀತಾ ಇದೆ. 21 ಎಸೆತಗಳು ಈಗಾಗಲೇ ಮುಕ್ತಾಯವನ್ನು ಕಂಡಿದೆ. ತಂಡದೊಟ್ಟು ಮೊತ್ತ 41. 4ನೇ ಬಾರಿ ಮತ್ತೆ ಗಗನ್. ಅರ್ಜುನ್ಗೆ ಎಸೆದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಓಟ್ಗಳ ಪೂರೈಕೆಯನ್ನು ಮತ್ತೆ ಪಡ್ಕೊಂಡ್ರು. ಈ ಬಾರಿ 42ಕ್ಕೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. ಆರಂಭಿಕ ಆಟಗಾರರ ಜೊತೆಯಾಟ ಪಾರ್ಟ್ನರ್ಶಿಪ್ ಅಂಕಣದೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಈ ಬಾರಿ ಲಾಂಗ್ ಆನ್ ನಲ್ಲಿ ಮತ್ತೆ ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ಸಚಿನ್ ಶೆಟ್ಟಿ ದಾಂಡಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. 48 ಓಟಗಳಿಗೆ ತಲುಪ್ತಾ ಇದೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ 48 ವಿದೌಟ್ ಲಾಸ್. 48ಕ್ಕೆ ನೋ ಲಾಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ ಧಾರಣೆಯನ್ನು ಕಾಯ್ದುಕೊಳ್ತಾ ಇರ್ತಕ್ಕಂಥ ಶಟರ್ ಬಾಕ್ಸ್ ಬುಲ್ಸ್ನ ತಾಂಡ ಅವರನ್ನು ಎದುರಿಸ್ತಾ ಇರ್ತಕ್ಕಂಥ ಅಸ್ತ್ರ ಬ್ರಿಗೇಡ್ಸ್ ಸಮಾನ ಸಂತುಲಿತ ಸಮಬಲದ ತಂಡಗಳು ಎದುರಾಗ್ತಾ ಇದೆ. ಒಂದೆಡೆ ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನು ಪಡ್ಕೊಳ್ಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿ, 5ನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ರಾಜೇಶ್ ಬಂದ್ಯೋಡಸ್ಗಾರಿಕೆ ಭಾಗದಲ್ಲಿ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ವೈಡ್ ಬಾಲ್. ಅತಿರಿಕ್ತ ಓಟ್ಗಳ ಸೇರ್ಪಡೆ ಅನ್ನುವಂಥ ತೀರ್ಪನ್ನು ಕೂಡ ತೀರ್ಪುಗಾರರು ನೀಡ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 49 ಓಟುಗಳಿಗೆ ತಲುಪ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡ್ರಿ ಸೇರ್ಪಡೆ. ಈ ಬಾರಿ ತಂಡದೊಟ್ಟು ಮೊತ್ತ 53 ಓಟಗಳು. ಆರಂಭಿಕರ ಜೊತೆಯಾಟವೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಕೆ ಆಗ್ತಾ ಇದೆ. 53 ಓಟಗಳ ಜೊತೆಯಾಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅರ್ಜುನ್ ಕಾಪಿಕಾಡ್ ಮತ್ತು ಸಚಿನ್ ಶೆಟ್ಟಿ ಮತ್ತೆ ರಾಜೇಶ್ ಎಸಿರ್ತಕ್ಕಂಥ ಚೆಂಡು ದಾಂಡನ ವಂಚಿಸ್ತಾ ಇದೆ. ಈ ಬಾರಿ ನೇರ ಗೂಟವನ್ನು ಉರುಳಿಸ್ತಾ ಇದೆ. ಮೊದಲ ವಿಕೆಟ್ ಪತನ. ಅರ್ಜುನ್ ವಾಪಸಾತಿ. 53ಕ್ಕೆ ಮೊದಲ ವಿಕೆಟ್ ಉರುಳ್ತಾ ಇದೆ.
ಹೊಸ ಆಟಗಾರರ ಅಂಕಣ ಪ್ರವೇಶವನ್ನು ಪಡ್ಕೊಳ್ಳಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಬೇಗ. ಶಟರ್ ಬಾಕ್ಸ್ ಬುಲ್ಸ್ ದಯವಿಟ್ಟು ಆದಷ್ಟು ಬೇಗ ಹೊಸ ಆಟಗಾರರ ಅಂಕಣಕ್ಕೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಕಣದ ಭಾಗದಲ್ಲಿ ದಿನೇಶ್ ಆಚಾರ್ಯ ಮತ್ತವರು ಆಟಗಾರರ ಸೇರ್ಪಡೆ ಆಗ್ತಾ ಇದೆ 3ನೇ ಕ್ರಮಾಂಕದಲ್ಲಿ. ಬಹುಶಃ ದಾಂಡು ಚೆಂಡಿನ ವಿಚಾರ ಕ್ರಿಕೆಟಿನ ಅಂಕಣದಲ್ಲಿ ಧಾರಾಳ ಅನುಭವಿ ತೀರ್ಪುಗಾರ ಕೂಡ KSCA ಅಂಗೀಕೃತ ತೀರ್ಪುಗಾರ ದಿನೇಶ್ ಆಚಾರ್ಯ ಬೈಕಂಪಾಡಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಜೇಶ್ ಎಸ್ಗಾರಿಕೆ ಭಾಗದಲ್ಲಿ ಉತ್ತಮ ರೀತಿ ಆಟ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ ಚೆಂಡು. ಅಜಿತ್ ಶೆಟ್ಟಿ ಕ್ಷೇತ್ರ ರಕ್ಷಕ 1 ಔಟ್ಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 54 ಔಟ್ಗಳಿಗೆ ತಲುಪ್ತಾ ಇದೆ. 54 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಮತ್ತೆ ವೈಡ್ ಬಾಲ್ ಸೇರ್ಪಡೆ. ಅತಿರಿಕ್ತ ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮತ್ತು 55. ಸುಡು ಬಿಸಿಲಿನ ನಡುವೆ ನೆಹರು ಮೈದಾನದಲ್ಲಿ ಒಂದಷ್ಟು ಜನ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಫ್ರಂಟ್ ಫುಟ್ ನಲ್ಲಿ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಈ ಬಾರಿ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ಸೇರ್ಪಡೆ. ತಂಡದೊಟ್ಟು ಮೊತ್ತ ಇವಾಗ 61. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಿಕ್ಸರ್ ದಾಖಲಿಸಿದ ಸಚಿನ್ ಶೆಟ್ಟಿ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಐದನೇ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಡಾಟೆಡ್ ಡೆಲಿವರಿ. ಅಂತಿಮ ಒಂದೇ ಸತ ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ರಾಜೇಶ್ ಎಸ್ಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಗೂಟಗಳ ನಡುವೆ ಒಂದಷ್ಟು ಅಪಾಯದ ಓಟ, ರಿಸ್ಕಿ ಸಿಂಗಲ್ಸ್ ಪೂರೈಕೆಯನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲಿ ತಂಡದೊಟ್ಟು ಮತ್ತು 62 ಓಟುಗಳಿಗೆ ತಲುಪ್ತಾ ಇದೆ. 62. ಅಂತಿಮ 12 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಇನ್ನಿಂಗ್ಸಿನ 2 ನಿರ್ಣಾಯಕ ಓವರ್ಗಳು ಬಾಕಿ ಇದೆ. ಇವಾಗ ಎಸ್ಗಾರಿಕೆ ಭಾಗದಲ್ಲಿ ಆ ತಂಡದ ಪ್ರಮುಖ ಬೌಲರ್, ತಂಡದ ಆಲ್ರೌಂಡರ್ಸ್ ಆಟಗಾರ ರಾಕೇಶ್ ದಿಲ್ಸೆ, ಕಪ್ತಾನ, ಕ್ಯಾಪ್ಟನ್, ನಾಯಕ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ವಿಶಿಷ್ಟತೆ ಆಟವನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. ಮತ್ತೆ 1 ಔಟ್ಗಳ ಹೆಚ್ಚುವರಿ ಆಗ್ತಾ ಇದೆ ಲೆಗ್ ಬೈಸ್ ಮುಖಾಂತರವಾಗಿ. ತಂಡದೊಟ್ಟು ಮತ್ತು 63. 63. ವ್ಯವಸ್ಥಿತ ಪಂದ್ಯಾಕೂಟವಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇರತಕ್ಕಂಥ CPL ಕೋಸ್ಟಲ್ ರೋಡ್ ಪ್ರೀಮಿಯರ್ ಲೀಗ್ 7ನೇ ಆವೃತ್ತಿಯ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5 ದಿನಗಳ ಕಾಲದ ಕ್ರೀಡಾ ಹಬ್ಬ, ಕ್ರಿಕೆಟ್ ಜಾತ್ರೆ ಮುಂದುವರಿಕೆ ಆಗ್ತಾ ಇದೆ.
ಎಸೆದಿರ್ತಕ್ಕಂಥ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. 10ರಿಂದ 12 ಹೆಜ್ಜೆಗಳಷ್ಟು ಓಡಿ ಬಂದು ಅಜಿತ್ ಶೆಟ್ಟಿ ಚೆಂಡನ್ನು ತಳಿತಾ ಇದ್ದಾನೆ. ಈ ಬಾರಿ 2 ಔಟ್ಗಳು ಮಾತ್ರ ದಿನೇಶ್ ಖಾತೆಗೆ ಬರ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 65. ಮತ್ತೆ ರಾಕೇಶ್ ಎಸೆದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. 1 ಔಟ್ಗಳ ಹೆಚ್ಚುವರಿ ಸೇರ್ಪಡೆಯನ್ನು ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಾಕ್ಷಣೆ. ಸಂದೀಪ್ ಉಪ್ಪಾಳ 66ಕ್ಕೆ ತಲುಪ್ತಾ ಇದೆ. ಆರನೇ ಓವರ್ ಅಂಕಣದೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ರಾಕೇಶ್ ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್. ಈ ಬಾರಿ ಅತಿರಿಕ್ತ ಓಟುಗಳು ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದ್ದಾರೆ. ಒಂದು ಓಟುಗಳ ಹೆಚ್ಚುವರಿಯ ಮುಖಾಂತರವಾಗಿ ತಂಡದೊಟ್ಟು ಮತ್ತು 67 ಓಟುಗಳಿಗೆ ತಲುಪ್ತಾ ಇದೆ. 67. ಈ ಬಾರಿ ಸಂತ ಚೆಂಡು ಮಿಡ್-ಆಫ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಾಕ್ಷಣೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆಯೂ ಕೂಡ. ಮೊದಲ ಹಂತದಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ಓಟಗಳು ಅಂತಿಮ ಹಂತದಲ್ಲಿ ನಿಯಂತ್ರಣವನ್ನು ಕಾಣಬಲ್ಲ ಹಂತವನ್ನು ತಲುಪ್ತಾ ಇದೆ. ಬಿರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ದಿಲ್ ಸೇ ಓವರ್ನಲ್ಲಿ ಕೂಡ ಸಿಕ್ಸರ್ ದಾಖಲಾಗ್ತಾ ಇದೆ. ಇವಾಗ ತಂಡದ ಒಟ್ಟು ಮೊತ್ತ 73 ಓಟಗಳಿಗೆ ತಲುಪ್ತಾ ಇದೆ. 73. ಮತ್ತೆ ರಾಕೇಶ್ ಅಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿ ಆಟ ಡೇಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕರವಾಗಿ ಕ್ರಮಿಸ್ತಾ ಇದೆ. ಸುಜಿತ್ ಶೆಟ್ಟಿ ಕ್ಷೇತ್ರರಕ್ಷಣೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಬೌಂಡ್ರಿ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 77. ಅಂತಿಮ ಓವರ್ ಆರಂಭವನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಬಹುಶಃ ಸಚಿನ್ ಶೆಟ್ಟಿ ಮತ್ತು ಅರ್ಜುನ್ ಕಾಪಿಕಾಡ್ ಆಗಿರ್ತಕ್ಕಂಥ ಭದ್ರಾ ಬುನಾದಿಯ ಮೇಲೆ ಇನ್ನಿಂಗ್ಸ್ ಕಟ್ಟಬಲ್ಲ ಪ್ರಯತ್ನ ಈಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಚಿನ್ ಶೆಟ್ಟಿ ಒಂದೆಡೆ ಸುರಕ್ಷಿತ ಆಟವನ್ನು ಆಡ್ತಾ ಇದ್ದಾರೆ. ಇನ್ನೊಂದೆಡೆ ಅಂಕಣೊಳಭಾಗದಲ್ಲಿ 3ನೇ ಕ್ರಮಾಂಕದ ಆಟಗಾರ ದಿನೇಶ್ ಆಚಾರ್ ಬಾಯ್ಕಂಪಾಡಿ ಇವಾಗ ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅನುಭವಿ ಕ್ರಿಕೆಟಿಗ ಕೂಡ ತಂಡದೊಟ್ಟು ಮೊತ್ತ 77. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ ಚೆಂಡು. ದಿನೇಶ್ ಆಚಾರ್ ದಾಂಡಿನ ಮೊದಲ ಸಿಕ್ಸರ್ ಸೇರ್ಪಡೆ. ತಂಡದೊಟ್ಟು ಮೊತ್ತ ಇವಾಗ 83. ಬಹುಶಃ ದಿನದ ಮೊದಲ ಪಂದ್ಯದಲ್ಲಿ ನಾಟ್ಔಟ್ 59ರ ಆಟವನ್ನು ಸಚಿನ್ ಶೆಟ್ಟಿ ಆಡಿದ್ರು. ಇವಾಗ 41 ದಾಖಲಿಸ್ತಾ ಇದ್ದಾರೆ.
ಈ ಟೂರ್ನಮೆಂಟ್ ನಲ್ಲಿ ಸಚಿನ್ ಶೆಟ್ಟಿ ಗಳಿಕೆ 100ಕ್ಕೆ ತಲುಪ್ತಾ ಇದೆ. ನಾಟ್ ಔಟ್ ರೂಪದಲ್ಲಿ ಅವರ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ದಿನೇಶ್ ಆಚಾರ್ ಮತ್ತೆ 2 ಓಟವನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 85. ವಿವೇಕ್ ಹೆಗಡೆ ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ನೋಟ್ಗಳ ಸೇರ್ಪಡೆ 86 ಓಟಗಳಿಗೆ 86. 7 ಓವರ್ಗಳ ಪಂದ್ಯ. ಲೆಕ್ಕಾಚಾರವನ್ನು ಗಮನಿಸಿದರೆ ಒಂದಷ್ಟು ಬೃಹತ್ ಮೊತ್ತವನ್ನ ಶಟರ್ ಬಾಕ್ಸ್ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಔಟ್ರೇಜ್ ಆಗ್ತಾ ಇದೆ ಚೆಂಡು. ಈ ಬಾರಿ ದಿಲ್ಸೆ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ರನ್ಔಟ್ ರೂಪದಲ್ಲಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ದಿನೇಶ್ ಆಚಾರ್ ಪಂದ್ಯಾಟ ವೀಕ್ಷಣೆಗೆ ವಾಪಸ್ ಆತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ವಿವೇಕ್ ಎಸ್ಗಾರಿಕೆ ಭಾಗದಲ್ಲಿ ಸಚಿನ್ಗೆ ಸೇರಿರ್ತಕ್ಕಂಥ ಚೆಂಡು ಈ ಬಾರಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಸುಜಿತ್ ಶೆಟ್ಟಿ ಕ್ಷೇತ್ರರಕ್ಷಕ 2ನೇ ಓಟವನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ. ಈ ಬಾರಿ ರನ್ಔಟ್ ರೂಪದಲ್ಲಿ ಸಚಿನ್ ಶೆಟ್ಟಿ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ಮತ್ತೊಂದು ವಿಕೆಟ್ ಉರುಳ್ತಾ ಇದೆ ಈ ಬಾರಿ ಶಟರ್ ಬಾಕ್ಸ್ ಬುಲ್ಸಿನ ತಂಡ. ತಂಡದೊಟ್ಟು ಮೊತ್ತ 88 ಓಟುಗಳ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗಿದೆ. ವೈಯಕ್ತಿಕವಾಗಿ 43 ಓಟಗಳ ಆಟವನ್ನು ಆಡಿರ್ತಕ್ಕಂಥ ಸಚಿನ್ ಶೆಟ್ಟಿ ಮತ್ತೊಂದು ವಿರೋಚಿತ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಸದ್ಯ ವಿಕೆಟ್ ಪತನದ ರೂಪದಲ್ಲಿ ಪಂದ್ಯಾಟ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ಅಂಕಗಳ ಒಳಭಾಗದಲ್ಲಿ ಅನೂಪ್ ಸಾಗರ್ ಮತ್ತೋರ್ವ ಆಟಗಾರನ ಸೇರ್ಪಡೆ ಶಟರ್ ಬಾಕ್ಸಿನ ಪರವಾಗಿ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸಿದ್ರು ಈ ಬಾರಿ. ತಂಡದ ಒಟ್ಟು ಮೊತ್ತ 94 ಓಟಗಳಿಗೆ ತಲುಪ್ತಾ ಇದೆ. 94 ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಶಟರ್ ಬಾಕ್ಸ್ ಬುಲ್ಸಿನ ತಂಡ 42 ಎಸೆತ 94 ಓಟಗಳು ದಾಖಲಾಗ್ತಾ ಇದೆ. CPL ಸುರು ಬದ್ದು ತುಲೆಯೇ ನನ್ನ ಸುರು CPL CPL.
ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಬಳಸುತ್ತ ಆಡಾಟ ಮೊದಲ ಚೆಂಡಿನಲ್ಲಿ ಬೌಂಡರ್ ದಾಖಲಾಗ್ತಾ ಇದೆ. 4 without loss, the first over in progress. ಕೋಸ್ಟಲ್ ತಂಡಸ್ ಕ್ಯಾಪ್ಟನ್ ಬರಬೇಕು. ಬ್ಲಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಈ ತನ್ಮಧ್ಯೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಕಾರ್ತಿಕ್ ಪ್ರಭು ಸ್ಟ್ರೈಕರ್ ವಿಭಾಗದಲ್ಲಿ ಡಾಟೆಡ್ ಡೆಲಿವರಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್.
ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತ ಮತ್ತು ಹೊಡೆಯುತ್ತಾ ಲಾಂಗಾನಿ ಭಾಗದಲ್ಲಿ ಜೋರಾಂಡ್ ಸೌಂಡ್ ಕ್ರಿಕೆಟ್ ದ ಜಾತ್ರೆ ಶುರುವಾಂಡ್ ಊರವ್ರ ಮೇ ತುಳುನಾಡು. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ಕೋಸ್ಟಲ್ ಥಂಡರ್ಸ್. ಈ ಮಧ್ಯ ಕ್ಯಾಚ್ ಆಗ್ತಾ ಇದೆ. ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಸುಜಿತ್ ಔಟ್. ವಿಜಯ್ ಕ್ಯಾಚ್ ಅನ್ನು ಮಾಡಿದ್ರು ಕೂಡ. Black Panthers won the toss, selected to field first. ನಾಣ್ಯ ಚಿಮ್ಮಿಗೆ ವಿಜೇತ ಆಗೋ ತಂಡವೇ ಡಗ್ಔಟ್ ಚೂಸಿರ್ತದೆ. ದಯಮಾಡಿ ಗಮನಿಸಿ. ಸೂರಜ್ ಶಾರ್ಟ್ ಆಗಿ ಬಿದ್ದ ಚೆಂಡು ಮೊದಲ ಓವರ್ ಮುಕ್ತಾಯದ ಬಳಿಕ 7-1 7 for 1. ಬಹಳ ಶುದ್ಧವಾದ ಹೊಡೆತ. ಅಜಿತ್ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಜೋರಾಂಡ್ ಸೌಂಡ್ ಕ್ರಿಕೆಟ್ ದ ಜಾತ್ರೆ ಶುರುವಾಂಡ್ ಊರವ್ರ ಮೇ ತುಳುನಾಡು ತೋಜುನಿ ಬೊಂಜೆ ಪುದರ್ ಅಸ್ತ್ರ ಬ್ರಿಗೇಡ್ ಅಸ್ತ್ರ ಬ್ರಿಗೇಡ್ ಅಸ್ತ್ರ ಬ್ರಿಗೇಡ್ ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಸತ ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಗೋಟಗಳ ಹಿಂದೆ ಸಚಿನ್ ಶೆಟ್ಟಿ ಆರಂಭಿಕ ಪಂದ್ಯದಲ್ಲಿ 59 ಆಟವನ್ನು ಆಡಿದ್ರು ಕೂಡ ಎರಡನೇ ಪಂದ್ಯ 43 ಆಟವನ್ನು ಆಡಿದ್ರು. ಬಹಳ ಸುತ್ತಮರತೆ ಆಟಗಾರಿಕೆಯೊಂದಿಗೆ ಆರೆಂಜ್ ಕ್ಯಾಪ್ ಅನ್ನು ತನ್ನ ಮುಡಿಗೆ ಏರಿಸಿಕೊಳ್ತಾ ಇದ್ದಾನೆ ಸಚಿನ್ ಶೆಟ್ಟಿ.
ಬಹಳ ಸುತ್ತಮರತೆ ಸತ ಓಟಗಳು ಬರ್ತಾ ಇಲ್ಲ. ಈಗಾಗಲೇ ಒಂದು ಪಂದ್ಯಾಟವನ್ನ 21,700 ಜನ ಪ್ರೇಕ್ಷಕರು ವೀಕ್ಷಣೆಯನ್ನ ಮಾಡಿದ್ದಾರೆ. ಸಿಪಿಎಲ್ ಸಾಗ್ತಾ ಇದೆ, ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7. ಬಹಳ ಸುತ್ತಮುತ್ತ ಹೊಡೆತ ಬಿರುಸಿನ ಮೌಂಟ್ ಲಾಂಗ್ ಆಫ್ ವಿಭಾಗದಲ್ಲಿ ಕಾರ್ತಿಕ್ ಮುಖ್ಯನ ಜಾತ್ರೆ ಶುರುವಾಂಡು ಊರೊರ್ಮೆ ತುಳುನಾಡು ತೋಜುನಿ ಒಂಜೆ ಪುದರು ಆಸ್ಟ್ರಾ ಬ್ರಿಗೇಡ್ಸ್ ಆಸ್ಟ್ರಾ ಬ್ರಿಗೇಡ್ಸ್ ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 18ಕ್ಕೆ 1. ದಿ ಕ್ಯಾಪ್ಟನ್ ಶೋ ನಂಬರ್ 2 ಸ್ಕೋರ್ 18 for 195 is the target. 7 overs match. ಇನ್ನು 5 ಓವರ್ಗಳ ಮುಂದೆ 78 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದ ಬದಲಾವಣೆ ಬರ್ತಾ ಇದೆ. ಮತ್ತೆ ಸಚಿನ್ ಶೆಟ್ಟಿ ಈಗಾಗಲೇ ತುಳು ಚಿತ್ರರಂಗದ ಹಿರಿಯ ನಟರಾದ ತಿಮ್ಮಪ್ಪ ಕೊಲ್ಲಾಲ್ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಶ್ರೀಯುತ ಪ್ರಕಾಶ್ ಶೆಟ್ಟಿ ಧರ್ಮನಗರ ಕ್ಯಾಟ್ಕದ ಅಧ್ಯಕ್ಷರು ಅವರನ್ನ ಪುಷ್ಪಗುಚ್ಛ ನೀಡುವ ಮುಖ್ಯ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 1+1 ತುಳು ನಾಟಕ ಹಾಗೂ ಚಿತ್ರರಂಗದಲ್ಲಿ ಕೂಡ ತಮ್ಮ ಬಹಳಷ್ಟು ಉತ್ತಮ ರೀತಿಯ ನಟನ ಮಾಡೋದ್ರ ಮುಖ್ಯವಾಗಿ ಪ್ರಸಿದ್ಧಿ ಪಡೆದಂತಹ ತಿಮ್ಮಪ್ಪ ಕುಲಾಲ್ ಅವರನ್ನ ಪ್ರಕಾಶ್ ಶೆಟ್ಟಿ ಧರ್ಮನಗರ ಕ್ಯಾಟ್ಕದ ಅಧ್ಯಕ್ಷರು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಯುವ ಆಟಗಾರ ಕಾರ್ತಿಕ್ ಪ್ರಭು. ಆರಂಭಿಕ ಪಂದ್ಯದಲ್ಲಿ ಬೆಳಿಗ್ಗೆ 19 ವೈಯಕ್ತಿಕ ದಾಖಲೆ ಆಟವನ್ನು ಆಡಿದ್ರು ಕೂಡ ಈಗ ಕೂಡ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಎರಡು ಯುವ ಆಟಗಾರರು ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆ ಕಾರ್ತಿಕ್ ಪ್ರಭು ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿದ್ರೆ, ಇನ್ನೊಂದೆಡೆ ವೈಭವ ಅಮ್ಮ ಯೋಧಾಸ್ ಪರವಾಗಿ ಅತ್ಯುತ್ತಮ ಎಸೆಗಾರಿಕೆಯಲ್ಲಿ 3 ವಿಕೆಟ್ ಅನ್ನು ಕೂಡ ಇವತ್ತು ಪಡೆದಿದ್ರು ಕೂಡ.
ಮತ್ತೆ ಎಸೆಗಾರಿಕೆ ಬಾಯದಲ್ಲಿ ಸಚಿನ್ ಶೆಟ್ಟಿ. ಸಚಿನ್ ಟು ಕಾರ್ತಿಕ್. ಮತ್ತೊಂದು ಬಿರುಸಿನ ಆಡಾಟ. ಕಾರ್ತಿಕ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಜೋರಾಂಡು ಸೌಂಡು ಕ್ರಿಕೆಟ್ ದ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಬೊಂಜೆ ಪುದರ್ ಅಸ್ತ್ರ ಬ್ರಿಗೇಡ್ ಅಸ್ತ್ರ ಬ್ರಿಗೇಡ್ ಅಸ್ತ್ರ ಬ್ರಿಗೇಡ್. ಬಹಳಷ್ಟು ಉತ್ತಮ ಆಟ ತೋರ್ಪಡಿಸ್ತಾ ಇದ್ದಾರೆ ಕಾರ್ತಿಕ್. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ದಾಖಲಿಸಿದ್ರು ಕೂಡ. ಮತ್ತೊಂದು ಬಿರುಸಿನ ಆಡಾಟ. ಈ ಬಾರಿ ಹ್ಯಾಟ್ರಿಕ್ ಸಿಕ್ಸರ್. ಕಾರ್ತಿಕ್ ಪ್ರಭು ಹ್ಯಾಟ್ರಿಕ್. ಜೋರಾಂಡು ಸೌಂಡು ಕ್ರಿಕೆಟ್ ದ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಈ ಮುಂಚಿನ ಪಂದ್ಯದಲ್ಲಿ ಉಡುಪಿ ಯುನೈಟೆಡ್ ಪರವಾಗಿ ಅನುಭವಿ ಎಸೆತಗಾರ ಗೌತಮ್ ಕೈಯ ಹ್ಯಾಟ್ರಿಕ್ 6 ನೀಡಿದ್ರು. ಈಗ ಸಚಿನ್ ಶೆಟ್ಟಿ ಹ್ಯಾಟ್ರಿಕ್ 6 ನೀಡ್ತಾ ಇದ್ದಾರೆ. ಬಹುಶಃ ಈ ಒಂದು ಪಂದ್ಯಕೂಟ ಬಹುಶಃ ಎಸೆತಗಾರಿಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ದಾಂಡಿಗೆ ಸ್ವರ್ಗವಾಗ್ತಾ ಇದೆ. ಮತ್ತೆ ಸಚಿನ್. ಈ ಬಾರಿ ಎಸೆತ ಚೆಂಡು ಬಳಸಿತು ಮತ್ತು ಹೊಡೆತ ಮಿಡಿಕೊಂಡು ಬಾಗಿ ತಳ್ಳಿದ್ರು. ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ. ಕಾರ್ತಿಕ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಸಚಿನ್ ಉತ್ತಮ ಅನುಭವಿ ಆಲ್ರೌಂಡರ್ ಕೂಡ. ಹಾಟ್ ಟೆನ್ನಿಸ್ ಬಾಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಸಿಪಿಎಲ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸಿತು ಮತ್ತು ಹೊಡೆತ ಪಾಯಿಂಟ್ ಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ನಲವತ್ತೊಂದು 41. ಮತ್ತೆ ಸಚಿನ್ ಅನುಭವಿ ಆಲ್ರೌಂಡರ್ ಅಂಕಣ ಒಳಭಾಗವನ್ನು ಕಾಣ್ಕೊಳ್ತಾ ಇದ್ದಾರೆ. ಇನ್ನೊಂದು ಅಡಿಯಲ್ಲಿ ಬಹಳ ಸುತ್ತಮುತ್ತ ಆಟವನ್ನ ಅಸ್ತ್ರ ಬ್ರಿಗೇಡ್ಸ್ ನೀಡ್ತಾ ಇದೆ. ಬಹಳ ಸುತ್ತಮುತ್ತ ಆಡಾಟ. ಡೀಪ್ ಮಿಡ್ ಕಡಿ ಭಾಗದಲ್ಲಿ ಭರ್ಜರಿ ಬೌಂಡ್ರಿ. ಜೋರಾಂಡು ಸೌಂಡು ಕ್ರಿಕೆಟ್ ದ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಬೊಂಜೆ ಪುದರ್ ಅಸ್ತ್ರ ಬ್ರಿಗೇಡ್ ಅಸ್ತ್ರ ಬ್ರಿಗೇಡ್. 3 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 45. ದಿ ಕಾಂಪ್ಲಿಶ್ ನಂಬರ್ 3 ಸ್ಕೋರ್ 45. ಉಳಿದ 4 ಓವರ್ 50 ಓಟದ ಅವಶ್ಯಕತೆ. 4 overs 50. ಇನ್ನೂ ಕೂಡ 2 ತಂಡಗಳ ಸಮಾನ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ದಿನೇಶ್ ರಾಚ ಎಸೆಗಾರಿಕೆ ಭಾಗದಲ್ಲಿ ಈ ವರ್ಷ ಮೊದಲ ಬಾರಿಗೆ ಸಿಪಿಎಲ್ ಆಟವನ್ನು ಆಡ್ತಾ ಇದ್ದಾನೆ ದಿನೇಶ್. ಶಾರ್ಟ್ ಆಗಿ ಬಿದ್ದ ಚೆಂಡು ಲೆಗ್ ಸ್ಟಿಕ್ ಭಾಗದಲ್ಲಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಕಾರ್ತಿಕ್ ಪ್ರಭು. ಕಾರ್ತಿಕ್ ಇರುವಷ್ಟು ಕಾಲ ಎದುರಾಳಿಗೆ ಸ್ವಲ್ಪ ಮಟ್ಟಿಗೆ ತಲಬೇನೆ ವಿಚಾರ. ಬಹಳ ಸುತ್ತಮುತ್ತ ಅನುಭವಿ ಆಟಗಾರ ಕಾರ್ತಿಕ್. ದಿನೇಶ್ ಟು ಕಾರ್ತಿಕ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಕ್ಯಾಚ್ ಆಗೋ ಸಾಧ್ಯತೆ.
ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಪೂರೈಕೆಯೂ ಕೂಡ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಅನೂಪ್ ಸಾಗರ್ ಮಾಡ್ತಾ ಇದ್ದಾನೆ. ಸೂರ್ಯನ ಬರಸಿಡಿನ ಒಂದು ಕಣ್ಣು ಕುಕ್ಕುವ ಪ್ರಯತ್ನಗಳು ಕೂಡ ಸಾಯ್ತಾ ಇದೆ ಅನೂಪ್ಗೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಕಾರ್ತಿಕ್ಗೆ. ಮತ್ತೆ ದಿನೇಶ ಈ ತನ್ಮದ ರಿವರ್ಸ್ ಶಾಟ್, ಕೇವಲ 1 ಓಟನಷ್ಟೇ ಪಡ್ಕೊಳ್ತಾ ಇದ್ದಾರೆ. 2ನೇ ಓಟ ಕೂಡ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ. ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ಕಾರ್ತಿಕ್ ದಾಖಲಿಸ್ತಾ ಇದ್ದಾನೆ. ಕಾರ್ತಿಕ್ 34ರ ಆಟವನ್ನು ಆಡಿದ 15 ಎಸೆತಗಳ ಮುಂದೆ. ಮತ್ತೆ ದಿನೇಶ್ ಕೇಸಿಯ ಅನುಭವಿ ಅಂಪೈರ್ ಕೂಡ ಎಂಪಿಎಲ್ ಪಂದ್ಯದಲ್ಲಿ ಬಾಜ್ಪೆ ಜಾಗ್ವಾರ್ಸ್ಗಳ ಪರವಾಗಿ ಆಡಿದ ದಿನೇಶ. ಈ ತರದ ಬಹಳ ಸುತ್ತಮುತ್ತ ಆಡಾಟ, ಡಿಪಿಡಿ ಕಡೆ ಭಾಗದಲ್ಲಿ ಚೆಂಡು ಸೀಮಾನ ಕಾಲ ಭಾಗದಲ್ಲಿ ಶಿಕ್ಷ ಷಟ್ಕ, ಆರಾಟದ ಸೇರ್ಪಡೆ. ಕಾರ್ತಿಕ್ 40 ಜೋರಾಂಡ್ ಸೌಂಡ್ ಕ್ರಿಕೆಟ್ ದ ಜಾತ್ರೆ ಶುರುವಾಂಡ್ ಊರವ್ರ ಮೈ ತುಳುನಾಡು ತೋಜುನಿ ಬೊಂಜೆ ಪುದರ್ ಅಸ್ತ್ರ ಬ್ರಿಗೇಡ್ಸ್ 55 ಡಬಲ್ 5 40 ಓಟದ ಅವಶ್ಯಕತೆ. 20-40 20ಕ್ಕೆ 40. ವೈಟ್ ಬಾಲ್, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸಿಂಪಲ್ ಲೆಕ್ಕಾಚಾರ, 20 ಚೆಂಡು 7 ಸಿಕ್ಸರ್ಗಳು. ಅದೇ ಲೆಕ್ಕಾಚಾರ ಹೋದ್ರೆ ಜಯ ಶಟರ್ ಬಾಕ್ಸ್ಗೆ. ಉತ್ತಮ ರೀತಿಯ ಬೀಸೋತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಮತ್ತೆ ಪಂದ್ಯಾಟದ ಹಿಡಿತ ಸ್ಥಾಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ ಬುಲ್ಸ್ಗಳು ಅಸ್ತ್ರ ಬ್ರಿಗೇಡ್ಸ್ಗಳ ವಿರುದ್ಧ. ಶಟರ್ ಬಾಕ್ಸ್ ಬುಲ್ಸ್ ಮೊದಲ ಜಯವನ್ನು ದಾಖಲಿಸ್ತಾನೆ. 2ನೇ ಜಯಕ್ಕಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಉತ್ತಮ ರೀತಿಯ ಮಿದುಕಡಿ ಭಾಗದಲ್ಲಿ ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 58. 18 ಎಸೆತ 37ರ ಗುರಿ. 18 ಬಾಲ್ 37. ಹದಿನೆಂಟು ಎಸೆತ 37ರ ಗುರಿ. 18-37. ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ ಮತ್ತವರು ಆಲ್ರೌಂಡರ್
ಕವರ್ಸ್ ವಿಭಾಗದಲ್ಲಿ ಗಣೇಶ. ಸ್ವಲ್ಪ ಮಟ್ಟಿಗೆ ಸಂಜೆಯ ಒಂದು ವಾಕಿಂಗ್ ಜಾಗಿಂಗ್ ಕೂಡ ನಡೀತಾ ಇದೆ. ಸಿದ್ಧಾರ್ಥ 18ಕ್ಕೆ 37. ಪಂದ್ಯ ಕುತೂಹಲಕಾರಿ ಸಾಗ್ತಾ ಇದೆ. ನಾಶಕರ ಭಾಗದಲ್ಲಿ ಕಾರ್ತಿಕ್ ಪ್ರಭು ಬಹಳಷ್ಟು ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಇನ್ನು ಕೂಡ ರಾಕೇಶ್ ದಿಲ್ಸೆ ಅಂತ ಹಿಟ್ಟರ್ಸ್ ಗಳನ್ನು ಒಳಗೊಂಡಿದ್ದ ಅಸ್ತ್ರ ಬ್ರಿಗೇಡ್ಸ್. ಮತ್ತೆ ಅಜಿತ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಡಾಕ್ಟರ್ ಜಲವಾರಿ. ಬಹಳ ಸುತ್ತಮುತ್ತ ಹೊಡೆತ ಜೀವನ್ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದೆ. ತನ್ಮೂಲಕ ಅಜಿತ್ ಉದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಅಂಕಣ ಒಳಭಾಗದಲ್ಲೇ ಫಿನಿಶ್ ರಾಕೇಶ್ ದಿಲ್ಸೆ ಸೇರ್ಪಡೆ. ಆದ ರೀತಿಯಲ್ಲಿ ಪಂದ್ಯಾಟನ ಫಿನಿಶ್ ಮಾಡ್ತಾನೆ. ಕಾದ್ ನೋಡ್ಬೇಕಾಗಿದೆ. ಹದಿನೈದು ಎಸೆತ 37ರ ಗುರಿ. 15-37. ಉತ್ತಮ ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. 14ಕ್ಕೆ 37. 14-37. ಸತತ 4 ಚುಕ್ಕೆ ಎಸೆತ ಎಸೆತಾ ಇದ್ದಾನೆ ಸಿದ್ಧಾರ್ಥ ಮೂಲ್ಯ. ಅಮೂಲ್ಯವಾದಂತಹ ಎಸೆತ. ಗಣೇಶ ಈ ಬಾರಿ ಡಿ ಪಾಯಿಂಟ್ ಅಲ್ಲಿ ಇದ್ದಂತ ಗಣೇಶ ಈಗ ಕವರ್ಸ್ ವಿಭಾಗದಲ್ಲಿ. ಬಹುಶಃ ಸಂಜೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಗಣೇಶನಿಗೆ ಯೋಗ ಮತ್ತೆ ಬಂದ ಗಣೇಶ. ವೈಟ್ ಬಾಲ್. 14ಕ್ಕೆ 36. 14-36. ಬಹಳ ಸುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು ಸಚಿನ್ ಶೆಟ್ಟಿ. ಕ್ಯಾಚ್ ಆಫ್ ದ ಮ್ಯಾಚ್, ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಆಲ್ಸೋ. ಈವರೆಗಿನ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಹುಶಃ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದ ಉದಾಹರಣೆಗಳು ಕೂಡ ಇದೆ. ಅದೇ ರೀತಿಯ ಒಂದು ಕ್ಯಾಚ್ ಅನ್ನ ಸಚಿನ್ ಶೆಟ್ಟಿ ಪಡ್ಕೊಂಡ್ರು ದಿಲ್ಸೆ ವಾಪಸ್ ಸಾಥಿಯೊಂದಿಗೆ. ದಿಲ್ಸೆ ಭಾರ ಹೃದಯದೊಂದಿಗೆ ವಾಪಸ್. ಸತತ 2ನೇ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ವೈಫಲ್ಯವನ್ನು ದಿಲ್ಸೆ ಕಂಡುಕೊಳ್ತಾ ಇದ್ದಾನೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು ಸಚಿನ್ ಶೆಟ್ಟಿ. ಅಂಕಣ ಒಳಭಾಗದಲ್ಲಿ ಗಗನ್ ಸೇರ್ಪಡೆ. 13 ಎಸೆತ 36ರ ಗುರಿ. ಸಿದ್ಧಾರ್ಥ ಮೂಲ್ಯ ಬಹಳ ಸುತ್ತಮರಿತ ಎಸೆತಗಾರಿಕೆ ನೀಡಿದ್ರು ಕೂಡ. ವೈಡ್ ಬಾಲ್.
13 ಎಸೆತ 35ರ ಗುರಿ. ಶಾರ್ಟ್ ಆಗಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಈ ಒಂದು ಓವರ್ ನಲ್ಲಿ ಕಾರ್ತಿಕ್ ಪ್ರಭು ಕೇವಲ ಓಟಕ್ಕೆ ಮಾತ್ರ ಸೀಮಿತ ಮಾಡಿದ್ರು. ಯಾವುದೇ ರೀತಿಯ ಓಟಗಳನ್ನ ಆಟ ಆಡ್ಲಿಕ್ಕೆ ಅವಕಾಶ ಪಡೀತಾ ಇಲ್ಲ ಪ್ರಭು. ಓವರ್ ಮುಕ್ತಾಯ. 18 ಎಸೆತ ಮುಂದೆ 42ರ ಆಟವನ್ನು ಆಡ್ತಾ ಇದ್ದಾನೆ ಕಾರ್ತಿಕ್. ಈ ಒಂದು ಓವರ್ ಅದಾವ ರೀತಿಯ ಒಂದು ಎಸೆತವನ್ನ ಎದುರಿಸ್ತಾ ಇಲ್ಲ. ಅಂತಿಮ 12 ಎಸೆತ 34ರ ಗುರಿ. 12 ಬಾಲ್ 34 ರನ್ಸ್. ಉತ್ತಮ ರೀತಿಯ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮ ಹೊಡೆತ ಭರ್ಜರಿ ಸಿಕ್ಸರ್. ಕಾರ್ತಿಕ 48ರ ಜಯದಲ್ಲಿ ಕಾರ್ತಿಕ್. ಆರಂಭಿಕ FPL 4 ಸೀಸನ್ ನೋಡಿ ಬಹಳಷ್ಟು ಆಟವನ್ನ ಕರಗತ ಮಾಡಿಕೊಂಡ ಕಾರ್ತಿಕ್ ಈಗ CPL ಅಲ್ಲಿ ಭರ್ಜರಿ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ದಿನೇಶ್ ಎಸೆಗಾರಿಕೆ ಭಾಗದಲ್ಲಿ, ಕಾರ್ತಿಕ್ ಸ್ಟ್ರೈಕರ್ ವಿಭಾಗದಲ್ಲಿ ಎರಡನೇ ಆಟಗಾರ 50 ಹೊಡಿತಾನ ಕಾದು ನೋಡಬೇಕಾಗಿದೆ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಕಾರ್ತಿಕ್ 50 50 ಓಟ. ಕಾರ್ತಿಕ್ ಫ್ರಮ್ ಮ್ಯಾಂಗಳೂರು ಬಹಳಷ್ಟು ಖುಷಿಯಾಗಿ ಇದ್ದಾನೆ ಕಾರ್ತಿಕ್. 52ರ ಜಯತೆಯಲ್ಲಿ ಕಾರ್ತಿಕ್. ಈವರೆಗಿನ ಗರಿಷ್ಠ ಮೊತ್ತ 59ರ ಸಚಿನ್ ಶೆಟ್ಟಿ. ಈಗ 52ರಲ್ಲಿ ಕಾರ್ತಿಕ್ ಪ್ರಭು. ದಾಖಲೆಗಳೆಲ್ಲ ಉಡಿ ಸಾಕ್ತಾ ಇದೆ, ಧೂಳಿ ಪಟ್ಟವಾಗ್ತಾ ಇದೆ. ಮತ್ತೆ ದಿನೇಶ್ ಆಚಾರ್. ದಿನೇಶ್ ಟು ಕಾರ್ತಿಕ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. 8 ಎಸೆತ 23 ಓಟದ ಅವಶ್ಯಕತೆ. 8 ಬಾಲ್ 23. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟ ಸಾಗುವ ಲಕ್ಷಣ ಕಂಡು ಬರ್ತಾ ಇದೆ. ಸುಲಭದ ಲೆಕ್ಕಾಚಾರ 8 ಚೆಂಡು 4 ಸಿಕ್ಸರ್ಗಳು. ಮತ್ತೆ ದಿನೇಶ್ ಟು ಕಾರ್ತಿಕ್. ವೈಟ್ ಬಾಲ್ ಅಕ್ರಮ ಎಸೆತ 8ಕ್ಕೆ 22. 8-22. ಗೂಟಗಳ ಹಿಂದೆ ಸಚಿನ್ ಶೆಟ್ಟಿ ಬಹಳ ಸುತ್ತಮುತ್ತ ಗೂಟ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಆರೆಂಜ್ ಕ್ಯಾಪ್ ಆಟಗಾರ. 2 ಪಂದ್ಯ 102 ಆಟವನ್ನು ಆಡಿದ್ರು. ಈ ತನ್ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿದೆ. ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕ ಕಾರ್ತಿಕ್ ಇನ್ನಿಂಗ್ಸ್ ಮುಕ್ತಾಯ. ಕಾರ್ತಿಕ್ ಪ್ರಭು 52ರ ಆಟವನ್ನು ಆಡಿದ್ರು. ಬಹುಶಃ 5ನೇ ಓವರ್ ಅವರಿಗೆ ಬ್ಯಾಟಿಂಗ್ ಮಾಡುವ ಅವಕಾಶ ದೊರೆಯಲಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಮೈನಸ್ ಆಗ್ತಾ ಇದೆ. 7 ಎಸೆತ 22ರ ಗುರಿ. 7-22. ಮುಂದಿನ ಪಂದ್ಯ ಕೋಸ್ಟಲ್ ಥಂಡರ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಬ್ಲಾಕ್ ಪ್ಯಾಂಥರ್ಸ್ won the toss, selected to field fast.
ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ನಿರ್ದೇಶಕರು ಆದಂತಹ ಶ್ರೀಯುತ ಸೂರಜ್ ಶೆಟ್ಟಿ ಆಗಮಿಸಿ ಅವರ ಹೃತ್ಪೂರ್ವಕ ಸ್ವಾಗತವನ್ನು ಅವರನ್ನ ವೇದಿಕೆ ಬರಮಾಡಿಕೊಳ್ಬೇಕಾಗಿ ಕ್ಯಾಟ್ಕಾ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಡಾಕ್ಟರ್ ಓವರ್ ನ ಮುಕ್ತಾಯ 6 ಎಸೆತ 22 ಓಟದ ಅವಶ್ಯಕತೆ 622. ಅಂತಿಮ 6ಕ್ಕೆ 22. ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್ ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಅರ್ಜುನ್ ಕಾಪಿ ಕಾರ್ಡ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. 5 ಎಸೆತ 22 ಗುರಿ 522. ಬಹಳ ಸುತ್ತಮುತ್ತ ಹೊಡೆತ, ಭರ್ಜರಿ ಶಿಕ್ಷಾ 4ಕ್ಕೆ 16. ಜೋರಾಂಡು ಸೌಂಡು ಕ್ರಿಕೆಟ್ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಬೊಂಜೆ ಪುದರು ಅಸ್ತ್ರ ಬ್ರಿಗೇಡ್ಸ್. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ಕೋಸ್ಟಲ್ ಥಂಡರ್ಸ್. ಬಹಳ ಸುತ್ತಮುತ್ತ ಹೊಡೆತ, ಈ ಬಾರಿ ಭರ್ಜರಿ ಶಿಕ್ಷಾ 3ಕ್ಕೆ 10. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. 3ಕ್ಕೆ 10. ಬೌಲರ್ಗಳ ಕಸರತ್ತು, ಬ್ಯಾಟ್ಸ್ಮನ್ಗಳ ಕರಾಮತ್ತು, ಪಂದ್ಯ ಗಮ್ಮತ್ತು. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಖ್ಯಾತ ನಿರ್ದೇಶಕರು ಸೂರಜ್ ಶೆಟ್ಟಿ ಅವರಿಗೆ ಅಸ್ಗರ್ ಮುಡಿಪು ವಕೀಲರು ಹಾಗೂ ಸಂಘಟನಾ ಕಾರ್ಯದರ್ಶಿ ಅಸ್ಗರ್ ಮುಡಿಪು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸಿಪಿಎಲ್ ಸಾಗ್ತಾ ಇದೆ, ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7. 3ಕ್ಕೆ 10. ಪಂದ್ಯ ಗಮ್ಮತ್ತು, ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಪ್ರತಿರೋಧವನ್ನ ನೀಡ್ತಾ ಇದೆ ಅಸ್ತ್ರ ಬ್ರಿಗೇಡ್ಸ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಗಗನ್ ಪಡ್ಕೊಂಡ್ರು. ಗಗನ್ ಕ್ಯಾಚ್ ಅನ್ನು ಇನ್ನೂರ ಗಗನ್ ಪಡ್ಕೊಂಡ್ರು. ಗಗನ್ ಗಗನಕ್ಕೆ ಹೊಡೆದ್ರು. 2ಕ್ಕೆ 10. 2 balls 10 runs. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಬೆಳಿಗ್ಗೆ 111 ಟಾರ್ಗೆಟ್ ಅನ್ನು ನೀಡಿದ್ರು ಕೂಡ ಒಂದು ಹಂತದಲ್ಲಿ ಪಂದ್ಯ ಸ್ವಲ್ಪ ಮಟ್ಟಿಗೆ ಶಟರ್ ಬಾಕ್ಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಜಯವನ್ನು ದಾಖಲಿಸಿತ್ತು ಕೂಡ. ಕೋಸ್ಟಲ್ ತಂಡ ಸೂರಜ್ ಸಾಲಿಯನ್ನು ಅತ್ಯುತ್ತಮ ಆಟವನ್ನು ಆಡಿದ್ರು.
ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ತುಳು ಭಾಷೆಗೋಸ್ಕರ ಬಹಳಷ್ಟು ಧ್ವನಿ ಎತ್ತುತ್ತಿರುವಂತಹ ರೋಷನ್ ಆಗಮಿಸುತ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಅವರು ವೇದಿಕೆ ಕರ್ಕೊಂಡು ಬರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀಯುತ ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರು ಪುಷ್ಪ ನೀಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮತೆಯ ಸತ ಓಟಗಳು ಬರ್ತಾ ಇಲ್ಲ. 1-10 ಪಂದ್ಯ ಅಸ್ತ್ರ ಬ್ರಿಗೇಡ್ ಇಂದ ಶಟರ್ ಬಾಕ್ಸ್ ಕಡೆ ವಾಲ್ತಾ ಇದೆ. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ರೆಡಿ ಆಗ್ತಾ ಇದ್ದಾರೆ. ಮತ್ತೆ ಅರ್ಜುನ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ತನ್ಮೂಲಕ ಜಯವನ್ನು ದಾಖಲಿಸಿ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಶಟರ್ ಬಾಕ್ಸ್ಗೆ ಅಭಿನಂದನೆ. ಸತತ 2ನೇ ಜಯವನ್ನು ದಾಖಲಿಸಿದೆ. ಸ್ಟಂಪ್ಡ್ ಔಟ್. ಅದೇ ರೀತಿ ಬಹಳಷ್ಟು ಹೋರಾಟ ನೀಡಿದ ಅಸ್ತ್ರ ಬ್ರಿಗೇಡ್ಸ್ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಸಚಿನ್ ಶೆಟ್ಟಿ ಅವರಿಗೆ ನೀಡಬೇಕು. ತುಳು ಚಿತ್ರರಂಗದ ನಿರ್ದೇಶಕರು ಕೂಡ ಸೂರಜ್ ಹಾಗೂ ಅದೇ ರೀತಿಯಲ್ಲಿ ತಿಮ್ಮಪ್ಪ ಕುಲಾಲ್ ನಟರು ಇಬ್ರು ಒಟ್ಟಾಗಿ ಒಂದು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ಈ ಒಂದು ಪಂದ್ಯಾಟಕ್ಕೆ ಮಿಮಿಕ್ರಿ ಶರಣ್ ಜೂನಿಯರ್ ಅವಧೂತ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ.
ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್ ಪನ್ನೀರ್. ಪರಿಶುದ್ಧತೆಯ ಮಸಾಲೆಗೆ, ರುಚಿಯಾದ ಅಡುಗೆಗೆ, ಬಗೆ ಬಗೆಯಾದ ತಿನಿಸಿಗೆ, ಪರಂಪರೆಗೆ ಹೆಸರಾದ ನಂದಿನಿ ಪನ್ನೀರ್. ಹೆಲ್ದಿ, ಟೇಸ್ಟಿ, ನ್ಯೂಟ್ರಿಷಿಯಸ್. ಮನ ಮನೆಗಳಲ್ಲೂ ನಂದಿನಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. And along with Shashank on non-striking end, Suraj on striking end with the ball. Yes, Shubham Kulal, one of the most popular cricketer of Coastal Wood, Shubham. And he also a well-known singer. And that was a short pitch delivery away from the off-jump umpire Ashwath called that was an extra delivery. So open their account. Coastal Wood the Thunders, they up to the mark with that extra. Evening session of day 1 CPL season 7. 8 teams are participating. 1 team will be the champion. Coming Sunday, the final day of the competition. So wait and see this season who will be the champion. And here is once again last year's finalist Black Thunders. This occasion playing against Coastal Wood. And lovely delivery, line of the middle stump, I think away. That missing the leg stump. No any appealing by the bowler and the fielder. That's why that missing the leg stump. Anyhow, lovely piece of bowling, Shubhamba. 7-over smash. Power play applied for first 2 overs. That's why only 2 fielders can stand outside the circle. Down the track and tap the ball. Oh, that is a bullet shot. Ball is crossed the boundary line as a bullet of AK-47. What a timing. What a beautiful connection with the bat. And massive stroke to the long off region. Suraj. And here is once again Shubham. And this occasion, slow delivery, lovely change the pace by Shubham. Every match we have the Man of the Match award, special award which is sponsored by VK Furniture. 100 and above players from different area of Udupi, Dakshina Kannada and Kasaragod. And this occasion, that is the super connection. 2-1 bounce to the fans for 4 and second boundary from Suraj in this over.
No, I mean one protection is there at wideish long on region, but couldn't be able to carry the ball and ball rising to the boundary of 4 runs. We have seen two fielders near the boundary line, one man at a deep in wicket, one man at a long on region. And here is once again the next delivery. Oh, beautiful delivery down the track. Oh, miss fumbling by the fielder inside the circle, looking for the second run comfortably. They got it. So 2 more runs. It is from the bat, I think. It is from the bat of the batsman. So 2 more runs to Suraj and 2 more runs to the total. Total is 11, right? 11. 1 ball secured to complete the over. 11 so far in this over. Shubham who conceded. And that is a beautiful delivery. Mid-off fielder is strike. A fielder is presented there. And end of the over. Dot ball to end of the over. 11-4 without loss after the completion of 1 over. ಆರನೆಯ ಸ್ಪರ್ಧೆ ಆರಂಭಗೊಂಡಿರುತ್ತದೆ. ಅನೇಕ ವಿಶೇಷತೆಗಳನ್ನು ಕಂಡಿರತಕ್ಕಂತಹ ಪ್ರಥಮ ದಿನ. ಈ ದಿನದಂದು 2 ಬಾರಿ ವಿಶೇಷ ಪುರಸ್ಕಾರಕ್ಕೆ ಅರ್ಹತೆಯನ್ನು ಪಡೆಕೊಂಡಂತಹ ಸಚಿನ್ ಶೆಟ್ಟಿ ಅವರ ಸಾಧನೆ. ಏಕ ಅರ್ಧ ಶತಕದ ಒಡೆಯ. ಸರಿಸುಮಾರು 100ಕ್ಕಿಂತ ಅಧಿಕ ಸ್ಕೋರನ್ನು ಮಾಡಿದಂತಹ ಸಚಿನ್ ಶೆಟ್ಟಿ ಅಸ್ತ್ರ ಬ್ರಿಗೇಡ್ಸ್ ತಂಡದ ಖಾತೆಗೆ 2 ಸ್ಪರ್ಧೆಗಳಲ್ಲಿ 1 ಗೆಲುವು 1 ಸೋಲು. ಪ್ರಾಯಶಃ ಅವರಿಗೆ ಮುಂದಿನ ಸ್ಪರ್ಧೆ ನಾಳಿನ ದಿನ ಆಗತ್ತೆ. ಪ್ರಕೃತಿ ಬೆಳಕಲ್ಲಿ ಮಾತ್ರ ಕಾಣುವಂತಹ ಈ ವರ್ಷದ ಸಿಪಿಎಲ್. इस बीच ये दूसरी ओवर की पहली गेंद लाजवाब स्ट्रोक ही रही बल्लेबाज की. सीधा बल्ले से खेला और गेंद सीधा सीमा रेखा के बाहर 6 रन के लिए. काफी आकर्षक छक्के अपनाए हैं इस गेंद पर. जी हां, शशांक द्वारा जो आरंभिक बल्लेबाज है कोस्टल थंडर्स की, जबरदस्त स्ट्रोक लगाई और ऐसी स्ट्रोक रही जो रोकना मुश्किल है. आसमान के जरिए ये 6 रन के लिए चले गए हैं. इस बीच अगली गेंद एक बार फिर से उछलती हुई गेंद कैच होने की संभावना है और इसी के साथ ये शशांक का विकेट पतन हो चुके हैं. उसी सिक्का पर जवाब दिया है गेंदबाज ने. ऐसा लग रहा है कि गेंद सीधा सीमा रेखा के बाहर जाएंगे, लेकिन काफी देर तक हवा में पंछी की तरह लहराता हुआ अंतिम मिड ऑन किक फील्डर ने 30 दायरे के बाहर जाकर एक गेंद पकड़ा. जिस प्रकार ये पहला विकेट गिरे हैं. बिल्कुल बढ़िया बढ़िया साधकों से मिलजुल कर ये क्रिकेट प्रतियोगिता, चाहे सिंगर हो या अभिनेता हो या फिर मिमिक्री वाले हो, तमाम कलाकारों से मिला हुआ कोस्टल लूट. इस बीच नया बल्लेबाज का आगमन हो रही है थंडर्स की तरफ से. भरत, जी हां, भरत का आगमन क्या इस बार कर पाएंगे? सूरज की साथ देंगे भरत. दूसरी ओवर चल रही है. 2 गेंद पर 1 छक्के 1 विकेट. यह है विशेषता गेंदबाजी के मोर्चे पर. जी हां, विश्वास है गेंदबाज, विश्वास के ऊपर भरोसा है कप्तान सुनील को. विश्वास की अगली गेंद और इस बार लेग स्टंप के बाहर जाती हुई गेंद को ग्लांस करना चाहा. देखना है कि अंपायर का इशारा क्या करेंगे. सीमा रेखा के बाहर लगभग ये बल्ले से निकल गई है. अंदरूनी किनारा लगा और गेंद सीधा फाइनल के क्षेत्र पर. 4 रन. जी हां, ये 4 रन बल्लेबाज भरत के नाम पर और अपना खाता खोल चुके हैं. विश्वास जो तटीय कर्नाटक के मशहूर गायक हैं, मेलोडी सॉन्ग बहुत बढ़िया ढंग से गाते हैं विश्वास. अगली गेंद
इस बीच अगेन अपील किया गया, इसी के साथ आउट। उसी सिक्का में एक और विकेट, विश्वास के ऊपर विश्वास, 2 विकेट चटकाए हैं इस ओवर पर। ಈ ನಡುವೆ ಸಂಗೀತ ಕ್ಷೇತ್ರಕ್ಕೆ, ವಿಶೇಷವಾಗಿ ಆಲ್ಬಮ್ ಕ್ಷೇತ್ರಕ್ಕೆ ಮತ್ತೆ ಒಂದು ಕೊಡುಗೆ, ಮತ್ತೆ ಮೆರವಣಿಗೆ ಎಂಬ ಹೊಸ ಆಲ್ಬಮ್ ಈಗ ತಾನೇ ಗೌರವಾನ್ವಿತ ನಾಯಕ ನಟ ಅರ್ಜುನ್ ಕಾಪಿಕಾಡ್ ನಿಂದ ಅವರಿಂದ ಬಿಡುಗಡೆಗೊಂಡಿದೆ. ದೀಕ್ಷಿತ ಸೊರಕೆ ಮತ್ತು ಯಶಿಕಾ ಶೆಟ್ಟಿ ಅವರ ಅಭಿನಯದ ಹೊಸ ಆಲ್ಬಮ್ ಮತ್ತೆ ಮೆರವಣಿಗೆ. ಸೊ ಯೂಟ್ಯೂಬಲ್ಲಿ ತಾವುಗಳು ವೀಕ್ಷಣೆ ಮಾಡಬಹುದು. ಸೊ ಯಶಸ್ಸನ್ನ ಕಾಣಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಈ ನಡುವೆ ಕ್ಯಾಟ್ಕಾ ಇದರ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾದಂತಹ ವಿಜಯಮಯ್ಯ ಅವರ ಆಗಮನವಾಗಿದೆ. ಶ್ರೀಯುತರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳುವರಿದ್ದೇವೆ. ಶ್ರೀ ವಿಜಯಮಯ್ಯ ಸ್ಥಾಪಕ ಸದಸ್ಯರು ಕ್ಯಾಟ್ಕಾ. ಈ ನಡುವೆ ದಾಳಿ ಮುಂದುವರಿಯುತ್ತಾ ಮತ್ತೆ ಒಂದು ಅಂಕ. ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯಂತ ಅಗ್ರ ಪಂಕ್ತಿಯ ಆಟಗಾರರಿರ್ತಕ್ಕ ತಂಡವಾಗಿದೆ. ಅಂತಿಮ ಚೆಂಡು, ದ್ವಿತೀಯ ಓವರ್, ಯಶಸ್ವಿ ಓವರ್ ಕಾಣಬಹುದಾಗಿದೆ ವಿಶ್ವಾಸರವರಿಂದ. 2 ಉದ್ದರಿಗಳನ್ನು ಪಡ್ಕೊಂಡಿರತಕ್ಕಂತಹ ವಿಶ್ವಾಸರವರು ದ್ವಿತೀಯ ಓವರ್ನ ಅಂತಿಮ ಚೆಂಡೊಂದಿಗೆ ಕೋಸ್ಟಲ್ ವುಡ್ ಥಂಡರ್ಸ್ ವಿರುದ್ಧವಾಗಿ ಸ್ಪರ್ಧೆ. ಮತ್ತೆ ಮನವಿ, ಆತ್ಮವಿಶ್ವಾಸದ ಮನವಿ. ಆದರೆ ಈ ನಡುವೆ ತೀರ್ಪುಗಾರಿಂದ ನಕಾರಾತ್ಮಕ ತೀರ್ಪು ಮೂಲಕ ಓವರ್ ಸಂಖ್ಯೆ ದ್ವಿತೀಯ ಪೂರ್ಣಗೊಳ್ಳುತ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಗಳಿಕೆ ಒಟ್ಟು 22ಕ್ಕೆ 2. ಎರಡು ಓವರ್ಗಳ ಪೂರ್ಣತೆಯಲ್ಲಿ 22ಕ್ಕೆ 2 ಎಂಬ ಸ್ಥಿತಿಯಿಂದ ಮತ್ತೆ ದಾಳಿಯಲ್ಲಿ ಶುಭಂ ಅವರು ಮತ್ತೆ ದಾಳಿಯಲ್ಲಿ. ನಾಳಿನ ಕಾರ್ಯಕ್ರಮಗಳು ಬೆಳಿಗ್ಗೆ 7:00ವರೆಗೆ ಆರಂಭವಾಗಲಿದೆ. 7:20ಕ್ಕೆ ಹಸ್ತಾಕ್ಷರ ಕೊನೆಗೊಳ್ಳಲಿದೆ. 7:20ಕ್ಕೆ ಹಸ್ತಾಕ್ಷರ ಮುಕ್ತಾಯವಾಗಲಿದೆ. ಚಾಲೆಂಜಿಂಗ್ ಸ್ಟಾರ್ಸ್ ವಿರುದ್ಧವಾಗಿ ವಿಜಯಲಕ್ಷ್ಮಿ ವೀರಾಸ್, ಈ 2 ತಂಡಗಳ ಆಟಗಾರರು 7:20ರ ಮೊದಲು ತಾವು ಹಾಜರಾತಿಯನ್ನು ತೋರಿಸಬೇಕು. 7:30 ಗಂಟೆಗೆ ನಾಳಿನ ಕಾರ್ಯಕ್ರಮ ಆರಂಭವಾಗಲಿದೆ ಎಂಬುದಾಗಿ ನಾವು ತಿಳಿಯಪಡಿಸ್ತಾ ಇದ್ದೇನೆ. शुभम कुलाल जो गेंदबाजी की मोर्चा संभालते हुए बहुत बेहतरीन गेंदबाज है शुभम, ब्लैक पैंथर्स की ओर से। थंडर्स और पैंथर्स के बीच में मुकाबला चल रहे हैं। अगली गेंद
ಕೇನ್ಲೆ ಎಲ್ಲೆ ಕಾಂಡೆ 7 ಇರಬೇಕು ಮಾತಿರಲ್ಲ ಫಸ್ಟ್ ಮ್ಯಾಚ್ ಒಬ್ಬನಕ್ಲು ಉಪ್ಪೋಡು ಎಲ್ಲೆ 7:30 ಸುರುತ ಮ್ಯಾಚ್ ಶುರುವಾಯ ನಡೆದವರ ಕೂಡ ನಮ್ಮ ಪನೊಂದಿಲ್ಲ 7:30 ಎರಡನೇ ದಿನದ ಸುರುತ मैच। इस बीच पॉइंट की दिशा पर खेले हैं और हल्के से मिसफील्ड, परिणाम दूसरा रन के लिए दौड़ पड़े हैं और दूसरा रन भी आसानी के साथ पूरा कर लिया गया है। शाम के वक्त 5:10 छठवां मुकाबले चल रहे हैं और अपेक्षा है कि मैच तुरंत आगे बढ़ना चाहिए। आज के दिन पर एक और खेल है, सहयोग किया जाए। गौरव स्ट्राइक पर रहा, शुभम की ये धीमी गति की गेंद को पढ़ नहीं पाया, खेलने के प्रयास में नाकाम रहा गेंद विकेट कीपर के हाथ में, जब तक वहां रन की कोई गुंजाइश नहीं है। बुधवार के दिन आज कुछ छुट्टी नहीं है, इस वजह से दर्शकों की संख्या में काफी कमी है। इस बीच अगली गेंद और अंदर की तरफ लगे, जरूर स्क्वायर के पास गेंद जा रही है, जिससे पहले कि ये गेंद को फील्ड करते हैं दूसरा रन आसानी के साथ पूरा कर लिया गया है। काफी दूर चले गए थे गेंद, परिणाम दूसरा रन आसानी के साथ गौरव के नाम। ओवर संख्या तीसरा चल रही है और आखिरी गेंद बचे हैं इस ओवर की। 26 रन 2 विकेट के नुकसान से। शुभम ने बहुत ही बढ़िया गेंदबाजी की, लेकिन उनके लिए अब तक कोई विकेट प्राप्त नहीं कर पाए हैं। दोनों विकेट विश्वास के नाम रहा। अगली गेंद और इस बार गेंद हवा पर, कैच होने की संभावना। भाग्यशाली रहा कि बल्लेबाज जहां गेंद टप्पा खा गए वहां फील्डर मौजूद नहीं रहा। दूसरी अवसर रहा स्टंप आउट रन आउट करने की, लेकिन उस रन आउट से भी बाल बच गए गौरव। इसी के साथ ओवर संख्या दूसरा समाप्त हो चुके हैं। 28 रन 2 विकेट के नुकसान पे 3 ओवर की समाप्ति के बाद। आफ्टर द कंप्लीशन ऑफ 3 over 28 for the loss of 2 wickets, now we are moving number 4th over of the competition, and I requesting drinks man, please be ready. After this over, drinks trolley entering to the middle. ಸತತವಾದಂತಹ ಸೂಚನೆ, ನಾಳೆ ನಡೆಯುವಂತಹ ಸ್ಪರ್ಧೆಗಳು ಸರಿಯಾಗಿ 7:15 ಗಂಟೆಗೆ ಆರಂಭವಾಗಲೇಬೇಕಾಗಿದೆ. ಆಗದಿದ್ದಲ್ಲಿ ಮತ್ತೆ ಓವರ್ ಕಡಿತವಾಗುತ್ತಾ ಅಂತಿಮ 4 ಓವರ್ಗಳು ಕೂಡ ಆಗುವ ಸಾಧ್ಯತೆ ಇದೆ, ಗಮನಿಸಿ. ವೇದಿಕೆಯ ಕಮೆಂಟ್ರಿ ಬಾಕ್ಸ್ ಬಳಿ ವಿಖ್ಯಾತ ಮಿಮಿಕ್ರಿ ಮ್ಯಾನ್ ಶರಣ್ ಮಿಮಿಕ್ರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅನೇಕ ವೇದಿಕೆಗಳಲ್ಲಿ ತಮ್ಮ ಅನೇಕ ಶಬ್ದಗಳ ಮೂಲಕ ವಿಶೇಷ ಗಮನವನ್ನು ಸೆಳೆಯುವ ಮೂಲಕ ಅಭಿಮಾನಿಗಳ ದೊಡ್ಡ ಸಾಲನ್ನೇ ಉಂಟು ಮಾಡಿದಂತಹ ಪ್ರತಿಭೆ. ಈ ನಡುವೆ ಮುನ್ನುಗ್ಗಿ ಬಾರಿಸುವಂತಹ ತವಕದಲ್ಲಿ ಮಿಡ್ ವಿಕೆಟ್ ಕಡೆ ಕೇವಲ ಏಕ ಓಟದ ಜೋಡಣೆ ಆಗ್ತಾ ಇದೆ. ಆಕರ್ಷಕ ಸಮವಸ್ತ್ರ 8 ತಂಡಗಳು 7ನೇ ಆವೃತ್ತಿಯ CPL ಸ್ಪರ್ಧೆ. ಗೆದ್ದ ತಂಡಕ್ಕೆ ಅನೇಕ ಲಕ್ಷಗಳ ನಗದು ಪುರಸ್ಕಾರ. ವಿಶೇಷ ಶಾಶ್ವತ ಫಲಕಗಳು ಚಿನ್ನದ ಬಣ್ಣದೊಂದಿಗೆ ಮಿನುಮಿನುಗಲಿದೆ. ಪ್ರತಿಸ್ಪರ್ಧೆಯಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್. ಮನವಿ, ಆದರೆ ಆ ಮನವಿಯಲ್ಲಿ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇತ್ತು. ಗೂಟ ರಕ್ಷಕ ಅದ್ಭುತವಾದಂತಹ ನಿರ್ವಹಣೆಯನ್ನು ನಿರ್ವಹಿಸ್ತಾ ಇದ್ದಾರೆ. ತಂಡದ ನಾಯಕ ಸುನಿಲ್ ರವರ ದಾಳಿಯಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕಡೆಯಿಂದ ಸುನಿಲ್. ಮತ್ತೆ ಈ ನಡುವೆ ಗೌರವರವರ ದಂಡು ಸಂಪರ್ಕ ಅಂತೂ ಕಂಡಿದೆ, ಆದರೆ ನಿರೀಕ್ಷಿತ ರೀತಿಯಲ್ಲಿ ಸಂಪರ್ಕ ಇಲ್ಲ. ನಡುವೆ 1 ಓಟ ಗಳಿಸಿಕೊಂಡವರಿದ್ದಾವೆ. 4ನೇ ಓವರ್ ಪ್ರಗತಿಯಲ್ಲಿ ನಿಗದಿತ 7 ಓವರ್ಗಳ ಸ್ಪರ್ಧೆ. ಮತ್ತೆ ಸೂರಾಜ್ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡು ಸೂರಜ್ ರವರಿಗೆ ಇದು ಅತ್ಯಂತ ಸುಲಭದ ಚೆಂಡಾಗಿತ್ತು. ಬೌನ್ಸ್ನ ಬಳಿಕ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸೂರಜ್
ಬಹಳಷ್ಟು ಶಕ್ತಿಯುತ ಆಟಗಾರ. ಪ್ರತಿಯೊಂದು ಚೆಂಡಲ್ಲೂ ಕೂಡ ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲ ಅದ್ಭುತ ಪ್ರತಿಭೆ ಸೂರಜ್ ಸಾಲಿಯಾನ್. ಸೂಚನೆ, ಲಂಚೂಲಾಲ್, ಅಸ್ತ್ರ ಬ್ರಿಗೇಡ್ಸ್ ತಂಡದ ಲಂಚೂಲಾಲ್. ಈ ಧ್ವನಿಯನ್ನ ಕೇಳುದಿದ್ರೆ ನಿಮ್ಮ ವಾಹನದ ಬಳಿ ತೆರಳುವಂತೆ. ಫುಲ್ ಟಾಸ್. ಓ, ರನ್ಗಳ ಸುರಿಮಳೆ. ಇದು ನೇರವಾಗಿ ಬೌಂಡರಿಗೆರೆಗೆ ತಾಗಿದೆ. ತೂಕ ಅಳತೆ ಮಾಡಿ ಹೊಡೆದಂತಹ ಹೊಡೆತ. ಸಿಕ್ಸರ್. ಕಳೆದದು ಬೌಂಡ್ರಿ, ಈ ಬಾರಿ ಸಿಕ್ಸರ್. ಸೂರಜ್ ರವರ ದಂಡು ಬಹಳಷ್ಟು ಸದ್ದು ಮಾಡತೊಡಗಿದೆ. ಈ ನಡುವೆ ಮತ್ತೆ ಸುನಿಲ್ ಸ್ವಲ್ಪ ಮಟ್ಟಿಗೆ ದುಬಾರಿ. ಭರ್ಜರಿ ವಾಪಸಾತಿ. ಒಂದು ಚೆಂಡೊಂದಿಗೆ ಓವರ್ ಸಂಖ್ಯೆ 4 ಮುಕ್ತಾಯಗೊಳ್ತಾ ಇದೆ. 4ನೇ ಓವರ್ ಮುಕ್ತಾಯಗೊಂಡಾಗ 40-2 ಎಂಬ ಸ್ಥಿತಿಯಲ್ಲಿ 10 ರನ್ ಪ್ರತಿ ಓವರ್ ವೇಗದಲ್ಲಿ ರನ್ ಬರುತ್ತಾ ಇದೆ. ಡ್ರಿಂಕ್ಸ್ ಟ್ರಾಲಿ ಮೈದಾನಕ್ಕೆ. ಡ್ರಿಂಕ್ಸ್ ಟ್ರಾಲಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧರಾಗಿರುವಂತೆ ಸೂಚನೆ. ಅದೇ ಪ್ರಕಾರ ನಾಳೆ ದ್ವಿತೀಯ ದಿನದಲ್ಲಿ ಭಾಗವಹಿಸುವ ತಂಡಗಳು ಕೂಡ ಕ್ಲಬ್ನ ಸಮಯಕ್ಕೆ ಬರುವಂತೆ ಮನವಿ. ಭಾಗವಹಿಸುವ ಎಲ್ಲ 8 ತಂಡಗಳು ಸಮಯಕ್ಕೆ ಅತ್ಯಂತ ಬೆಲೆಯನ್ನು ಕೊಟ್ಟಲ್ಲಿ ಮಾತ್ರ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗಲು ಸಾಧ್ಯ. ಒಂದು ನಿಮಿಷದ ಡ್ರಿಂಕ್ಸ್ ಬ್ರೇಕ್ ಮುಗ್ದಿದೆ. ಮುಂದುವರಿಸಿ. ದುಂಪೈ ಪೈ. ಹಂಟರ್ಸ್ ಮತ್ತು ಥಂಡರ್ಸ್ ನಡುವೆ ಕದನ. फिर से मैं निवेदन करना चाहूंगा कि लंचूलाल जो मालक है अस्त्रा ब्रिगेड्स की, कृपया आप तुरंत अपने गाड़ी के पास जाएं. ವಿಶ್ವಾಸ ಗುರುಪುರ ಈ ಪಂದ್ಯಾಟದಲ್ಲಿ ವಿಕೆಟ್ ಅನ್ನು ಕಬಳಿಸಿದಂತಹ ಏಕೈಕ ಆಟಗಾರ. ಶುಭಂ ರವರ 2 ಓವರ್ಗಳಲ್ಲಿ ವಿಕೆಟ್ ಇಲ್ಲ. ಸುನಿಲ್ ರವರ ಓವರಲ್ಲಿ ಕೂಡ ವಿಕೆಟ್ ಅನ್ನು ನಾವು ನೋಡಿಲ್ಲ. ವಿಶ್ವಾಸ್ ಗುರುಪುರ ತಮ್ಮ ಪ್ರಥಮ ಓವರಲ್ಲಿ 2 ಉದ್ದರಿಗಳನ್ನ ಗಳಿಸಿಕೊಂಡ್ರು. ಈ ನಡುವೆ ಮತ್ತೆ ದಾಳಿ ಮುಂದುವರಿಸ್ತಾ ಕ್ಲೀನ್ ಬೌಲ್ಡ್. ವಿಶ್ವಾಸ್ ರವರಿಗೆ 3ನೇ ಉದ್ದರಿ. ವಿಕೆಟ್ ಟೇಕರ್ ಬೌಲರ್. ಇದು ಪ್ಯಾಂಥರ್ಸ್ ತಂಡದ ಪ್ರಮುಖ ಅಸ್ತ್ರ ವಿಶ್ವಾಸ ಗುರುಪುರ.
नया बल्लेबाज फिलहाल मैदान पर धनराज आए हैं सूरज के साथ निभाने के लिए। हालांकि कोस्टलवुड थंडर्स ने अपना पहला मैच हार का सामना किया था शटर बॉक्स बुल्स के सामने। जी नहीं, बैक। ब्लैक पैंथर्स के सामने एनीहाउ। इस बीच अगले गेंद लेकर गेंदबाज तैयार है। और आगे आकर ड्राइव किए हैं। हालांकि विकेट कीपर ने अपील नहीं किया। स्क्वायर लेग के करीब से जो खड़े हैं उन्होंने अपील किया, काफी दूर खड़े हैं। अगले गेंद लेकर गेंदबाज तैयार है। ब्लैक पैंथर्स और कोस्टलवुड थंडर्स के बीच में ये खेल, और ये है जबरदस्त कनेक्शन। क्या लाजवाब टाइमिंग है। और ये रहा कि 110 मीटर लंबा छक्का। लाजवाब कनेक्शन। सूरज कोस्टलवुड के सबसे खतरनाक खिलाड़ियों में से एक। सूरज, सचिन, इस प्रकार के खिलाड़ी, जी हां, ताकत है उनके पास। शायद एक क्रिस गेल होगा सीपीएल की। बिल्कुल पावरफुल मैन है। कभी कभी पल्लाड़ होते हैं। इस बीच अगले गेंद। हाँ, इस बार अपील है, अपील है। और इसी के साथ ये ओवर समाप्त हो चुके हैं। 5 ओवर की समाप्ति के बाद 47 रन। ಅಂತಿಮ 2 ಓವರ್ಗಳ ಆಟ ಬಾಕಿ ಇದೆ. ಶೀಘ್ರದಲ್ಲೇ ಮುಂದುವರಿಸಬೇಕು. ಸೂರ್ಯನು ಪಶ್ಚಿಮದ ಕಡೆ ಮುಳುಗುವ ತವಕದಲ್ಲಿ ಕತ್ತಲು ಆವರಿಸುವ ಸಾಧ್ಯತೆ ಹೆಚ್ಚಾಗಿರತಕ್ಕಂತಹ ಈ ಸಾಯಂ ವೇಳೆ ಶೀಘ್ರದಲ್ಲೇ ಕಾರ್ಯಕ್ರಮವನ್ನು ಮುಂದುವರಿಸುವಂತೆ ಮತ್ತೊಮ್ಮೆ ಸೂಚನೆ. ಬಂಧುಲೆ, ಇನ್ನಿತ ಸರಿಸುಮಾರು ಕಡೆತ ಮ್ಯಾಚ್ ಆಪುಣಿನಿ ಎಲ್ಲೇ ಕಾಂಡೆ ಎರಡನೇ ದಿನ ಸರಿಯಾದ 7:30 ಗಂಟೆಗೆ ಸುರುತ ಮ್ಯಾಚ್ ಶುರು ಆಪುಣ ನಿರ್ಧಾವರ ಬಲೆ ಅನಾಥ ಬೇಗ ಬಲೆ. ಅನೇಕ ಕ್ರಿಕೆಟ್ ತಾರೆಗಳಿಗೆ ಸೂರ್ಯೋದಯವನ್ನ ಕಾಣಿಸಿಕೊಟ್ಟಂತಹ ಕ್ರಿಕೆಟ್ ಸ್ಪರ್ಧೆ. ಈ ನಡುವೆ ಮುಂದಿನ ಚೆಂಡಲ್ಲಿ ವಿಶ್ವಾಸ್ ರವರ ಕೈಯಲ್ಲಿ ಚೆಂಡು, ರನ್ಔಟ್ ಆಗುವ ಸಾಧ್ಯತೆ. ಆದರೆ ಥ್ರೋ ತಲುಪುವ ಮೊದಲೇ ಬ್ಯಾಟ್ಸ್ಮನ್ ತಲುಪಿ ಆಗಿದೆ. ಗುರುಪುರದಿಂದ ನಿರಾಶಾದಾಯಕವಾದಂತಹ ಒಂದು ನೀರಸ ಥ್ರೋ. ಪ್ರಸ್ತುತ ಪಂದ್ಯದ 6ನೇ ಓವರ್ ದಾಳಿ ಮುಂದುವರಿತಾ ಇದೆ. ಈ ನಡುವೆ ಫುಲ್ ಟಾಸ್ ಚೆಂಡು ಲಾಂಗ್ ಆನ್ ಕ್ಷೇತ್ರದಲ್ಲಿ ಇನ್ನೊಂದು ಓಟ ಜೋಡಲ್ಪಡ್ತಾ ಇದೆ. ಸೂರಜ್ ಜೊತೆ ಪ್ರಸ್ತುತ ಜೊತೆಗಾರಿಕೆಯಲ್ಲಿ ಧನ್ರಾಜ್, ಕದ್ರಿ, ದಾಳಿಯಲ್ಲಿ ಕಡಂದಲೆಯ ಕಿರಣ. ಏಕೈಕ ವಿಕೆಟ್ ಟೇಕರ್ ಬೌಲರ್ ವಿಶ್ವಾಸ್ ಗುರುಪುರ. ಪ್ರಸ್ತುತ ಸ್ಕ್ವೇರ್ ಲೆಗ್ ಡೀಪ್ ನಲ್ಲಿ ಬೌಂಡ್ರಿ ಬಳಿಯಲ್ಲಿ ಕೆಲವೊಂದು ಆಟೋಗ್ರಾಫ್ಗಳಿಗೆ ಸೈನ್ ಕೊಡ್ತಾ ಇದ್ದಾರೆ. ಕ್ಲೀನ್ ಬೌಲ್ಡ್. ವಿಶ್ವಾಸ ಬಳಿಕ ಕಡಂದಲೆ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ. ಅಪಾಯಕಾರಿ ದಾಂಡಿಗ ಸೂರಜ್ ರವರ ನಿರ್ಗಮನ. ಅತ್ಯಂತ ದೊಡ್ಡ ಸಫಲತೆ ಈ ಒಂದು ಓವರಲ್ಲಿ ಕಡಂದಲೆ ಮೂಲಕ ಬ್ಲ್ಯಾಕ್ ಪ್ಯಾಂಥರ್ಸ್ ಪರವಾಗಿ. ಪ್ರಾಯಶಃ ಈ ದಿನದ ಅಂತಿಮ ಸ್ಪರ್ಧೆ ಆಗಿರುವ ಸಾಧ್ಯತೆ ಇದೆ.
ಸಮಯ 5:25 ಬೆಳಗಿನಿಂದ ಸಾಯಂಕಾಲ ತನಕ ನಿರಂತರವಾಗಿ ಸುಡು ಬಿಸಿಲಿನಲ್ಲಿ ಆಟವಾಡಿದಂತಹ ಕಾಸ್ಟಲ್ ವುಡ್ನ ತಾರೆಗಳು. ತಾಂತ್ರಿಕ ವರ್ಗ ಸತತ 7ನೇ ಆವೃತ್ತಿಯಲ್ಲಿ ಈ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅರ್ಧ ಶತಕ 50 ಓಟಗಳಾಗಿವೆ. ಮತ್ತೆ ಕಡಂದಲೆ. ಓಹೋ, ಈ ಬಾರಿ ಹೊಸ ದಾಂಡಿಗ ತಾನೆದುರಿಸಿದ ಮೊದಲ ಚೆಂಡು ಮಂಜು ರಾಯ್. ಮಂಜು ಲೋಹಿತ ಆರಂಭದ ಚೆಂಡಲ್ಲಿಯ ಸಿಕ್ಸರ್. ಮಂಜು ಲೋಹಿತ್ 57ಕ್ಕೆ ತಲುಪಿದ ಒಟ್ಟುಗಳಿಕೆ. ನಾಳೆ ಬೆಳಿಗ್ಗೆ 7:20ಕ್ಕೆ ಹಸ್ತಾಕ್ಷರ, 7ವರೆಗೆ ಪ್ರಥಮ ಸ್ಪರ್ಧೆ. ಈ ನಡುವೆ ಆಫ್ಟಮ್ನಿಂದ ಹೊರಚಿಮ್ಮಿದಂತಹ ಚೆಂಡು. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ. ಕಳೆದ ಸಿಕ್ಸರ್ ಅನ್ನು ಬಿಟ್ರೆ ಕಡಂದಲೆ ಕಿರಣ ದಾಳಿಯಲ್ಲಿ ಪ್ರಭಾವಿತ ಆಟಗಾರ. ಮತ್ತೆ ಮಂಜು ಸ್ಟ್ರೈಕ್ ಅಲ್ಲಿ. ಗಾಳಿಯಲ್ಲಿ ಚೆಂಡಿದೆ, ಕ್ಯಾಚ್ ಆಗುವ ಸಾಧ್ಯತೆ. ಶುಭಂ, ಆಹಾ, ಇಬ್ಬರು ಸೇರಿಕೊಂಡು ಕ್ಯಾಚ್ ತಗೊಂಡಿದ್ದಾರೆ. ಈ ಒಂದು ಘಟನೆ ಇವತ್ತಿನ ದಿನ ದ್ವಿತೀಯ ಬಾರಿಗೆ ನಾವು ಕಂಡಿದ್ದೇವೆ. ಪ್ರಥಮ ಸ್ಪರ್ಧೆಯಲ್ಲಿ ಇದೇ ರೀತಿಯ ಒಂದು ಕ್ಯಾಚ್ ಆಗಿತ್ತು. ದ್ವಿತೀಯ ಬಾರಿಗೆ ಈ ಒಂದು ಸ್ಪರ್ಧೆಯಲ್ಲಿ ನಾವು ಕಂಡಿದ್ದೇವೆ. ಇದೇ ತಂಡ ಪ್ರಾಯಶಃ ಇದೇ ಕೀಪರ್ ಕಳೆದ ಪಂದ್ಯದಲ್ಲೂ ಕೂಡ ಕ್ಯಾಚ್ ಆಗಿತ್ತು. ಪ್ರಾಯಶಃ ಇಂತಹ ಕ್ಯಾಚ್ಗಳಿಗೆ ಅವರು ಪೂರ್ವ ಪ್ರಾಕ್ಟೀಸ್ ಅನ್ನು ಮಾಡಿದ್ರು. ಪ್ರಾಯಶಃ ಹೊಸ ದಾಂಡಿಗ, ಅನುಭವಿ ಆಟಗಾರ, ಹಿರಿಯ ಆಟಗಾರ. ಆಗಮನದ ಶೈಲಿ ನೋಡಿದ್ರೆ ಗೊತ್ತಾಗತ್ತೆ. ಉರುವದ ಲಿಜೆಂಡ್ ಆಟಗಾರ ತಾರಾನಾಥ್ ಉರುವ ಮೈದಾನದ ಮೂಲೆಗಳಲ್ಲಿ ಚೆಂಡನ್ನ ಅಟ್ಟಿ ಅನೇಕ ಇತಿಹಾಸಗಳನ್ನು ಬರೆದಿರತಕ್ಕಂತಹ ಆಟಗಾರ. ಈ ನಡುವೆ ಮುಂದಿನ ಚೆಂಡೊಂದಿಗೆ 2000 ಆರಂಭದ ಕಾಲದಲ್ಲಿ ವಿಶ್ವಾಸ್ ಗುರುಪುರ ಓರ್ವ ಸ್ಟಿಚ್ ಬಾಲ್ ಆಟಗಾರ ಆಗಿದ್ರು. ಈ ನಡುವೆ ಮತ್ತೆ ಲಾಂಗ್ ಆನ್ ಅಲ್ಲಿ ಒಂದು ಹೊಡೆತ. ಸ್ಟಿಚ್ ಬಾಲ್ ಅಲ್ಲಿ ವಿಶ್ವಾಸ್ ಗುರುಪುರ ಅವರ ಅನೇಕ ದಾಖಲೆಗಳನ್ನು ನಾವು ಕಾಣಬಹುದು. ಈ ನಡುವೆ ಮುಂದಿನ ಚೆಂಡೊಂದಿಗೆ ಶಿವಭಟ್. ಆಹಾ, ರಿವರ್ಸ್ ಆಡುವ ಪ್ರಯತ್ನದಲ್ಲಿ ಉದ್ದರಿ ಅಂತೂ ಉರುಳಿದೆ. ತಾರಾನಾಥ್ ರವರ ಉದ್ದರಿ ಉರುಳಿದೆ. ಸೊ ಇದು ಸ್ಟಂಪ್ ಔಟ್ ಆಗಿರಬಹುದು. ಸೊ ಎನಿಹೌ, ವಿಶ್ವಾಸ್ ಕೊಹ್ಲಿ ಆಗಿರಲಿ, ವಿಶ್ವಾಸ್ ಗಿಲ್ ಆಗಿರಲಿ, ಎಲ್ಲವೂ ಕೂಡ ವಿಶ್ವಾಸ್ ಕೈ ಎಲ್ಲವೂ ಕೂಡ ವಿಶ್ವಾಸ. ಅನೇಕ ವರ್ಷಗಳಲ್ಲಿ ಅನೇಕ ಹೆಸರುಗಳೊಂದಿಗೆ ಕಂಗೊಳಿಸುವಂತಹ ವಿಶ್ವಾಸ್. ಹೊಸ ದಾಂಡಿಗ ಮಾಧವ್ರವರ ಆಗಮನ. ವಿಶ್ವಾಸ್ರವರ ಬಗ್ಗೆ ಹೇಳುವುದಾದ್ರೆ ಮೈಕ್ ಹಿಡಿದ್ರೆ ಅಮೋಘ ಗಾಯನ. ಚೆಂಡು ಕೈಯಲ್ಲಿ ಎತ್ತಿಕೊಂಡ್ರೆ ವಿಕೆಟ್ಗಳ ಮೇಲೆ ವಿಕೆಟ್ಗಳು, ಬ್ಯಾಟ್ ಎತ್ತಿಕೊಂಡ್ರೆ ಸಿಕ್ಸರ್ ಬೌಂಡ್ರಿಗಳು. ಈ ನಡುವೆ ಅಂತಿಮ 3 ಚೆಂಡುಗಳು ಬಾಕಿವೆ, 4 ಚೆಂಡುಗಳು ಬಾಕಿವೆ. ಅಂತಿಮ ಓವರ್ ಪ್ರಗತಿಯಲ್ಲಿ ಮಾಧವ ಸ್ಟ್ರೈಕಲ್ಲಿ. ಆಹಾ, ಅಮೋಘ ಮನವಿ, ಬಹಳಷ್ಟು ಅದ್ಭುತ ಮನವಿಯಾಗಿತ್ತು ತೀರ್ಪುಗಾರಿಂದ.
ಲೆಗ್ ಬೈ ಎಂಬುದಾಗಿ ತೀರ್ಮಾನ. ಪ್ರಾಯಶಃ ಅವರ ಕಾಲು ಕೋಲಿನ ಎದುರಲ್ಲಿ ಇರಲಿಲ್ಲ. ಕಾಲು ಕೋಲಿನ ಎದುರಲ್ಲಿ ಇರದ ಕಾರಣ ಮನವಿಯನ್ನ ತಿರಸ್ಕಾರಗೊಳಿಸಿದ್ದಾರೆ. ಇನ್ನು 3 ಚೆಂಡುಗಳು ಬಾಕಿ ಇದೆ. ಶಿವ ಭಟ್, ಆಹಾ, ಚೆಂಡಿನ ಮೇಲ್ಭಾಗ ತಾಗಿದಂತಹ ಆ ಬ್ಯಾಟಿನ ಮೇಲ್ಭಾಗ ತಾಗಿದಂತಹ ಚೆಂಡು ಪ್ರಾಯಶಃ ಸ್ಲಿಪ್ ಅಲ್ಲಿರತಕ್ಕಂಥ ಆಟಗಾರನಿಂದ ವಂಚಿಸಲ್ಪಟ್ಟಂತಹ ಚೆಂಡು ನೇರವಾಗಿ ಗಡಿ ದಾಟಿದೆ 4 ಓಟಗಳಿಗೆ. 2 ಎಸೆತಗಳು ಬಾಕಿ ಇವೆ. ಒಟ್ಟು ಮೊತ್ತ 62. 62ಕ್ಕೆ 6. ಈ ನಡುವೆ ಮತ್ತೆ ಹೊಡೆತ. ಪ್ರಾಯಶಃ ಸೂರ್ಯನ ಕಿರಣಗಳು ಕಿರಣ್ ರವರಿಗೆ ಸಮಸ್ಯೆ ಉಂಟು ಮಾಡುತ್ತಾ ಇದೆ. ಕಿರಣನ ಮುಂದೆ ಸೂರ್ಯನ ಕಿರಣ. 66ಕ್ಕೆ ಅಂತಿಮ ಚೆಂಡು ಬಾಕಿ ಇದೆ. 66ಕ್ಕೆ 6. 6, 6, 6. 7ನೇ ಓವರ್ ಚಾಲ್ತಿಯಲ್ಲಿ. ಈ ನಡುವೆ ಒಂದು ಓಟ. ಇಲ್ಲಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ಗಳಿಸಿಕೊಂಡ ಒಟ್ಟು 67. 67 on the scorecard of the batting team. Costalwood Thunders. Perfect timing main. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ
ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ, ಸಂಜೆ ತಿಂಡಿ ಹೊರಗೆ ಬಂದ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಸಂಭವನ ಪಡಿಬೇಕಾಗಿದೆ. ಮೊತ್ತವನ್ನು ಬೆನ್ನಟ್ಟಬಲ್ಲ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥ ಬ್ಲ್ಯಾಕ್ ಪ್ಯಾಂಥರ್ಸಿನ ತಂಡ. ಸರಿ, ಸೆಕೆಂಡ್ ಸೆಷನ್ ಆರಂಭ. ಈ ಬಾರಿ ಪಂದ್ಯಾಟದ ಅಂಪೈರ್ಸ್ಗಳು ಒಂದೆಡೆ, ಮುಖ್ಯ ತೀರ್ಪುಗಾರರ ಪೀಠದಲ್ಲಿ KSC ಅಂಗೀಕೃತ ಅಂಪೈರ್ ಹರೀಶ್ ಪಡೇಲ್, ಇನ್ನೊಂದೆಡೆ ಅಶ್ವಥ್ ತೀರ್ಪುಗಾರಿಕಾ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡು ಪಾಯಿಂಟ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ. ಸೂರಜ್ ಸಾಲ್ಯಾನ್ ಮೊದಲ ಓವರ್ ನೇಸುಗಾರಿಕೆಯನ್ನು ಆರಂಭಿಸ್ತಾ ಇರುವಂಥ ಬೌಲರ್ ಕೂಡ ಕೋಸ್ಟಲ್ ವುಡ್ ಥಂಡರ್ಸ್ಗಳ ಪರವಾಗಿ. ಪ್ರಶಾಂತ್ ಮತ್ತು ಆಸ್ಕರ್ ಆರಂಭಿಕರು. ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. ಪ್ರಶಾಂತ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಬೌಂಡ್ರಿ ಮುಖಾಂತರವಾಗಿ. ಬ್ಲ್ಯಾಕ್ ಪ್ಯಾಂಥರ್ಸ್ ಅಕೌಂಟ್ ಕೂಡ ಓಪನ್ ಆಗ್ತಾ ಇದೆ. 4 ವಿದೌಟ್ ಲಾಸ್, 68ರ ಟಾರ್ಗೆಟ್ ಅನ್ನು ಪಡಿಬೇಕಾಗಿರ್ತಕ್ಕಂಥ ತಂಡ. ಮೂರನೇ ಬಾರಿ ಮತ್ತೆ ಸೂರಜ್ ಸಾಲಿಯಾನ್. ಔಟ್ರೇಜ್ ಆಗ್ತಾ ಇದೆ. ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ. 30 ಯಾರ್ಡ್ ಸರ್ಕಲ್ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಪ್ರಶಾಂತ್ ಆಚಾರ್ ಮಾಡ್ತಾ ಇದ್ದಾರೆ. ಒಂದು ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 5 ಓಟುಗಳಿಗೆ ತಲುಪ್ತಾ ಇದೆ. 5 ವಿದೌಟ್ ಲಾಸ್, 4ನೇ ಬಾರಿ. ಆಸ್ಕಾರ್ಗೆ ಸಂತ ಚೆಂಡು ಈ ಬಾರಿ. ಬ್ಲಾಕರ್ ಡೆಲಿವರಿ. ಚೆಂಡು ನೇರ ಗೂಟಕ್ಕೆ ಬಡಿತಾ ಇದೆ. ಮೊದಲ ವಿಕೆಟ್ ಪತನ. 5ಕ್ಕೆ ಮೊದಲ ವಿಕೆಟ್ ಉರುಳ್ತಾ ಇದೆ. ಆಸ್ಕರ್ ವಾಪಸಾತಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಮತ್ತೋರ್ವರು ಹಿರಿಯ ನಟ ಕಮ್ ನಿರ್ದೇಶಕರು ಕೂಡ ಆಗಿರುವಂಥ ತಮ್ಮ ಲಕ್ಷ್ಮಣ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೀವಿ. ಒಂದು ಪಂದ್ಯಾಕೂಟಕ್ಕಾಗಿ ಕ್ಯಾಟ್ಕಾ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಕನೊಳ ಭಾಗದಲ್ಲಿ ಸುನೀಲ್ ಮತ್ತೋರ್ವ ಆಟಗಾರನ ಸೇರ್ಪಡೆ 3ನೇ ಕ್ರಮಾಂಕದಲ್ಲಿ
ಅಂತಿಮ 2 ಬಾಕಿ ಉಳಿತಾ ಇದೆ. ಸೂರಜ್ ಮೊದಲ ಬ್ರೇಕ್ ಥ್ರೂ ಅನ್ನು ಕೊಡ್ತಾ ಇರುವಂತ ಬೌಲರ್ ಕೂಡ. 5-1. ತಮ್ಮ ಲಕ್ಷ್ಮಣ್ ಅವರಿಗೆ ಈಗಾಗಲೇ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಹೂಗುಚ್ಛವನ್ನು ನೀಡಿ ಈ ಒಂದು ಪಂದ್ಯಾಕೂಟಕ್ಕಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಲಕ್ಷ್ಮೀಶ್ ಅವರೆಲ್ಲಿದ್ರು ಕೂಡ ಕಮೆಂಟ್ರಿ ಬಾಕ್ಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀಶ್ ವೈಡ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅತಿರಿಕ್ತ ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಬಾರಿ ತನ್ನ 2 ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿ ಚಾಚೋದರ ಮುಖಾಂತರವಾಗಿ ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪನ್ನು ಮುಖ್ಯ ತೀರ್ಪುಗಾರರ ಪಡೆದಲ್ಲಿ ಹರೀಶ್ ಪಾಟೀಲ್ ಕೊಡ್ತಾ ಇದ್ದಾರೆ. ಆರಕ್ಕೆ 1. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಸುನೀಲ್ ಗೆಸಂತ ಚೆಂಡು ಈ ಬಾರಿ ಮತ್ತೆ ಓಟುಗಳ ಸೇರ್ಪಡೆ ಪಡ್ಕೊಳ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 1. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ 6 ಓಟುಗಳನ್ನು ದಾಖಲಿಸ್ತಾ ಇರತಕ್ಕಂಥ ಬ್ಲ್ಯಾಕ್ ಪ್ಯಾಂಥರ್ಸಿನ ತಂಡ 6-1. ಈಗಾಗಲೇ ನಮ್ಮ ಒಂದು ಪಂದ್ಯಾಕೂಟದಲ್ಲಿ ಉಪಸ್ಥಿತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಅತಿಥಿಗಳು ಕೂಡ ಆಗಿರುವಂಥ ತಮ್ಮ ಲಕ್ಷ್ಮಣ್ ಅವರು ಬರೆದಿರ್ತಕ್ಕಂಥ ತುಳು ಬೆಳ್ಳಿತೆರೆಯ ಸುವರ್ಣಯಾನದ ಎನ್ನುವಂಥ ಕೃತಿಯ ಅನಾವರಣ ಕಾರ್ಯಕ್ರಮ ಇರ್ತದೆ. ಫೆಬ್ರವರಿ ತಿಂಗಳ 27ನೇ ತಾರೀಕು ಸೋಮವಾರ ಸಂಜೆ 4:30 ಗಂಟೆಗೆ ಮಂಗಳೂರು ಪುರಭವನದಲ್ಲಿ ಕಾರ್ಯಕ್ರಮ ಇರುತ್ತೆ. 50 ವರ್ಷಗಳಲ್ಲಿ ತೆರೆ ಕಂಡಿರ್ತಕ್ಕಂಥ ತುಳು ಚಿತ್ರಗಳ ಕಿರು ಸಾಕ್ಷ್ಯ ಚಿತ್ರ ತುಳು ಚಿತ್ರಮಾಲಾ ಅನ್ನುವಂತಹ ಸಾಕ್ಷ್ಯ ಚಿತ್ರದ ಪ್ರದರ್ಶನ ಕಾರ್ಯಕ್ರಮ ಕೂಡ ಇರುತ್ತೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಕೂಡ. ಮೊದಲ ಓವರ್ ಮುಕ್ತಾಯದಲ್ಲಿ 6-1. ಆದಷ್ಟು ಓಟುಗಳು ಮುಂದಿನ ಹಂತದಲ್ಲಿ ಬರುತ್ತೆ ನೋಡಬೇಕಾಗಿದೆ. 7 ಓವರ್ಗಳ ಪಂದ್ಯ, 42 ಎಸೆತಗಳ ಇನ್ನಿಂಗ್ಸ್ ಮುಂದುವರಿಕೆ. ಕೀರ್ತನ್ ಎಸ್ಗಾರಿಕೆ ಭಾಗದಲ್ಲಿ 5 ದಿನಗಳ ಕಾಲದ ಯಶಸ್ವಿ ಪಂದ್ಯಾಟ ಇಂದು ಆರಂಭವನ್ನು ಕಾಣ್ತಾ ಇದೆ. ಕಳೆದ ವಾರವಷ್ಟೇ ಬಹುಶಃ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಉಳ್ಳಾಲದ ತಂಡ ಈ ಅಂಕಣದಲ್ಲಿ 5 ದಿನಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಅನ್ನು ನಡೆಸಿದ್ರು. ನಗತವನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು ಸೀಮಾ ರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. 6 ಈ ಬಾರಿ 6 ಓಟಗಳ ಹೆಚ್ಚುವರಿ ತಂಡದೊಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಪ್ರಶಾಂತ್ ದಾಂಡಿನ ಮುಖಾಂತರವಾಗಿ ಮೊದಲ 6 ಚಿಮ್ತಾ ಇದೆ. ಮೊದಲ ಬೌಂಡ್ರಿಯನ್ನು ದಾಖಲಿಸಿದಂಥ ಆಟಗಾರ ಕೂಡ ಪ್ರಶಾಂತ್ ಕಾಂಕನಾಡೆ. ಔಟ್ ರೈಟ್ ಚೆಂಡು ಆರಂಭಿಕ ಜಾಲಿಯಲ್ಲಿ ಕ್ಷೇತ್ರ ರಕ್ಷಣೆ ಈ ಬಾರಿ ಮತ್ತೆ ಒಂದು ಓಟುಗಳ ಹೆಚ್ಚುವರಿ ಸೇರ್ಪಡೆ ತಂಡದೊಟ್ಟು ಮೊತ್ತ 13.
ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಹಾದು ಹೋಗ್ತಾ ಇದೆ. ಕೀರ್ತನ್ ಎಸೆತ ಬಹಳಷ್ಟು ಉತ್ತಮ ರೀತಿಯ ಒಂದು ಹಸ್ತ ಶೈಲಿಯನ್ನು ಬಳಸ್ತಾ ಇರುವಂಥ ಬೌಲರ್ ಕೂಡ ಕೋಸ್ಟಲ್ ವುಡ್ ಥಂಡರ್ಸ್ಗಳ ಪರವಾಗಿ 68ರ ಟಾರ್ಗೆಟ್ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ ಚೆಂಡು. ಈ ಬಾರಿ ಸುರಕ್ಷಿತ ಭದ್ರ ಬೊಗಸೆಗೆ ಬಿರುಸಿನ ಹೊಡೆತಗಳಿಗೆ ಮನವನ್ನ ಮಾಡಿರ್ತಕ್ಕಂಥ ಸುನಿಲ್ ವಾಪಸಾತಿ. 2ನೇ ವಿಕೆಟ್ ಪತನ. ಆಸ್ಕರ್ ವಾಪಸಾದ ಬಳಿಕ ಸುನಿಲ್ ಕೂಡ ಇವಾಗ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ಅಂಕಗಳ ಭಾಗದಲ್ಲಿ ಪ್ರಶಾಂತ್ ಕಾಂಕನಾಡಿ. ಅಂಕಗಳ ಭಾಗದಲ್ಲಿ ಶುಭಂ. ಮೂಡುಬಿದ್ರೆ CCL ಪಂದ್ಯಾಕೂಟದ ಮುಕ್ತಾಯವನ್ನು ಕಂಡ ಬಳಿಕ ಒಂದಷ್ಟು ಹೊಸ ಪ್ರತಿಭೆಗಳು ಕ್ಯಾಟ್ಕಾದಲ್ಲಿ ಬರ್ತಾ ಇದ್ದಾರೆ. CPL ನಲ್ಲಿ ಅವರೆಲ್ಲರೂ ಕೂಡ ಬಹುಶಃ ಬಹಳಷ್ಟು ಬೇಡಿಕೆಯ ಆಟಗಾರರಾಗಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಕೀರ್ತನ್. ಪವರ್ ಪ್ಲೇ ಜಾರಿಯಲ್ಲಿದೆ. ಉತ್ತಮ ರೀತಿಯ ಆಟ. ಈ ಬಾರಿ ಸುರಕ್ಷಿತ ಆಟವನ್ನು ಆಡಿದರು. 1 ಓಟುಗಳು ಮಾತ್ರ ಹೆಚ್ಚುವರಿಯನ್ನು ಶುಭಂ ಪಡ್ಕೊಳ್ತಾ ಇದ್ದಾರೆ. 1 ಓಟುಗಳು ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 14 ಓಟಗಳಿಗೆ ತಲುಪ್ತಾ ಇದೆ. 14 ಫಾರ್ ದ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಕೀರ್ತನ್ ಕೋಸ್ಟಲ್ ವುಡ್ನ ಪರವಾಗಿ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಈ ಬಾರಿ ಸ್ಕ್ವೇರ್ ಲೆಗ್ ನಲ್ಲಿ ಪ್ರಶಾಂತ್ ದಾಂಡಿನ 2ನೇ ಸಿಕ್ಸರ್. 6 ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಇವಾಗ ತಂಡದೊಟ್ಟು ಮೊತ್ತ 20. 2 ದಶಕದ ಪೂರೈಕೆಯೂ ಕೂಡ. 7 ಓವರ್ಗಳ ಪಂದ್ಯಾಟದಲ್ಲಿ 68ರ ಟಾರ್ಗೆಟ್ ಇತ್ತು. ಇನ್ನು 48 ಓಟುಗಳು ಬರಬೇಕಾಗಿದೆ. 30 ಎಸೆತ 48ರ ಟಾರ್ಗೆಟ್ ಇರುತ್ತೆ. ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಹಾಗೆ ಮತ್ತೋರ್ವ ವೀಕ್ಷಕ ವಿವರಣೆಕಾರರಿಗಾಗಲೇ ಕಮೆಂಟ್ರಿ ಬಾಕ್ಸಿಗೆ ಬರ್ತಾ ಇದ್ದಾರೆ. ಸಂದೀಪ್ ಶೆಟ್ಟಿ ರಾಯ್. ಬಹುಶಃ CCL ನಲ್ಲಿ ಅವ್ರದ್ದೇ ಹವಾ ಇತ್ತು, ಅವ್ರದ್ದೇ ಅಭಿಮಾನಿಗಳಿದ್ರು. CPLಗೂ ಕೂಡ ಅವರು ಬರ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಭರತ್ ಕೋಸ್ಟಲ್ ವುಡ್ನ ಪರವಾಗಿ. ನಗತವನ್ನ ಪಡ್ಕೊಳ್ತಾ ಇದೆ ಭರತ್. ಎಸೆತ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಥಂಡರ್ಸಿನ ಪರವಾಗಿ ಭರತ್ 3ನೇ ಓವರ್ ಆರಂಭಿಸ್ತಾ ಇದ್ದಾರೆ. 2ನೇ ಬಾರಿ ಔಟ್ ಸ್ವಿಂಗರ್ ಡೆಲಿವರಿ. ಬಾರಿ ಸುರಕ್ಷಿತ ಹೊಡೆತ. ಬಿಟ್ಟ ಸ್ಥಳವನ್ನು ತುಂಬಿಸಲಾಗ್ತಾ ಇದೆ. ಬೌಂಡ್ರಿ. ಕ್ಷೇತ್ರರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಶುಭಂ. 24 ಓಟುಗಳಿಗೆ ತಲುಪ್ತಾ ಇದೆ ಬ್ಲ್ಯಾಕ್ ಪ್ಯಾಂಥರ್ಸಿನ ತಂಡ.
28 ಎಸೆತ 44 ಓಟಗಳು ಬರಬೇಕಾಗಿದೆ. ಮೂರನೇ ಬಾರಿ ಮತ್ತೆ ಭಾರತ ಎಸೆಗಾರಿಕೆ ಭಾಗದಲ್ಲಿ ಥಂಡರ್ಸ್ ವಿಶೇಷತೆ ಆಟವನ್ನು ಆಡಬಲ್ಲಂತ ಪ್ರಯತ್ನ. ಈ ಬಾರಿ ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಯಾಚ್ ಅನ್ನು ಸ್ಕ್ವೇರ್ ಲೆಗ್ ನಲ್ಲಿ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಉರುಳ್ತಾ ಇದೆ. ಶುಭಂ ಬ್ಯಾಕ್ ಇನ್ ಟು ದಿ ಪವೆಲಿಯನ್. ಭರವಸೆಯ ಯುವ ಕ್ರಿಕೆಟಿಗ ನಿರಾಶಾದಾಯಕವಾಗಿ ವಾಪಸ್ ಆಗ್ತಾ ಇದ್ದಾರೆ. ಬ್ಲ್ಯಾಕ್ ಪ್ಯಾಂಥರ್ಸಿನ 3ನೇ ವಿಕೆಟ್ ಪತನ. ಅಂಕನೊಳ ಭಾಗದಲ್ಲಿ ಕಿರಣ್ 27 ಎಸೆತ 44 ಓಟಗಳು ಬರಬೇಕಾಗಿದೆ. 27ಕ್ಕೆ 44. ಚೆಂಡನ್ನು ಒಂದಷ್ಟು ತಿರುಗಿಸ್ತಾ ಇರುವಂತ ಭರತ್ ನಿಡ್ಪಾಳ್ಳಿ ಎಸೆಗಾರಿಕೆ ಭಾಗದಲ್ಲಿ ಮತ್ತವರು ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಕೂಡ ಥಂಡರ್ಸಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬ್ಲ್ಯಾಕ್ ಪ್ಯಾಂಥರ್ಸ್ ಅನ್ನು ಎದುರಿಸ್ತಾ ಇದೆ. ಮೊದಲ ದಿನದ ಅಂತಿಮ ಲೀಗ್ ಪಂದ್ಯಾಟ ಅಂಕಣದೊಳ ಭಾಗದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್ನ 7ನೇ ಆವೃತ್ತಿಯ ಪಂದ್ಯಾಟಗಳು ನೆಹರು ಮೈದಾನವನ್ನು ಕಾಣ್ತಾ ಇದೆ. ನೆಗೆತವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಡಾಟೆಡ್ ಡೆಲಿವರಿ ಅಂತಿಮ 2 ಎಸೆತ. ಕುಳೂರು ಕನ್ಯಾನಶ್ರೀ ಸದಾಶಿವ ಶೆಟ್ಟಿ ಅವರ ಬೌಲಿಂಗ್ ಹೆಡ್ ಅನ್ನು ಬಳಸ್ತಾ ಇರುವಂತ ಬೌಲರ್ ಕೂಡ ಭರತ್. ಪಂದ್ಯಾಟದ ಮತ್ತೊಂದು ಪ್ರಮುಖ ಬೌಲಿಂಗ್ ಎಂಡ್ ಇರುತ್ತೆ. ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ವಿಠಲ್ ಶೆಟ್ಟಿ ಫೌಂಡೇಶನ್ ನ ಪ್ರವರ್ತಕರು. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಸೇರ್ಪಡೆ. ಅತಿರಿಕ್ತ ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಇವಾಗ ತಂಡದ ಒಟ್ಟು ಮೊತ್ತ 25. 3 ವಿಕೆಟ್ಸ್ಗಳ ಆಘಾತವನ್ನು ಕಂಡಿದ್ದಾರೆ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು. ಸ್ಕ್ವೇರ್ ಲೆಗ್ ಸೀಮಾರಕರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಕಿರಣ್ ಕಾಡಂದಲೆ ದಾಂಡಿನಲ್ಲಿ ಮೊದಲ 6 ಚಿಮ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 31 ಓಟಗಳಿಗೆ ತಲುಪ್ತಾ ಇದೆ. 31. ಪ್ರಮುಖ 3 ವಿಕೆಟ್ಸ್ಗಳು ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತನ್ಮಧ್ಯೆ ಬಹಳಷ್ಟು ತಮ್ಮರಿದೆ ಸ್ವೀಪ್ ಶಾಟ್. ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 6. ಪಂದ್ಯಾಟದ ಗತಿ ಬದಲಾವಣೆಯನ್ನು ಕಾಣಬಲ್ಲಂತ ಬಿರುಸಿನ ಹೊಡೆತಗಳನ್ನು ಕಿರಣ್ ದಾಖಲಿಸ್ತಾ ಇದ್ದಾರೆ. ಒಂದಷ್ಟು ಪಂದ್ಯಾಟದ ಚಿತ್ರಣ ಬದಲಾಯಿಸಬಲ್ಲ ಪ್ರಯತ್ನವನ್ನು ಮಾಡಿದರು. ತಂಡದ ಒಟ್ಟು ಮೊತ್ತ ಇವಾಗ 37ಕ್ಕೆ 3. 24 ಎಸೆತ ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಅಂಕನೊಳ ಭಾಗದಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಇತ್ತ ವೀಕ್ಷಕ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ದಿನದ ಮುಂದಿನ ಹಂತಕ್ಕಾಗಿ ಸಂದೀಪ್ ಶೆಟ್ಟಿರಾಯಿ ಕನ್ನಡ ಮಾಧ್ಯಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ವೀಕ್ಷಕ ವಿವರಣೆಯಲ್ಲಿ ಪ್ರತುಲ್ ರವರು ನಮ್ಮಲ್ಲಿ ಕಂಡು ಬರ್ತಾ ಇದ್ರು. ಧನ್ಯವಾದಗಳು.
ಬಹಳ ರೋಚಕಕಾರಿಯಾಗಿ ಪಂದ್ಯಾಟ ಸಾಗ್ತಾ ಇದೆ. 24 ಎಸೆತಗಳ ಮುಂದೆ 31 ರನ್ನಿನ ಗುರಿ. ಕಾದು ನೋಡಬೇಕು ಯಾವ ರೀತಿ ಪಂದ್ಯಾಟ ಕೊನೆಗೊಳ್ತದೆ ಅಂತ. ಓಹೋ, ಬಲವಾಗಿ ಬೀಸುವ ಪ್ರಯತ್ನ, ಚುಕ್ಕಿ ಎಸೆತ, ಡಾಟರ್ ಡೆಲಿವರಿ ಆಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಶಾಂತ್ ಕಂಕನಾಡಿ. ಈ ಮೂಲಕ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಸೂರಜ್ ಸಾಲ್ಯಾನ್. ಈ ಮೂಲಕ ತಂಡದ ಮೊತ್ತ 38. ಮತ್ತೆ ಚುಕ್ಕಿ ಎಸೆತ. ಓ, ಪಂದ್ಯಾಟದ ಎಲ್ಲ ಲಕ್ಷಣಗಳು ಬದಲಾವಣೆ ಆಗ್ತಾ ಇದೆ. ಮಾರಕ ದಾಳಿಯಲ್ಲಿ ಸೂರಜ್ ಸಾಲ್ಯಾನ್. ಬಲವಾಗಿ ಹೊಡೆಯುವ ಪ್ರಯತ್ನ, 1 ರನ್ನಿನ ಸೇರ್ಪಡೆಯಾಗಿದೆ ಕಿರಣ್ ಖಡಂದಲೆಯ ಮೂಲಕ. ಈ ಮೂಲಕ 19 ಎಸೆತಗಳ ಮುಂದೆ 29 ರನ್ನಿನ ಗುರಿ. ಕಾದು ನೋಡಬೇಕು ಯಾವ ರೀತಿ ಪಂದ್ಯಾಟ ಕೊನೆಗೊಳ್ತದ ಅಂತ. ವಾವ್, ತಾಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ಕೇವಲ 1 ರನ್ನಿನ ಸೇರ್ಪಡೆಯಾಗಿದೆ. ಈ ಮೂಲಕ 18 ಎಸೆತಗಳ ಮುಂದೆ 28 ರನ್ನಿನ ಗುರಿ, ಮಲ್ಲ ಗುರಿ. ಈ ಮೂಲಕ ಡ್ರಿಂಕ್ಸ್ ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವಾಗಿದೆ. ಪಂದ್ಯಕೂಟವನ್ನು ಪ್ರಾರಂಭಗೊಳಿಸಬೇಕು. ಇನ್ನುಳಿದ 18 ಎಸೆತಗಳ ಮುಂದೆ 28 ರನ್ನಿನ ಗುರಿ. ಪಂದ್ಯಕೂಟದಲ್ಲಿ ವಿಚಿತ್ರ ಎಂಟರ್ಟೈನಿಂಗ್ ಮೂಲಕ ಅಂಪೈರಿಂಗ್ ಮಾಡ್ತಾ ಇರುವ ಅಸೋಸಿಯೇಟಿ ಬಗಮಿಲಾ ತನ್ನ ವಿಶಿಷ್ಟ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ಮಾಡುವ ಮೂಲಕ ಜನರಿಗೆ ಮನರಂಜನೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ.
ಓ ವಿಕೆಟ್ ಪತನವಾಗಿದೆ. ಮಾರಕ ದಾಳಿ, ಬ್ಯಾಟ್ಸ್ಮನ್ ಖಾಲಿ. ವಾಟ್ ಅ ಬ್ಯೂಟಿಫುಲ್ ಬೌಲಿಂಗ್ ಬೈ ಎಸೆತಗಾರಿಕೆ ವಿಭಾಗದಲ್ಲಿ ಗೌರವ ಖದ್ರಿ ತಂಡಕ್ಕೆ ಗೌರವವನ್ನು ನೀಡಿದ್ದಾರೆ. ಪ್ರಶಾಂತ್ ಕಂಕನಾಡಿ ಅವರ ಜಾಗವನ್ನು ತುಂಬಲು ರಾಕ್ಷಿತ್ ಶೆಟ್ಟಿ ಅದ್ಯಪಾಡಿ. ವಾವ್ ವಾಟ್ ಅ ಬ್ಯೂಟಿಫುಲ್ ಶಾಟ್. ಯಮ್ಮಿ. ರಾಕ್ಷಿತ್ ಶೆಟ್ಟಿ ಅವರು ಸೂರ್ಯಕುಮಾರ್ ಯಾದವನನ್ನು ನೆನಪಿಸ್ತಾ ಇದ್ದಾರೆ. ತನಗೆ ಸಿಕ್ಕಿದ ಮೊದಲ ಚೆಂಡನ್ನು ಬೌಂಡರಿಯತ್ತ ಬಾರಿಸಿದ್ದಾರೆ. ಈ ಮೂಲಕ ತಂಡದ ಮೊತ್ತ 44-4. ಹದಿನಾರು ಎಸೆತ, 24 ಓಟ. ಸಿಪಿಎಲ್ ಸೀಸನ್ 7 ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ ವರ್ಷದ ನೂತನ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಧರ್ಮನಗರ. ಇವರ ಅಧ್ಯಕ್ಷತೆಯಲ್ಲಿ ಸಿಪಿಎಲ್ ಸೀಸನ್ 7 ನಡೀತಾ ಇದೆ. ಓ ಕ್ಲೀನ್ ಬೋಲ್ಡ್. ಗೌರವ್ ಖದ್ರಿ. ಮಾರಕ ದಾಳಿ, ಬ್ಯಾಟ್ಸ್ಮನ್ ಖಾಲಿ. ರಾಕ್ಷಿತ್ ಶೆಟ್ಟಿ ಪೆವಿಲಿಯನ್ ನತ್ತ. ರಾಕ್ಷಿತ್ ಶೆಟ್ಟಿ ಅವರ ಜಾಗವನ್ನು ತುಂಬಲು ಅನುಭವಿ ಆಟಗಾರ, ಶ್ರೇಷ್ಠ ಮಟ್ಟದ ಆಟಗಾರ ವಿಶ್ವಾಸ್ ಗುರುಪುರ. ರಾಕ್ಷಿತ್ ಶೆಟ್ಟಿ ಅವರ ಜಾಗವನ್ನು ತುಂಬಲು ಅನುಭವಿ ಆಟಗಾರ 320 ಡಿಗ್ರಿ ಪ್ಲೇಯರ್ ವಿಶ್ವಾಸ್ ಗುರುಪುರ ಸ್ಕೈ. ಓ ಈ ಮೂಲಕ ವೈ ತಂಡಕ್ಕೆ ನಾಲ್ಕು ರನ್ನಿನ ಸೇರ್ಪಡೆಯಾಗಿದೆ. ಬೈ ಮೂಲಕ ಈ ಮೂಲಕ ತಂಡದ ಮೊತ್ತ 48, ಲಾಸ್ ಆಫ್ 5 ವಿಕೆಟ್. ಹದಿನಾಲ್ಕು ಎಸೆತ, 20 ಓಟ. ಓ ಬಲವಾದ ಮನವಿ.
LB ಮೂಲಕ ಪೆವಿಲಿಯನ್ ಅತ್ತ ಸಾಗ್ತಾ ಇದ್ದಾರೆ ಮಿಸ್ಟರ್ 320. ಉತ್ತಮ ಹಾಡುಗಾರನು ಹೌದು, ಉತ್ತಮ ಆಟಗಾರನು ಹೌದು. ವಿಶ್ವಾಸ್ ಗುರುಪುರ ಅವರ ಜಾಗವನ್ನು ತುಂಬಲು ಯಾಸ್ವಿನ್ ಬಂದ ಮೇಲೆ ನೋಡಬೇಕು ಯಾರು ವಿನ್. ಹದಿಮೂರು ಎಸೆತ 20 ಓಟ. ಗೌರವ ಖಾದ್ರಿ ತಂಡಕ್ಕೆ ಒಂದು ಮೂಲಕ ಗೌರವವನ್ನು ನೀಡ್ತಾ ಇದ್ದಾರೆ. ರನ್ನಿಗಾಗಿ ಓಟ ಸಂಪೂರ್ಣವಾಗಿ ಭರ್ತಿ ಮಾಡಿದ್ದಾರೆ. ಈ ಮೂಲಕ ತಂಡಕ್ಕೆ ಹೊಸದಾಗಿ ಮದುವೆಯಾದಂತ ಆಟಗಾರ ಯುವಾಯಿಕ ಹುಡುಗ ಶಶಾಂಕ್ ಮುನ್ನಿ. ಶಶಾಂಕ್ ಮುನ್ನಿ ಕೂಲೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಕಡೆಯಿಂದ ಶಶಾಂಕ್ ಮುನ್ನಿಯಿಂದ ದಾಳಿ. ಓಹೋ ವಾವ್! ವಿಕೆಟ್ ಪತನವಾಗಿದೆ. ಮಾರಕ ದಾಳಿ, ಬ್ಯಾಟ್ಸ್ಮನ್ ಖಾಲಿ. ಕಿರಣ್ ಕಡಂದಲೆ Oh, beautiful bowling, dotted delivery
ಶಶಾಂಕ್ ಮುನ್ನಿ. ಸೂಪರ್ ಬೌಲಿಂಗ್ ಬೈ ಶಶಾಂಕ್ ಮುನ್ನಿ. ಈ ಮೂಲಕ 10 ಎಸೆತ 18 ಓಟ. ಈ ಮೂಲಕ ಅಗಲವಾದ ಎಸೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗಿದೆ. ಬಹಳ ರೋಮಾಂಚನಕಾರಿಯಾಗಿ ಸಾಗ್ತಾ ಇದೆ ಈ ಒಂದು ಪಂದ್ಯಕೂಟ. ಕಾದು ನೋಡಬೇಕು ಯಾವ ರೀತಿ ಕೊನೆಗೊಳ್ತದ ಅಂತ. ವಾಟ್ ಅ ಬ್ಯೂಟಿಫುಲ್ ಬೌಲಿಂಗ್ ಬೈ ಶಶಾಂಕ್ ಮುನ್ನಿ. ಬಲವಾದ ಮನವಿ. ಈ ಮೂಲಕ 8 ಎಸೆತಗಳ ಮುಂದೆ 17 ರನ್ನಿನ ಗುರಿ. ಪಂದ್ಯಕೂಟವನ್ನು ಇನ್ನಷ್ಟು ರೋಮಾಂಚನಕಾರಿಯಾಗಿ ಸಾಗಿಸುವಲ್ಲಿ ಶಶಾಂಕ್ ಮುನ್ನಿ ಅವರ ಪಾತ್ರ ಬಹುಮುಖ್ಯವಾಗಿ ಕಾಣ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಧೀರಾಜ್ ಸಾನೆಲ್ಲ. ವಾ, ತಂಡಕ್ಕೆ ಲಾಭವಾಗಿದೆ. ಬೈ ಪ್ಲಸ್ ವೈಡ್. ಈ ಮೂಲಕ ತಂಡಕ್ಕೆ 5 ರನ್ನಿನ ಸೇರ್ಪಡೆ ಆಗಿದೆ. ಈ ಮೂಲಕ 8 ಎಸೆತಗಳ ಮುಂದೆ 12 ರನ್ನಿನ ಗುರಿ. ಬಲವಾಗಿ ಹೊಡೆಯುವ ಪ್ರಯತ್ನ ಧೀರಾಜ್ ಸಾನಿಲ್. ಒಂಟಿ ರನ್ನಿಗಾಗಿ ಓಟ. ಈ ಮೂಲಕ 1 ರನ್ನ ಸೇರ್ಪಡೆಯಾಗಿದೆ. ಈ ಮೂಲಕ ಓವರ್ ಮುಕ್ತಾಯವಾಗಿದೆ. ಇನ್ನುಳಿದ 6 ಎಸೆತಗಳ ಮುಂದೆ 11 ರನ್ನಿನ ಗುರಿ. ಈ ಪಂದ್ಯಕೂಟ ಟೈಯಾದಲ್ಲಿ 1 ಅಂಕ ಸೇರ್ಪಡೆ ಆಗ್ತದೆ. ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಕ್ತಾಯಗೊಳಿಸಬೇಕು. ಇನ್ನುಳಿದ 6 ಎಸೆತಗಳ ಮುಂದೆ 11 ರನ್ನಿನ ಗುರಿ.
ಓ ಡಾಟ್ ಡೆಲಿವರಿ, ಯಾವುದೇ ರನ್ ಇಲ್ಲ. ಈ ಮೂಲಕ ಗೌರವ್ ಖದ್ರಿ ವಾಟ್ ಅ ಬ್ಯೂಟಿಫುಲ್ ಶಾಟ್ ಬೈ ಧೀರಜ್ ಸಾನಿಲ್. ಈ ಮೂಲಕ 4 ಎಸೆತಗಳ ಮುಂದೆ 7-7. ಮತ್ತೆ 1 ರನ್ ಸೇರ್ಪಡೆಯಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಯಶ್ವಿನ್ 3 ಎಸೆತ 6 ಓಟ. ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕು. ಪಂದ್ಯಾಕೂಟ ಟೈಯಾದಲ್ಲಿ ಅಂಕಗಳು ಸಮ ಹಂಚಿಕೆ ಆಗ್ತದೆ. ವಾವ್, ಮತ್ತೆ 1 ರನ್ನಿನ ಸೇರ್ಪಡೆಯಾಗಿದೆ. ಈ ಮೂಲಕ 2 ಎಸೆತ 5 ಓಟ. ಸ್ಟ್ರೈಕರ್ ವಿಭಾಗದಲ್ಲಿ ಧೀರಜ್ ಸಾನಿಲ್ 1 ಕಡೆ ನಿಲ್ಲ. ಓ ಅಗಲವಾದ ಎಸೆತ, ತಂಡಕ್ಕೆ 1 ರನ್ ಸೇರ್ಪಡೆಯಾಗಿದೆ. 2 ಎಸೆತ 4 ಓಟ. ಓ ಮತ್ತೆ ಡಾಟ್ ಡೆಲಿವರಿ. ಧೀರಜ್ ಸಾನಿಲ್ ಅವರ ಬ್ಯಾಟಿಂದ ರನ್ನುಗಳು ಬರ್ತಾ ಇಲ್ಲ. ಬಹಳಷ್ಟು ರೋಮಾಂಚನಕಾರಿಯಾಗಿ ಕಾಗ್ತಾ ಇದೆ ಈ ಪಂದ್ಯಾಕೂಟ. 1 ಎಸೆತ 4 ಓಟ. ಯಾರು ವಿಜಯಶಾಲಿ ಆಗ್ತಾರೆ ಅಂತ ಕಾದು ನೋಡಬೇಕು. ಎಲ್ಲರ ಚಿತ್ತ ಕ್ರೀಡಾಂಗಣದತ್ತ. 1 ಎಸೆತ 4 ಓಟ. ಓ ವಾವ್, ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ಕೊನೆಗೂ ಪಂದ್ಯಾಕೂಟ ಮುಕ್ತಾಯವಾಗಿದೆ. ಬಹಳಷ್ಟು ರೋಮಾಂಚನಕಾರಿಯಾಗಿ ಸಾಗ್ತಾ ಇತ್ತು ಈ ಒಂದು ಪಂದ್ಯಾಕೂಟ. ಈ ಪಂದ್ಯಾಕೂಟವನ್ನು ವಿಜಯಶಾಲಿಯಾಗಿದ್ದಾರೆ ಈ ಪಂದ್ಯಾಕೂಟದ ವಿಜಯಶಾಲಿಯಾಗಿದ್ದಾರೆ ಕೋಸ್ಟಲ್ ಹುಡ್ ಥಂಡರ್ಸ್. ಕಂಗ್ರಾಚುಲೇಷನ್ಸ್. ಬಹಳಷ್ಟು ರೋಮಾಂಚನಕಾರಿಯಾಗಿ ಸಾಗಿತ್ತು ಈ ಒಂದು ಪಂದ್ಯಾಕೂಟ. ಗೌರವ ಖದ್ರಿ ಅವರ ಎಸೆತಗಾರಿಕ ವಿಭಾಗದಲ್ಲಿ ಪಂದ್ಯಾಕೂಟ ವಿಜಯಶಾಲಿಯಾಗಿದೆ.
ಸಂಜು ಉಪ್ಪಳ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಸಂಜು ಎಲ್ಲಿದ್ರು ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ ಕೋಸ್ಟಲ್ ವುಡ್ ಥಂಡರ್ಸ್ ತಂಡದ ಗೌರವ ಖಾದ್ರಿ. ನಿಮಗಿದು ಗೌರವದ ಮ್ಯಾನ್ ಆಫ್ ದ ಮ್ಯಾಚ್. ಗೌರವ ಖಾದ್ರಿ ನಿಮಗೆ ಮ್ಯಾನ್ ಆಫ್ ದ ಮ್ಯಾಚ್. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕ್ಯಾಟ್ಕ ಸ್ಥಾಪನಾ ಅಧ್ಯಕ್ಷರಾದಂತ ಅಶ್ವಿನಿ ಕೋಟ್ಯಾನ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. கடல கிறத துளுவ பூமி ரங்க ஏற தாண்டு மூல சுரு பத்து தூலையே நனசுரு சிபிஎல் சிபிஎல். ಎಲ್ಲ ಸದಸ್ಯರು ವೇದಿಕೆ ಹತ್ರ ಬರಬೇಕು ದಯವಿಟ್ಟು. ಥ್ಯಾಂಕ್ ಯು. கடல கிறத துளுவ பூமி ரங்க ஏற தாண்டு மூல சுரு பத்து தூலையே நனசுரு சிபிஎல் சிபிஎல். கடல கிறத ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್.
ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್